ಎಲ್ಲ ತಾಂತ್ರಿಕ ಗೆಳೆಯರಿಗೆ ಅಂದರೆ ಟೆಕ್ನಿಕಲ್ ಫ್ರೆಂಡ್ಸ್ಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ ಸ್ಟೂಡೆಂಟ್ಸ್, ಸೊ 8ನೇ ಚಾಪ್ಟರ್ ಇನ್ PU2 ಡೇಟಾಬೇಸ್ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ತಾ ಇವಿ. ಸೊ ಡೇಟಾಬೇಸ್ ಕಾನ್ಸೆಪ್ಟ್ಸ್ಗೆ ಹೋಗೋಕೆ ಮುಂಚೆ ನಾನೊಂದು ಆಕ್ಟಿವಿಟಿ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸು, ಫೈಲ್ ಹ್ಯಾಂಡ್ಲಿಂಗ್ ಕೋಡ್ ಸ್ನಿಪ್ಪೆಟ್ ಕೊಟ್ಟಿದ್ದೆ, ಔಟ್ಪುಟ್ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಆ ಕ್ವೆಶನ್ ಇವತ್ತು ಡಿಸ್ಕಸ್ ಮಾಡೋಣ ಆಯಿತಾ. ಫಸ್ಟು ಡೇಟಾಬೇಸ್ ಕಾನ್ಸೆಪ್ಟ್ಸ್ಗೆ ಹೋಗೋಕೆ ಮುಂಚೆ ಸೊ ಆಕ್ಟಿವಿಟಿ ನೋಡ್ಬೋಣ. ಸೊ ಏನಿದೆ ಸರ್ ಆಕ್ಟಿವಿಟಿ? ಸೊ ಲಾಸ್ಟ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಫೈನ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಅಂತ ಈ ಕ್ವೆಶನ್ ಕೇಳಿದ್ದೆ, ಆಮೇಲೆ ಕಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ದೆ, ಕರೆಕ್ಟಾ? ಸೊ ಏನು ಬರುತ್ತೆ ಇಲ್ಲಿ ಔಟ್ಪುಟ್? ಸೊ ಫಸ್ಟ್ ಏನು ಮಾಡ್ತಾ ಇವಿ, ಈ ಫೈಲ್ನ ಓಪನ್ ಮಾಡ್ತಾ ಇದ್ದೀವಿ, ಟೆಕ್ಸ್ಟ್ ಫೈಲ್ನ ರೈಟ್ ಮೋಡಲ್ ಓಪನ್ ಮಾಡ್ತಾ ಇವಿ. ಸೊ ರೈಟ್ ಮೋಡಲ್ ಓಪನ್ ಮಾಡಿದ್ರೆ ಏನಾಗುತ್ತೆ, ಫೈಲ್ ಎಕ್ಸಿಸ್ಟಿಂಗ್ ಇದ್ದರೆ ಎಕ್ಸಿಸ್ಟಿಂಗ್ ಡೇಟಾ ಎಲ್ಲ ಎರೇಸ್ ಆಗುತ್ತೆ. ಈ ಫೈಲ್ ಆಲ್ರೆಡಿ ಇದ್ದರೆ ಎಕ್ಸಿಸ್ಟಿಂಗ್ ಡೇಟಾ ಎಲ್ಲ ವ್ಯಾನಿಷ್ ಆಗುತ್ತೆ. ಸಪೋಸ್ ಈ ಫೈಲ್ ಇಲ್ಲ ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಪೈಥಾನೇ ನಮಗೆ ಈ ಫೈಲ್ ಕ್ರಿಯೇಟ್ ಮಾಡುತ್ತೆ. ಸೊ ಈಗ ಈ ಫೈಲ್ ಇದ್ರೂ ಇಲ್ಲದಿದ್ರೂ ಏನಾಗುತ್ತೆ, ನಾವು ರೈಟ್ ಯೂಸ್ ಮಾಡ್ತಾ ಇವಿ, ABCDEFGH ಕ್ಯಾರೆಕ್ಟರ್ಸ್ನ ರೈಟ್ ಮಾಡ್ತಾ ಇವಿ ಈ ಫೈಲ್ಗೆ. ಆಮೇಲೆ ಈ ಫೈಲ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇವಿ ಸರ್? ಸೊ ನೆಕ್ಸ್ಟು ಅದೇ ಫೈಲ್ನ ರೀಡ್ ಮೋಡಲ್ ಓಪನ್ ಮಾಡ್ತಾ ಇವಿ. ಸೊ ಅದೇ ಡೇಟಾನ ಇವಾಗ ಫೆಚ್ ಮಾಡೋದಕ್ಕೆ ಓಪನ್ ಮಾಡ್ತಾ ಇವಿ. ಈಗ f.read ಆಫ್ ತ್ರೀ ಕ್ಯಾರೆಕ್ಟರ್ಸ್ ರೀಡ್ ಮಾಡಬೇಕು, ಪ್ರಿಂಟ್ ಸ್ಟೇಟ್ಮೆಂಟ್ ಉಪಯೋಗಿಸ್ತೀವಿ. ಸೊ ಏನು ರೀಡ್ ಆಗುತ್ತೆ, ಫಸ್ಟ್ 3 ಕ್ಯಾರೆಕ್ಟರ್ಸ್ ರೀಡ್ ಆಗುತ್ತೆ. ಸೊ ಫಸ್ಟ್ ABC ನಮಗೆ ಡಿಸ್ಪ್ಲೇ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟು ಪ್ರಿಂಟ್ f.tell. ಸೊ ಎಫ್ ಅನ್ನೋದು ಇಲ್ಲಿ ಫೈಲ್ ಆಬ್ಜೆಕ್ಟ್, f.tell ಅಂದರೆ ಸೊ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಥವಾ ಎಲ್ಲಿದೆ ನಮ್ಮ ಫೈಲ್ ಪಾಯಿಂಟರ್ ಇವಾಗ ಅಂತ ನಾವು ಟೆಲ್ ಫಂಕ್ಷನ್ ಇಂದ ತಿಳ್ಕೊಬೋದು ಅಲ್ವಾ. ಸೊ ಎಲ್ಲಿದೆ ನಮ್ಮ 3 ಕ್ಯಾರೆಕ್ಟರ್ಸ್ ರೀಡ್ ಆದ್ಮೇಲೆ ನಮ್ಮ ಪಾಯಿಂಟರ್ ಇಲ್ಲಿರುತ್ತೆ, ಕರೆಕ್ಟಾ? ಸೊ ಏನು ಡಿಸ್ಪ್ಲೇ ಆಗುತ್ತೆ, ಸೊ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಪಾಯಿಂಟರ್, ಸೊ 3 ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಸರ್ ಇಲ್ಲಿ, f.seek ಆಫ್ 2. ಸೀಕ್ ಫಂಕ್ಷನ್ ಏನು ಸ್ಟೂಡೆಂಟ್ಸ್, ಫೈಲ್ ಪಾಯಿಂಟರ್ನ ಮೂವ್ ಮಾಡೋದಕ್ಕೆ ಸೀಕ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 2 ಅಂತ ಇದೆ, 2 ಬೈಟ್ಸ್ ಮೂವ್ ಮಾಡಬೇಕು, ಬಟ್ ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಕೊಟ್ಟಿಲ್ಲ. ರೆಫರೆನ್ಸ್ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ಸೊ ಬಿಗಿನಿಂಗ್ ಆಫ್ ದ ಫೈಲಿಂದ 2 ಸ್ಪೇಸಸ್ ಅಥವಾ 2 ಬೈಟ್ಸ್ ಮೂವ್ ಮಾಡಬೇಕಾಗತ್ತೆ. ಸೊ ಇವಾಗ ನಮ್ಮ ಪಾಯಿಂಟರ್ B ಕಡೆ ಪಾಯಿಂಟ್ ಮಾಡ್ತಿದೆ, 2 ಕ್ಯಾರೆಕ್ಟರ್ಸ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್. ಸೊ ನಮ್ಮ ಪಾಯಿಂಟರ್ ಇಲ್ಲಿದೆ ಇವಾಗ. ಈಗ ಏನು ಹೇಳ್ತಾ ಇದ್ದಾರೆ, ಪ್ರಿಂಟ್ f.read ಆಫ್ 2 ಕ್ಯಾರೆಕ್ಟರ್ಸ್ ರೀಡ್ ಮಾಡಬೇಕು ಫ್ರಮ್ B. ಸೊ ಏನು ಬರುತ್ತೆ, CD ಬರುತ್ತೆ ಅಲ್ವಾ. 2 ಕ್ಯಾರೆಕ್ಟರ್ಸ್ ಫ್ರಮ್ B ಏನು ಬರುತ್ತೆ, 2 ಕ್ಯಾರೆಕ್ಟರ್ ರೀಡ್ ಮಾಡ್ತಾ ಇರೋ CD. ಸೊ ಔಟ್ಪುಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ಸೊ ಫಸ್ಟ್ ABC, ಯಾಕೆ ಫಸ್ಟ್ 3 ಕ್ಯಾರೆಕ್ಟರ್ಸ್ ರೀಡ್ ಮಾಡಿದ್ವಿ. ಅದಾದಮೇಲೆ ಟೆಲ್ ಅಂದರೆ ಕರೆಂಟ್ ಪೊಸಿಷನ್ ಎಲ್ಲಿದೆ, 3ನೇ ಕ್ಯಾರೆಕ್ಟ್ರಲ್ಲಿ ಇದೆ, ಸೊ ನಿಮಗೆ 3 ರಿಟರ್ನ್ ಆಗುತ್ತೆ. ಇದಾದಮೇಲೆ ಸೀಕ್ ಫಂಕ್ಷನ್ ಯೂಸ್ ಮಾಡಿದ್ವಿ. ಸೊ ಸೆಕೆಂಡ್ ಕ್ಯಾರೆಕ್ಟರ್ಗೆ ಹೋಗ್ತೀವಿ ಫ್ರಮ್ ದ 0th ಲೊಕೇಶನ್. ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಕೊಟ್ಟಿಲ್ಲ, ರೆಫರೆನ್ಸ್ ಪಾಯಿಂಟ್ 1 ಕೊಟ್ಟರೆ ಕರೆಂಟ್ ಪೊಸಿಷನಿಂದ ಮೂವ್ ಮಾಡ್ತೀವಿ, ರೆಫರೆನ್ಸ್ ಪಾಯಿಂಟ್ 2 ಕೊಟ್ಟರೆ ಎಂಡ್ ಆಫ್ ದ ಫೈಲಿಂದ ಪಾಯಿಂಟರ್ನ ಮೂವ್ ಮಾಡ್ತೀವಲ್ವಾ. ಸೊ ರೆಫರೆನ್ಸ್ ಪಾಯಿಂಟ್ ಕೊಟ್ಟಿಲ್ಲ, ಸೊ ಬಿಗಿನಿಂಗ್ ಆಫ್ ದ ಫೈಲಿಂದ 2ನೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ ಆ್ಯಂಡ್ 2 ಕ್ಯಾರೆಕ್ಟರ್ಸ್ ರೀಡ್ ಆಗಿ ವಿ ಆರ್ ಪ್ರಿಂಟಿಂಗ್ ದ ಔಟ್ಪುಟ್ ಹಿಯರ್, ಕರೆಕ್ಟಾ? ಸೊ ಈ ಔಟ್ಪುಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ಇವತ್ತಿನ ಆಕ್ಟಿವಿಟಿ ಏನು ಅಂತ ನೋಡ್ಬೋಣ ಆಯ್ತಾ. ಸೊ ಇವತ್ತಿನ ಆಕ್ಟಿವಿಟಿ ಏನಿದೆ ಸರ್? ಸೊ ಇವತ್ತಿನ ಆಕ್ಟಿವಿಟಿ ಸ್ಟೂಡೆಂಟ್ಸ್, ಫೈಂಡ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಸೊ ಈ ಕೋಡ್ ಸ್ನಿಪ್ಪೆಟ್ಗೆ ನನಗೆ ಔಟ್ಪುಟ್ ಕಮೆಂಟ್ ಮಾಡಬೇಕು. ಸೊ ಏನು ಮಾಡ್ತಾ ಇವಿ, ಫಸ್ಟು ಈ ಫೈಲ್ನ ಟೆಕ್ಸ್ಟ್ ಫೈಲ್ನ q11.txt ಓಪನ್ ಮಾಡ್ತಾ ಇವಿ, ರೈಟ್ ಮೋಡಲ್ ಓಪನ್ ಮಾಡ್ತಾ ಇವಿ. ಆಮೇಲೆ ಫೈಲ್ ಆಬ್ಜೆಕ್ಟ್ ಡಾಟ್ ರೈಟ್ A to J, ABCDEFGHIJ ಅವ್ರಿಗೂ ರೈಟ್ ಮಾಡ್ತಾ ಇವಿ, ಆಮೇಲೆ ಕ್ಲೋಸ್ ಮಾಡ್ತಾ ಇವಿ. ಆಮೇಲೆ ಅದೇ ಫೈಲ್ನ ರೀಡ್ ಪ್ಲಸ್ ಮೋಡ್ R+ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಸೊ R+ ಅಂದರೆ ಏನು ಸ್ಟೂಡೆಂಟ್ಸ್, ರೀಡ್ ಆ್ಯಂಡ್ ರೈಟ್ ಅಲ್ವಾ. ಸೊ ಈಗ f.seek ಆಫ್ 3, ಸೊ 3ನೇ ಲೊಕೇಶನ್ಗೆ ಮೂವ್ ಮಾಡ್ತಾ ಇರಾ. ಸೊ ಇದಾದಮೇಲೆ 3ನೇ ಲೊಕೇಶನ್ಗೆ ಪಾಯಿಂಟರ್ ಮೂವ್ ಮಾಡಿ f.write ಆಫ್ 1 2 3. ಸೊ ಏನು ಬರುತ್ತೆ ಔಟ್ಪುಟ್, f.write ಆಫ್ 1 2 3. ಸೊ ಅದಾದಮೇಲೆ ಅಗೇನ್ 0th ಲೊಕೇಶನ್ಗೆ ಪುಷ್ ಮಾಡ್ತಾ ಇರಾ ಪಾಯಿಂಟರ್ನ. ಸೊ ಅದಾದಮೇಲೆ f.read, ಸೊ ಎಲ್ಲ ಕ್ಯಾರೆಕ್ಟರ್ಸು ರೀಡ್ ಮಾಡ್ತಾ ಇರಾ. ಸೊ ಏನು ಔಟ್ಪುಟ್ ಬರುತ್ತೆ ಆ್ಯಂಡ್ ಕೊನೆಗೆ ಫೈಲ್ ಕ್ಲೋಸ್ ಮಾಡ್ತಾ ಇರಾ. ಸೊ ಏನು ಔಟ್ಪುಟ್ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಐ ವಿಲ್ ರೀಡ್ ದ ಕಮೆಂಟ್ಸ್. ಏನೇ ತಪ್ಪಿದ್ರೂ ಪರವಾಗಿಲ್ಲ, ಬಟ್ ಇದೆಲ್ಲೂ ನೋಡಬಾರ್ದು ನೀವು, ಎಲ್ಲೂ ಇಂಟರ್ನೆಟಲ್ಲಿ ಹಾಕಿದೆ ಕೋಡ್ನ. ಸೊ ನೀವೇ ಆ್ಯಂಡ್ ಎಲ್ಲೂ ಎಕ್ಸಿಕ್ಯೂಟಿವ್ ಮಾಡಿದೆ. ಸೊ ಏನು ಬರ್ತಿ ಕೋಡ್ ಔಟ್ಪುಟ್ ಅಂತ ನಂಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಸ್ಟೂಡೆಂಟ್ಸ್, ಫಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಚಾಪ್ಟರ್ಗೆ ಆಮೇಲೆ ಮಾರ್ಕ್ಸ್ ವೇಟೇಜ್ ನೋಡೋಕೆ ಮುಂಚೆ ಸಿಲೆಬಸ್ ಕೇಳ್ತಿದ್ರಿ, 1-2 ಕಮೆಂಟ್ ನೋಡಿದೆ. ಸಿಲೆಬಸ್ ಏನು ಸರ್ ಅಂದರೆ, ಸಿಲೆಬಸ್ ಅಂದರೆ ಇವಾಗ ಮಾರ್ಕ್ಸ್ ವೇಟೇಜ್ ಏನು ಸರ್ ಎಲ್ಲ ಚಾಪ್ಟರ್ಗೂ ಅಂತ ಕೇಳ್ತಿದ್ರಿ. ಸೊ ಈಗ ಅಪ್ಡೇಟ್ ಆಗಿರೋ ಮಾರ್ಕ್ಸ್ ವೇಟೇಜ್ ಬಂದಿದೆ ಸ್ಟೂಡೆಂಟ್ಸ್. ಎಲ್ಲ ಚಾಪ್ಟರ್ದು ನಮಗೆ ಮಾರ್ಕ್ಸ್ ವೇಟೇಜ್ ಇದೆ ಇಲ್ಲಿ ನೋಡ್ಬೋದು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಟೋಟಲ್ ಮೇನ್ ಎಕ್ಸಾಮ್ಗೆ ಇದು ಟೆಂಟೇಟಿವ್ ಮಾರ್ಕ್ಸು, ಚೇಂಜ್ ಆಗೋ ಪಾಸಿಬಿಲಿಟೀಸ್ ಇದೆ. 5 ಮಾರ್ಕ್ಸ್ ಬರ್ತಿದೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ. ಫೈಲ್ ಹ್ಯಾಂಡ್ಲಿಂಗಿಂದ ಅಗೇನ್ ಮೇನ್ ಎಕ್ಸಾಮ್ಗೆ 5 ಮಾರ್ಕ್ಸ್ ಬರ್ತಿದೆ, ಒಂದು 5 ಮಾರ್ಕರ್ ಬರುತ್ತೆ. ಆ್ಯಂಡ್ ಸ್ಟ್ಯಾಕ್ ಕಾನ್ಸೆಪ್ಟ್ ತೊಗೊಂಡ್ರೆ ಟೋಟಲ್ 7 ಮಾರ್ಕ್ ಬರುತ್ತೆ. ಕ್ಯೂ ಕಾನ್ಸೆಪ್ಟ್ ನೋಡಿದ್ರೆ ಟೋಟಲ್ 9 ಬರುತ್ತೆ. ಸಾರ್ಟಿಂಗ್ ಚಾಪ್ಟರ್ ಟೋಟಲ್ 10 ಮಾರ್ಕ್ ಇದೆ. ಸರ್ಚಿಂಗ್ ಚಾಪ್ಟರ್ ಟೋಟಲ್ 9 ಇದೆ. ಅಂಡರ್ಸ್ಟ್ಯಾಂಡಿಂಗ್ ಡೇಟಾ 4 ಮಾರ್ಕ್ಸ್ ಇದೆ.
ಸೊ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಇವತ್ತು ಡಿಸ್ಕಸ್ ಮಾಡ್ತಿರೋ ಚಾಪ್ಟ್ರಲ್ಲಿ ಸೊ ಟೋಟಲ್ 3 MCQ ಬರುತ್ತೆ, 1 3 ಮಾರ್ಕರ್ 1 5 ಮಾರ್ಕರ್, ಟೋಟಲ್ 11 ಮಾರ್ಕ್ ಬರ್ತಿದೆ. ಯಾವುದರಲ್ಲಿ ಡೇಟಾಬೇಸ್ ಕಾನ್ಸೆಪ್ಟ್ಸ್ ತುಂಬ ಮುಖ್ಯ ಈ ಚಾಪ್ಟ್ರು, ಯಾಕಂದರೆ ಇದರಿಂದ SQL ಕೂಡ ನಾವು ಅರ್ಥ ಮಾಡ್ಕೊಬೋದು. SQL ಅಲ್ಲಿ ಟೋಟಲ್ 15 ಮಾರ್ಕ್ ಬರ್ತಿದೆ. ಸೊ 3 MCQ, ಆಮೇಲೆ 2 ಮಾರ್ಕರ್ 1 3 ಮಾರ್ಕರ್ ಬರ್ತಿದೆ. ಟೋಟಲ್ 15 ಮಾರ್ಕ್ಸ್ ಬರ್ತಿದೆ SQL ಅಲ್ಲಿ. 3 MCQ, 2 2 ಮಾರ್ಕರು, 1 3 ಮಾರ್ಕರು, 1 5 ಮಾರ್ಕರು, ಟೋಟಲ್ 15 ಮಾರ್ಕ್ ಬರುತ್ತೆ. ಸೊ ಆಮೇಲೆ ಕಮ್ಯುನಿಕೇಷನ್ ಅಂತೀನಿ, ಕಂಪ್ಯೂಟರ್ ನೆಟ್ವರ್ಕ್ಸ್ ಇಂದ ಕೂಡ 13 ಮಾರ್ಕ್ಸ್ ಬರ್ತಿದೆ, ಹೈ ವೇಟೇಜ್ ಇದೆ. ಆಮೇಲೆ ಡೇಟಾ ಕಮ್ಯುನಿಕೇಷನ್ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಸೊ ಅದಾದ್ಮೇಲೆ ಲಾಸ್ಟ್ ಚಾಪ್ಟರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇಂದ 7 ಮಾರ್ಕ್ ಬರುತ್ತೆ. ಓಕೆ, ಸೊ ಟೋಟಲ್ ನಿಮ್ಮ ಎಲ್ಲ ಆ್ಯಡ್ ಮಾಡಿದ್ರೆ ಟೋಟಲ್ 105 ಮಾರ್ಕ್ಸ್ಗೆ ನೀವು ಪೇಪರ್ ಬರೀತೀರಾ. ಸೊ ವಿತ್ ಆಪ್ಷನ್ಸ್, ಸೊ ನೀವು ಅಟೆಂಡ್ ಮಾಡೋದು ಬರೀ 70, ಬಟ್ ಟೋಟಲ್ ಪೇಪರ್ ಪೂರ್ತಿ ಮಾರ್ಕ್ಸ್ ವೇಟೇಜ್ ನೋಡಿದ್ರೆ ಟೋಟಲ್ 105 ಮಾರ್ಕ್ಸ್ಗೆ ಬರುತ್ತೆ ಪೇಪರ್. ಓಕೆ, ಸೊ ಈ ಮಾರ್ಕ್ಸ್ ವೇಟೇಜ್ ಯಾರ್ಯಾರು ಗೊತ್ತಿರಲಿಲ್ಲ ದಯವಿಟ್ಟು ಒಂದು ಕಡೆ ಬರ್ಕೊಳ್ಳಿ. ಸೊ ಮಾರ್ಕ್ಸ್ ವೇಟೇಜ್ ಗೊತ್ತಾಯಿತು ಅಂತ ಅನ್ಕೊತೀನಿ. ಸೊ ಈಗ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಏನೇನು ಮಾರ್ಕ್ಸ್ ವೇಟೇಜ್ ಇದೆ ಆಲ್ರೆಡಿ ಗೊತ್ತಾಯ್ತು. ಇವಾಗ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಇದನ್ನು ನೋಡ್ತಾ ಹೋಗೋಣ, ಆಯಿತಾ. ಸೊ ಮಾರ್ಕ್ಸ್ ವೇಟೇಜ್ ಗೊತ್ತಾಗಿದೆ ನಿಮಗೆ. 3 MCQ ಬರುತ್ತೆ, 1 3 ಮಾರ್ಕರ್ 1 5 ಮಾರ್ಕರ್, ಟೋಟಲ್ 11 ಮಾರ್ಕ್ಸ್ ಬರ್ತಿದೆ ಈ ಡೇಟಾಬೇಸ್ ಕಾನ್ಸೆಪ್ಟ್ಸಿಂದ. ಸೊ ಈಗ ನೆಕ್ಸ್ಟು ಈ ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ, ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಸ್ಟೂಡೆಂಟ್ಸ್ ಏನಕ್ಕೆ ನಾವು ಫೈಲ್ ಸಿಸ್ಟಮ್ಸ್ ಯೂಸ್ ಮಾಡಬೇಕು. ನಾವು ನಾರ್ಮಲ್ ಆಗಿ ಮ್ಯಾನ್ಯುಯಲ್ ಫೈಲ್ಸ್ ಯೂಸ್ ಮಾಡ್ತೀವಲ್ವಾ, ಅಂದರೆ ಮ್ಯಾನ್ಯುಯಲ್ ಫೈಲ್ಸ್ ಪೆನ್ ಆ್ಯಂಡ್ ಪೇಪರಲ್ಲಿ ಬರೆದು ಯೂಸ್ ಮಾಡ್ತೀವಿ. ಈ ಇಂಟ್ರೊಡಕ್ಷನಲ್ಲಿ ಏನಕ್ಕೆ ನಾವು ಆ ಫೈಲ್ಸ್ ಆ ಡೇಟಾ ಎಲ್ಲ ಕಂಪ್ಯೂಟ್ರಲ್ಲಿ ಏನಕ್ಕೆ ಸ್ಟೋರ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ಎರಡನೇ ಕಾನ್ಸೆಪ್ಟ್ ಫೈಲ್ ಸಿಸ್ಟಮ್. ಕಂಪ್ಯೂಟ್ರಲ್ಲಿ ಫೈಲ್ಸಲ್ಲಿ ಸ್ಟೋರ್ ಮಾಡಿದ್ರೆ ಏನು ಅಡ್ವಾಂಟೇಜಸ್ಸು ಮತ್ತು ಡ್ರಾಬ್ಯಾಕ್ಸ್ ಏನು ಬರುತ್ತೆ ಎರಡನೇ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಮೂರನೇ ಕಾನ್ಸೆಪ್ಟಲ್ಲಿ DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಏನಕ್ಕೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಮಾಡಬೇಕು, ಫೈಲಲ್ಲಿರೋ ಡ್ರಾಬ್ಯಾಕ್ಸ್ ಎಲ್ಲ ನಾವು DBMS ಯೂಸ್ ಮಾಡಿ ಡ್ರಾಬ್ಯಾಕ್ಸ್ನ ಹೋಗಿಸಿದ್ದೀವಿ. ಓಕೆ, ಸೊ ಈ DBMS ಅಂದರೆ ಏನು, ಇದರಲ್ಲಿ ಬರೋ ಕಾನ್ಸೆಪ್ಟ್ಸ್ ಏನು, ಇದರಲ್ಲಿ ಸ್ಕೀಮಾ ಅಂತ ಕಾನ್ಸೆಪ್ಟ್ ಬರುತ್ತೆ, ಕನ್ಸ್ಟ್ರೇಂಟ್ ಅಂತ ಕಾನ್ಸೆಪ್ಟ್ ಬರುತ್ತೆ, ಸೊ ಡೇಟಾಬೇಸ್ ಸ್ನ್ಯಾಪ್ಶಾಟ್ ಅಂತ ಬರುತ್ತೆ, ಡಿಪೆಂಡೆನ್ಸಿ ಬರುತ್ತೆ. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ಮೂರನೇ ಟಾಪಿಕಲ್ಲಿ ತಿಳ್ಕೊಳ್ಳೋಣ. ಅದಾದಮೇಲೆ ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ ನಾವು ಟೇಬಲ್ಸಲ್ಲಿ ಸ್ಟೋರ್ ಮಾಡ್ತೀವಿ ಡೇಟಾನ. ಸೊ ಟೇಬಲ್ಸಲ್ಲಿ ಸ್ಟೋರ್ ಮಾಡೋವಾಗ ಏನೇನು ಟಾಪಿಕ್ಸ್ ಬರುತ್ತೆ, ಆಟ್ರಿಬ್ಯೂಟ್ ಆಗಿರ್ಬೋದು, ಡೊಮೇನ್ ಆಗಿರ್ಬೋದು, ಟಪಲ್ ಆಗಿರ್ಬೋದು, ಈ ಡೆಫಿನೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಐದನೇ ಕಾನ್ಸೆಪ್ಟಲ್ಲಿ ಕೀಸ್ ಅಂಡ್ ರಿಲೇಷನಲ್ ಡೇಟಾಬೇಸ್. ಸೊ ಕೀಸ್ ಅಂದರೆ ಏನು ಸರ್, ಸೊ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ ರಿಲೇಟ್ ಮಾಡಬೇಕಾಗತ್ತೆ ನಾವು. ಓಕೆ, ಸೊ ನಾವು ಫೈಲ್ಸ್ ಎಲ್ಲ ಅದು ರಿಲೇಟ್ ಮಾಡೋಕ್ಕಾಗಲ್ಲ, ರಿಲೇಟ್ ಮಾಡೋದಕ್ಕೆ ನಾವು ಕೀಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಪ್ರೈಮರಿ ಕೀ ಬರ್ಬೋದು, ಕ್ಯಾಂಡಿಡೇಟ್ ಕೀ ಬರ್ಬೋದು, ಫಾರಿನ್ ಕೀ ಬರುತ್ತೆ, ಆಲ್ಟರ್ನೇಟ್ ಕೀ ಬರುತ್ತೆ. ಈ ಕೀಸ್ ಬಗ್ಗೆ ಎಲ್ಲ ಲಾಸ್ಟ್ ಕಾನ್ಸೆಪ್ಟ್ಸಲ್ಲಿ ತಿಳ್ಕೊಳ್ಳೋಣ, ಆಯಿತಾ. ಬಟ್ ಎಲ್ಲ ಕಾನ್ಸೆಪ್ಟು ಸಿಂಪಲ್ ಆಗಿದೆ ಸ್ಟೂಡೆಂಟ್ಸ್. ಇಲ್ಲಿ 5 ಮಾರ್ಕರ್ಸ್ ಏನು ಬರುತ್ತೆ, 3 ಮಾರ್ಕರ್ಸ್ ಏನು ಬರುತ್ತೆ, MCQ ಏನು ಬರುತ್ತೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಯಿತಾ. ಸೊ ಈಗ ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ಗೆ ಹೋಗ್ಬೋಣ. ಇಂಟ್ರೊಡಕ್ಷನಲ್ಲಿ ಏನು ಬರುತ್ತೆ ಸರ್, ಸೊ ಇಂಟ್ರೊಡಕ್ಷನಲ್ಲಿ ಸ್ಟೂಡೆಂಟ್ಸ್ ಜಸ್ಟ್ ಪಾಯಿಂಟ್ಸ್ ಓದ್ತಾ ಹೋಗೋಣ. ಪಾಯಿಂಟ್ಸ್ ಓದ್ತಾನೆ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ. ಸೊ ಏನಕ್ಕೆ ನಾವು ಫೈಲ್ಸ್ ಯೂಸ್ ಮಾಡಬೇಕು, ಏನಕ್ಕೆ ನಾವು ಮ್ಯಾನ್ಯುಯಲಿ ಏನಕ್ಕೆ ಸ್ಟೋರ್ ಮಾಡಬಾರ್ದು ಅಂತ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಓಕೆ, ಸೊ ಇಂಟ್ರೊಡಕ್ಷನಲ್ಲಿ ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಲೆಟ್ ಅಸ್ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಸ್ಟೋರಿಂಗ್ ಡೇಟಾ ಎಲೆಕ್ಟ್ರಾನಿಕ್ಲಿ ವಿತ್ ಅನ್ ಎಕ್ಸಾಂಪಲ್. ಸೊ ಏನಕ್ಕೆ ನಾವು ಕಂಪ್ಯೂಟ್ರಲ್ಲೇ ಸ್ಟೋರ್ ಮಾಡಬೇಕು ಡೇಟಾ, ಏನಕ್ಕೆ ಸರ್ ಫೈಲ್ಸಲ್ಲಿ ಯಾಕೆ ನಾವು ಸ್ಟೋರ್ ಮಾಡಬಾರ್ದು, ನಾರ್ಮಲ್ ಕ್ಯಾಬಿನೆಟ್ ಫೈಲ್ಸ್ ಇದೆಯಲ್ಲ ಸರ್ ಅದರಲ್ಲೇ ಸ್ಟೋರ್ ಮಾಡಿದ್ರೆ ಏನು ಪ್ರಾಬ್ಲಮ್ ಸರ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಸಪೋಸ್ ಸ್ಕೂಲ್ ಮೇಂಟೈನ್ಸ್ ಡೇಟಾ ಆಫ್ ಇಟ್ಸ್ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ದರ್ ಅಟೆಂಡೆನ್ಸ್ ರಿಜಿಸ್ಟರ್ ಆ್ಯಂಡ್ ಗಾರ್ಡಿಯನ್ ಡೀಟೇಲ್ಸ್. ಈಗ ಒಂದು ಸ್ಕೂಲ್ ಇದೆ ಅನ್ಕೊಳ್ಳೋಣ, ಸೊ ಅಲ್ಲಿ ಸ್ಟೂಡೆಂಟ್ ಡೇಟಾ ಎಲ್ಲ ಇದೆ, ಪ್ಲಸ್ ಅಟೆಂಡೆನ್ಸ್ ರಿಜಿಸ್ಟರ್ ಡೇಟಾ ಕೂಡ ಇದೆ ಅಂದ್ಕೊಳ್ಳೋಣ. ಸೊ ಒಂದು ಫೈಲ್ ಕ್ಯಾಬಿನೆಟಲ್ಲಿ ಸ್ಟೂಡೆಂಟ್ ಡೇಟಾ, ಅದಾದಮೇಲೆ ಅಟೆಂಡೆನ್ಸ್ ಡೇಟಾ, ಇನ್ನೊಂದರಲ್ಲಿ ಗಾರ್ಡಿಯನ್ ಡೇಟಾ ಇದೆ ಅಂದ್ಕೊಳ್ಳೋಣ. ಗಾರ್ಡಿಯನ್ ಡೇಟಾ ಅಂದರೆ ಏನು ಸರ್, ಸೊ ಸ್ಟೂಡೆಂಟ್ಸನ್ನು ಯಾರು ನೋಡ್ಕೊತಾರೆ, ಪೇರೆಂಟ್ಸ್ ಇರ್ಬೋದು ಅಥವಾ ಗಾರ್ಡಿಯನ್ಸ್ ಅಂತೀವಿ, ಹಾಸ್ಟೆಲ್ ನೋಡ್ಕೊತಾರಲ್ಲ, ಸೊ ಅವ್ರ ಗಾರ್ಡಿಯನ್ಸ್ ಅಂತ ಇರ್ಬೋದು. ಸೊ ಯಾರೇ ಗಾರ್ಡಿಯನ್ ಇದ್ರು ಆ ಗಾರ್ಡಿಯನ್ ಡೀಟೇಲ್ಸ್ ಕೂಡ ಸ್ಕೂಲ್ ಸ್ಟೋರ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ, ಆಯಿತಾ. ಈಗ ಎರಡನೇ ಪಾಯಿಂಟ್ ಹೋಗೋಣ. The class teacher marks daily attendance of the students in the attendance register. So ಸ್ಕೂಲಲ್ಲಿ ಏನು ಮಾಡ್ತಾರೆ ಕ್ಲಾಸ್ ಟೀಚರು, ಸೊ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಐದರ್ ಪ್ರೆಸೆಂಟ್ ಅಥವಾ ಆಬ್ಸೆಂಟ್ ಒಂದು ಕ್ಯಾಬಿನೆಟ್ ಫೈಲಲ್ಲಿ ಸ್ಟೋರ್ ಮಾಡ್ಕೊತಾರೆ, ಕರೆಕ್ಟಾ. ದ ಟೀಚರ್ ರೆಕಾರ್ಡ್ಸ್ P ಫಾರ್ ಪ್ರೆಸೆಂಟ್ ಆ್ಯಂಡ್ A ಫಾರ್ ಆಬ್ಸೆಂಟ್ ಅಗೇನ್ಸ್ಟ್ ಈಚ್ ಸ್ಟೂಡೆಂಟ್ಸ್ ರೋಲ್ ನಂಬರ್ ಆನ್ ಈಚ್ ವರ್ಕಿಂಗ್ ಡೇ. ಸೊ ಎವ್ರಿ ಡೇ ಅದನ್ನು ಮಾಡ್ತಾರಲ್ವಾ, ಪ್ರೆಸೆಂಟ್ ಆಗಿದ್ರೆ P ಅಂತ ಹಾಕ್ತಾರೆ, ಆಬ್ಸೆಂಟ್ ಆಗಿದ್ರೆ A ಅಂತ ಹಾಕ್ತಾರೆ, ಅವ್ರ ರೋಲ್ ನಂಬರ್ ನೋಡಿ ಹಾಕ್ತಾ ಬರ್ತಾರೆ, ಕರೆಕ್ಟಾ. ಸೊ ಈಗ ನೆಕ್ಸ್ಟ್ ಹೋದಾದರೆ ಇಫ್ ದ ಕ್ಲಾಸ್ ಸ್ಟ್ರೆಂತ್ ಇಸ್ 50 ಆ್ಯಂಡ್ ದ ಟೋಟಲ್ ವರ್ಕಿಂಗ್ ಡೇಸ್ ಇನ್ ಅ ಮಂತ್ 26. ಈಗ 50 ಸ್ಟೂಡೆಂಟ್ ಇದ್ದಾರೆ ಅನ್ಕೊಳ್ಳೋಣ, 26 ದಿನ ಇದೆ ತಿಂಗಳಲ್ಲಿ ವರ್ಕಿಂಗ್ ಡೇಸ್ ಅನ್ಕೊಳ್ಳೋಣ. ಸೊ ಈಗ ಏನು ಮಾಡಬೇಕಾಗತ್ತೆ, ಆ ಟೀಚರ್ ಡೈಲಿ 50 × 26 ಟೈಮ್ಸ್ ಆ ಅಟೆಂಡೆನ್ಸ್ ಪ್ರೆಸೆಂಟ್ ಅಥವಾ ಆಬ್ಸೆಂಟ್ ಬರೀತಾ ಹೋಗಬೇಕಾಗತ್ತೆ, ಕರೆಕ್ಟಾ. ಸೊ ಏನು ಪ್ರಾಬ್ಲಮ್ ಸರ್ ಬರೆದ್ರೆ, ಸೊ ಏನು ಪ್ರಾಬ್ಲಮ್ ಅಂತ ಇಲ್ಲಿ ನೋಡೋಣ.
So the teacher needs to record 15 to 26 records manually in the register every month. ಸೊ ಎವ್ರಿ ಮಂತ್ ಅದನ್ನು ಮಾಡಬೇಕಾಗತ್ತೆ. ಸೊ ಒನ್ ಡೇ ಏನಾದರೂ ಮಿಸ್ ಆದರೂ ಸೊ ಅಟೆಂಡೆನ್ಸ್ ಹೊಟ್ಟೋಗುತ್ತಲ್ವಾ, ಸ್ಟೂಡೆಂಟ್ ಡೇಟಾ ನಮಗೆ ಮಿಸ್ ಆಗುತ್ತೆ. ಸೊ ಇದರಲ್ಲಿ ಡ್ರಾಬ್ಯಾಕ್ಸ್ ಏನು, ಅಂತ ನೋಡ್ಬೋಣ. ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಮ್ಯಾನ್ಯುಯಲ್ ರೆಕಾರ್ಡ್ಸ್ ಆರ್, ಸೊ ನೀವು ಆ ಕ್ಯಾಬಿನೆಟ್ ಫೈಲ್ಸಲ್ಲಿ ಅಲ್ಲ ಬುಕ್ಕಲ್ಲಿ ಅಥವಾ ಕ್ಯಾಬಿನೆಟ್ ಫೈಲ್ಸಲ್ಲಿ ನೀವು ರೆಕಾರ್ಡ್ ಸ್ಟೋರ್ ಮಾಡಿದ್ರೆ ಏನು ಡ್ರಾಬ್ಯಾಕ್ಸ್ ಬರುತ್ತೆ ಸರ್? ಸೊ ಈಗ ಸ್ಟೂಡೆಂಟ್ಸ್ ಪ್ರಮೋಟ್ ಆಗ್ತಾರೆ ಅನ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸ್ಗೆ. ಈಗ 5th ಸ್ಟ್ಯಾಂಡರ್ಡಲ್ಲಿದ್ದ, ನೆಕ್ಸ್ಟ್ ಸ್ಟೂಡೆಂಟ್ 6th ಸ್ಟ್ಯಾಂಡರ್ಡ್ಗೆ ಹೋದ. ಸೊ ಅದೇ ಡೇಟಾ ಮತ್ತೆ ಬರೀಬೇಕಲ್ವಾ, ಶೀಟಲ್ಲಿ ಮತ್ತೆ ಎಲ್ಲ ಬರೀಬೇಕಾಗುತ್ತೆ. ಸೊ ಯಾರ್ಯಾರು ಪಾಸ್ ಆದರೂ ಅವ್ರು ಅಷ್ಟು ಡೇಟಾನು ಮತ್ತೆ ಮೇಂಟೈನ್ ಮಾಡಬೇಕಾಗುತ್ತೆ. ಸಪೋಸ್ ಆ ಒರಿಜಿನಲ್ ಬುಕ್ ಕಳೆದೋದ್ರೆ ಸೊ ಆವಾಗ ಸೊ ಏನಾಗುತ್ತೆ ಅವಾಗ? ಸೊ ಅವ್ರ ಡೇಟಾ ಲಾಸ್ ಆಗಲ್ವಾ? ಸೊ ಡೇಟಾ ಲಾಸ್ ಆಗುತ್ತೆ. ಸೊ ಇನ್ನೇನೇನು ಪ್ರಾಬ್ಲಮ್ಸ್ ಬರುತ್ತೆ ಸರ್? ಎವ್ರಿ ಮಂತ್ ನೀವು ಅದೇ ಡೇಟಾನ ಮತ್ತೆ ಇನ್ನೊಂದು ಪೇಜಲ್ಲಿ ಅಥವಾ ಇನ್ನೊಂದು ಫೈಲಲ್ಲಿ ಬರ್ಕೊಬೇಕಾಗತ್ತೆ. ಸೊ ಅವಾಗ ಮಿಸ್ಟೇಕ್ಸ್ ಆಗೋ ಪಾಸಿಬಿಲಿಟೀಸ್ ಇದೆ ಅಲ್ವಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು ಅಥವಾ ನೀವು ಒಂದು ಸ್ಟೂಡೆಂಟ್ ಡೇಟಾನೇ ಮಿಸ್ ಮಾಡಿರ್ಬೋದು. ಸೊ ಆ ಥರ ಡ್ರಾಬ್ಯಾಕ್ಸ್ ತುಂಬ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಆಮೇಲೆ ಇದೇ ಫೈಲ್ಸ್ನ ಇವಾಗ ಅಥವಾ ಕ್ಯಾಬಿನೆಟ್ ಫೈಲ್ಸ್ನ ನಿಮ್ಮ ಆಫೀಸ್ ಸ್ಟಾಫ್ನು ಮೇಂಟೈನ್ ಮಾಡ್ತಾರಲ್ವ, ಸ್ಟೂಡೆಂಟ್ ಡೇಟಾ ಇರುತ್ತೆ ಅವ್ರ ಹತ್ರನೂ ಅಟೆಂಡೆನ್ಸ್ ರೆಕಾರ್ಡ್ಸ್ ಇರುತ್ತೆ. ನೀವು ಸಪೋಸ್ ನಿಮ್ಮ ಸ್ಟೂಡೆಂಟ್ ನೇಮಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂತು, ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೇಂಜ್ ಮಾಡಬೇಕಾದ್ರೆ ಇನ್ನೊಂದು ಕಡೆನೂ ಹೋಗಿ ಚೇಂಜ್ ಮಾಡಬೇಕು. ಸೊ ಇದೆಲ್ಲ ಮಾಡಿಫಿಕೇಶನ್ ಮಾಡೋದು ಕಷ್ಟ ಅಲ್ವಾ. ಸೊ ಇದೆಲ್ಲ ಡ್ರಾಬ್ಯಾಕ್ಸ್ ಅಂತ ಹೇಳ್ಬೋದು ಕ್ಯಾಬಿನೆಟ್ ಫೈಲ್ಸ್ದು. ಸೊ ಅದನ್ನು ಡ್ರಾಬ್ಯಾಕ್ಸ್ ಏನು ಅಂತ ನೋಡ್ತಾ ಬರೋಣ. ಸೊ ಏನೇನು ಲಿಮಿಟೇಷನ್ಸ್ ಬರುತ್ತೆ ಸರ್ ಫೈಲ್ಸಲ್ಲಿ ಸ್ಟೋರ್ ಮಾಡಿದ್ರೆ? ಸೊ ಫಸ್ಟ್ ಲಿಮಿಟೇಷನ್ ಸ್ಟೂಡೆಂಟ್ಸ್, ರೀರೈಟಿಂಗ್ ಸ್ಟೂಡೆಂಟ್ ಡೀಟೇಲ್ಸ್ across when student gets promoted introduces chances of error. ಸೊ ಸ್ಟೂಡೆಂಟ್ ಪ್ರಮೋಟ್ ಆದಾಗ ಮತ್ತೆ ರೀರೈಟ್ ಮಾಡಬೇಕಲ್ಲ, ಯಾರ್ಯಾರು ಸ್ಟೂಡೆಂಟ್ಸ್ ಪಾಸ್ ಆಗಿರೋ ಮತ್ತೆ ಅವ್ರ ಡೇಟಾ ಎಲ್ಲ ಬರೀಬೇಕಾಗತ್ತೆ. ಸೊ ಅದು ಎರರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀವಿ ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ರೈಟಿಂಗ್ ಸ್ಟೂಡೆಂಟ್ ಡೀಟೇಲ್ಸ್ ಆನ್ ಈಚ್ ಮಂತ್ಸ್ ಅಟೆಂಡೆನ್ಸ್ ಪೇಜ್ ವೇರ್ ಇನ್ಕನ್ಸಿಸ್ಟೆನ್ಸಿ ಮೇ ಹ್ಯಾಪನ್ ಡ್ಯೂ ಟು ಇನ್ಕರೆಕ್ಟ್ಲಿ ರಿಟರ್ನ್ ನೇಮ್ಸ್, ಸ್ಕಿಪ್ಡ್ ಸ್ಟೂಡೆಂಟ್ ರೆಕಾರ್ಡ್ಸ್. ಸೊ ಇಲ್ಲಿ ಈಚ್ ಮಂತ್ ನೀವು ಅದೇ ಸ್ಟೂಡೆಂಟ್ ಡೀಟೇಲ್ಸ್ ಬರಿತಾ ಹೋಗ್ಬೇಕಾಗತ್ತೆ. ಸೊ ಜಾನ್ವರಿ ಮಂತು, ಫೆಬ್ರವರಿ, ಮಾರ್ಚ್ ಎಲ್ಲ ಸ್ಟೂಡೆಂಟ್ಸ್ ಡೇಟಾ ಮತ್ತೆ ಬರಿತಾ ಹೋಗ್ಬೇಕಾಗತ್ತೆ. ಅವಾಗ ಇನ್ಕನ್ಸಿಸ್ಟೆನ್ಸಿ ಆಗೋ ಪಾಸಿಬಿಲಿಟೀಸ್ ಇದೆ. ಹೆಂಗೆ ಸರ್? ಸೊ ಸ್ಟೂಡೆಂಟ್ ಡೇಟಾನೇ ನೀವು ಸ್ಕಿಪ್ ಮಾಡಿರ್ಬೋದು ಅಥವಾ ಸ್ಟೂಡೆಂಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪು ಬರ್ದಿರ್ಬೋದು, ಕರೆಕ್ಟಾ? ಸೊ ನೀವು ರಿಪೀಟ್ ಮಾಡಿದ್ರೆ ಡೇಟಾನ ರಿಡಂಡೆನ್ಸಿ ಅಂತ ಕೂಡ ಕರಿತೀವಿ. ಒಂದೇ ಡೇಟಾ ಮಲ್ಟಿಪಲ್ ಪ್ಲೇಸಸಲ್ಲಿ ರಿಪೀಟ್ ಮಾಡಿದ್ರೆ ಸೊ ರಿಡಂಡೆನ್ಸಿ ಅಂತೀವಿ. ಅವಾಗ ಇನ್ಕನ್ಸಿಸ್ಟೆನ್ಸಿ ಆಗೋ ಚಾನ್ಸಸ್ ಇದೆ. ಸೊ ಅದು ಡ್ರಾಬ್ಯಾಕ್ಸಲ್ಲಿ ನೋಡೋಣ ಆಫ್ ದ ಫೈಲ್ ಸಿಸ್ಟಮ್, ಏನಕ್ಕೆ ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ. ಸೊ ಅಲ್ಲಿ ಎಕ್ಸಾಂಪಲ್ಸ್ ಇದೆ, ಆ ಎಕ್ಸಾಂಪಲ್ ನೋಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಎರಡನೇ ಪಾಯಿಂಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಎವ್ರಿ ಮಂತ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ, ಅದು ಒಂದು ಡ್ರಾಬ್ಯಾಕ್. ಅಂದರೆ ಕ್ಯಾಬಿನೆಟ್ ಫೈಲ್ಸಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಸ್ಟೂಡೆಂಟ್ ಪ್ರಮೋಟ್ ಆದಾಗ ಮತ್ತೆ ನೀವು ಎಲ್ಲ ಬರೀಬೇಕಾಗತ್ತೆ. ಆಮೇಲೆ ಎವ್ರಿ ಮಂತ್ ಅದೇ ಡೇಟಾ ಮತ್ತೆ ಬರೀಬೇಕಾಗತ್ತೆ. ಮೂರನೇ ಡ್ರಾಬ್ಯಾಕ್ ಏನು ಸರ್? ಸೊ ಸ್ಟೂಡೆಂಟ್ಸ್ ರಿಸ್ಕ್ ಆಫ್ ಫಿಸಿಕಲ್ ಡ್ಯಾಮೇಜ್ ಆರ್ ಲಾಸ್. ಸೊ ಆ ಒರಿಜಿನಲ್ ಡೇಟಾ, ಆ ಒರಿಜಿನಲ್ ಫೈಲ್ ಏನಾದ್ರು ಕಲ್ದೋದ್ರೆ ನಮ್ಗೆ ಯಾವ ಡೇಟಾನೂ ಸಿಗಲ್ಲ ಅಲ್ವಾ. ಸೊ ಆ ರಿಜಿಸ್ಟರ್ ಬುಕ್ಕೇ ಕಲ್ದೋದ್ರೆ ನಮ್ಗೆ ಏನೋ ಡೇಟಾ ಇರಲ್ಲ, ಹೌದಾ? ಸೊ ಇದು ಮೂರನೇ ಡ್ರಾಬ್ಯಾಕ್. ನಾಲ್ಕನೇ ನೋಡ್ಬೋಣ, ಎರರ್ ಇನ್ ಕ್ಯಾಲ್ಕುಲೇಷನ್ ಮೇ ಹ್ಯಾಪನ್ ಟ್ರೈನ್ ಟು ಕ್ಯಾಲ್ಕುಲೇಟ್ ಅಟೆಂಡೆನ್ಸ್ ಮ್ಯಾನ್ಯುಲಿ. ಸೊ ಮ್ಯಾನ್ಯುಲಿ ನೀವು ಬರೆದಿದ್ರೆ ಪೇಜಲ್ಲಿ ಸೊ ಅಟೆಂಡೆನ್ಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಆ್ಯಂಡ್ ಮಿಸ್ಟೇಕ್ಸ್ ಕೂಡ ಆಗ್ಬೋದು, ಕರೆಕ್ಟಾ? ಸೊ ಎಷ್ಟು ದಿನ ಬಂದಿದ್ದಾನೆ, ಸಪೋಸ್ 30 ದಿನ ತಿಂಗಳಿಗೆ, ಸಪೋಸ್ 26 ವರ್ಕಿಂಗ್ ಡೇ ಇದೆ. ಸೊ ನೀವು ಅದೆಲ್ಲ ಆ್ಯಡ್ ಮಾಡೋವಾಗ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇದೆ, ಹೌದಾ? ಆಗುತ್ತೆ ಅಂತಲ್ಲ, ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ, ಏನು ಡ್ರಾಬ್ಯಾಕು. The office staff also manually maintains the student details such as roll number, name and date of birth with respective guardian details. ಸೊ ಈಗ ಟೀಚರ್ ಹತ್ರ ಇರೋ ರೆಕಾರ್ಡ್ಸ್ ಇದೆ ಅನ್ಕೊಳ್ಳೋಣ, ಸ್ಟೂಡೆಂಟ್ ನೇಮು, ರೋಲ್ ನಂಬರು, ಡೇಟ್ ಆಫ್ ಬರ್ತ್. ಒಂದು ಕಡೆ ಚೇಂಜ್ ಮಾಡಬೇಕಾದ್ರೆ ಆಫೀಸ್ ಸ್ಟಾಫಲ್ಲಿ ಇರೋ ಡೇಟಾನು ಅಲ್ಲೂ ಹೋಗಿ ನೀವು ರೋಲ್ ನಂಬರ್ ಎಲ್ಲ ಚೇಂಜ್ ಮಾಡಬೇಕಾಗತ್ತಲ್ವಾ. ಸೊ ಇದು ಮಾಡಿಫಿಕೇಶನ್ ಕಷ್ಟ ಅಂತ ಹೇಳ್ತೀವಿ. ಗಾರ್ಡಿಯನ್ ನೇಮ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಅಡ್ರೆಸ್, ದಸ್ ಮಾಡಿಫಿಕೇಶನ್ ಆಫ್ ಡೇಟಾ ಬಿಕಮ್ಸ್ ಚಾಲೆಂಜಿಂಗ್. ಸೊ ಮಲ್ಟಿಪಲ್ ಪೀಪಲ್ ಹತ್ರ ಡೇಟಾ ಇರುವಾಗ ಎಲ್ಲ ಕಡೆ ನೀವು ಹೋಗಿ ಚೇಂಜ್ ಮಾಡಬೇಕಾಗತ್ತೆ. ಒಂದೇ ಕಡೆ ಚೇಂಜ್ ಮಾಡಿದ್ರೆ ನಡೆಯಲ್ಲ, ಕರೆಕ್ಟಾ? ಇವಾಗ ಟೀಚರ್ಸ್ ಹತ್ರ ಸ್ಟೂಡೆಂಟ್ ಡೀಟೇಲ್ಸ್ ಇರುತ್ತೆ ಅಥವಾ ಲೆಟ್ಸ್ ಸೇ ಸ್ಟೂಡೆಂಟ್ ರೋಲ್ ನಂಬರು, ಆಮೇಲೆ ಅಟೆಂಡೆನ್ಸ್ ಡೀಟೇಲ್ಸ್ ಇರುತ್ತೆ. ಸೊ ಒಂದು ಕಡೆ ಚೇಂಜ್ ಮಾಡಿದ್ರೆ ಇನ್ನೊಂದು ಕಡೆ ಆಫೀಸ್ ಸ್ಟಾಫ್ ಹತ್ರನೂ ಹೋಗಿ ಅವ್ರ ಹತ್ರನೂ ಚೇಂಜ್ ಮಾಡಿಸ್ಬೇಕಾಗತ್ತೆ ಡೇಟಾ. ಸೊ ಇದೆಲ್ಲ ಡ್ರಾಬ್ಯಾಕ್ಸ್ ಅಂತ ಹೇಳ್ತೀವಿ ಆಫ್ ದ ಮ್ಯಾನ್ಯುಯಲ್ ಸಿಸ್ಟಮ್. ಮ್ಯಾನ್ಯುಯಲ್ ಸಿಸ್ಟಮ್ ಅಂದರೆ ಏನು ಸರ್? ಸೊ ಬುಕ್ಕಲ್ಲಿ ಮೇಂಟೈನ್ ಮಾಡ್ತೀವಲ್ಲ, ಸೊ ಅದ್ರ ಡ್ರಾಬ್ಯಾಕ್ಸು. ಏನೇನು ಡ್ರಾಬ್ಯಾಕ್ಸು? ಸೊ ರೀರೈಟಿಂಗ್ ಮತ್ತೆ ಸ್ಟೂಡೆಂಟ್ ಪ್ರಮೋಟ್ ಆದರೆ ಮತ್ತೆ ನೀವು ಇನ್ನೊಂದು ಹೊಸ ಬುಕ್ಕಲ್ಲಿ ಎಲ್ಲ ಬರಿಬೇಕಾಗತ್ತೆ. ಆಮೇಲೆ ಎವ್ರಿ ಮಂತ್ ನೀವು ಡೀಟೇಲ್ಸ್ ಮತ್ತೆ ಬರಿಬೇಕಾಗತ್ತೆ, ಅವಾಗ ಇನ್ಕನ್ಸಿಸ್ಟೆನ್ಸಿ ಆಗೋ ಚಾನ್ಸಸ್ ಇದೆ. ಸೊ ಎರರ್ಸ್ ಇನ್ ಕ್ಯಾಲ್ಕುಲೇಷನ್, ನೀವು ಅಟೆಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋವಾಗ ಎರರ್ಸ್ ಬರ್ಬೋದು, ನೀವು ಮ್ಯಾನ್ಯುಲಿ ಕ್ಯಾಲ್ಕುಲೇಟ್ ಮಾಡೋವಾಗ ಎರರ್ಸ್ ಬರ್ಬೋದು. ಸೊ ಮೂರನೇದು, ಆ ಒರಿಜಿನಲ್ ಡೇಟಾನೇ ಲಾಸ್ ಆಗ್ಬೋದು, ಒರಿಜಿನಲ್ ಬುಕ್ಕೇ ಲಾಸ್ ಆಗ್ಬೋದು, ಲಾಸ್ ಆದರೆ ಡೇಟಾ ಲಾಸ್ ಆಗುತ್ತೆ. ಐದನೇದು, ಒಂದು ಕಡೆ ನೀವೇನಾದ್ರು ಚೇಂಜ್ ಮಾಡಿದ್ರೆ ಅಗೇನ್ ಆಫೀಸ್ ಸ್ಟಾಫ್ ಹತ್ರನೂ ಅದೇ ಡೇಟಾ ಇರುತ್ತೆ, ಅಲ್ಲೂ ಹೋಗಿ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಇದೆಲ್ಲ ಕೆಲವೊಂದು ಡ್ರಾಬ್ಯಾಕ್ಸ್ ಅಂತ ಹೇಳ್ತೀವಿ ಆಫ್ ದ ಮ್ಯಾನ್ಯುಯಲ್ ರೆಕಾರ್ಡ್ಸ್. ಮ್ಯಾನ್ಯುಲ್ ಆಗಿ ನಾವು ಮೇಂಟೈನ್ ಮಾಡ್ತೀವಲ್ಲ ಬುಕ್ಕಲ್ಲಿ ಅಥವಾ ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತೀವಲ್ಲ, ಅದರದ್ದು ಡ್ರಾಬ್ಯಾಕ್ ಇದು ಅಂತ ಹೇಳ್ಬೋದು. ಓಕೆ, ಸೊ ಈಗ ಇದಕ್ಕೇನು ಸೊಲ್ಯೂಷನ್ ಇಲ್ವಾ ಸರ್? ಸೊಲ್ಯೂಷನ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಇದು ಡಯಾಗ್ರಾಮ್ ನೋಡಿ,
ಮುಂಚೆ ಎಲ್ಲ ಟೀಚರ್ಸ್ ಬುಕ್ಸಲ್ಲಿ ರೆಕಾರ್ಡ್ಸಲ್ಲಿ ಮೇಂಟೈನ್ ಮಾಡ್ತಿದ್ರು ಎಲ್ಲ ಡೇಟಾ ಅಲ್ವಾ. ಸೊ ಈಗಲೂ ಮೇಂಟೈನ್ ಮಾಡ್ತಾರೆ. ಈಗಲೂ ಕೆಲವೊಂದು ಸ್ಕೂಲ್ಸಲ್ಲಿ ಕೆಲವೊಂದು ಕಾಲೇಜಸಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ. ಬಟ್ ಈ ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡೋದಕ್ಕಿಂತ ನಾವು ಕಂಪ್ಯೂಟ್ರಲ್ಲೇ ಸ್ಟೋರ್ ಮಾಡ್ಬೋದು. ಅಟೆಂಡೆನ್ಸ್ನ ಎಕ್ಸೆಲ್ ಶೀಟಿಂದ ಸ್ಟೋರ್ ಮಾಡ್ಬೋದು. ಅದು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಓಕೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಸರ್? ಸೊ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಸ್ಟೂಡೆಂಟ್ ಏನಕ್ಕೆ ನಾವು ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡಬೇಕು ಅಂತ ಇದೆ. It is desirable to store the attendance record and student details on separate data files on a computerized system so teachers can. ಸೊ ನಾವು ಯಾವಾಗಲೂ ಈ ಅಟೆಂಡೆನ್ಸ್ ಡೀಟೇಲ್ಸ್ ಆಗಲಿ ಸ್ಟೂಡೆಂಟ್ ಡೀಟೇಲ್ಸ್ ಆಗಲಿ ಕಂಪ್ಯೂಟ್ರಲ್ಲೇ ಸ್ಟೋರ್ ಮಾಡಬೇಕು. ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡಿದ್ರೆ ಟೀಚರ್ಸ್ ಏನು ಮಾಡ್ಬೋದು? ಸೊ ಏನು ಮಾಡ್ಬೋದು ಅಂದರೆ ಆ ಡ್ರಾಬ್ಯಾಕ್ ನೋಡಿದ್ವಲ್ಲ ಸ್ಟೂಡೆಂಟ್ಸ್, ಆ ಡ್ರಾಬ್ಯಾಕ್ಸ್ಗೆ ನಮಗೆ ಸೊಲ್ಯೂಷನ್ ಸಿಗ್ತಾ ಬರುತ್ತೆ. ಸೊ ಇವಾಗ ನಾವು ರೀರೈಟ್ ಮಾಡಲ್ಲ. ಮತ್ತೆ ಸ್ಟೂಡೆಂಟ್ ಪ್ರಮೋಟ್ ಆದರೆ ಒಂದು ಫೈಲ್, ಓಲ್ಡ್ ಫೈಲ್ ಇರೋದು ನ್ಯೂ ಫೈಲ್ಗೆ ಕಾಪಿ ಪೇಸ್ಟ್ ಮಾಡ್ತೀವಿ ಅಷ್ಟೇ. ಸೊ ಅಲ್ಲಿ ಎರರ್ಸ್ ಆಗೋದಿಲ್ಲ ಅಲ್ವಾ. ಸೊ ಎರರ್ಸ್ ಆಗೋದಿಲ್ಲ. ಆಮೇಲೆ ಯಾವ್ದಾದ್ರು ಸ್ಟೂಡೆಂಟ್ ಸರ್ಚ್ ಮಾಡಬೇಕಾದ್ರೆ ನೀವು ಸರ್ಚ್ ಬಾರಲ್ಲಿ ಹೋಗಿ ಅವ್ನ ನೇಮ್ ಹೊಡೆದ್ರೆ ನೀವು ಸರ್ಚ್ ಮಾಡ್ಬೋದು ಅವ್ನ ಡೀಟೇಲ್ಸು, ಕರೆಕ್ಟಾ? ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡಿದ್ರೆ. ಸೊ ಈ ಥರ ಅಡ್ವಾಂಟೇಜಸ್ ಇದೆ. ಇವಾಗ ಹೊಸ ಸ್ಟೂಡೆಂಟ್ ಯಾರೋ ಸ್ಕೂಲಿಗೆ ಸೇರಿದ, ಅವ್ನ ರೆಕಾರ್ಡ್ ಇಮಿಡಿಯೇಟಾಗಿ ಆ್ಯಡ್ ಮಾಡ್ಬಿಡ್ಬೋದು. ನೀವು ಒಂದು ರೋವಲ್ಲಿ ಆ್ಯಡ್ ಮಾಡ್ಬೋದು ಅವ್ನ ರೆಕಾರ್ಡು. ಯಾರೋ ಸ್ಟೂಡೆಂಟ್ ಸ್ಕೂಲ್ ಬಿಟ್ಟ, ಅವ್ನ ರೆಕಾರ್ಡ್ ಡಿಲೀಟ್ ಮಾಡ್ಬೋದು ಸಿಸ್ಟಮಲ್ಲಿದ್ದರೆ. ಸೊ ಮತ್ತೆ ಯಾರ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ಅವ್ರದ್ದು ರೆಕಾರ್ಡ್ ಅಲ್ಲಿ ಸರ್ಚ್ ಮಾಡಿ ಅವ್ರ ನೇಮ್ ಚೇಂಜ್ ಮಾಡಿದ್ರೆ ಮುಗೀತು. ಸೊ ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡಿದ್ರೆ ನಮಗಿನ್ನ ಅಡ್ವಾಂಟೇಜಸ್ ಇದೆ ಕಂಪೇರ್ಡ್ ಟು ದ ಮ್ಯಾನ್ಯುಯಲ್ ಫೈಲ್ಸ್. ಅದೇನು ಅಂತ ನೋಡ್ಬೋಣ. ಸೊ ಟೀಚರ್ಸ್ ಕ್ಯಾನ್ easily copy the student details to new attendance file when students are promoted. ಸೊ ಒಂದು ಓಲ್ಡ್ ಫೈಲಿಂದ ನ್ಯೂ ಫೈಲ್ಗೆ ಅದೇ ನೇಮ್ಸ್ ಯಾರೇ ಪ್ರಮೋಟ್ ಆಗಿದ್ರೆ ಕಾಪಿ ಪೇಸ್ಟ್ ಮಾಡಿದ್ರೆ ಅವ್ರ ಡೇಟಾ ನಮಗೆ ಸಿಗುತ್ತೆ. ಸೊ ಎರಡನೇ ಪಾಯಿಂಟ್, ಫೈಂಡ್ ಎನಿ ಡೇಟಾ ಅಬೌಟ್ ದ ಸ್ಟೂಡೆಂಟ್ ಆರ್ ಗಾರ್ಡಿಯನ್. ಸೊ ಜಸ್ಟ್ ಸರ್ಚ್ ಬಾರ್ ಇರುತ್ತೆ, ಅವ್ರ ನೇಮ್ ಹೊಡೆದ್ರೆ ನಮ್ಗೆ ಅವ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಕರೆಕ್ಟಾ? ಸಿಸ್ಟಮಲ್ಲಿ ಸ್ಟೋರ್ ಮಾಡಿದ್ರೆ. ಸೊ ಇದು ಎರಡನೇ ಸೊಲ್ಯೂಷನ್ ಅಂತ ಹೇಳ್ತೀವಿ. ಮೂರನೇ ಸೊಲ್ಯೂಷನ್ ಏನು? ಆ್ಯಡ್ ಮೋರ್ ಡೀಟೇಲ್ಸ್ ಟು ಎಕ್ಸಿಸ್ಟಿಂಗ್ ಡೇಟಾ ವೆನ್ ಎವರ್ ನ್ಯೂ ಸ್ಟೂಡೆಂಟ್ ಜಾಯಿನ್ಸ್ ದ ಸ್ಕೂಲ್. ಸೊ ಯಾರಾದರೂ ನ್ಯೂ ಸ್ಟೂಡೆಂಟ್ ಜಾಯ್ನ್ ಆದರೆ ಒಂದು ರೋಲ್ ಅವ್ನು ಡೇಟಾ ಎಂಟರ್ ಮಾಡಿದ್ರೆ ಎಕ್ಸೆಲ್ ಶೀಟಲ್ಲಿ ಸಾಕು, ನಮ್ಗೆ ಗೊತ್ತಾಗುತ್ತೆ ನ್ಯೂ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾನಂತೆ, ಕರೆಕ್ಟಾ? ಸೊ ನಾವು ಎಲ್ಲ ಕಡೆ ಹೋಗಿ ಮ್ಯಾನ್ಯುಯಲ್ ಆಗಿ ಬರೆಯೋದು ಬೇಕಾಗಿಲ್ಲ. ಸೊ ಸಿಸ್ಟಮಲ್ಲೇ ನಾವು ಎಂಟ್ರಿ ಮಾಡಿದ್ರೆ ಮುಗೀತು, ಕರೆಕ್ಟಾ? ನಾಲ್ಕನೇ ಪಾಯಿಂಟ್, ಮಾಡಿಫೈ ಸ್ಟೋರ್ ಡೇಟಾ ಲೈಕ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ ಆರ್ ಗಾರ್ಡಿಯನ್ ವೆನ್ ಎವರ್ ರಿಕ್ವೈರ್ಡ್. ಸೊ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂತು, ಯಾರ್ದಾದ್ರು ಗಾರ್ಡಿಯನ್ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು, ಜಸ್ಟ್ ಆ ಕಾಲಮ್ಗೆ ಹೋಗಿ ಜಸ್ಟ್ ಆ ಸೆಲ್ಲಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ, ಕರೆಕ್ಟಾ? ಎಕ್ಸೆಲಲ್ಲಿ. ಸೊ ಇದು ಕೂಡ ಒಂದು ಅಡ್ವಾಂಟೇಜ್ ಅಂತ ಹೇಳ್ತೀವಿ ಆಫ್ ಸ್ಟೋರಿಂಗ್ ದ ಡೇಟಾ ಆನ್ ಕಂಪ್ಯೂಟರ್ ಅಥವಾ ಎಕ್ಸೆಲ್ ಪೇಜ್ ಅಂತೀವಲ್ಲ. ಎಕ್ಸೆಲ್ ಪೇಜ್ ಅಂದರೆ ಏನು? ಸೊ ರೋಸ್ ಆ್ಯಂಡ್ ಕಾಲಮ್ಸ್ ಮುಖಾಂತರ ಡೇಟಾ ಸ್ಟೋರ್ ಮಾಡೋದು, ಕರೆಕ್ಟ್? ಸೊ ಐದನೇ ಪಾಯಿಂಟ್, ರಿಮೂವ್ ಆರ್ ಡಿಲೀಟ್ ಡೇಟಾ ವೆನ್ ಎವರ್ ಅ ಸ್ಟೂಡೆಂಟ್ ಲೀವ್ಸ್ ದ ಸ್ಕೂಲ್. ಸೊ ಇದು ಕೂಡ ತುಂಬ ಸುಲಭ. ಯಾರೋ ಸ್ಟೂಡೆಂಟ್ ಸ್ಕೂಲ್ ಬಿಟ್ಟರೆ ನಾವು ಜಸ್ಟ್ ಅವ್ರ ರೋ ಅಲ್ಲಿ ಡೇಟಾ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡಿದ್ರೆ ಸಾಕು, ಎಂಟೈರ್ ಡೇಟಾ ಅವ್ರದ್ದು ಡಿಲೀಟ್ ಆಗೋಗುತ್ತೆ. ಸೊ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸೆಲ್ ಫೈಲ್ ಅಥವಾ ಕಂಪ್ಯೂಟ್ರಲ್ಲಿ ಡೇಟಾ ಮೇಂಟೈನ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ನಮಗೆ ನಾರ್ಮಲ್ ಮ್ಯಾನ್ಯುಯಲ್ ಫೈಲ್ ಸಿಸ್ಟಮಲ್ಲಿ ತುಂಬ ಡ್ರಾಬ್ಯಾಕ್ಸ್ ಬಂತು ಅಲ್ವಾ. ಸೊ ರಿಪಿಟೇಷನ್ ಆಗ್ಬೋದು, ಇನ್ಕನ್ಸಿಸ್ಟೆನ್ಸಿ ಆಗ್ಬೋದು, ಫೈಲೇ ಲಾಸ್ ಆಗ್ಬೋದು. ಸೊ ಮಲ್ಟಿಪಲ್ ಪ್ಲೇಸಸಲ್ಲಿ ಚೇಂಜ್ ಮಾಡಬೇಕಾಗುತ್ತೆ, ಡೇಟಾ ಚೇಂಜ್ ಮಾಡಬೇಕಾದ್ರೆ ಅದೆಲ್ಲ ಡ್ರಾಬ್ಯಾಕ್ಸ್ ಇಲ್ಲಿ ನಾವು ಹೋಗಿಸಿದ್ದೀವಿ, ಕರೆಕ್ಟಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಸ್ಟೂಡೆಂಟ್ಸ್. ಏನಕ್ಕೆ ನಾವು ಫೈಲ್ ಸಿಸ್ಟಮ್ ಯೂಸ್ ಮಾಡಬೇಕು, ಏನಕ್ಕೆ ಮ್ಯಾನ್ಯುಯಲ್ ಆಗಿ ನಾವು ಸ್ಟೋರ್ ಮಾಡಬಾರ್ದು ಏನೂ, ಸೊ ಡೇಟಾ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಇದೆಲ್ಲ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ದ ಇಂಟ್ರೊಡಕ್ಷನ್. ಓಕೆ, ಸೊ ಇಂಟ್ರೊಡಕ್ಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಈಗ ಈ ಡೈಗ್ರಾಮ್ ನೋಡ್ಬೋದು ನೀವು, ಡಿಜಿಟಲ್ ರೆಕಾರ್ಡ್ ಕೀಪಿಂಗ್. ಸೊ ಇದೇ ಡೇಟಾನ ನಾವು ಬುಕ್ಕಲ್ಲಿ ಬರೆಯೋದಕ್ಕಿಂತ ಅಥವಾ ರಿಜಿಸ್ಟ್ರಲ್ಲಿ ಬರೆಯೋದಕ್ಕಿಂತ ಸಿಸ್ಟಮಲ್ಲಿ ಹೋಗಿ ಈ ಥರ ಟೇಬಲ್ಸಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಆವಾಗ ಅದು ಪರ್ಮನೆಂಟಾಗಿ ಸಿಸ್ಟಮಲ್ಲಿ ಸೇವ್ ಆಗಿರುತ್ತೆ, ಕರೆಕ್ಟಾ? ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗೋಣ, ಫೈಲ್ ಸಿಸ್ಟಮ್. ಸೊ ಇಂಟ್ರೊಡಕ್ಷನ್ ಏನು ಕಲಿಬೇಕು ಸರ್? ಇಂಟ್ರೊಡಕ್ಷನ್ಲಿ ಸ್ಟೂಡೆಂಟ್ಸ್ ಏನಕ್ಕೆ ಫೈಲ್ ಸಿಸ್ಟಮ್ ಯೂಸ್ ಮಾಡ್ತೀವಿ, ಡ್ರಾಬ್ಯಾಕ್ಸ್ ಆಫ್ ಮ್ಯಾನ್ಯುಯಲ್ ರೆಕಾರ್ಡ್ ಏನು ಅದನ್ನು ತಿಳ್ಕೊಳ್ಳಿ, ಆಯಿತಾ? ಡ್ರಾಬ್ಯಾಕ್ಸ್ ಏನು ಮ್ಯಾನ್ಯುಯಲ್ ರೆಕಾರ್ಡ್ದು? ಸೊ ರೀರೈಟ್ ಮಾಡಬೇಕಾಗತ್ತೆ, ಸ್ಟೂಡೆಂಟ್ ಪ್ರಮೋಟ್ ಆದಾಗ ಮತ್ತೆ ಬುಕ್ಕಲ್ಲಿ ಬರಿಬೇಕಾಗತ್ತೆ. ಆಮೇಲೆ ಡೇಟಾ ಲಾಸ್ ಆಗೋ ಚಾನ್ಸ್ ಇದೆ. ಒರಿಜಿನಲ್ ಬುಕ್ ಲಾಸ್ ಆದರೆ ಇಡೀ ಡೇಟಾ ನಿಮ್ಗೆ ಲಾಸ್ ಆಗುತ್ತೆ. ಆಮೇಲೆ ಮಲ್ಟಿಪಲ್ ಪ್ಲೇಸಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಆಫೀಸ್ ಸ್ಟಾಫ್ ಹತ್ರ ಹೋಗಿ ಅದೇ ಡೇಟಾ ಅಪ್ಡೇಟ್ ಮಾಡಬೇಕು, ನಿಮ್ಮ ಡೇಟಾ ಕೂಡ ಅಪ್ಡೇಟ್ ಮಾಡಬೇಕು. ಸೊ ಅದು ಡಿಫಿಕಲ್ಟ್ ಅಂತ ಹೇಳ್ತೀವಿ. ಸೊ ಆಮೇಲೆ ಎವ್ರಿ ಮಂತಲ್ಲಿ ನೀವು ಅದೇ ಸ್ಟೂಡೆಂಟ್ ಡೇಟಾ ಮತ್ತೆ ಬರೀಬೇಕು, ಕರೆಕ್ಟಾ? ಈ ಮ್ಯಾನ್ಯುಯಲ್ ರೆಕಾರ್ಡ್ ಇಟ್ಕೊಳ್ಳೋವಾಗ ಈ ಡ್ರಾಬ್ಯಾಕ್ಸ್ ಬರುತ್ತೆ. ಅದೆಲ್ಲ ಡ್ರಾಬ್ಯಾಕ್ಸ್ ನಾವು ಕಂಪ್ಯೂಟರೈಸ್ಡ್ ಫೈಲ್ ಸಿಸ್ಟಮಲ್ಲಿ ಹೋಗಿಸ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಟ್ರೊಡಕ್ಷನಲ್ಲಿ ಅದನ್ನು ಆ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಏನು ಬರುತ್ತೆ ಸರ್? ಫೈಲ್ ಸಿಸ್ಟಮ್. ಫೈಲ್ ಸಿಸ್ಟಮ್ ಅಂದರೆ ಏನು ಸರ್? ಸೊ ಈ ಫೈಲ್ಸಲ್ಲಿ ನೋಡಿದ್ವಲ್ಲ ಏನಕ್ಕೆ ಸ್ಟೋರ್ ಮಾಡ್ತೀವಿ ಫೈಲ್ಸಲ್ಲಿ. ಸೊ ಈ ಫೈಲ್ಸಲ್ಲೂ ಕೂಡ ಸ್ಟೂಡೆಂಟ್ಸ್ ಡ್ರಾಬ್ಯಾಕ್ಸ್ ಇದೆ. ಸೊ ಫೈಲ್ಸಲ್ಲೂ ಕೂಡ ಎಲ್ಲ ಚೆನ್ನಾಗಿದೆ, ಎಲ್ಲ ನಮ್ಮ ಡೇಟಾ ಬೇಕಾದಾಗ ಸಿಗುತ್ತೆ ಅಂತ ಅಲ್ಲ. ಸೊ ಈ ಫೈಲ್ ಸಿಸ್ಟಮಲ್ಲಿ ಕೂಡ ಡ್ರಾಬ್ಯಾಕ್ಸ್ ಇದೆ. ಬಟ್ ಈ ಫೈಲ್ಸ್ ಏನು ಅಂತ ತಿಳ್ಕೊಳ್ಳೋಣ, ಆಯಿತಾ? ಫಸ್ಟು ಈ ಫೈಲ್ ಸಿಸ್ಟಮ್ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಂಬೋಣ. ಫೈಲ್ ಸಿಸ್ಟಮ್ ಏನು ಸರ್ ಫೈಲ್ಸ್ ಅಂದರೆ? ಸೊ ಫೈಲ್ಸ್ ಇಸ್ ಅ ಕಂಟೈನರ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕಂಟೈನರ್ ಫಾರ್ ಸ್ಟೋರಿಂಗ್ ಡೇಟಾ. ಸೊ ಈ ಫೈಲ್ಸಲ್ಲಿ ನಾವು ಡೇಟಾನ ಕ್ಲಬ್ ಮಾಡ್ತೀವಿ ಅಥವಾ ಡೇಟಾನ ಸ್ಟೋರ್ ಮಾಡ್ತೀವಿ. ಈ ಫೈಲ್ಸ್ ಎಲ್ಲಿರುತ್ತೆ ಸರ್?
ಸೆಕೆಂಡ್ರಿ ಮೆಮರಿಲಿ ಇರುತ್ತಲ್ವಾ ಪರ್ಮನೆಂಟ್ ಸ್ಟೋರೇಜ್, ಅಲ್ಲಿ ಈ ಫೈಲ್ಸ್ನ ಸ್ಟೋರ್ ಮಾಡ್ತೀವಿ. ಹಾರ್ಡ್ ಡಿಸ್ಕ್ ಆಗ್ಬೋದು, ಸಾಲಿಡ್ ಸ್ಟೇಟ್ ಡ್ರೈವ್ಸ್ ಆಗ್ಬೋದು, ಪೆನ್ ಡ್ರೈವ್ಸ್ ಆಗ್ಬೋದು, ಇಲ್ಲೆಲ್ಲ ನಾವು ಸ್ಟೋರ್ ಮಾಡ್ತೀವಲ್ವಾ. ಸೊ ಈ ಫೈಲ್ ಸಿಸ್ಟಮ್ಸ್ ಅಲ್ಲಿ ಫೈಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು, ಅ ಫೈಲ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಅ ಕಂಟೈನರ್ ಟು ಸ್ಟೋರ್ ಡೇಟಾ ಇನ್ ಅ ಕಂಪ್ಯೂಟರ್. ಸೊ ಒಂದು ಕಂಟೈನರ್ ತರ ನೀವು ಅನ್ಕೊಬೇಕು, ಅದ್ರಲ್ಲಿ ನಾವು ಡೇಟಾ ಸ್ಟೋರ್ ಮಾಡ್ತಾ ಇವಿ ಅಂತ ಅನ್ಕೊಬೇಕು ಫೈಲ್ಸ್ನ. ಓಕೆ, ಸೊ ಫೈಲ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಆನ್ ಸ್ಟೋರೇಜ್ ಡಿವೈಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಯಾವ ಸ್ಟೋರೇಜ್ ಡಿವೈಸು? ಸೆಕೆಂಡ್ರಿ ಸ್ಟೋರೇಜ್. ಪ್ರೈಮರಿ ಸ್ಟೋರೇಜ್ ಅಂದರೆ ಅದು ಟೆಂಪ್ರರಿ ಅಲ್ವಾ, ಸೊ ಅದು ವಾಲೆಟೈಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಪರ್ಮನೆಂಟ್ ಆಗಿ ನಾವು ಡೇಟಾ ಸ್ಟೋರ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಏನೇನು ಸ್ಟೋರ್ ಮಾಡ್ಬೋದು ಸರ್ ಈ ಫೈಲ್ಸಲ್ಲಿ? ಟೆಕ್ಸ್ಟ್ ಡೇಟಾ ಸ್ಟೋರ್ ಮಾಡ್ಬೋದು, ಪ್ರೋಗ್ರಾಮ್ಸ್ ಏನಾದರೂ ಇದ್ರೆ ಸ್ಟೋರ್ ಮಾಡ್ಬೋದು, CSV ಫೈಲ್ಸ್ ಅಂದರೆ ಎಕ್ಸೆಲ್ ಫೈಲ್ಸ್ ಸ್ಟೋರ್ ಮಾಡ್ಬೋದು ಅದರಲ್ಲಿ. ಸೊ ಇಮೇಜು, ಆಡಿಯೋ, ವಿಡಿಯೋ ಇದೆಲ್ಲ ಫೈಲ್ಸಲ್ಲಿ ಸ್ಟೋರ್ ಮಾಡ್ಬೋದಲ್ವಾ. ಅದೇ ಸೆಕೆಂಡ್ ಪಾಯಿಂಟ್ ಇರೋದು. ಕಂಟೆಂಟ್ಸ್ ಆಫ್ ದ ಫೈಲ್ ಕ್ಯಾನ್ ಬಿ ಟೆಕ್ಸ್ಟ್, ಕಂಪ್ಯೂಟರ್ ಪ್ರೋಗ್ರಾಮ್ ಕೋಡ್, ಸೆಪರೇಟ್ ವ್ಯಾಲ್ಯೂ ಫೈಲ್ಸ್. ಈ CSVನ ಸೆಪರೇಟ್ ವ್ಯಾಲ್ಯೂ ಫೈಲ್ಸ್ ಅಂತ ಕರಿತೀವಿ. ಓಕೆ, ಸೊ ಲೈಕ್ ವೈಸ್ ಪಿಕ್ಚರ್ಸ್, ಆಡಿಯೋಸ್, ವಿಡಿಯೋಸ್, ವೆಬ್ ಪೇಜಸ್ ಆರ್ ಆಲ್ ಫೈಲ್ಸ್. ಸೊ ಪಿಕ್ಚರ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇದೆಲ್ಲ ಫೈಲ್ಸಲ್ಲಿ ಸ್ಟೋರ್ ಮಾಡ್ತೀವಲ್ವಾ. ಸೊ ಈ CSV ಅಂದರೆ ಸ್ಟೂಡೆಂಟ್ಸ್ ಎಕ್ಸೆಲ್. ಸೊ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಸಿಸ್ಟಮಲ್ಲಿ ಎಕ್ಸೆಲ್ ಅಂತ ಟೈಪ್ ಮಾಡಿ, ಸೊ ಆವಾಗ ಒಂದು ರೋ ಆ್ಯಂಡ್ ಕಾಲಮ್ ಫಾರ್ಮ್ಯಾಟಲ್ಲಿ ನೀವು ಡೇಟಾ ಸ್ಟೋರ್ ಮಾಡ್ಬೋದು ಎಕ್ಸೆಲಲ್ಲಿ. ಓಕೆ, ಸೊ ಇದೆಲ್ಲ ನಾವು ಫೈಲ್ಸ್ ಅಂತ ಹೇಳ್ತೀವಿ. ಆಯಿತು ಸರ್, ನಾವು ಡೇಟಾ ಎಲ್ಲ ಫೈಲ್ಸಲ್ಲಿ ಸ್ಟೋರ್ ಮಾಡ್ತೀವಿ. ಏನು ಅಡ್ವಾಂಟೇಜಸ್ ಸರ್? ಮೂರನೇ ಪಾಯಿಂಟಲ್ಲಿ ಏನು ಅಡ್ವಾಂಟೇಜ್ ಅಂತ ಗೊತ್ತಾಗುತ್ತೆ. ಸೊ ನಾವು ಡೇಟಾ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ನಮ್ಗೆ ಬೇಕಾಗಿರೋ ಡೇಟಾನ ಈಸಿಯಾಗಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಬೋದು. ಆಯಿತಾ, ಇದೇ ಅಡ್ವಾಂಟೇಜು. ಸೊ ಅಡ್ವಾಂಟೇಜ್ ನೋಡ್ಬೋಣ. ಫೈಲ್ ಸ್ಟೋರ್ಡ್ ಆನ್ ದ ಕಂಪ್ಯೂಟರ್ ಕ್ಯಾನ್ ಬಿ ಆಕ್ಸೆಸ್ ಡೈರೆಕ್ಟ್ಲಿ ಆ್ಯಂಡ್ ಸರ್ಚ್ ಫಾರ್ ದ ಡಿಸೈರ್ಡ್ ಡೇಟಾ. ನಮ್ಗೇನು ಡೇಟಾ ಬೇಕು ಸರ್ಚ್ ಬಾರಲ್ಲಿ ಹೋಗಿ ನಾನು ಸರ್ಚ್ ಮಾಡ್ತೀನಿ. ರೋಹಿತಾ ಸ್ಟೂಡೆಂಟು, ನಾನು ರೋಹಿತ್ ಅಂತ ಟೈಪ್ ಮಾಡ್ತೀನಿ, ಅವ್ನ ಡೇಟಾ ಎಲ್ಲ ನಂಗೆ ಬರುತ್ತೆ. ಕರೆಕ್ಟಾ? ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ, ಮೂರನೇ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಏನು ಸರ್ ನೆಕ್ಸ್ಟ್ ಪಾಯಿಂಟು? Continuing with the example of attendance at school, we need to store data about the students and attendance in two separate files. ನಾವೇನು ಮಾಡ್ತೀವಿ? ಮ್ಯಾನ್ಯುವಲ್ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಏನು ಮಾಡ್ತೀವಿ? ಅಟೆಂಡೆನ್ಸ್ ಒಂದು ಕಡೆ ಮೇಂಟೈನ್ ಮಾಡ್ತೀವಿ, ಸ್ಟೂಡೆಂಟ್ ಡೇಟಾ ಇನ್ನೊಂದು ಕಡೆ ಮೇಂಟೈನ್ ಮಾಡ್ತೀವಿ. ಕರೆಕ್ಟಾ? ಹಾಗೆ ಸಿಸ್ಟಮಲ್ಲಿ ಕೂಡ ನಾವು ಈ ಎರಡು ಡೇಟಾನು ಎರಡು ಸಪ್ರೇಟ್ ಫೈಲ್ಸಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಎಕ್ಸೆಲ್ ಫೈಲ್ಸಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಎಕ್ಸೆಲ್ ಓಪನ್ ಮಾಡಿ ಒಂದು ಫೈಲಲ್ಲಿ ಸ್ಟೂಡೆಂಟ್ ಡೇಟಾ, ಸ್ಟೂಡೆಂಟ್ ನೇಮ್ ಇರ್ಬೋದು, ರೋಲ್ ನಂಬರ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಇದೆಲ್ಲ ಒಂದು ಕಡೆ. ನೆಕ್ಸ್ಟು ಇನ್ನೊಂದು ಫೈಲಲ್ಲಿ ನೀವು ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಇವತ್ತೇನು ಡೇಟು, ಸ್ಟೂಡೆಂಟ್ ರೋಲ್ ನಂಬರ್ ಏನು, ಅವನ ಅಟೆಂಡೆನ್ಸ್ ಸ್ಟೇಟಸ್ ಏನು, ಪ್ರೆಸೆಂಟಾ ಆಬ್ಸೆಂಟಾ, ಅದು ಇನ್ನೊಂದು ಕಡೆ ಮೇಂಟೈನ್ ಮಾಡಬೇಕಾಗ್ತಾ. ಬಟ್ ಗಾರ್ಡಿಯನ್ ಡೀಟೇಲ್ಸ್ ಎಲ್ಲಿ ಮೇಂಟೈನ್ ಮಾಡ್ತೀವಿ ಸರ್? ಗಾರ್ಡಿಯನ್ ಡೀಟೇಲ್ಸ್ ಇನಿಷಿಯಲಿ ನೀವು ಸ್ಟೂಡೆಂಟ್ ಫೈಲಲ್ಲೇ ಮೇಂಟೈನ್ ಮಾಡ್ಬೋದು. ಆಯಿತಾ? ಸೊ ಅದು ಕೂಡ ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ ಕೂಡ ನೋಡ್ಬೋಣ. ಆಯಿತಾ? ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇದು ಡಿಜಿಟಲ್ ರೆಕಾರ್ಡ್ ಕೀಪಿಂಗ್ ಅಂತ ಕೂಡ ಹೇಳ್ತೀವಿ, ಆಲ್ರೆಡಿ ನೋಡಿದ್ದೀವಿ. ಸೊ ನಮ್ಮ ಅಟೆಂಡೆನ್ಸ್ ಡೀಟೇಲು, ಸ್ಟೂಡೆಂಟ್ ಡೀಟೇಲ್ಸು ಪ್ಲಸ್ ಗಾರ್ಡಿಯನ್ ಡೀಟೇಲ್ಸ್ ಎಲ್ಲ ಸಿಸ್ಟಮ್ಗೆ ನಾವು ಸ್ಟೋರ್ ಮಾಡಿದ್ರೆ ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಆಫ್ ದ ಫೈಲ್ಸ್. ಸೊ ಇಲ್ಲೇನು ಓದಬೇಕು? MCQ ಕೇಳ್ಬೋದು, ಫೈಲ್ಸ್ ಅಂದರೆ ಏನು. ಸೊ ಫೈಲ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಕಂಟೈನರ್ ಫಾರ್ ಸ್ಟೋರಿಂಗ್ ದ ಡೇಟಾ. ವಾಟ್ ಇಸ್ ದ ಕಂಟೈನರ್ ಫಾರ್ ಸ್ಟೋರಿಂಗ್ ಡೇಟಾ? ಆಪ್ಷನ್ಸ್ 4 ಆಪ್ಷನ್ಸ್ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಸೇ ಫೈಲ್ಸ್. ಕರೆಕ್ಟಾ? ಸೊ ಫೈಲಲ್ಲಿ ಏನು ಡೇಟಾ ಸ್ಟೋರ್ ಮಾಡ್ಬೋದು? ಟೆಕ್ಸ್ಟ್ ಸ್ಟೋರ್ ಮಾಡ್ಬೋದು, ಪ್ರೋಗ್ರಾಮ್ ಸ್ಟೋರ್ ಮಾಡ್ಬೋದು, ಎಕ್ಸೆಲ್ ಫೈಲ್ಸ್, CSV ಫೈಲ್ಸ್ ಸ್ಟೋರ್ ಮಾಡ್ಬೋದು. ಆಮೇಲೆ ಸೊ ಇನ್ನೇನೇನು ಸ್ಟೋರ್ ಮಾಡ್ಬೋದು? ಸೊ ಆಡಿಯೋ, ಇಮೇಜ್, ವಿಡಿಯೋ, ಸೊ ಇದೆಲ್ಲ ಸ್ಟೋರ್ ಮಾಡ್ಬೋದಲ್ವಾ. ಸೊ CSV ಫೈಲ್ಸ್ ಅಂದರೆ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಫೈಲ್ ಥರನೇ, ಬಟ್ ನಿಮಗೆ ಕಾಮಾ ಇರುತ್ತೆ. ಇಟ್ ಇಸ್ ಸಿಮಿಲರ್ ಟು ಟೆಕ್ಸ್ಟ್ ಫೈಲ್ಸ್. ಬಟ್ ಒಂದು ಟೆಕ್ಸ್ಟ್ ಫೈಲಲ್ಲಿ ಏನಾದ್ರು ನೀವು ಸ್ಟೋರ್ ಮಾಡ್ತೀರಾ ಅನ್ಕೊಳ್ಳೋಣ, ರೋಲ್ ನಂಬರ್ ಸ್ಟೋರ್ ಮಾಡ್ತೀರಾ, ಆಮೇಲೆ ಕಾಮಾ ನೇಮ್, ಸೊ ಈ ಥರ ಸೆಪರೇಟೆಡ್ ವ್ಯಾಲ್ಯೂನ, ಸೊ ವಿ ಕಾಲ್ ಇಟ್ ಆಸ್ CSV ಫೈಲ್ಸ್. ಅಥವಾ ಎಕ್ಸೆಲ್ ಫೈಲ್ಸ್ ಕೂಡ ನೀವು ಎಕ್ಸ್ಟೆನ್ಷನ್ .csv ಅಂತಲೇ ಕೊಡ್ತೀರಾ ಸೇವ್ ಮಾಡೋವಾಗ. ಆಯಿತಾ? ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ದ ಟೆಕ್ಸ್ಟ್ ಅಂತ, ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ದ ಫೈಲ್ಸ್ ಅಂತ ಹೇಳ್ತೀವಿ. ಆಯಿತಾ? ಸೊ ಸ್ಟೂಡೆಂಟ್ಸ್ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಫೈಲ್ಸ್ ಕಾನ್ಸೆಪ್ಟ್. ಈಗ ಈ ಅಟೆಂಡೆನ್ಸ್ ಡೇಟಾ ಆಮೇಲೆ ಸ್ಟೂಡೆಂಟ್ ಡೇಟಾ ಫೈಲ್ಸಲ್ಲಿ ಹೆಂಗೆ ಸ್ಟೋರ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ತೊಗೊಂಡಿವಿ ಸ್ಟೂಡೆಂಟ್ಸ್. ಒಂದು ಟೇಬಲ್ ಡೇಟಾ ಇದೆ, ಅದು ನೋಡ್ಬೋಣ. ಸೊ ಹೆಂಗೆ ಮೇಂಟೈನ್ ಮಾಡ್ತೀವಿ ಸರ್ ಸ್ಟೂಡೆಂಟ್ ಡೇಟಾ? ಸೊ ಸ್ಟೂಡೆಂಟ್ ಫೈಲ್ ಮೇಂಟೈನ್ ಬೈ ದ ಆಫೀಸ್ ಸ್ಟಾಫ್ ಏನು ಬರುತ್ತೆ? ಸೊ ಜಸ್ಟ್ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಾವು ಸ್ಟೂಡೆಂಟ್ ಡೇಟಾ ಸ್ಟೋರ್ ಮಾಡಿದ್ದೀವಿ. ಸೊ ಫಸ್ಟ್ ಕಾಲಮಲ್ಲಿ ರೋಲ್ ನಂಬರ್ ನೋಡ್ಬೋದು, ಸ್ಟೂಡೆಂಟ್ ನೇಮ್ ನೋಡ್ಬೋದು ಸೆಕೆಂಡ್ ಕಾಲಮಲ್ಲಿ, ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ನೋಡ್ಬೋದು ಮೂರನೇ ಕಾಲಮಲ್ಲಿ, ನಾಲ್ಕನೇ ಕಾಲಮಲ್ಲಿ ಗಾರ್ಡಿಯನ್ಸ್ ನೇಮ್. ಸೊ ಗಾರ್ಡಿಯನ್ ನೇಮ್ ಕೂಡ ಆ ಸ್ಟೂಡೆಂಟ್ ಯಾವ ಗಾರ್ಡಿಯನ್ ಇದ್ದಾನೆ, ಆಮೇಲೆ ಗಾರ್ಡಿಯನ್ ಫೋನ್ ನಂಬರು ಕೂಡ ಇದೆ, ಗಾರ್ಡಿಯನ್ ಅಡ್ರೆಸ್ ಕೂಡ ನಾವು ಸ್ಟೋರ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಟೇಬಲ್ ಮುಖಾಂತರ ಡೇಟಾ ಸ್ಟೋರ್ ಮಾಡಿದ್ವಿ, ಇದು ಸ್ಟೂಡೆಂಟ್ ಡೇಟಾ ಅಂತ ತೊಗೊಂಡಿದ್ದೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ 6 ಸ್ಟೂಡೆಂಟ್ಸ್ ತೊಗೊಂಡಿವಿ. ಸೊ ಸ್ಟೂಡೆಂಟ್ ನೇಮ್ಸ್ ನೋಡ್ಬೋದು, ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ನೋಡ್ಬೋದು. ಸೊ ಇದಾದಮೇಲೆ ಗಾರ್ಡಿಯನ್ ನೇಮ್ಸ್ ನೋಡ್ಬೋದು, ಸ್ಟೂಡೆಂಟ್ಗೆ ಯಾವ ಗಾರ್ಡಿಯನ್ ಇದ್ದಾರೆ ಅಥವಾ ಯಾರು ನೋಡ್ಕೊತಿದ್ದಾರೆ ಸ್ಟೂಡೆಂಟ್ಸ್ನ ಅವ್ರ ಗಾರ್ಡಿಯನ್ ನೇಮ್ಸ್ ನೋಡ್ಬೋದು. ಆಮೇಲೆ
ಫೋನ್ ನಂಬರ್ಸ್ ನೋಡ್ಬೋದು ಗಾರ್ಡಿಯನ್ಸ್ದು, ಆಮೇಲೆ ಅಡ್ರೆಸ್ ಕೂಡ ನೋಡ್ಬೋದು. ಕರೆಕ್ಟಾ? ಸೊ ಇದೆಲ್ಲ ಅರ್ಥ ಇದೆ ಅನ್ಕೊತೀನಿ. ಸೊ ಒಂದು ಗಾರ್ಡಿಯನ್ಗೆ ಫೋನ್ ನಂಬರ್ ಸ್ಪೆಸಿಫೈ ಮಾಡಿಲ್ಲ. ಸೊ ಏನು ಫೋನ್ ನಂಬರ್ ಇಲ್ಲ ಅಂದರೆ ಎಕ್ಸೆಲ್ ಫೈಲಲ್ಲಿ ಬ್ಲ್ಯಾಂಕ್ ಅಂತ ಬಿಡ್ಬೋದು, ಏನು ಡೇಟಾ ಹಾಕದೆ ಇರ್ಬೋದು. ಆಯಿತು ಸರ್. ಸೊ ಸ್ಟೂಡೆಂಟ್ ಫೈಲ್ಸ್ ಆಫೀಸ್ ಸ್ಟಾಫ್ ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ ಗೊತ್ತಾಯಿತು. ಈಗ ಅಟೆಂಡೆನ್ಸ್ ಡೇಟಾ ಹೆಂಗೆ ಮೇಂಟೈನ್ ಮಾಡ್ತೀವಿ ಸರ್? ಅಟೆಂಡೆನ್ಸ್ ಡೇಟಾ ಕೂಡ ನೋಡ್ಬೋಣ. ಸೊ ಆಯಿತು ಸರ್, ಸ್ಟೂಡೆಂಟ್ ಫೈಲ್ಸ್ ಗೊತ್ತಾಯಿತು, ಮೇಂಟೈನ್ ಮಾಡಿದ್ದಾರೆ ಆಫೀಸ್ ಸ್ಟಾಫ್ ಗೊತ್ತಾಯಿತು. ಅಟೆಂಡೆನ್ಸ್ ಡೇಟಾ ಹೆಂಗೆ ಮೇಂಟೈನ್ ಮಾಡ್ತಾರೆ? ಸೊ ಅಟೆಂಡೆನ್ಸ್ ಡೇಟಾ ಕೂಡ ನೋಡ್ಬೋಣ ಸ್ಟೂಡೆಂಟ್ಸ್. ಅಟೆಂಡೆನ್ಸ್ ಡೇಟಾ ಕೂಡ ಸೊ ಇಲ್ಲಿ ಕಾಲಮ್ ವೈಸ್ ಸ್ಟೋರ್ ಮಾಡಿದ್ದೀವಿ. ಫಸ್ಟ್ ಕಾಲಮಲ್ಲಿ ಅಟೆಂಡೆನ್ಸ್ ಡೇಟ್ ಇದೆ, ರೋಲ್ ನಂಬರ್ ಇದೆ ಸೆಕೆಂಡ್ ಕಾಲಮಲ್ಲಿ, ಸ್ಟೂಡೆಂಟ್ ನೇಮ್ ಯಾರು, ಆಮೇಲೆ ಅವ್ನ ಸ್ಟೇಟಸ್ ಏನು, ಪ್ರೆಸೆಂಟಾ ಅಬ್ಸೆಂಟಾ. ಸೊ ಫಸ್ಟ್ ಕಾಲಮಲ್ಲಿ ನೋಡ್ಬೋದು. ಸೊ ಫಸ್ಟ್ ಆಫ್ ಸೆಪ್ಟೆಂಬರ್ 2018. ಸೊ ಆಮೇಲೆ 1st of September 2018 ಇದೆಲ್ಲ 1st of September ಒಂದೇ ದಿನದ್ದು ಅಟೆಂಡೆನ್ಸ್ ಮೇಂಟೈನ್ ಮಾಡಿರೋದು. ರೋಲ್ ನಂಬರ್ 1 2 3 4 5 6 6 ಜನ ಸ್ಟೂಡೆಂಟ್ಸ್ ನೋಡಿದ್ವಲ್ಲ, ಆ 6 ಜನ ಸ್ಟೂಡೆಂಟ್ಸ್ದು ಅವ್ರ ನೇಮ್ಸ್ ಇದೆ ಇಲ್ಲಿ. ಸೊ ಅದಾದಮೇಲೆ ಪ್ರೆಸೆಂಟಾ ಅಬ್ಸೆಂಟಾ ಇಲ್ಲಿ ಇದೆ, ಇದನ್ನ ನೋಡ್ಬೋದು. ಓಕೆ, ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ. ಸೊ ಈ ಥರ ನಾವು ಡೇಟಾನ ಸ್ಟೋರ್ ಮಾಡ್ಬೋದು ಇನ್ ದ ಫೈಲ್ಸ್ ಅಥವಾ ಟೇಬಲ್ಸಲ್ಲಿ ಈ ಥರ ಡೇಟಾನ ಸ್ಟೋರ್ ಮಾಡ್ಬೋದು ಅಲ್ವಾ. ಸೊ ಈಗ ನೆಕ್ಸ್ಟ್ ಡೇ ಏನಾದರೂ ಸ್ಟೋರ್ ಮಾಡಬೇಕಾದ್ರೆ, ಈಗ 1st of September ಡೇಟಾ ಹೆಂಗೆ ಸ್ಟೋರ್ ಮಾಡಿದ್ವಿ, 2nd of September ಹೆಂಗೆ ಸ್ಟೋರ್ ಮಾಡೋದು. ಸೊ ನೆಕ್ಸ್ಟ್ ರೋ ಅಲ್ಲಿ ನೀವು ಡೇಟಾ ಎಂಟರ್ ಮಾಡ್ತಾ ಹೋಗ್ಬೇಕು ಸೆಕೆಂಡ್ ಡೇಗೆ. ಕರೆಕ್ಟಾ? ಸೊ ಅದು ಕೂಡ ಇನ್ನೊಂದು ಟೇಬಲ್ ಕೂಡ ನೋಡ್ಬೋಣ. 2nd of Septemberಗೆ ಅದೇ ಡೇಟಾ ಹೆಂಗೆ ಮೇಂಟೈನ್ ಮಾಡಿದ್ದೀವಿ. ಸೊ ಬರೀ ಇಲ್ಲಿ ಚೇಂಜ್ ಮಾಡ್ತೀವಿ, ಪ್ರೆಸೆಂಟ್ ಅಥವಾ ಆಬ್ಸೆಂಟ್ ಹಾಕ್ತಾ ಹೋಗ್ತೀವಲ್ವಾ ಸ್ಟೂಡೆಂಟ್ ಡೇಟಾನ. ಸೊ ಅಷ್ಟೇ ನೀವು ಮೇಂಟೈನ್ ಮಾಡಬೇಕಾಗಿರೋದು. ಸೊ ಇದೇ ಹಳೆ ಡೇಟಾ ಮತ್ತೆ ಕಾಪಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಡೇಗೆ 3rd September ಅಂತ ಚೇಂಜ್ ಮಾಡಿ. ಸೊ ಡೇಟ್ ಮಾತ್ರ ನೀವು ಚೇಂಜ್ ಮಾಡ್ತೀರಾ. ಸೊ ಈ ರೋಲ್ ನಂಬರು ನೇಮ್ ಎಲ್ಲ ಸೇಮ್ ಇರುತ್ತೆ. ಆಮೇಲೆ ಅಟೆಂಡೆನ್ಸ್ ಸ್ಟೇಟಸ್ ಯಾರು ಪ್ರೆಸೆಂಟ್ ಆಗಿದ್ದಾರೆ P ಅಂತ ಹಾಕ್ತೀರಾ, ಆಬ್ಸೆಂಟ್ ಆಗಿದ್ರೆ A ಅಂತ ನೀವು ಸ್ಪೆಸಿಫೈ ಮಾಡ್ತೀರಾ ಟೇಬಲಲ್ಲಿ. ಕರೆಕ್ಟಾ? ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. 2 ಸಪ್ರೇಟ್ ಫೈಲ್ಸ್ ಇವಾಗ ಕ್ರಿಯೇಟ್ ಮಾಡಿದ್ವಿ ಫಾರ್ ದ ಅಟೆಂಡೆನ್ಸ್ ಆಸ್ ವೆಲ್ as ಸ್ಟೂಡೆಂಟ್ ಡೀಟೇಲ್ಸ್. ಸೊ ಇದು ತುಂಬ ಸುಲಭ ಅಲ್ವಾ? ಎಕ್ಸೆಲ್ಗೆ ಹೋಗಿ ಓಲ್ಡ್ ಡೇಟಾ ಕಾಪಿ ಮಾಡೋದು, ಸೊ ಸ್ಟೂಡೆಂಟ್ ಪ್ರಮೋಟ್ ಆದರೆ ಅದೇ ಡೇಟಾ ಮತ್ತೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡೋದು. ಕರೆಕ್ಟ್? ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈ ಅಟೆಂಡೆನ್ಸ್ ರೆಕಾರ್ಡ್ಸ್ ಮತ್ತು ಸ್ಟೂಡೆಂಟ್ ರೆಕಾರ್ಡ್ಸ್ ಹೇಗೆ ಎಕ್ಸೆಲಲ್ಲಿ ನಾವು ಮೇಂಟೈನ್ ಮಾಡ್ಬೋದು ಥ್ರೂ ದ ಫಾರ್ಮ್ ಆಫ್ ಟೇಬಲ್ಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈಗ ಈ ಫೈಲ್ ಸಿಸ್ಟಮಲ್ಲೂ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ ಸ್ಟೂಡೆಂಟ್ಸ್. ಹೌದಾ ಸರ್, ಇದರಲ್ಲೂ ಡ್ರಾಬ್ಯಾಕ್ಸ್ ಇದೆಯಾ? ಎಸ್, ಇದರಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇದೆ. ಅದಕ್ಕೋಸ್ಕರ ನಾವು ಡೇಟಾ ಎಲ್ಲ DBMS ಅಥವಾ ಡೇಟಾ ಬೇಸ್ಗೆ ನಾವು ಡಂಪ್ ಮಾಡೋದು. ಯಾಕಂದರೆ ಇದರಲ್ಲೂ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ರಿಡಂಡೆನ್ಸಿ ಬರ್ಬೋದು, ಇಲ್ಲೂ ಇನ್ಕನ್ಸಿಸ್ಟೆಂಟ್ ಡೇಟಾ ಬರ್ಬೋದು. ಒಂದೇ ಡೇಟಾ ನೀವು 2-3 ಎಕ್ಸೆಲ್ ಫೈಲಲ್ಲಿ ಸ್ಟೋರ್ ಮಾಡ್ಬೋದು, ಆವಾಗ ಕನ್ಫ್ಯೂಸ್ ಆಗ್ಬೋದು. ಸೊ ಇಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇದೆ ಸ್ಟೂಡೆಂಟ್ಸ್. ಈ ಡ್ರಾಬ್ಯಾಕ್ಸ್ ಏನು ಅಂತ ನೋಡ್ಬೋಣ ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್, ಇದು ಲಿಮಿಟೇಷನ್ಸ್ ಆಫ್ ದ ಫೈಲ್ ಸಿಸ್ಟಮ್. 5 ಮಾರ್ಕ್ಸ್ಗೆ ಕೇಳ್ಬೋದು ಸ್ಟೂಡೆಂಟ್ಸ್. ಇದು ಲಿಮಿಟೇಷನ್ಸ್ ಆಫ್ ದ ಫೈಲ್ ಸಿಸ್ಟಮ್. ಏನು ಬರುತ್ತೆ ಸರ್ ಲಿಮಿಟೇಷನ್ಸು? ಸೊ ನೀವು ಡೇಟಾ ಜಾಸ್ತಿ ಆಗ್ತಾ ಸ್ಟೂಡೆಂಟ್ಸ್ ಫೈಲ್ ತುಂಬ ಕಾಂಪ್ಲೆಕ್ಸ್ ಆಗುತ್ತಲ್ವ, ತುಂಬ ಫೈಲ್ಸ್ ಬಂದ್ಬಿಡ್ತವೆ. ಸೊ ಆ ಡೇಟಾನೆಲ್ಲ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಅದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ, ಅದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಬರುತ್ತೆ ಇಲ್ಲಿ, ಫಸ್ಟ್ ಪಾಯಿಂಟ್, ಫೈಲ್ ಸಿಸ್ಟಮ್ ಬಿಕಮ್ಸ್ ಡಿಫಿಕಲ್ಟ್ ಟು ಹ್ಯಾಂಡಲ್ ವೆನ್ ನಂಬರ್ ಆಫ್ ಫೈಲ್ಸ್ ಇನ್ಕ್ರೀಸಸ್ ಆ್ಯಂಡ್ ವಾಲ್ಯೂಮ್ ಆಫ್ ಡೇಟಾ ಗ್ರೋಸ್. ಸೊ ಎವ್ರಿ ಇಯರ್ ಫೈಲ್ಸ್ ಇನ್ಕ್ರೀಸ್ ಆಗ್ತಿರುತ್ತೆ ಅಲ್ವಾ, ಆ ಫೈಲ್ಸ್ ಎಲ್ಲ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 10 year ಪೀರಿಯಡ್ಗೆ ಆ ಫೈಲ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತಲ್ವಾ. ಆ್ಯಂಡ್ ಎವ್ರಿ ಡೇ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಕರೆಕ್ಟ್? ಸೊ ಸಮ್ ಆಫ್ ದ ಲಿಮಿಟೇಷನ್ಸ್ ಆರ್, ಕೆಲವೊಂದು ಲಿಮಿಟೇಷನ್ಸ್ ಏನು ಬರುತ್ತೆ ಈ ಫೈಲ್ ಸಿಸ್ಟಮಲ್ಲಿ, ಅದನ್ನು ನೋಡ್ತಾ ಹೋಗೋಣ ಆಯಿತಾ. ಸೊ ಫಸ್ಟ್ ಪಾಯಿಂಟ್ ಏನು ಬರುತ್ತೆ, ಡಿಫಿಕಲ್ಟಿ ಇನ್ ಆಕ್ಸೆಸ್. ಸೊ ನಮ್ಗೆ ಏನೋ ಒಂದು ಕಮಾಂಡ್ ಇಲ್ಲ ಇದನ್ನು ಆಕ್ಸೆಸ್ ಮಾಡೋಕ್ಕೆ. ಈ ಫೈಲ್ಸಲ್ಲಿರೋ ಡೇಟಾನ ನಾವು ರಿಟ್ರೀವ್ ಮಾಡೋದಕ್ಕೆ ಏನೋ ಒಂದು ಕಮಾಂಡ್ ಇಲ್ಲ. ಸೊ ನಾವು ಪ್ರೋಗ್ರಾಮ್ ಮುಖಾಂತರನೇ ಈ ಫೈಲ್ಸ್ನ ಆಕ್ಸೆಸ್ ಮಾಡಬೇಕು. ಆಲ್ರೆಡಿ ನಾವು ಫೈಲ್ ಹ್ಯಾಂಡ್ಲಿಂಗ್ ನೋಡಿದ್ದೀವಲ್ಲ, ಫೈಲ್ ಹ್ಯಾಂಡ್ಲಿಂಗಲ್ಲಿ ಓಪನ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಪೈಥಾನ್ ಕೋಡ್ ಬರಿತೀವಿ ಫೈಲ್ಸ್ನ ಆಕ್ಸೆಸ್ ಮಾಡೋಕ್ಕೆ. ಸೊ ನಮ್ಗೆ ಯಾವುದೂ ಒಂದು ಕಮಾಂಡ್ ಇಲ್ಲ ಈ ಫೈಲ್ಸಲ್ಲಿರೋ ಡೇಟಾನ ಫೆಚ್ ಮಾಡೋದಕ್ಕೆ. ಇದು ಫಸ್ಟ್ ಡ್ರಾಬ್ಯಾಕ್. Files themselves do not provide any mechanism to retrieve the data. ಈ ಫೈಲ್ಸಲ್ಲಿ ಏನೂ ಮೆಕ್ಯಾನಿಸಮ್ ಇಲ್ಲ ನಮಗೆ ಡೇಟಾ ಫೆಚ್ ಮಾಡೋದಕ್ಕೆ. ಸೊ ಡೇಟಾ ಮೇಂಟೈನ್ಡ್ ಇನ್ ದ ಫೈಲ್ ಸಿಸ್ಟಮ್ ಆರ್ ಆಕ್ಸೆಸ್ ಥ್ರೂ ದ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಸೊ ನಾವು ಜನರಲಿ ಫೈಲ್ಸಲ್ಲಿರೋ ಡೇಟಾ ಪ್ರೋಗ್ರಾಮ್ಸ್ ಬರದೆ, ಈ ಫೈಲ್ ಹ್ಯಾಂಡ್ಲಿಂಗ್ ಓದಿದ್ದೀವಿ ಅಲ್ವಾ, ಪ್ರೋಗ್ರಾಮ್ಸ್ ಬರದೆ ಆ ಡೇಟಾನ ಫೆಚ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಟು ಓಪನ್ ಫೈಲ್ಸ್ ವಿ ಯೂಸ್ ದ ಓಪನ್ ಫಂಕ್ಷನ್. ಆ ಫೈಲ್ ಪ್ರೋಗ್ರಾಮ್ಯಾಟಿಕ್ಲಿ ಓಪನ್ ಮಾಡೋಕ್ಕೆ ನಾವು ಓಪನ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪೈಥಾನ್ ಸ್ಕ್ರಿಪ್ಟ್ ಮುಖಾಂತರ ನಾವು ಫೈಲ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಥ್ರೂ ದ ಪೈಥಾನ್ ಸ್ಕ್ರಿಪ್ಟ್ ಅಥವಾ ಪೈಥಾನ್ ಕೋಡಿಂಗ್ ಮುಖಾಂತರ ನಾವು ಫೈಲ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಆಕ್ಸೆಸ್. ಎಲ್ಲ ಫೈಲಲ್ಲಿರೋ ಡೇಟಾ ಫೆಚ್ ಮಾಡೋದು ತುಂಬ ಡಿಫಿಕಲ್ಟ್. ಓಕೆ, ಇದು ಫಸ್ಟ್ ಡ್ರಾಬ್ಯಾಕ್. ಎರಡನೇ ಡ್ರಾಬ್ಯಾಕ್ ಏನು ಬರುತ್ತೆ ಸರ್, ಡೇಟಾ ರಿಡಂಡೆನ್ಸಿ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಏನು ಸರ್ ಇದು ಡೇಟಾ ರಿಡಂಡೆನ್ಸಿ? ಒಂದೇ ಡೇಟಾ ಮಲ್ಟಿಪಲ್ ಫೈಲ್ಸಲ್ಲಿ ಮೇಂಟೈನ್ ಮಾಡಿದಾಗ ಸ್ಟೂಡೆಂಟ್ ಇನ್ಕನ್ಸಿಸ್ಟೆನ್ಸಿ ಆಗ್ಬೋದು. ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿರೋ ಡೇಟಾ ಬೇರೆ ಡೇಟಾಗೂ ಮರ್ಜ್ ಆಗ್ತಿಲ್ಲ, ಅಥವಾ ಇಲ್ಲಿರೋ ಡೇಟಾ ಆ ಡೇಟಾಗೆ ಕನೆಕ್ಷನ್ ಆಗ್ತಿಲ್ಲ, ಇಲ್ಲಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರ್ಬೋದು. ಸೊ ಇದೆಲ್ಲ ರಿಡಂಡೆನ್ಸಿ ಅಂತ ಹೇಳ್ತೀವಿ. ರಿಡಂಡೆನ್ಸಿ ಮೀನ್ಸ್ ಸೇಮ್ ಡೇಟಾ
ಆರ್ ಡೂಪ್ಲಿಕೇಟೆಡ್ ಇನ್ ಡಿಫ್ರೆಂಟ್ ಫೈಲ್ಸ್. ಸೊ ಒಂದೇ ಡೇಟಾ ಮಲ್ಟಿಪಲ್ ಕಡೆ ನೀವು ಸ್ಟೋರ್ ಮಾಡಿರ್ತೀರಾ, ಸೊ ಕಾಪೀಸ್ ಮೇಂಟೈನ್ ಮಾಡ್ತೀರಾ, ಸೊ ಆ ಕಾಪೀಸಿಂದ ಕೂಡ ನಮಗೆ ಡ್ರಾಬ್ಯಾಕ್ ಬರುತ್ತೆ, ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ. ಓಕೆ, ಸೊ ರಿಡಂಡೆನ್ಸಿ ಲೀಡ್ಸ್ ಟು ಎಕ್ಸೆಸ್ ಸ್ಟೋರೇಜ್ ಯೂಸ್ ಆ್ಯಂಡ್ ಮೇ ಕಾಸ್ ಇನ್ಕನ್ಸಿಸ್ಟೆನ್ಸೀಸ್ ಆಲ್ಸೋ. ಇನ್ಕನ್ಸಿಸ್ಟೆನ್ಸಿ ಆಗೋ ಚಾನ್ಸಸ್ ಇದೆ. ಹೆಂಗೆ ಸರ್? ಇಲ್ಲೊಂದು ಎಕ್ಸಾಂಪಲ್ ಇದೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ರೋಲ್ ನಂಬರ್ 3 and 5 ಹ್ಯಾವ್ ದ ಸೇಮ್ ಗಾರ್ಡಿಯನ್ ನೇಮ್. ಸೊ ಎಕ್ಸಾಂಪಲ್ ತೊಗೊಳ್ಳೋಣ, ಆ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ 3 ಆಮೇಲೆ ರೋಲ್ ನಂಬರ್ 5ಗೆ ಒಂದೇ ಗಾರ್ಡಿಯನ್ ನೇಮ್ ಇದೆ ಅನ್ಕೊಳ್ಳೋಣ. ಸೊ ಆವಾಗ ನೀವು ಡೂಪ್ಲಿಕೇಟ್ ಮಾಡ್ತಾ ಇರಲ್ವಾ, ಸೇಮ್ ರಿಪೀಟ್ ಮಾಡ್ತಾ ಇದ್ದೀರಲ್ವಾ, ಆ ರಿಪೀಟೇಷನ್ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಅದನ್ನು ಡೇಟಾ ಡೂಪ್ಲಿಕೇಶನ್ ಅಥವಾ ಡೇಟಾ ರಿಡಂಡೆನ್ಸಿ ಅಂತೀವಿ. ಸೊ ನಾವು ಡೇಟಾ ಬೇಸ್ ಯೂಸ್ ಮಾಡಿದಾಗ ಸ್ಟೂಡೆಂಟ್ಸ್ ಈ ರಿಡಂಡೆನ್ಸಿ ಪ್ರಾಬ್ಲಮ್ ಬರೋದಿಲ್ಲ. ಸೇಮ್ ಡೇಟಾ ಮಲ್ಟಿಪಲ್ ಜಾಗದಲ್ಲಿ ಸ್ಟೋರ್ ಮಾಡೋದಿಲ್ಲ, ಒಂದೇ ಜಾಗದಲ್ಲಿ ಒಂದೇ ಸೆಂಟ್ರಲೈಸ್ಡ್ ಲೊಕೇಶನಲ್ಲಿ ಡೇಟಾ ಬೇಸಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ಆಯಿತಾ. ಸೊ ಇದು ಕೂಡ ಒನ್ ಡ್ರಾಬ್ಯಾಕ್ ಆಫ್ ಫೈಲ್ ಸಿಸ್ಟಮ್ ಅನ್ಬೋದು, ರಿಡಂಡೆನ್ಸಿ. ಒಂದೇ ಡೇಟಾ ಮಲ್ಟಿಪಲ್ ಕಡೆ ಡೂಪ್ಲಿಕೇಟ್ ಮಾಡೋದು, ಸಿ ಡ್ರೈವಲ್ಲಿ ಅದೇ ಹಾಕೋದು, ಮತ್ತೆ ಡಿ ಡ್ರೈವಲ್ಲಿ ಇನ್ನೊಂದು ಕಾಪಿ ಇಡೋದು. ಸೊ ಆವಾಗ ರಿಡಂಡೆನ್ಸಿ ಅಂತೀವಿ. ಮೆಮರಿ ಯೂಸೇಜ್, ಎಕ್ಸೆಸ್ ಮೆಮರಿ ವೇಸ್ಟೇಜ್ ಮಾಡ್ತಾ ಇರಾ, ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ ಕೂಡ ಆಗುತ್ತೆ. ಒಂದು ಕಡೆ ಚೇಂಜ್ ಮಾಡಿದ್ರೆ ಇನ್ನೊಂದು ಕಡೆನೂ ನೀವು ಚೇಂಜ್ ಮಾಡಬೇಕಾಗತ್ತೆ, ಕರೆಕ್ಟಾ? ಇದು ರಿಡಂಡೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಸರ್? ಇನ್ಕನ್ಸಿಸ್ಟೆನ್ಸಿ. ಏನು ಸರ್ ಇದು ಇನ್ಕನ್ಸಿಸ್ಟೆನ್ಸಿ? ಸೊ ರಿಡಂಡೆನ್ಸಿ ಆಗುತ್ತಲ್ಲ ಸ್ಟೂಡೆಂಟ್ಸ್, ಡೇಟಾ ಇನ್ಕನ್ಸಿಸ್ಟೆನ್ಸಿ ಅಕರ್ಸ್ ವೆನ್ ಡೇಟಾ ಮೇಂಟೈನ್ ಇನ್ ಡಿಫರೆಂಟ್ ಪ್ಲೇಸಸ್ ಡು ನಾಟ್ ಮ್ಯಾಚ್. ಸೊ ನೀವು ರಿಡಂಡೆನ್ಸಿ ಮಾಡ್ತೀರಾ, ರಿಪಿಟೇಷನ್ ಮಾಡ್ತೀರಾ, ಬಟ್ ಮ್ಯಾಚ್ ಆಗದೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್, ಇಫ್ ಅ ಸ್ಟೂಡೆಂಟ್ ವಾಂಟ್ಸ್ ಟು ಚೇಂಜ್ ಸ್ಪೆಲ್ಲಿಂಗ್ ಆಫ್ ದರ್ ನೇಮ್, ಇಟ್ ನೀಡ್ಸ್ ಟು ಬಿ ಚೇಂಜ್ಡ್ ಇನ್ ಎಸ್ ನೇಮ್ ಕಾಲಮ್ ಇನ್ ಬೋತ್ ದ ಫೈಲ್ಸ್. ಯಾವ್ದಾದ್ರು ಸ್ಟೂಡೆಂಟ್ ಅವ್ನು ನೇಮ್ ಚೇಂಜ್ ಮಾಡಬೇಕಾಗತ್ತೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಅನ್ಕೋಣ, ನೀವು 2 ಫೈಲಲ್ಲೂ ಚೇಂಜ್ ಮಾಡಬೇಕಾಗತ್ತೆ, ಅಟೆಂಡೆನ್ಸ್ ಫೈಲಲ್ಲೂ ಚೇಂಜ್ ಮಾಡಬೇಕಾಗತ್ತೆ, ಮತ್ತೆ ಸ್ಟೂಡೆಂಟ್ ಫೈಲಲ್ಲೂ ಚೇಂಜ್ ಮಾಡಬೇಕಾಗತ್ತೆ, ಕರೆಕ್ಟಾ? ಇದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀವಿ. ಡೇಟಾ ಇನ್ಕನ್ಸಿಸ್ಟೆನ್ಸಿ, ಡೂಪ್ಲಿಕೇಶನ್ ಮಾಡಿದಾಗ 2 ಕಡೆನೂ ನೀವು ಚೇಂಜ್ ಮಾಡಬೇಕು, ಮಾಡದಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್? ಸೊ ಡೇಟಾ ಇನ್ಕನ್ಸಿಸ್ಟೆನ್ಸಿ ಇದು ಕೂಡ ಒಂದು ಡ್ರಾಬ್ಯಾಕ್. ಈ ಇನ್ಕನ್ಸಿಸ್ಟೆನ್ಸಿ ಹೆಂಗಾಗುತ್ತೆ? ರಿಡಂಡೆನ್ಸಿಯಿಂದ ಆಗುತ್ತೆ, ರಿಪಿಟೇಷನ್ ಮಾಡ್ತಿರಲ್ಲ ಅದರಿಂದ ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ. ಓಕೆ, 4ನೇ ಪಾಯಿಂಟ್ ನೋಡೋಣ. ಸೊ ಐಸೋಲೇಷನ್ ಅಂತ ಹೇಳ್ತೀವಿ. 4ನೇ ಪಾಯಿಂಟ್, ಡೇಟಾ ಐಸೋಲೇಷನ್. ಏನು ಸರ್ ಇದು ಡೇಟಾ ಐಸೋಲೇಷನ್? ಈಗ 2 ಫೈಲ್ ನೋಡಿದ್ವಿ ಅಲ್ವಾ, ಅಟೆಂಡೆನ್ಸ್ ಫೈಲ್ ಆಮೇಲೆ ಸ್ಟೂಡೆಂಟ್ ಫೈಲ್. ಅವೆರಡರ ಮಧ್ಯೆ ಏನಾದರೂ ಲಿಂಕ್ ಇತ್ತಾ? ಏನು ಲಿಂಕ್ ಇರಲಿಲ್ಲ. ಸೊ ಇವಾಗ ಸ್ಕೂಲ್ ಅವರು 2 ಪ್ರೋಗ್ರಾಮ್ ಬರೀಬೇಕಾಗತ್ತೆ ಆ ಫೈಲ್ಸ್ನ ಆಕ್ಸೆಸ್ ಮಾಡೋಕ್ಕೆ, ಕರೆಕ್ಟಾ? ಈಗ 3 ಡೇಟಾ ಇತ್ತು ಅನ್ಕೊಳ್ಳೋಣ, 3 ಪ್ರೋಗ್ರಾಮ್ ಬರೀಬೇಕಾಗತ್ತೆ. ಸೊ ಲಿಂಕೇಜ್ ಇಲ್ಲ ಇಲ್ಲಿ. ಸೊ ಲಿಂಕ್ ಇದ್ದಿದ್ರೆ ಒಂದೇ ಪ್ರೋಗ್ರಾಮಿಂದ 2 ಡೇಟಾ ಫೆಚ್ ಮಾಡ್ಬೋದಿತ್ತು, ಕರೆಕ್ಟ್? ಸೊ ಇದು ಡೇಟಾ ಐಸೋಲೇಷನ್. ನೆಕ್ಸ್ಟ್ ಡ್ರಾಬ್ಯಾಕು, ಬೋತ್ ದ ಸ್ಟೂಡೆಂಟ್ ಆ್ಯಂಡ್ ಡೇಟಾ ಫೈಲ್ ಡು ನಾಟ್ ಹ್ಯಾವ್ ಎನಿ ಲಿಂಕ್ ಬಿಟ್ವೀನ್ ದಮ್. The school will have to write separate programs to access these 2 files. This is because data mapping is not supported in the file system. ಫೈಲ್ ಸಿಸ್ಟಮಲ್ಲಿ ಒಂದು ಡೇಟಾ ಇನ್ನೊಂದು ಡೇಟಾಗೆ ನಮಗೆ ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾವು ಲಿಂಕ್ ಮಾಡಬೇಕಂದ್ರೆ ಡೇಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಮಾಡ್ಬೋದು, ಅಂದರೆ ಡೇಟಾಬೇಸಿಂದ ಮಾಡ್ಬೋದು. ಯೂಸಿಂಗ್ ಡೇಟಾಬೇಸ್ ಅಥವಾ ಯೂಸಿಂಗ್ DBMS ನಾವು ಅದನ್ನು ಮಾಡ್ಬೋದು. ಅದು ಹೆಂಗೆ ಮಾಡ್ಬೋದು ಅದೆಲ್ಲ ಮುಂದಿನ ಕಾನ್ಸೆಪ್ಟಲ್ಲಿ ನೋಡ್ತಾ ಬರೋಣ, ಆಯಿತಾ? ಸೊ ಹೆಂಗೆ ಮಾಡ್ಬೋದು ಅಂದರೆ ಸ್ಟೂಡೆಂಟ್ಸ್ ತುಂಬ ಸುಲಭ. ಇವಾಗ ಸ್ಟೂಡೆಂಟ್ ಡೇಟಲ್ಲಿ ಏನು ಕಾಮನ್ ಇತ್ತು? ರೋಲ್ ನಂಬರ್ ಇದೆ ಸ್ಟೂಡೆಂಟ್ ಕಾಲಮಲ್ಲಿ, ಏನೇನಿದೆ? ರೋಲ್ ನಂಬರ್ ಇದೆ, ಆಮೇಲೆ ಸೊ ಡೇಟ್ ಆಫ್ ಬರ್ತ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಆಮೇಲೆ ಗಾರ್ಡಿಯನ್ ಡೀಟೇಲ್ಸ್ ಎಲ್ಲ ಇದೆ. ಅಟೆಂಡೆನ್ಸ್ ಫೈಲಲ್ಲಿ ಏನು ನೋಡಿದ್ರಿ ನೀವು? ಅಟೆಂಡೆನ್ಸ್ ಡೇಟ್ ನೋಡಿದ್ರಿ, ಮತ್ತೆ ರೋಲ್ ನಂಬರ್ ನೋಡಿದ್ರಿ, ಮತ್ತೆ ಸ್ಟೂಡೆಂಟ್ ನೇಮ್ ನೋಡಿದ್ರಿ, ಮತ್ತೆ ಸ್ಟೇಟಸ್ ನೋಡಿದ್ರಿ. ಸೊ ಆ ರೋಲ್ ನಂಬರ್ನ ನಾವು 2 ರೋಲ್ ನಂಬರು ರಿಲೇಟ್ ಮಾಡ್ಬೋದಲ್ವಾ? ಸೊ ಒಂದು ರೋಲ್ ನಂಬರಿಂದ ಇನ್ನೊಂದು ರೋಲ್ ನಂಬರ್ಗೆ ನಾವು ರಿಲೇಟ್ ಮಾಡಿ ಒಂದು ಟೇಬಲ್ ನೋಡಿ ಇನ್ನೊಂದು ಟೇಬಲ್ ನಾವು ಫೆಚ್ ಮಾಡೋ ಥರ ಆಗ್ಬೋದಲ್ವಾ? ಸೊ ಅದು ನಮ್ಮ ಫೈಲ್ ಸಿಸ್ಟಮಲ್ಲಿ ಆಗೋದಿಲ್ಲ, ಓಕೆ? ಮ್ಯಾಪಿಂಗ್ ಇರೋದಿಲ್ಲ. ಸೊ 2 ಪ್ರೋಗ್ರಾಮ್ ಬರೀಬೇಕಾಗುತ್ತೆ ದ ಪ್ರೋಗ್ರಾಮರ್, ಓಕೆ? ಅದೊಂದು ಡ್ರಾಬ್ಯಾಕು. ನೆಕ್ಸ್ಟ್ ಡ್ರಾಬ್ಯಾಕ್, ಡೇಟಾ ಡಿಪೆಂಡೆನ್ಸಿ ಅಥವಾ ಡೇಟಾ ಡಿಪೆಂಡೆನ್ಸ್ ಅಂತ ಕರಿತೀವಿ. ಸೊ ಒಂದು ಕಡೆ ನೀವು ಡೇಟಾ ಕ್ಲೀನಾಗಿ ಮೇಂಟೈನ್ ಮಾಡ್ತೀರಾ, ಫಾರ್ಮ್ಯಾಟ್ ಚೇಂಜ್ ಮಾಡಿದ್ರೆ ಸೊ ನೀವು ಒಂದು ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ತೀರಾ, ಅದ್ರ ಸ್ಟ್ರಕ್ಚರ್ ಏನಾದ್ರು ಚೇಂಜ್ ಮಾಡಿದ್ರೆ ಪ್ರೋಗ್ರಾಮಲ್ಲೂ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ ನೀವು. ಸೊ ಪ್ರೋಗ್ರಾಮಿಂದ ಆಕ್ಸೆಸ್ ಮಾಡ್ತಾ ಇರೋ ಫೈಲ್ಸ್ನ ಆ ಪ್ರೋಗ್ರಾಮ್ ಕೋಡ್ ಕೂಡ ಚೇಂಜ್ ಮಾಡಬೇಕಾಗತ್ತೆ, ಕರೆಕ್ಟಾ? ಸೊ ಇದು ಡಿಪೆಂಡೆನ್ಸಿ ಅಂತ ಕರಿತೀವಿ. ಸೊ ನೀವು ಆ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿದ್ದೀರಾ. ಸೊ ಇದು ನೆಕ್ಸ್ಟ್ ಡ್ರಾಬ್ಯಾಕ್. ಡೇಟಾ ಸ್ಟೋರ್ಡ್ ಇನ್ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಆರ್ ಸ್ಟ್ರಕ್ಚರ್ ಇನ್ ದ ಫೈಲ್. If the format or structure itself is changed, all existing application programs accessing that files needs to be changed. So ಎಲ್ಲ ಪ್ರೋಗ್ರಾಮ್ಸ್ ಯಾವ್ದು ಆ ಫೈಲನ್ನು ಆಕ್ಸೆಸ್ ಮಾಡ್ತಿದೆ ಅದ್ರ ಸ್ಟ್ರಕ್ಚರ್ ಕೂಡ ನೀವು ಚೇಂಜ್ ಮಾಡಬೇಕಾಗತ್ತೆ, ಅದ್ರ ಕೋಡ್ ಕೂಡ ನೀವು ಚೇಂಜ್ ಮಾಡಬೇಕಾಗತ್ತೆ. ಸೊ ಅದರ್ವೈಸ್ ದ ಪ್ರೋಗ್ರಾಮ್ಸ್ ಮೇ ನಾಟ್ ವರ್ಕ್ ಕರೆಕ್ಟ್ಲಿ. ದಿಸ್ ಇಸ್ ಕಾಲ್ಡ್ ಡೇಟಾ ಡಿಪೆಂಡೆನ್ಸಿ. ಸೊ ಡೇಟಾ ಡಿಪೆಂಡೆನ್ಸಿ ಅಂದರೆ ಸ್ಟೂಡೆಂಟ್ಸ್ ಒಂದು ಫಾರ್ಮ್ಯಾಟಲ್ಲಿ ನೀವು ಸ್ಟೋರ್ ಮಾಡ್ತೀರಾ, ಸೊ ಆ ಫಾರ್ಮ್ಯಾಟ್ ಏನಾದ್ರು ನೀವು ಮತ್ತೆ ಚೇಂಜ್ ಮಾಡಿದ್ರೆ ಪ್ರೋಗ್ರಾಮ್ಸ್ ಕೂಡ ನೀವು ಚೇಂಜ್ ಮಾಡಬೇಕಾಗತ್ತೆ ಟು ಆಕ್ಸೆಸ್ ದಟ್ ಫೈಲ್, ಓಕೆ? ಸೊ ಲಾಸ್ಟ್ ಡ್ರಾಬ್ಯಾಕ್ ಇದೆ ಸ್ಟೂಡೆಂಟ್ಸ್, ಕಂಟ್ರೋಲ್ಡ್ ಫೈಲ್ ಅಥವಾ ಕಂಟ್ರೋಲ್ ಡೇಟಾ ಶೇರಿಂಗ್. ಸೊ ಕಂಟ್ರೋಲ್ ಡೇಟಾ ಶೇರಿಂಗ್ ಅಂದರೆ ಸ್ಟೂಡೆಂಟ್ಸ್ ಈಗ ಫೈಲ್ಸಲ್ಲಿ ಏನು ಡ್ರಾಬ್ಯಾಕ್ ಬರುತ್ತಪ್ಪ ಅಂದರೆ, ಸೊ ಒಂದು ಫೈಲ್ ಇದ್ದರೆ ಅಟೆಂಡೆನ್ಸ್ ಫೈಲ್, ನನಗೆ ಟೀಚರ್ ಮಾತ್ರ ಆಕ್ಸೆಸ್ ಮಾಡಬೇಕು ಅದನ್ನು, ನನಗೆ ಪೇರೆಂಟ್ಸು ಸ್ಟೂಡೆಂಟ್ಸ್ ಅದನ್ನು ಆಕ್ಸೆಸ್ ಮಾಡಿ ಅಪ್ಡೇಟ್ ಮಾಡೋಂಗೆ ಇರಬಾರ್ದು. ಬಟ್ ಆ ರೂಲ್ಸ್ ಎಲ್ಲ ಎನ್ಫೋರ್ಸ್ ಮಾಡೋದು ಭಾಳ ಕಷ್ಟ ಇದೆ ಇನ್ ದ ಫೈಲ್ ಸಿಸ್ಟಮ್. ಸೊ ಇದು ಲಾಸ್ಟ್ ಪಾಯಿಂಟ್,
control data sharing. There can be different categories of users like teachers, office staff and parents. So different types of users idaralva, teachers idare, office staff idare, parents idare. ಒಂದೊಂದು ಡೇಟಾ ಕೆಲವೊಂದು ಯೂಸರ್ಸ್ ಮಾತ್ರ ಆಕ್ಸೆಸ್ ಮಾಡಬೇಕು, ಎಲ್ಲ ಯೂಸರ್ಗೂ ಆಕ್ಸೆಸ್ ಕೊಡಬಾರ್ದು. ಬಟ್ ಈ ಫೈಲ್ ಸಿಸ್ಟಮಲ್ಲಿ ಅದು ಭಾಳ ಕಷ್ಟ ಮಾಡೋದು. ಓಕೆ, ಸೊ ಇಲ್ಲಿ ನೋಡ್ಬೋದು, ಐಡಿಯಲಿ ನಾಟ್ ಎವ್ರಿ ಯೂಸರ್ ಶುಡ್ ಬಿ ಏಬಲ್ ಟು ಆಕ್ಸೆಸ್ ಆಲ್ ದ ಡೇಟಾ. ಸೊ ಎಲ್ಲರೂ ಎಲ್ಲ ಡೇಟಾನು ಆಕ್ಸೆಸ್ ಕೊಡಬಾರ್ದು, ಬಟ್ ಇದು ಫೈಲ್ ಸಿಸ್ಟಮಲ್ಲಿ ಮಾಡೋದು ಭಾಳ ಕಷ್ಟ ಇದೆ. ಎಕ್ಸಾಂಪಲ್, ಓನ್ಲಿ ದ ಟೀಚರ್ ಶುಡ್ ಬಿ ಏಬಲ್ ಟು ಅಪ್ಡೇಟ್ ದ ಅಟೆಂಡೆನ್ಸ್ ಡೇಟಾ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎನ್ಫೋರ್ಸ್ ದಿಸ್ ಕೈಂಡ್ ಆಫ್ ಆಕ್ಸೆಸ್ ಕಂಟ್ರೋಲ್. ಬರೀ ಟೀಚರ್ಗೆ ಮಾತ್ರ ನೀವು ಅಟೆಂಡೆನ್ಸ್ ಫೈಲ್ನ ಕೊಡಬೇಕಾಗತ್ತೆ ಎಡಿಟ್ ಮಾಡೋದಕ್ಕೆ. ಸ್ಟೂಡೆಂಟ್ಗೂ ಆಕ್ಸೆಸ್ ಸಿಕ್ಬಿಟ್ರೆ, ಸೊ ಸ್ಟೂಡೆಂಟ್ಸ್ ಎಲ್ಲ ಡೇಸು ನಾನು ಪ್ರೆಸೆಂಟು ಅಂತ ಹೇಳ್ಬಿಡ್ಬೋದಲ್ವ, ಆಬ್ಸೆಂಟ್ ಆಗಿರೋ ಡೇಸ್ನು ಕೂಡ ಪ್ರೆಸೆಂಟ್ ಅಂತ ಹೇಳ್ಬಿಡ್ಬೋದು. ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾರ್ಕ್ಸ್ ಡೇಟಾ ಇದೆ ಅನ್ಕೊಂಬೇಡ. ಸೊ ಸ್ಟೂಡೆಂಟು ಅದಕ್ಕೆ ಆಕ್ಸೆಸ್ ಕೊಟ್ಬಿಟ್ರೆ ಏನು ಕತೆ? ಸೊ ಸ್ಟೂಡೆಂಟ್ ನೆಕ್ಸ್ಟ್ ಹೇಳ್ತಾನೆ, ಸರ್ ನಂಗೆ 100 on 100 ಬಂದಿದ್ದು, ನಾನು ಫೇಲ್ ಆಗಿಲ್ಲ, ನಂಗೆ 30-40 ಬಂದಿಲ್ಲ. ಸೊ ಅವ್ರಿಗೆ ಆಕ್ಸೆಸ್ ಕೊಟ್ಬಿಟ್ರೆ ನೆಕ್ಸ್ಟ್ ಏನು ಕತೆ ಸ್ಟೂಡೆಂಟ್ಸ್? ಸೊ ಈ ಫೈಲ್ ಸಿಸ್ಟಮಲ್ಲಿ ಇದೆಲ್ಲ ಡ್ರಾಬ್ಯಾಕ್ಸ್ ಇದೆ. ಇದೆಲ್ಲ ಡ್ರಾಬ್ಯಾಕ್ಸ್ ಹೋಗ್ಸೋಕ್ಕೆ ನಾವು ಡೇಟಾಬೇಸ್ ಯೂಸ್ ಮಾಡಬೇಕಾಗತ್ತೆ. ಓಕೆ, ದಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಡ್ರಾಬ್ಯಾಕ್ಸ್ ಎಲ್ಲ ನಾವು ಡೇಟಾಬೇಸಿಂದ ಹೋಗಿಸ್ಬೋದು. ಓಕೆ, ಸೊ ಇದು ಅರ್ಥ ಏನಿಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. 5 marks ಕೇಳ್ತಾರೆ, ಲಿಮಿಟೇಷನ್ಸ್ ಆಫ್ ದ ಫೈಲ್ ಸಿಸ್ಟಮ್. ಎನಿ 5 points ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಫಸ್ಟ್ ಡ್ರಾಬ್ಯಾಕ್ ಏನು? ಡಿಫಿಕಲ್ಟಿ ಇನ್ ಆಕ್ಸೆಸ್. ಸೊ ಆಕ್ಸೆಸ್ ಮಾಡೋಕ್ಕೆ ಡಿಫಿಕಲ್ಟ್, ಇಲ್ಲಿ ನಮ್ಗೆ ಏನು ಕಮಾಂಡ್ ಇಲ್ಲ, ಸೊ ನಾವು ಪ್ರೋಗ್ರಾಮ್ಸ್ ಮುಖಾಂತರನೇ ಆಕ್ಸೆಸ್ ಮಾಡಬೇಕು. ಕರೆಕ್ಟಾ? ಫೈಲ್ ಸಿಸ್ಟಮಲ್ಲಿರೋ ಡೇಟಾ ಪ್ರೋಗ್ರಾಮ್ಸಿಂದ ಆಕ್ಸೆಸ್ ಮಾಡಬೇಕು. ನೆಕ್ಸ್ಟ್ ಡ್ರಾಬ್ಯಾಕ್ ಏನು? ರಿಡಂಡೆನ್ಸಿ. ಸೊ ರೆಪಿಟೇಷನ್, ಮಲ್ಟಿಪಲ್ ಕಡೆ ನೀವು ಡೂಪ್ಲಿಕೇಟ್ ಮಾಡಿದ್ರೆ ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ. ಮೂರನೇ ಡ್ರಾಬ್ಯಾಕ್ ಇನ್ಕನ್ಸಿಸ್ಟೆನ್ಸೀಸ್ ಅಥವಾ ಡೇಟಾ ಇನ್ಕನ್ಸಿಸ್ಟೆನ್ಸೀಸ್ ಆದರೆ ಡೇಟಾ ಮ್ಯಾಚ್ ಆಗೋದಿಲ್ಲ, ಇದು ಮೂರನೇ ಡ್ರಾಬ್ಯಾಕ್. ನಾಲ್ಕನೇದು ಐಸೋಲೇಷನ್. ಐಸೋಲೇಷನ್ ಅಂದರೆ ಲಿಂಕೇಜ್ ಇರಲ್ಲ, ಇಲ್ಲಿ ಸಪರೇಟ್ ಪ್ರೋಗ್ರಾಮ್ಸ್ ಬರೀಬೇಕಾಗತ್ತೆ 2-3 ಫೈಲ್ಸ್ ಆಕ್ಸೆಸ್ ಮಾಡೋಕ್ಕೆ. ಸೊ ಡಿಪೆಂಡೆನ್ಸಿ ಐದನೇದು. ಸೊ ಐದನೇದು ಡಿಪೆಂಡೆನ್ಸಿ ಅಂದ್ರೆ ಏನು? ಒಂದು ಫಾರ್ಮ್ಯಾಟಲ್ಲಿ ನೀವು ಡೇಟಾ ಸ್ಟೋರ್ ಮಾಡ್ತೀರಾ, ಆ ಫಾರ್ಮ್ಯಾಟ್ ಚೇಂಜ್ ಮಾಡಿದ್ರೆ ಪ್ರೋಗ್ರಾಮ್ ಕೂಡ ನೀವು ಚೇಂಜ್ ಮಾಡಬೇಕಾಗತ್ತೆ. ಆರನೇದು ಡೇಟಾ ಶೇರಿಂಗ್. ಡೇಟಾ ಶೇರಿಂಗ್ ಅಂದರೆ ಏನು ಸರ್? ಸೊ ಎಲ್ಲ ಡೇಟಾ ಇರುತ್ತಲ್ಲ, ಎಲ್ರಿಗೂ ಅದು ಎಡಿಟ್ ಮಾಡೋದಕ್ಕೆ ಅವಶ್ಯಕತೆ ಕೊಡಬಾರ್ದು. ಬಟ್ ಫೈಲ್ ಸಿಸ್ಟಮಲ್ಲಿ ಆ ಕಂಟ್ರೋಲ್, ಆಕ್ಸೆಸ್ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇದೆ. ಓಕೆ, ಸೊ ಈ ಡ್ರಾಬ್ಯಾಕ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. 5 marksಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಡ್ರಾಬ್ಯಾಕ್ಸ್ ಆಫ್ ಫೈಲ್ ಸಿಸ್ಟಮ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಬೋಣ, ಏನಕ್ಕೆ ಈ ಡ್ರಾಬ್ಯಾಕ್ಸ್ ಹೆಂಗೆ ಹೋಗಿಸೋದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಂದ ಹೋಗಿಸ್ಬೋದು, ಆ ಕಾನ್ಸೆಪ್ಟ್ನ ನೋಡ್ಬೋಣ ನೆಕ್ಸ್ಟ್. ಆಯಿತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ಸರ್? ಡೇಟಾಬೇಸ್ ಅಂದರೆ ಏನು ಸರ್? ಸೊ ಇದೆಲ್ಲ ನಾವು ಈ ಪ್ರಾಬ್ಲಮ್ಸ್ನ ಹೋಗಿಸ್ಬೋದು ಸ್ಟೂಡೆಂಟ್ಸ್ ಥ್ರೂ ಯೂಸಿಂಗ್ ಡೇಟಾಬೇಸ್. ಏನು ಅಂತ ನೋಡ್ಬೋಣ. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ ನೋಡ್ತಾ ಹೋಗೋಣ. So limitations faced in the file system can be overcome by storing the data in a database where data is logically related. So ಈ limitations ನೋಡಿದ್ವಲ್ಲ, ರಿಡಂಡೆನ್ಸಿ ಇರ್ಬೋದು, ಐಸೋಲೇಷನ್ ಇರ್ಬೋದು, ಮತ್ತು ರಿಪಿಟೇಷನ್, ಇನ್ಕನ್ಸಿಸ್ಟೆನ್ಸೀಸ್, ಡಿಫಿಕಲ್ಟಿ ಇನ್ ಆಕ್ಸೆಸಿಂಗ್, ಇದೆಲ್ಲ ಹೆಂಗೆ ಹೋಗಿಸ್ಬೋದು ಅಂದರೆ ಸೊ ಡೇಟಾಬೇಸ್ ಯೂಸ್ ಮಾಡೋದ್ರಿಂದ ಹೋಗಿಸ್ಬೋದು. ಓಕೆ, ವೇರ್ ಡೇಟಾ ಇಸ್ ಲಾಜಿಕಲಿ ರಿಲೇಟೆಡ್. ಸೊ ಡೇಟಾ ಇಲ್ಲಿ ರಿಲೇಟ್ ಆಗಿರುತ್ತೆ, ಒಂದು ಕಾಲಮಲ್ಲಿರೋ ಡೇಟಾ ಇನ್ನೊಂದು ಕಾಲಮ್ಗೆ ರಿಲೇಟ್ ಆಗಿರುತ್ತೆ. ಓಕೆ, ಸೊ ವಿ ಕ್ಯಾನ್ ಆರ್ಗನೈಸ್ ರಿಲೇಟೆಡ್ ಡೇಟಾ ಇನ್ ಅ ಡೇಟಾಬೇಸ್ so that it can be managed in an efficient and easy way. ಸೊ ಏನಕ್ಕೆ ನಾವು ಡೇಟಾಬೇಸ್ ಯೂಸ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್, ನಾವು ಆರ್ಗನೈಸ್ ಮಾಡ್ಬೋದು ಡೇಟಾನ ಇನ್ ಅನ್ ಎಫೆಕ್ಟಿವ್ ಮ್ಯಾನರ್. ನಾವು ಡೇಟಾನ ರಿಟ್ರೀವ್ ಮಾಡಬೇಕಾದ್ರೆ ಈಸಿಯಾಗಿ ರಿಟ್ರೀವ್ ಮಾಡ್ಬೋದು. ಓಕೆ, ಸೊ ಎರಡನೇ ಪಾಯಿಂಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಈಗ DBMS ಅಂದರೆ ಏನು ಸರ್? ಸೊ ಈ DBMS ಅಂದರೆ ಇಲ್ಲಿ ಡೆಫಿನೇಷನ್ ಇದೆ ನೋಡ್ಬೋದು. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆರ್ ಡೇಟಾಬೇಸ್ ಸಿಸ್ಟಮ್ ಈಸ್ ಅ ಸಾಫ್ಟ್ವೇರ್. ಸೊ ಏನಿದು? ಇಟ್ ಈಸ್ ಅ ಸಾಫ್ಟ್ವೇರ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಡೇಟಾಬೇಸ್. ಡೇಟಾಬೇಸ್ ಕ್ರಿಯೇಟ್ ಮಾಡೋಕ್ಕೆ ಆ್ಯಂಡ್ ಮ್ಯಾನೇಜ್ ಮಾಡೋಕ್ಕೆ ನಮಗೆ DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಓಕೆ, so it is a software that can be used for creating and managing the databases. So DBMS andre ಏನು ಸ್ಟೂಡೆಂಟ್ಸ್? ಇಟ್ ಇಸ್ ಅ ಸಾಫ್ಟ್ವೇರ್ ಟು ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ದ ಡೇಟಾಬೇಸ್. ಆಯಿತು ಸರ್, ಡೇಟಾಬೇಸ್ ಅಂದರೆ ಏನು? ಸೊ ಡೇಟಾಬೇಸ್ ಏನು? ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ. ಎಲ್ಲ ಡೇಟಾನು ರಿಲೇಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಡೇಟಾಬೇಸ್ ಇಸ್ ಅ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಆ್ಯಂಡ್ ಮ್ಯಾನೇಜ್ಡ್ ಆ್ಯಂಡ್ ರಿಟ್ರೀವ್ಡ್ ಎಫಿಷಿಯೆಂಟ್ಲಿ. ಸೊ ಆ ಡೇಟಾ ನೀವು ಸ್ಟೋರ್ ಮಾಡ್ಬೋದು ಥ್ರೂ ದ ಟೇಬಲ್ಸ್ ಆ್ಯಂಡ್ ಎಫಿಷಿಯೆಂಟ್ಲಿ ರಿಟ್ರೀವ್ ಕೂಡ ಮಾಡ್ಬೋದು. ಸೊ ಡೇಟಾಬೇಸ್ ಏನು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಅಂತ ಗೊತ್ತಾಯಿತು ಅಂದ್ಕೊತೀನಿ. ಸೊ ಎರಡು ಕನ್ಫ್ಯೂಸ್ ಮಾಡ್ಕೊಂಬೇಡಿ. DBMS ಅಂದ್ರೆ ಏನು? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇಟ್ ಈಸ್ ಅ ಸಾಫ್ಟ್ವೇರ್ ವಿಚ್ ಇಸ್ ಯೂಸ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಡೇಟಾಬೇಸಸ್. ಡೇಟಾಬೇಸ್ ಅಂದ್ರೆ ಏನು? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಲಾಜಿಕ್ ರಿಲೇಟೆಡ್ ಡೇಟಾ, ಸೊ ವಿಚ್ ಕ್ಯಾನ್ ಬಿ ಸ್ಟೋರ್ಡ್ ಆ್ಯಂಡ್ ರಿಟ್ರೀವ್ಡ್ ಎಫಿಷಿಯೆಂಟ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಈ ಡೆಫಿನೇಷನ್ಸ್ ತುಂಬ ಮುಖ್ಯ ಸ್ಟೂಡೆಂಟ್ಸ್. MCQ ಅಥವಾ 1 ಮಾರ್ಕಲ್ಲಿ ಕೇಳ್ತಾರೆ. ಸೊ MCQ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಸೊ ವಾಟ್ ಈಸ್ ಲಾಜಿಕಲಿ ರಿಲೇಟೆಡ್ ಡೇಟಾ ಅಂತ ಕೇಳಿ 4 ಆಪ್ಷನ್ಸ್ ಕೊಡ್ತಾರೆ. ಯು ಹ್ಯಾವ್ ಟು ಸೇ ಡೇಟಾಬೇಸ್. ಲಾಜಿಕಲಿ ಡೇಟಾ ರಿಲೇಟ್ ಆಗಿದ್ರೆ ಡೇಟಾಬೇಸ್. ವಿಚ್ ಇಸ್ ದ ಸಾಫ್ಟ್ವೇರ್ ವಿಚ್ ಇಸ್ ಯೂಸ್ ಫಾರ್ ಕ್ರಿಯೇಟಿಂಗ್ ದ ಡೇಟಾಬೇಸಸ್ ಅಂದರೆ ಯು ಹ್ಯಾವ್ ಟು ಸೇ DBMS ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಸರ್? DBMS ಲೆಟ್ಸ್ ಯೂಸರ್ಸ್ ಟು ಕ್ರಿಯೇಟ್ ಡೇಟಾಬೇಸ್, ಸ್ಟೋರ್ ಆರ್ ಮ್ಯಾನೇಜ್
update or modify and retrieve data from the database by users or application program. ಸೊ DBMS ಏನು ಮಾಡುತ್ತೆ, ನಮಗೆ ಆಪ್ಷನ್ ಕೊಡುತ್ತೆ, ನಾವೇನೇ ಡೇಟಾಬೇಸ್ ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಆ ಡೇಟಾಬೇಸ್ ಒಳಗೆ ಟೇಬಲ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಟೇಬಲ್ಸಲ್ಲಿ ನಾವು ಡೇಟಾನ ಇನ್ಸರ್ಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ಇದೆಲ್ಲ ಆಪ್ಷನ್ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಏನೇನು ಬರುತ್ತೆ, ಸಮ್ ಎಕ್ಸಾಂಪಲ್ಸ್ ಆಫ್ ಓಪನ್ ಸೋರ್ಸ್ ಆ್ಯಂಡ್ ಕಮರ್ಷಿಯಲ್ DBMS ಇನ್ಕ್ಲೂಡ್ MySQL, Oracle, PostgreSQL. ಸೊ ಈ DBMS ಎಕ್ಸಾಂಪಲ್ಸ್ ಯಾವುದು ಅಂತ ನೋಡೋಕೆ ಹೋದರೆ MySQL ಇದು ಕೂಡ ಒಂದು ಸಾಫ್ಟ್ವೇರ್. ಇಟ್ ಹೆಲ್ಪ್ಸ್ ಅಸ್ ಟು ಕ್ರಿಯೇಟ್ ದ ಡೇಟಾಬೇಸ್. MySQL ನಿಮಗೆ ಲ್ಯಾಬಲ್ಲಿ ಇರೋದು, ಕರೆಕ್ಟಾ? MySQL ಇರ್ಬೋದು, PostgreSQL ಇರ್ಬೋದು, Oracle ಇರ್ಬೋದು, SQL ಸರ್ವರ್ ಇರ್ಬೋದು, ಮೈಕ್ರೋಸಾಫ್ಟ್ ಆಕ್ಸೆಸ್ ಇರ್ಬೋದು, ಇದೆಲ್ಲ DBMS ಸಾಫ್ಟ್ವೇರ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. DBMS ಇನ್ನೊಂದು ವೇ ಕೂಡ ಡಿಫೈನ್ ಮಾಡ್ಬೋದು. ಸೊ ಇಟ್ ಆಕ್ಸಸ್ ಇಂಟರ್ಫೇಸ್, ಇದು ಒಂದು ಮಧ್ಯ ಇಂಟರ್ಫೇಸ್ ಥರ ಆ್ಯಕ್ಟ್ ಮಾಡುತ್ತೆ ಬಿಟ್ವೀನ್ ಯೂಸರ್ ಅಥವಾ ಬಿಟ್ವೀನ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾಬೇಸ್ ಆಮೇಲೆ ಯೂಸರ್ ಮಧ್ಯೆ ಇರೋದು ಸಾಫ್ಟ್ವೇರ್ DBMS ಅಂತ ಹೇಳ್ಬೋದು. ಓಕೆ, ಸೊ ಈ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಇದ್ರ ಡೈಗ್ರಾಮ್ ನೋಡ್ಬೋದು ಸ್ಟೂಡೆಂಟ್ಸ್. MySQL ಡೇಟಾಬೇಸ್ದು ಡೈಗ್ರಾಮ್ ಈ ರೀತಿ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. DBMS ಅಲ್ಲಿ ಏನು ಬರುತ್ತೆ ನೆಕ್ಸ್ಟ್ ಪಾಯಿಂಟು, ದ DBMS ಸರ್ವ್ಸ್ as ಇಂಟರ್ಫೇಸ್ ಬಿಟ್ವೀನ್ ಡೇಟಾಬೇಸ್ and the users or application programs. ಸೊ DBMS ಅನ್ನೋದು ಒಂದು ಮಧ್ಯ, ಇಟ್ ಇಸ್ ಅ ಬ್ರಿಡ್ಜ್, ಅದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡ್ತಿದೆ ಯೂಸರ್ ಆಮೇಲೆ ಡೇಟಾಬೇಸ್ ಮಧ್ಯ, ಕರೆಕ್ಟಾ? ಸೊ ರಿಟ್ರೀವಿಂಗ್ ಡೇಟಾ ಫ್ರಮ್ ದ ಡೇಟಾಬೇಸ್ ಥ್ರೂ ಸ್ಪೆಷಲ್ ಟೈಪ್ ಆಫ್ ಕಮಾಂಡ್ಸ್ ಇಸ್ ಕಾಲ್ಡ್ ಕ್ವೆರಿಯಿಂಗ್ ದ ಡೇಟಾಬೇಸ್. ಡೇಟಾಬೇಸಲ್ಲಿ ಇವಾಗ ಟೇಬಲ್ಸ್ ಇದೆ, ಟೇಬಲ್ಸಲ್ಲಿ ಡೇಟಾ ಇದೆ, ಆ ಡೇಟಾ ನಾನು ಏನಾದ್ರು ಫೆಚ್ ಮಾಡಬೇಕಂದ್ರೆ ಸೊ ನಾನು ಡೇಟಾಬೇಸ್ ಲ್ಯಾಂಗ್ವೇಜ್ ಮುಖಾಂತರನೇ ಮಾತಾಡಬೇಕು, ಕರೆಕ್ಟಾ? ಸೊ ನಾನು ಗಿವ್ ಮಿ ಡೇಟಾ ಅಂತ ಹೇಳಿದ್ರೆ ಅದು ಕೊಡೋದಿಲ್ಲ, ಕರೆಕ್ಟಾ? ಸೊ ನಾನು ಕ್ವೇರಿ ಮುಖಾಂತರ ನಾನು ಅದಕ್ಕೆ ಕಮಾಂಡ್ಸ್ ಕೊಡಬೇಕು. ಸೊ ಇದನ್ನ ಏನಂತ ಕರಿತೀವಿ, ಕ್ವೇರಿಂಗ್ ದ ಡೇಟಾಬೇಸ್ ಅಂತ ಕರಿತೀವಿ. ರಿಟ್ರೀವಿಂಗ್ ದ ಡೇಟಾ ಫ್ರಮ್ ದ ಟೇಬಲ್ಸ್ ಬೈ ಯೂಸಿಂಗ್ ಕಮಾಂಡ್ಸ್, ಇಟ್ ಇಸ್ ಕಾಲ್ಡ್ ಕ್ವೇರಿಂಗ್ ದ ಡೇಟಾಬೇಸ್. ನಾವು ಡೇಟಾಬೇಸ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ, ಡೇಟಾ ಕೊಡಿ ಅಂತ. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಕೆಲವೊಂದು ಅಪ್ಲಿಕೇಶನ್ಸ್ ಇದೆ ಡೇಟಾಬೇಸ್ದು. ಈ ಡೇಟಾಬೇಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ಬೋಣ. ಈಗ ಎಲ್ಲ ಕಡೆ ಈ ಡೇಟಾಬೇಸ್ ಯೂಸ್ ಮಾಡ್ತೀವಲ್ವಾ, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಸೊ ಇವಾಗ ಹಾಸ್ಪಿಟಲ್ಸಲ್ಲಿ ಆಗಿರ್ಬೋದು. ಸೊ ಇನ್ವೆಂಟ್ರಿ ಅಂದರೆ ಪ್ರಾಡಕ್ಟು ಮಾರೋವಾಗ, ಸೊ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್, ಇದೆಲ್ಲ ಡೇಟಾಬೇಸಸ್ ಯೂಸ್ ಮಾಡ್ತಿದಲ್ವಾ. ಸೊ ಈ ಕೆಲವೊಂದು ಅಪ್ಲಿಕೇಶನ್ಸ್ ನೋಡ್ಬೋಣ. ಬ್ಯಾಂಕಿಂಗ್, ಸೊ ಕಸ್ಟಮರ್ ಇನ್ಫಾರ್ಮೇಷನ್, ಅಕೌಂಟ್ ಡೀಟೇಲ್ಸ್, ಲೋನ್ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್, ಈ ಡೀಟೇಲ್ಸ್ ಎಲ್ಲ ಅವರೊಂದು ಬ್ಯಾಂಕಿಂಗ್ ಸಾಫ್ಟ್ವೇರಲ್ಲಿ ಮೇಂಟೈನ್ ಮಾಡ್ತಾರೆ ಅಥವಾ ಒಂದು ಡೇಟಾಬೇಸಲ್ಲಿ ಮೇಂಟೈನ್ ಮಾಡ್ತಾರೆ ಫಾರ್ ಪರ್ಮನೆಂಟ್ ಸ್ಟೋರೇಜ್, ಕರೆಕ್ಟ್? ಎರಡನೇದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಸರ್? ಸೊ ಪ್ರಾಡಕ್ಟ್ ಡೀಟೇಲ್ಸ್, ಕಸ್ಟಮರ್ ಇನ್ಫಾರ್ಮೇಷನ್, ಆರ್ಡರ್ ಡೀಟೇಲ್ಸ್, ಡೆಲಿವರಿ ಡೇಟಾ. ಸೊ ಏನೇನು ಕಸ್ಟಮರ್ ಆರ್ಡರ್ ಮಾಡ್ದ, ಸೊ ಯಾವ ಡೇಟ್ ಅವನಿಗೆ ಡೆಲಿವರ್ ಆಗಬೇಕು, ಈ ಡೀಟೇಲ್ಸ್ ಎಲ್ಲ ಅವರೊಂದು ಡೇಟಾಬೇಸಲ್ಲಿ ಮೇಂಟೈನ್ ಮಾಡ್ತಾರೆ, ಕರೆಕ್ಟಾ? ನಿಮ್ಮ ಶಾಪಿಂಗ್ ವೆಬ್ಸೈಟ್ಸ್ ಇರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಇದೆಲ್ಲ ಅವರೊಂದು ಡೇಟಾಬೇಸ್ ಮೇಂಟೈನ್ ಮಾಡ್ತಾರೆ. ಈ ದಿನ ಯಾವ ಕಸ್ಟಮರ್ ಏನೇನು ಬುಕ್ ಮಾಡಿದ್ರು, ಸೊ ಎಷ್ಟು ಸಲ ಈ ಐಟಮ್ ಹೋಗಿದೆ, ಸೇಲ್ ಆಗಿದೆ, ಸೊ ಇದೆಲ್ಲ ಡೇಟಾ ಅವರು ಡೇಟಾಬೇಸಲ್ಲಿ ಮೇಂಟೈನ್ ಮಾಡ್ತಾರೆ ಫಾರ್ ಪರ್ಮನೆಂಟ್ ಸ್ಟೋರೇಜ್ ಆ್ಯಂಡ್ ರಿಟ್ರೀವಲ್, ಕರೆಕ್ಟಾ? ಸೊ ಮೂರನೇದು ಏರ್ಲೈನಲ್ಲಿ ಮತ್ತು ರೈಲ್ವೇಸಲ್ಲಿ ಕೂಡ ಯೂಸ್ ಮಾಡ್ತಾರೆ. ರಿಸರ್ವೇಷನ್ ಸಿಸ್ಟಮ್, ಶೆಡ್ಯೂಲ್ಸ್, ಟಿಕೆಟ್ ಬುಕಿಂಗ್ ಆ್ಯಂಡ್ ಕ್ಯಾನ್ಸಲೇಷನ್. ಸೊ ಟಿಕೆಟ್ ಬುಕಿಂಗ್ ಇರ್ಬೋದು, ಕ್ಯಾನ್ಸಲೇಷನ್ಸ್ ಆಗಿರ್ಬೋದು, ರಿಸರ್ವೇಷನ್ ಆಫ್ ಸೀಟ್ಸ್ ಇರ್ಬೋದು, ಈ ಡೇಟಾ ಕೂಡ ನಾವು ಡೇಟಾಬೇಸಲ್ಲಿ ಪರ್ಮನೆಂಟ್ ಆಗಿ ಮೇಂಟೈನ್ ಮಾಡ್ತೀವಿ, ಕರೆಕ್ಟ್? ಸೊ ನೆಕ್ಸ್ಟ್ ಹೆಲ್ತ್ ಕೇರಲ್ಲಿ ಕೂಡ ಯೂಸ್ ಮಾಡ್ತೀವಿ. ಪೇಷಂಟ್ಸ್ ರೆಕಾರ್ಡ್, ಟೋಟಲ್ ಫೀಸ್, ಪೇಷಂಟ್ಸ್ ಹಳೆ ರೆಕಾರ್ಡ್ಸ್ ಏನೇನಿದೆ, ಫೀಸ್ ಎಷ್ಟಾಗಿದೆ, ಈ ಬಿಲ್ ಕಂಪ್ಯೂಟೇಷನು, ಇದೆಲ್ಲ ನಾವು ಪರ್ಮನೆಂಟ್ ಆಗಿ ಡೇಟಾಬೇಸಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಲಾಸ್ಟ್ ಅಪ್ಲಿಕೇಶನ್ ನೋಡ್ಬೋಣ. ಸೊ ಪೇ ರೋಲ್ ಅಂದರೆ ಏನು ಸರ್? ಸೊ ಎಂಪ್ಲಾಯ್ ಆಗಿರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರದ್ದು ಸ್ಯಾಲ್ರಿ ಜನರೇಟ್ ಮಾಡೋದು, ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು ಎಂಪ್ಲಾಯೀಸ್ದು, ಇದೆಲ್ಲ ಕೂಡ ನಾವು ಡೇಟಾಬೇಸಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಎಂಪ್ಲಾಯ್ ರೆಕಾರ್ಡ್ಸ್, ಸ್ಯಾಲ್ರಿ ಡೀಟೇಲ್ಸ್, ಡೆಪ್ತ್ ಇನ್ಫಾರ್ಮೇಷನ್, ಸೊ ಈ ಡೀಟೇಲ್ಸ್ ಕೂಡ ಪರ್ಸನಲ್ ಇನ್ಫಾರ್ಮೇಷನ್ ಆಫ್ ಎಂಪ್ಲಾಯೀಸ್ ಇರ್ಬೋದು, ಸ್ಯಾಲ್ರಿ ಡೀಟೇಲ್ಸ್ ಇರ್ಬೋದು, ಪೇ ಸ್ಲಿಪ್ ಜನರೇಟ್ ಮಾಡೋದಿರ್ಬೋದು, ಇದು ಕೂಡ ನಾವು ಪರ್ಮನೆಂಟ್ ಆಗಿ ಒಂದು DBMS ಅಥವಾ ಒಂದು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀವಿ ಫಾರ್ ಪರ್ಮನೆಂಟ್ ಯೂಸೇಜ್. ಇದು ಆರ್ಗನೈಸ್ಡ್ ಆಗಿ ಸ್ಟೋರ್ ಮಾಡ್ಬೋದು ಡೇಟಾನ ಇನ್ ದ ಡೇಟಾಬೇಸ್. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈ ಡೇಟಾಬೇಸ್ ಎಕ್ಸಾಂಪಲ್ ನೋಡ್ಬೋದು. ಸೊ ರೈಲ್ವೇಸ್ ಆ್ಯಂಡ್ ಬ್ಯಾಂಕ್ಸ್ ಇವರೆಲ್ಲ ಒಂದು ಡೇಟಾಬೇಸ್ ಯೂಸ್ ಮಾಡ್ತಿದ್ದಾರೆ. ಥ್ರೂ ದ ಡೇಟಾಬೇಸ್ ದೇ ಆರ್ ಸ್ಟೋರಿಂಗ್ ದ ಡೇಟಾ ಪರ್ಮನೆಂಟ್ಲಿ. ಓಕೆ, ಫೈಲ್ಸಲ್ಲಿ ಸ್ಟೋರ್ ಮಾಡಿದ್ರೆ ಡೂಪ್ಲಿಕೇಶನ್ ಆಗ್ಬೋದು, ಇನ್ಕನ್ಸಿಸ್ಟೆನ್ಸಿ ಆಗ್ಬೋದು. ಇಲ್ಲಿ ಒಂದು ಸೆಂಟ್ರಲ್ ಲೊಕೇಶನಲ್ಲಿ ಸ್ಟೋರ್ ಮಾಡ್ತಾರೆ, ಸೆಂಟ್ರಲ್ ಲೊಕೇಶನ್ ಡೇಟಾಬೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಫೈಲ್ ಸಿಸ್ಟಮ್ ಟು DBMS. ಏನು ಸರ್ ಇದು? ಫೈಲ್ ಸಿಸ್ಟಮ್ಗೆ DBMSಗೆ ಏನು ವ್ಯತ್ಯಾಸ? ಸೊ ಇಲ್ಲಿ ನಾವೇನು ಚೇಂಜ್ ಮಾಡ್ತೀವಿ, DBMSಲ್ಲಿ ಅದೇ ಟೇಬಲ್ ಸ್ಟೋರ್ ಮಾಡ್ತೀವ ಸರ್, ಇಲ್ಲಿ ಇನ್ನೇನಾದರೂ ಚೇಂಜ್ ಮಾಡ್ತೀವಿ. ಇಲ್ಲಿ ಏನೇನು ಚೇಂಜ್ ಮಾಡ್ತೀವಿ ಅಂತ ಇಲ್ಲಿ ನೋಡೋಣ. ಓಕೆ, ಸೊ ಕೀ ಟ್ರಾನ್ಸ್ಫಾರ್ಮೇಷನ್ಸ್. ಸೊ DBMSಗೂ ನಿಮ್ಮ ಫೈಲ್ ಸಿಸ್ಟಮಲ್ಲೂ ಟ್ರಾನ್ಸ್ಫಾರ್ಮೇಷನ್ಸ್ ಏನೇನು ಮಾಡ್ತೀವಿ ಅಂತ ನೋಡೋಣ, ಆಯಿತಾ? ವಿ ನೋ ದಟ್ ಟೇಬಲ್ಸ್ ಇನ್ ಅ ಡೇಟಾಬೇಸ್ ಆರ್ ಲಿಂಕ್ಡ್ ಆರ್ ರಿಲೇಟೆಡ್ ಥ್ರೂ ಒನ್ ಆರ್ ಮೋರ್ ಕಾಮನ್ ಕಾಲಮ್ಸ್ ಆರ್ ಫೀಲ್ಡ್ಸ್. ಸೊ ಏನು ಹೇಳ್ತೀವಿ ಸ್ಟೂಡೆಂಟ್ಸ್, ಡೇಟಾಬೇಸಲ್ಲಿ ಟೇಬಲ್ಸ್ ಇರುತ್ತೆ. ಸೊ ಇದು ನೆನ್ಪಿಟ್ಕೊಬೇಕು ನೀವು, DBMS ಸಾಫ್ಟ್ವೇರು.
ಸೊ DBMS ಸಾಫ್ಟ್ವೇರ್ ಅದು ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೋದು DBMS ಅಲ್ಲಿ, ಕರೆಕ್ಟಾ? ಆ ಸಾಫ್ಟ್ವೇರ್ ಮುಖಾಂತರ ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೋದು. ಡೇಟಾಬೇಸ್ ಯೂಸ್ ಮಾಡಿ ನಾವು ಟೇಬಲ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈ ಟೇಬಲ್ಸ್ ಲಿಂಕ್ ಆಗಿರುತ್ತೆ, ಒನ್ ಟೇಬಲ್ ಇನ್ನೊಂದು ಟೇಬಲ್ಗೆ ಲಿಂಕ್ ಮಾಡ್ಬೋದು ಡೇಟಾಬೇಸಲ್ಲಿ. ದಟ್ ಇಸ್ ದ ಪಾಯಿಂಟ್ ದೇ ಆರ್ ಟ್ರೈನ್ ಟು ಮೆನ್ಷನ್, ಹೌದಾ? ಸೊ ಕಾಮನ್ ಕಾಲಮ್ಸ್, ಸೊ ಒಂದು ಕಾಮನ್ ಕಾಲಮಿಂದ ಎರಡು ಟೇಬಲ್ನ ಲಿಂಕ್ ಮಾಡ್ಬೋದು. ಓಕೆ, ಸೊ ಆವಾಗ ಆ ಟೇಬಲ್ ಡೇಟಾ ಇನ್ನೊಂದು ಟೇಬಲಿಂದ ಫೆಚ್ ಮಾಡ್ಬೋದು. ಓಕೆ, ಸೊ ಇನ್ ಆರ್ ಎಕ್ಸಾಂಪಲ್ ದ ಸ್ಟೂಡೆಂಟ್ ಫೈಲ್ ಆ್ಯಂಡ್ ಅಟೆಂಡೆನ್ಸ್ ಫೈಲ್ ಆಸ್ ರೋಲ್ ನಂಬರ್. ಸೊ ರೋಲ್ ನಂಬರ್ ಅನ್ನೋ ಕಾಲಮು ಅದು ಕಾಮನು, ಕರೆಕ್ಟಾ? ಸ್ಟೂಡೆಂಟ್ ಟೇಬಲಲ್ಲಿ ಏನಿತ್ತು? ಸೊ ರೋಲ್ ನಂಬರ್ ಇತ್ತು, ಸ್ಟೂಡೆಂಟ್ ನೇಮ್ ಇತ್ತು, ಡೇಟ್ ಆಫ್ ಬರ್ತ್ ಇತ್ತು, ಆಮೇಲೆ ಗಾರ್ಡಿಯನ್ ಡೀಟೇಲ್ಸ್ ಕೂಡ ಇತ್ತು. ಆಮೇಲೆ ಅಟೆಂಡೆನ್ಸ್ ಫೈಲಲ್ಲಿ ಏನೇನಿತ್ತು? ಅಟೆಂಡೆನ್ಸ್ ಫೈಲ್ ಅಟೆಂಡೆನ್ಸ್ ಡೇಟ್ ಇತ್ತು, ಆಮೇಲೆ ರೋಲ್ ನಂಬರ್ ಇತ್ತು, ಆಮೇಲೆ ಪ್ರೆಸೆಂಟ್ ಆರ್ ಆಬ್ಸೆಂಟ್ ಅಟೆಂಡೆನ್ಸ್ ಸ್ಟೇಟಸ್ ಇತ್ತು. ಆ ರೋಲ್ ನಂಬರ್ ಅನ್ನೋದು ಎರಡು ಟೇಬಲಲ್ಲೂ ಬಂತಲ್ವಾ, ಎರಡು ಫೈಲಲ್ಲೂ ಬಂತು. ಈಗ ನಾವು ಅದನ್ನು ರಿಲೇಟ್ ಮಾಡ್ಬೋದು ಅಥವಾ ಲಿಂಕ್ ಮಾಡ್ಬೋದು. ಓಕೆ, ಸೊ ದ ಕೀ ಟ್ರಾನ್ಸ್ಫಾರ್ಮೇಷನ್ಸ್ ನೀಡೆಡ್ ಆರ್, ಆ ಹಳೆ ಟೇಬಲ್ಗೂ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡೋದಕ್ಕೂ ಏನೇನು ಟ್ರಾನ್ಸ್ಫಾರ್ಮೇಷನ್ ಬೇಕು. ಇಲ್ಲಿ ಡೂಪ್ಲಿಕೇಟ್ ಕಾಲಮ್ಸ್ ಬಂತಲ್ಲ, ಸ್ಟೂಡೆಂಟ್ ನೇಮ್ ಅನ್ನೋದು ಡೂಪ್ಲಿಕೇಟ್ ಎರಡು ಕಡೆನೂ ಬಂತು, ಅದನ್ನು ಒಂದು ಕಡೆಯಿಂದ ರಿಮೂವ್ ಮಾಡಬೇಕಾದ ನಾವು. ಸೊ ಅದು ಏನೇನು ಟ್ರಾನ್ಸ್ಫಾರ್ಮೇಷನ್ಸ್ ಬೇಕು ನೋಡ್ಬೋಣ. ರಿಮೂವ್ ಡೂಪ್ಲಿಕೇಟೆಡ್ ಕಾಲಮ್ಸ್, ಸೊ ರಿಪೀಟ್ ಆಗಿರೋ ಕಾಲಮ್ಸ್ನ ರಿಮೂವ್ ಮಾಡಿ. ಓಕೆ, ಆವಾಗ ನಮಗೆ ಆರ್ಗನೈಸ್ಡಾಗಿ ಇನ್ನೂ ಟೇಬಲ್ಸ್ ಇರುತ್ತೆ. ಎರಡನೇ ಪಾಯಿಂಟ್, ಸ್ಪ್ಲಿಟ್ ದ ಸ್ಟೂಡೆಂಟ್ ಟೇಬಲ್ ಆ್ಯಂಡ್ ಕ್ರಿಯೇಟ್ ಅನದರ್ ಗಾರ್ಡಿಯನ್ ಟೇಬಲ್. ನಾನು ಗಾರ್ಡಿಯನ್ ಇನ್ಫಾರ್ಮೇಷನು ಸ್ಟೂಡೆಂಟ್ ಟೇಬಲಲ್ಲಿ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಲ್ವಾ? ಗಾರ್ಡಿಯನ್ ಟೇಬಲೇ ಒಂದು ಹೊಸದು ಮಾಡಿಬಿಡಿ, ಇನ್ನೊಂದು ಟೇಬಲೇ ಕ್ರಿಯೇಟ್ ಮಾಡಿಬಿಡಿ ಗಾರ್ಡಿಯನ್ಗೆ. ಸೊ ಆವಾಗ ಬರೀ ಗಾರ್ಡಿಯನ್ ಡೀಟೇಲ್ಸ್ ಗಾರ್ಡಿಯನ್ ಟೇಬಲಲ್ಲೇ ಇರುತ್ತೆ, ಸ್ಟೂಡೆಂಟ್ ಟೇಬಲಲ್ಲಿ ಬರೀ ಸ್ಟೂಡೆಂಟ್ ಡೀಟೇಲ್ಸ್ ಇರುತ್ತೆ. ಸ್ಟೂಡೆಂಟ್ಗೆ ಯಾವ ಗಾರ್ಡಿಯನ್ ಅಸೈನ್ ಆದ ಅಂತ ಒಂದು ಗಾರ್ಡಿಯನ್ ID ಅಂತ ನಾವು ಸ್ಟೂಡೆಂಟ್ ಟೇಬಲಲ್ಲಿ ಯೂಸ್ ಮಾಡ್ಬೋದು. ಇದು ಮೂರನೇ ಪಾಯಿಂಟ್, ಇಂಟ್ರೊಡ್ಯೂಸ್ ಗಾರ್ಡಿಯನ್ ID ಇನ್ ದ ಸ್ಟೂಡೆಂಟ್ ಟೇಬಲ್. ಗಾರ್ಡಿಯನ್ ID ಅಂದರೆ ಏನು ಸರ್? ಈ ಗಾರ್ಡಿಯನ್ ID ಅನ್ನೋದು ಸ್ಟೂಡೆಂಟ್ಸ್ ಗಾರ್ಡಿಯನ್ ಟೇಬಲಲ್ಲಿ ಇರುತ್ತೆ. ಈ ಕಾಲಮ್ ಗಾರ್ಡಿಯನ್ ID ಗಾರ್ಡಿಯನ್ ಟೇಬಲಲ್ಲಿ ಇರುತ್ತೆ. ಈ ಗಾರ್ಡಿಯನ್ ID ಅನ್ನೋದು ಸ್ಟೂಡೆಂಟ್ ಟೇಬಲ್ಗೆ ಇಂಟ್ರೊಡ್ಯೂಸ್ ಮಾಡಿ. ಆ ವ್ಯಾಲ್ಯೂಸ್ ಎಲ್ಲಿಂದ ಬರುತ್ತೆ? ಸೊ ಗಾರ್ಡಿಯನ್ ಟೇಬಲಿಂದ ನೀವು ಫೆಚ್ ಮಾಡ್ತಾ ಇದ್ದೀರಾ. ಸೊ ಏನು ಹೇಳ್ತಾ ಇದ್ದಾರೆ? ಸೊ ಇಲ್ಲಿ ಒಂದು ಗಾರ್ಡಿಯನ್ ಟೇಬಲ್ ಇದೆ ಅಂದ್ಕೊಳ್ಳೋಣ. ಸೊ ಗಾರ್ಡಿಯನ್ ಟೇಬಲಲ್ಲಿ ನೀವು ಕಾಲಮ್ಸ್ ಹಾಕಿ, ಗಾರ್ಡಿಯನ್ ID ಅಂತ ಹಾಕಿ. ಗಾರ್ಡಿಯನ್ ID ಅನ್ನೋದು ರಿಪೀಟ್ ಆಗಬಾರ್ದು. ಓಕೆ, ಸೊ ಗಾರ್ಡಿಯನ್ ID ಅನ್ನೋದು ರಿಪೀಟ್ ಆಗಬಾರ್ದು, ಎಲ್ಲದಕ್ಕೂ ಯೂನೀಕ್ ಆಗಿರಬೇಕು. ಓಕೆ, ಆಮೇಲೆ ಇನ್ನೇನೇನಿತ್ತು? ಗಾರ್ಡಿಯನ್ ನೇಮ್ ಇತ್ತು, ಅಡ್ರೆಸ್ ಇತ್ತು, ಇದೆಲ್ಲ ಇತ್ತು, ಕರೆಕ್ಟಾ? ಸೊ ಈಗ ಗಾರ್ಡಿಯನ್ ID 1 2 3 ಇಲ್ಲಿ ಏನೋ ನೇಮ್ ಇರ್ಬೋದು, ಕರೆಕ್ಟಾ? ಎನಿ ನೇಮ್ ಇರ್ಬೋದು ಗಾರ್ಡಿಯನ್ಗೆ. ಸ್ಟೂಡೆಂಟ್ ಟೇಬಲಲ್ಲಿ ಏನು ಮಾಡಿ, ನೀವು ಗಾರ್ಡಿಯನ್ ಡೀಟೇಲ್ಸ್ ಹಾಕ್ಬೇಡಿ. ಇವಾಗ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಇತ್ತು, ಆಮೇಲೆ ಇನ್ನೇನೇನಿತ್ತು? ರೋಲ್ ನಂಬರ್, ಆಮೇಲೆ ನೇಮ್ ಇತ್ತು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತ್ ಇತ್ತು, ಲಾಸ್ಟಲ್ಲಿ ನೀವು ಗಾರ್ಡಿಯನ್ ID ಇನ್ಕ್ಲೂಡ್ ಮಾಡಿ. ಸೊ ಈ ಗಾರ್ಡಿಯನ್ ID ಇದೆಯಲ್ಲ, ಸ್ಟೂಡೆಂಟ್ ಟೇಬಲಲ್ಲಿರೋ ಗಾರ್ಡಿಯನ್ ID ಎಲ್ಲಿಂದ ಬರ್ತಿದೆ? ಅದರ ವ್ಯಾಲ್ಯೂಸ್ ಈ ಟೇಬಲಿಂದ ಬರ್ತಿದೆ ವ್ಯಾಲ್ಯೂಸು, ಕರೆಕ್ಟಾ? ಸೊ ಇಲ್ಲಿ ನೀವು ರಿಪೀಟ್ ಮಾಡ್ಬೋದು, ಇಲ್ಲಿ ವ್ಯಾಲ್ಯೂಸ್ ರಿಪೀಟ್ ಮಾಡ್ಬೋದು, ಬಟ್ ಮೈನ್ ಟೇಬಲಲ್ಲಿ ರಿಪೀಟ್ ಮಾಡಬಾರ್ದು. ಗಾರ್ಡಿಯನ್ ID ಮೈನ್ ಟೇಬಲಲ್ಲಿ ಪ್ರೈಮರಿ ಇದು, ಅಂದರೆ ರಿಪಿಟೇಷನ್ ಆಗೋದಿಲ್ಲ, ನೋ ರಿಪಿಟೇಷನ್, ಇಲ್ಲಿ ರಿಪೀಟ್ ಮಾಡೋಂಗಿಲ್ಲ. ಓಕೆ, ಸೊ ಇದು ಕೀಸ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀನಲ್ಲ, ಅಲ್ಲಿ ಹೇಳ್ತೀನಿ. ಸೊ ಪ್ರೈಮರಿ ಕೀ ಅಂತ ಕರಿತೀವಿ ಗಾರ್ಡಿಯನ್ ID ಇನ್ ದ ಗಾರ್ಡಿಯನ್ ಟೇಬಲ್. ಯಾಕೆ ಸರ್? ಸೊ ಇದನ್ನು ನೀವು ರಿಪೀಟ್ ಮಾಡಬಾರ್ದು ಎಲ್ಲೂ. 1 2 3 ಪ್ರತಿಯೊಂದು ಗಾರ್ಡಿಯನ್ಗೂ ಸಪ್ರೇಟ್ IDs ಇರಬೇಕು. ಸೊ ಈಗ ಸ್ಟೂಡೆಂಟ್ ಟೇಬಲ್ಗೆ ಬಂದರೆ ಸ್ಟೂಡೆಂಟ್ಸ್, ಈಗ ಒಂದು ಸ್ಟೂಡೆಂಟ್ಗೆ ಅಥವಾ 2-3 ಸ್ಟೂಡೆಂಟ್ಗೆ ಒಂದೇ ಗಾರ್ಡಿಯನ್ ಇರ್ಬೋದು, ಕರೆಕ್ಟಾ? ಸೊ ಇಲ್ಲಿ ಗಾರ್ಡಿಯನ್ ID ರಿಪೀಟ್ ಆಗುತ್ತೆ, ಬಟ್ ಮೇನ್ ಟೇಬಲಲ್ಲಿ ರಿಪೀಟ್ ಮಾಡಬಾರ್ದು. ಓಕೆ, ಸೊ ಇವಾಗ ಏನು ಹೇಳಿದ್ದಾರೆ ಸೆಕೆಂಡ್ ಪಾಯಿಂಟಲ್ಲಿ? ಸೊ ಸ್ಪ್ಲಿಟ್ ದ ಸ್ಟೂಡೆಂಟ್ ಟೇಬಲ್ ಆ್ಯಂಡ್ ಗಾರ್ಡಿಯನ್ ಟೇಬಲ್. ಸೊ ಒಂದು ಹೊಸ ಗಾರ್ಡಿಯನ್ ಟೇಬಲೇ ನೀವು ಇಂಟ್ರೊಡ್ಯೂಸ್ ಮಾಡಿ, ಗಾರ್ಡಿಯನ್ ಡೀಟೇಲ್ಸ್ ಎಲ್ಲ ಸ್ಟೂಡೆಂಟ್ ಟೇಬಲಲ್ಲಿ ಹಾಕಬೇಡಿ. ಅದು ಎರಡನೇ ಪಾಯಿಂಟಲ್ಲಿ ಹೇಳಿರೋದು. ಓಕೆ, ಇಂಟ್ರೊಡ್ಯೂಸ್ ಗಾರ್ಡಿಯನ್ ID. ಸೊ ಗಾರ್ಡಿಯನ್ ID ಇಂಟ್ರೊಡ್ಯೂಸ್ ಮಾಡಿ ಇನ್ ದ ಸ್ಟೂಡೆಂಟ್ ಟೇಬಲ್. ಆ ಸ್ಟೂಡೆಂಟ್ ಟೇಬಲಲ್ಲಿ ಇರೋ ಗಾರ್ಡಿಯನ್ ID ಎಲ್ಲಿಂದ ಬರುತ್ತೆ ವ್ಯಾಲ್ಯೂಸ್? ಅದಕ್ಕೆ ಮೇನ್ ಟೇಬಲಲ್ಲಿಂದ ಬರುತ್ತೆ. ಮೇನ್ ಟೇಬಲ್ ಗಾರ್ಡಿಯನ್ ID ಇದೆಯಲ್ಲ, ಇದರಿಂದ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಸೊ ಈ ಮೂರನೇ ಪಾಯಿಂಟ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. Originally, the student file contained guardian information which was repeated for students having same guardian. ಇಲ್ಲಿ ರಿಪಿಟೇಷನ್, ಡೂಪ್ಲಿಕೇಶನ್ ಆಗ್ತಿತ್ತಲ್ವಾ ಹಳೆ ಟೇಬಲ್ ನೋಡಿದ್ವಲ್ಲ. ಸೊ ಒಂದೇ ಸ್ಟೂಡೆಂಟ್ ಫೈಲಲ್ಲಿ ಗಾರ್ಡಿಯನ್ ಕಾಲಮ್ ಇದ್ದರೆ, ಸೊ ಒಂದೇ ಸ್ಟೂಡೆಂಟ್ಗೆ 2 ಗಾರ್ಡಿಯನ್ ಇರ್ಬೋದು ಆವಾಗ, ಕರೆಕ್ಟಾ? ಅಥವಾ 2 ಸ್ಟೂಡೆಂಟ್ಗೆ ಒಂದೇ ಗಾರ್ಡಿಯನ್ ಇರ್ಬೋದು, ಕರೆಕ್ಟಾ? ಸೊ ಆವಾಗ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ರಿಪಿಟೇಷನ್ ಆಗ್ತಿತ್ತು. ಅದಕ್ಕೆ ಗಾರ್ಡಿಯನ್ ಡೀಟೇಲ್ಸ್ ಎಲ್ಲ ನೀವು ಹೊಸ ಟೇಬಲಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಆವಾಗ ರಿಪಿಟೇಷನ್ ಆಗೋದಿಲ್ಲ, ಕರೆಕ್ಟಾ? ಸೊ ಇಲ್ಲಿ ಗಾರ್ಡಿಯನ್ ಡೀಟೇಲ್ಸ್ ರಿಪೀಟ್ ಆಗೋದಿಲ್ಲ. ಇಲ್ಲಿ ಒಂದು ಸ್ಟೂಡೆಂಟ್ ರೋಲ್ ನಂಬರ್ 1 2 3 ಇದೆ ಅನ್ಕೊಳ್ಳೋಣ, ಇವನಿಗೆ ಒಂದು ಗಾರ್ಡಿಯನ್ ಇರ್ತಾನೆ, ಇವನಿಗೆ ಇನ್ನೊಂದು ಗಾರ್ಡಿಯನ್ ಇರ್ತಾನೆ, ಇವನಿಗೆ ಇನ್ನೊಂದು ಗಾರ್ಡಿಯನ್ ಇರ್ತಾನೆ. ಸೊ ರಿಪಿಟೇಷನ್ಸ್ ಅವಾಯ್ಡ್ ಆಗುತ್ತೆ, ರಿಡಂಡೆನ್ಸಿ ಅವಾಯ್ಡ್ ಆಗುತ್ತೆ ನಾವು ಡೇಟಾ ಸ್ಪ್ಲಿಟ್ ಮಾಡಿದಾಗ, ಅಥವಾ ಟೇಬಲ್ ಸ್ಪ್ಲಿಟ್ ಮಾಡಿದಾಗ, ಅಥವಾ ಒಂದು ಹೊಸ ಟೇಬಲ್ ಗಾರ್ಡಿಯನ್ ಕ್ರಿಯೇಟ್ ಮಾಡಿದಾಗ, ಕರೆಕ್ಟಾ? ಸೊ ಈ ಪಾಯಿಂಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಬೈ ಸ್ಪ್ಲಿಟ್ಟಿಂಗ್ ದ ಸ್ಟೂಡೆಂಟ್ ಫೈಲ್ ಆ್ಯಂಡ್ ಕ್ರಿಯೇಟಿಂಗ್ ಅ ಸಪ್ರೇಟ್ ಗಾರ್ಡಿಯನ್ ಟೇಬಲ್, ದ DBMS ಡಿಸೈನ್ ರಿಮೂವ್ ರಿಡಂಡೆನ್ಸಿ. ಸೊ ನಾವು ಒಂದು ಹೊಸ ಗಾರ್ಡಿಯನ್ ಟೇಬಲೇ ಕ್ರಿಯೇಟ್ ಮಾಡಿದಾಗ ಗಾರ್ಡಿಯನ್ ಡೀಟೇಲ್ಸ್ ಸ್ಟೋರ್ ಮಾಡೋಕ್ಕೆ ರಿಡಂಡೆನ್ಸಿ ಅಥವಾ ರಿಪಿಟೇಷನ್ ಕಡಿಮೆ ಆಯಿತು
ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಇನ್ನೇನೇನಾಯ್ತು ಸರ್, ಸಿಮಿಲರ್ಲಿ ರಿಮೂವಿಂಗ್ ದ ಸ್ಟೂಡೆಂಟ್ ನೇಮ್ ಫ್ರಮ್ ಅಟೆಂಡೆನ್ಸ್ ಆ್ಯಂಡ್ ಲಿಂಕಿಂಗ್ ಇಟ್ ಥ್ರೂ ದ ರೋಲ್ ನಂಬರ್ ಎಸ್ಟಾಬ್ಲಿಷ್ಡ್ ಅ ಕ್ಲೀನರ್ ರೆಫರೆನ್ಸ್. ಸೊ ನಾವು ಅಟೆಂಡೆನ್ಸ್ ಟೇಬಲಲ್ಲಿ ನೋಡಿದ್ವಲ್ಲ, ಆ ಅಟೆಂಡೆನ್ಸ್ ಟೇಬಲಲ್ಲಿ ಏನೇನಿತ್ತು, ಈಗ ಅಟೆಂಡೆನ್ಸ್ ಟೇಬಲ್ಗೆ ಬಂದ್ಬೋಣ. ಅಟೆಂಡೆನ್ಸ್ ಟೇಬಲಲ್ಲಿ ಏನೇನಿತ್ತು, ಸೊ ಅಟೆಂಡೆನ್ಸ್ ಟೇಬಲಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ ಇದನ್ನು. ಸೊ ಸ್ಟೂಡೆಂಟ್ ನೇಮ್ ಅನ್ನೋದು ಡೂಪ್ಲಿಕೇಟ್ ಆಗುತ್ತಲ್ವಾ, ಸೊ ಎರಡು ಕಡೆ ಯೂಸ್ ಮಾಡ್ತಾ ಇದ್ದೀರಾ. ಸ್ಟೂಡೆಂಟ್ ಫೈಲಲ್ಲೂ ಈ ಸ್ಟೂಡೆಂಟ್ ನೇಮ್ ಯೂಸ್ ಮಾಡ್ತಾ ಇರಾ, ಆ್ಯಂಡ್ ಈ ಅಟೆಂಡೆನ್ಸ್ ಫೈಲಲ್ಲೂ ಸ್ಟೂಡೆಂಟ್ ನೇಮ್ ಯೂಸ್ ಮಾಡ್ತೀರಾ. ಏನಕ್ಕೆ ಇದು ಬೇಕು, ಏನು ಇದು ಬೇಡ ಅಲ್ವಾ. ಸೊ ರೋಲ್ ನಂಬರಿಂದನೇ ನಾವು ಹೇಳ್ಬೋದಲ್ವಾ, ರೋಲ್ ನಂಬರ್ ಲಿಂಕ್ ಮಾಡಿದ್ರೆ ಮೈನ್ ಟೇಬಲ್ಗೆ ಇವನು ಯಾರು, ಇವನ ಹೆಸರೇನು ಅಂತ ಹೇಳ್ಬೋದು. ಯಾವಾಗ ಆ ಸ್ಟೂಡೆಂಟ್ ಟೇಬಲ್ ನೋಡಿ ರೋಲ್ ನಂಬರ್ ಲಿಂಕ್ ಆಗಿದ್ರೆ, ಈ ರೋಲ್ ನಂಬರು ಆ ಟೇಬಲ್ ರೋಲ್ ನಂಬರ್ ಲಿಂಕ್ ಆಗಿದ್ರೆ, ಸೊ ಇಲ್ಲಿ ಹೋಗ್ಬೋಣ, ಈ ರೋಲ್ ನಂಬರ್ಸ್ ಇಲ್ಲಿಗೆ ಲಿಂಕ್ ಆಗಿದ್ರೆ ಆ ಟೇಬಲಿಂದನೇ ಹೇಳ್ಬೋದಲ್ವಾ ರೋಲ್ ನಂಬರ್ 1 ಯಾರು ಅಂತ ಗೊತ್ತಾಗುತ್ತೆ, ಅಥರ್ವ ಅಹುಜ ಅಂತ ಗೊತ್ತಾಗುತ್ತೆ. ಸೊ ಬಟ್ ಈ ರೋಲ್ ನಂಬರ್ ಆ ಟೇಬಲ್ಗೆ ಲಿಂಕ್ ಆಗಿರಬೇಕು. ಲಿಂಕ್ ಹೆಂಗೆ ಮಾಡೋದು ಸರ್, ಡೇಟಾ ಬೇಸ್ ಕಾನ್ಸೆಪ್ಟಲ್ಲಿ ಕೀಸ್ ಅಂತ ಡಿಸ್ಕಸ್ ಮಾಡ್ತೀವಲ್ಲ, ಅಲ್ಲಿಂದ ಲಿಂಕ್ ಮಾಡ್ಬೋದು. ಓಕೆ, ಸೊ ಈಗ ಲಿಂಕ್ ಆಗಿದ್ರೆ ಆ ಟೇಬಲ್ ಅಟೆಂಡೆನ್ಸ್ ಟೇಬಲಿನ ರೋಲ್ ನಂಬರಿಂದ ನಾವು ನೇಮ್ ಹೇಳ್ಬಿಡ್ಬೋದು. ಕರೆಕ್ಟಾ, ಈ ಟೇಬಲ್ ನೋಡೋದೇ ಬೇಡ ನಾವು. ಕರೆಕ್ಟ್. ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನಾವು ಈ ಸ್ಟೂಡೆಂಟ್ ನೇಮ್ ಅನ್ನೋ ಕಾಲಮೇ ಯೂಸ್ ಮಾಡೋದಿಲ್ಲ ಇನ್ ದ DBMS. ಸೊ ಇದು ಬೇಕಾಗಿಲ್ಲ ಅಲ್ವಾ, ರೋಲ್ ನಂಬರಿಂದನೇ ನಾವು ಸ್ಟೂಡೆಂಟ್ ಯಾರು ಅಂತ ಹೇಳ್ಬಿಡ್ಬೋದು. ಯಾವಾಗ ಇದ್ರ ರೋಲ್ ನಂಬರ್ ಲಿಂಕ್ ಮಾಡಿದಾಗ. ಸೊ ಆ ಹಳೆ ಟೇಬಲ್ಗೆ, ಸ್ಟೂಡೆಂಟ್ ಟೇಬಲ್ಗೆ ಆ್ಯಂಡ್ ಅಟೆಂಡೆನ್ಸ್ ಟೇಬಲ್ಗೆ ರೋಲ್ ನಂಬರ್ ಅನ್ನೋದು ಕಾಮನ್ನು, ಅದನ್ನು ಲಿಂಕ್ ಮಾಡಿಬಿಟ್ರೆ ಸೊ ಈ ಸ್ಟೂಡೆಂಟ್ ನೇಮ್ ಅನ್ನೋ ಕಾಲಮ್ ಬೇಕಾಗಿಲ್ಲ ನಮಗೆ. ಓಕೆ, ಸೊ ಇದನ್ನ ಕ್ಲೀನರ್ ರೆಫರೆನ್ಸ್ ಆಯಿತು ನಮಗೆ. ಓಕೆ, ಸೊ ಮತ್ತೆ ಬಂದ್ಬೋಣ ಸ್ಲೈಡ್ಗೆ. ಸೊ ಇಷ್ಟು ಪಾಯಿಂಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಫಸ್ಟ್ ಪಾಯಿಂಟ್ ಏನು, ಡೂಪ್ಲಿಕೇಟೆಡ್ ಕಾಲಮ್ಸ್, ರಿಪೀಟ್ ಆಗಿರೋ ಕಾಲಮ್ಸ್ ರಿಮೂವ್ ಮಾಡಿ. ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಡೀಟೇಲ್ಸ್ ಹಾಕಬೇಡಿ, ಸ್ಪ್ಲಿಟ್ ಮಾಡಿ. ಗಾರ್ಡಿಯನ್ ಡೀಟೇಲ್ಸ್ಗೆ ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡಿ. ಸೊ ಈಗ 3 ಟೇಬಲ್ ಆಯಿತು. ಸೊ ಅದಾದಮೇಲೆ ಲಿಂಕ್ ಮಾಡಿ, ಕಾಲಮ್ಸ್ನ ಲಿಂಕ್ ಮಾಡಿ. ಓಕೆ, ಸೊ ನೆಕ್ಸ್ಟು ಗಾರ್ಡಿಯನ್ ID ಅಂತ ಇಂಟ್ರೊಡ್ಯೂಸ್ ಮಾಡಿ. ಗಾರ್ಡಿಯನ್ ID ಏನು ಬರುತ್ತೆ, ಸೊ ಗಾರ್ಡಿಯನ್ ಟೇಬಲಲ್ಲಿರೋ ಗಾರ್ಡಿಯನ್ ID ಸ್ಟೂಡೆಂಟ್ ಟೇಬಲಲ್ಲೂ ಇಂಟ್ರೊಡ್ಯೂಸ್ ಮಾಡಿ. ಆವಾಗ ಗಾರ್ಡಿಯನ್ ID ಯಾರು ಅಂತ ಸ್ಟೂಡೆಂಟ್ ಟೇಬಲಿಂದಾನೇ ಗೊತ್ತಾಗುತ್ತೆ. ಕರೆಕ್ಟಾ. ಸೊ ನೆಕ್ಸ್ಟ್ ಏನು, ಸೊ ಸಿಮಿಲರ್ಲಿ ಸ್ಟೂಡೆಂಟ್ ನೇಮ್ನ ರಿಮೂವ್ ಮಾಡಿ. ಅಟೆಂಡೆನ್ಸ್ ಟೇಬಲಿಂದ ಸ್ಟೂಡೆಂಟ್ ನೇಮ್ ರಿಮೂವ್ ಮಾಡಿ ಆ್ಯಂಡ್ ರೋಲ್ ನಂಬರ್ಸ್ನ ಲಿಂಕ್ ಮಾಡಿ. ರೋಲ್ ನಂಬರ್ಸ್ ಲಿಂಕ್ ಮಾಡಿದ್ರೆ ಸೊ ಅಟೆಂಡೆನ್ಸ್ ಟೇಬಲಲ್ಲಿರೋ ರೋಲ್ ನಂಬರಿಂದಾನೆ ಯಾವ ಸ್ಟೂಡೆಂಟ್ ಅಂತ ಗೊತ್ತಾಗುತ್ತೆ. ನಾವು ಸ್ಟೂಡೆಂಟ್ ಟೇಬಲ್ಗೆ ಹೋಗಿ ನೋಡೋದು ಬೇಕಾಗಿರಲ್ಲ. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟು DBMS ಅಲ್ಲಿ ನಾವು ಏನೇನು ಮಾಡ್ತೀವಿ ಆ್ಯಂಡ್ ಟೇಬಲ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ದ ಫಾಲೋಯಿಂಗ್ ಫಿಗರ್ ಶೋಸ್ ದ ರೆಕಾರ್ಡ್ ಸ್ಟ್ರಕ್ಚರ್ ಆಫ್ ದೀಸ್ ಫೈಲ್ಸ್ ಇನ್ DBMS. ಸೊ ಈ 3 ಟೇಬಲ್ ಇದೆಯಲ್ಲ, ಆ 3 ಟೇಬಲ್ ಡೇಟಾ ಇಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಸೊ ಈ ಡೇಟಾ ನೋಡ್ಕೊಳ್ಳಿ. ಸೊ ಫಸ್ಟ್ ಟೇಬಲ್ ಸ್ಟೂಡೆಂಟ್ ಟೇಬಲ್. ಈ ಸ್ಟೂಡೆಂಟ್ ಟೇಬಲಲ್ಲಿ 4 ಕಾಲಮ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಇವಾಗ ಗಾರ್ಡಿಯನ್ ಡೀಟೇಲ್ಸ್ ಎಲ್ಲ ಹಾಕೋದಿಲ್ಲ. ರೋಲ್ ನಂಬರ್ 1 ಕಾಲಮು, ಸ್ಟೂಡೆಂಟ್ ನೇಮ್ 2ನೇ ಕಾಲಮು, ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ 3ನೇ ಕಾಲಮ್, ಗಾರ್ಡಿಯನ್ ID 4ನೇ ಕಾಲಮ್. ಗಾರ್ಡಿಯನ್ ID ಎಲ್ಲಿ ಬಂತು ಸರ್, ಎಲ್ಲಿಂದ ಬಂತು ಈ ವ್ಯಾಲ್ಯೂ, ಇಲ್ಲಿಂದ ಬರ್ತಿದೆ. ಸೊ ಇಲ್ಲಿಂದ ಈ ವ್ಯಾಲ್ಯೂಸ್ ಬರ್ತಿದೆ. ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ID ಇದೆ. ಈ ಗಾರ್ಡಿಯನ್ ID ಇಲ್ಲಿ ಯೂನಿಕ್. ಸೊ ಇಲ್ಲಿ ರಿಪಿಟೇಷನ್ ಆಗಬಾರ್ದು. ಗಾರ್ಡಿಯನ್ ID ಇದು ಯೂನಿಕ್. ಓಕೆ, ಸೊ ಇಲ್ಲಿ ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ನೇಮ್ ಇದೆ, ಫೋನ್ ಇದೆ, ಅಡ್ರೆಸ್ ಇದೆ. ಸೊ ಗಾರ್ಡಿಯನ್ ಡೀಟೇಲ್ಸ್ಗೆ ನಾವು ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ. ಕರೆಕ್ಟಾ. ಸೊ ಈ ಗಾರ್ಡಿಯನ್ ID ವ್ಯಾಲ್ಯೂಸ್ಗೆ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿಲ್ಲ ಅಂದರೆ ಎರರ್ ಬರುತ್ತೆ. ಓಕೆ, ನೀವಿಲ್ಲಿ ಲಿಂಕ್ ಮಾಡ್ತಾ ಇದ್ದೀರಾ ಟೇಬಲ್ಸ್ನ, ಆಯಿತಾ. ಸೊ ನೆಕ್ಸ್ಟು ಅಟೆಂಡೆನ್ಸ್ ಟೇಬಲು. ಅಟೆಂಡೆನ್ಸ್ ಟೇಬಲಲ್ಲಿ ಏನು ಬರುತ್ತೆ, ಅಟೆಂಡೆನ್ಸ್ ಡೇಟು, ರೋಲ್ ನಂಬರು ಮತ್ತು ಅಟೆಂಡೆನ್ಸ್ ಸ್ಟೇಟಸ್. ರೋಲ್ ನಂಬರ್ ಯಾವುದಕ್ಕೆ ಲಿಂಕ್ ಮಾಡ್ತಾಯಿರಾ, ಸೊ ಸ್ಟೂಡೆಂಟ್ ಟೇಬಲಲ್ಲಿರೋ ರೋಲ್ ನಂಬರ್ಗೆ ಲಿಂಕ್ ಮಾಡ್ತೀರಾ, ಇದಕ್ಕೆ ಲಿಂಕ್ ಮಾಡ್ತಾ ಇದ್ದೀರಾ. ಕರೆಕ್ಟಾ. ಈ ರೋಲ್ ನಂಬರ್ ಹೆಂಗೆ ವ್ಯಾಲ್ಯೂಸ್ ಬರುತ್ತೆ, ಇದರಿಂದ ವ್ಯಾಲ್ಯೂಸ್ ಬರಬೇಕು. ಸಪೋಸ್ ಇಲ್ಲಿ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ 101 102 ಇತ್ತು ಅಂತ ಅನ್ಕೊಳ್ಳೋಣ, 2 ರೋಲ್ ನಂಬರ್ ಇತ್ತು ಅನ್ಕೊಳ್ಳೋಣ. ನೀವು ಇಲ್ಲಿ ಅಟೆಂಡೆನ್ಸ್ ಮಾಡೋವಾಗ ಬೇರೆ ರೋಲ್ ನಂಬರ್ ಹಾಕೋಂಗಿಲ್ಲ, 103 ಅಂತ ಹಾಕೋಂಗಿಲ್ಲ. ಏನಕ್ಕೆ ಹಾಕೊಳ್ಳೋಂಗಿಲ್ಲ, ಇಲ್ಲಿ ಇರೋದೇ 2. ಮೇನ್ ಟೇಬಲಲ್ಲಿ ಎಷ್ಟಿದೆ, 2 ರೋಲ್ ನಂಬರ್ ಇರೋದು, 101 102. ಸೊ ನೀವು ಅಟೆಂಡೆನ್ಸ್ ಟೇಬಲಲ್ಲಿ ಲಿಂಕ್ ಮಾಡುವಾಗ ಇಲ್ಲಿ ಇಲ್ದಿರೋ ನಂಬರ್ಸ್ ಹಾಕಂಗಿಲ್ಲ. ಇಲ್ಲಿ ಮೇನ್ ಟೇಬಲಲ್ಲಿ ಇರೋ ರೋಲ್ ನಂಬರ್ಸೇ ಯೂಸ್ ಮಾಡಬೇಕು. ಇಲ್ಲಿ 103 ಹಾಕಿದ್ರೆ ನಿಮ್ಗೆ ಇಲ್ಲಿ ಎರರ್ ಬರುತ್ತೆ. ಓಕೆ, ಸೊ ಇದನ್ನು ಮುಂದೆ ಟಾಪಿಕ್ಸ್ ಕೀಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೇನ್ ಟೇಬಲಲ್ಲಿರೋ ಡೇಟಾನೇ ಡಿರೈವ್ಡ್ ಟೇಬಲಲ್ಲೂ ಕೂಡ ಹಾಕಬೇಕಾದ್ ನೀವು ವ್ಯಾಲ್ಯೂಸು. ಬರೀ ರೋಲ್ ನಂಬರು, ಮಿಕ್ಕಿದ ಅಟೆಂಡೆನ್ಸ್ ಡೇಟ್ ಆಮೇಲೆ ಸ್ಟೇಟಸ್ ನೀವು ಹಾಕ್ಬೋದು, ಏನು ವ್ಯಾಲ್ಯೂಸ್ ಆದರೂ ಹಾಕ್ಬೋದು. ಬಟ್ ಇಲ್ಲಿ ಲಿಂಕ್ ಮಾಡ್ತಾ ಇದ್ದೀವಲ್ಲ, ಲಿಂಕ್ ತಿಳ್ಕೊಳ್ಳಿ. ಸೊ ಈ ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ID ಇಸ್ ಲಿಂಕ್ಡ್ ವಿತ್ ದ ಗಾರ್ಡಿಯನ್ ಟೇಬಲ್. ಸೊ ಗಾರ್ಡಿಯನ್ ID ಅನ್ನೋದು ಈ ಕಾಲಮಿಂದ ನಿಮ್ಗೆ ಇಲ್ಲಿ ವ್ಯಾಲ್ಯೂಸ್ ಬರ್ತಿದೆ. ಸೊ ಈ ಕಾಲಮಲ್ಲಿ ಗಾರ್ಡಿಯನ್ ID 1 2 3 ಇದ್ದರೆ ಇಲ್ಲೂ ನೀವು 1 2 3ನ ಹಾಕಬೇಕು. 5 6 7 ಹಾಕಿದ್ರೆ ಎರರ್ ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ರೋಲ್ ನಂಬರ್ ಅಟೆಂಡೆನ್ಸ್ ಕಾಲಮಲ್ಲಿ ಮೇನ್ ಟೇಬಲಲ್ಲಿ ರೋಲ್ ನಂಬರ್ 101 102 ಇದ್ದರೆ ನೀವೇನಾದರೂ 103 ಇಲ್ಲಿ ಸ್ಟೋರ್ ಮಾಡಿದ್ರೆ ಎರರ್ ಬರುತ್ತೆ. ಓಕೆ, ಯಾಕೆ, ಮೇನ್ ಟೇಬಲಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದೇ ಡಿರೈವ್ಡ್ ಟೇಬಲಲ್ಲೂ ಇರಬೇಕು, ಡಿರೈವ್ಡ್ ಕಾಲಮಲ್ಲಿ ಕೂಡ ಅದೇ ವ್ಯಾಲ್ಯೂಸ್ ಇರಬೇಕು. ಸೊ ವ್ಯಾಲ್ಯೂಸ್ ಇಲ್ಲ ಅಂದರೆ ಎರರ್ ಬರುತ್ತೆ. ಓಕೆ, ಸೊ ಇನ್ನೊಂದು ಸ್ಟೂಡೆಂಟ್ಸ್, ಸೊ ಈಗಲೇ ಹೇಳ್ತೀನಿ ನಾನು, ಈ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಯೂನಿಕ್ ಅಲ್ವಾ.
ಸೊ ರೋಲ್ ನಂಬರ್ ರಿಪೀಟ್ ಆಗಲ್ಲ ಯಾವ ಸ್ಟೂಡೆಂಟ್ಗೂ. ಇದನ್ನು ನಾವು ಪ್ರೈಮರಿ ಕೀ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೈಮರಿ ಕೀ. ಸೊ ಪ್ರೈಮರಿ ಕೀ ಇದು ರೋಲ್ ನಂಬರ್. ಸೊ ಇದು ರಿಪೀಟ್ ಆಗೋಂಗಿಲ್ಲ. ರೋಲ್ ನಂಬರ್ ಒಂದು ಸ್ಟೂಡೆಂಟ್ಗೆ ಒಂದೇ ಇರೋದು, ರಿಪೀಟ್ ಆಗಬಾರ್ದು. ಮತ್ತು ಈ ಅಟೆಂಡೆನ್ಸ್ ಟೇಬಲಲ್ಲಿ ರೋಲ್ ನಂಬರ್ ಅನ್ನೋ ಕಾಲಮ್ ಲಿಂಕ್ ಮಾಡಿವಲ್ಲ, ಇದನ್ನು ಫಾರಿನ್ ಕೀ ಅಂತ ಕರಿತೀವಿ. ಏನು ಕರಿತೀವಿ? ಫಾರಿನ್ ಕೀ. ಸೊ ಫಾರಿನ್ ಕೀಗೆ ಸ್ಟೂಡೆಂಟ್ಸ್ ಎಲ್ಲಿಂದ ವ್ಯಾಲ್ಯೂಸ್ ಬರ್ತಿದೆ? ಫಾರಿನ್ ಕೀಸ್ಗೆ ವ್ಯಾಲ್ಯೂಸ್ ಎಲ್ಲಿಂದ ಬರ್ತಿದೆ? ಪ್ರೈಮರಿ ಕೀನ ಬರ್ತಿದೆ, ಕರೆಕ್ಟಾ? ಪ್ರೈಮರಿ ಕೀ ಆಫ್ ದ ಮೇನ್ ಟೇಬಲ್. ಪ್ರೈಮರಿ ಕೀ ಆಫ್ ದ ಮೇನ್ ಟೇಬಲಿಂದ ಇಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದೇ ವ್ಯಾಲ್ಯೂಸ್ ಫಾರಿನ್ ಕೀಯಲ್ಲೂ ಇರಬೇಕು. ಸೊ ಬೇರೆ ವ್ಯಾಲ್ಯೂಸ್ ಹಾಕ್ಬಾರ್ದು. ಇಲ್ಲಿ ರೋಲ್ ನಂಬರ್ 101, 102 ಇದ್ದರೆ ನೀವು ಫಾರಿನ್ ಕೀಯಲ್ಲಿ ಸ್ಟೋರ್ ಮಾಡೋ 103 ಎಂಟರ್ ಮಾಡಬಾರ್ದು. ಲಿಂಕ್ ಮಾಡ್ತಾ ಇರೋ ಇವಾಗ ಲಿಂಕ್ ಮಾಡೋವಾಗ ಅದೇ ವ್ಯಾಲ್ಯೂಸ್ ಯೂಸ್ ಮಾಡಬೇಕಾಗತ್ತೆ, ಕರೆಕ್ಟಾ? ಸೊ ಇಲ್ಲಿ ಫಾರಿನ್ ಕೀ ಯಾವುದು? ರೋಲ್ ನಂಬರ್ ಅನ್ನೋದು ಫಾರಿನ್ ಕೀ. ಇನ್ನೊಂದು ಫಾರಿನ್ ಕೀ ಬರುತ್ತಲ್ಲ ಇಲ್ಲಿ. ಸೊ ಗಾರ್ಡಿಯನ್ ಐ ಡಿ ಅನ್ನೋದೇನು ಸ್ಟೂಡೆಂಟ್ಸ್? ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಯೂನಿಕ್ ಆಗಿರ್ಬೇಕು, ರಿಪೀಟ್ ಆಗಬಾರ್ದು. ಸೊ ಇದನ್ನು ಪ್ರೈಮರಿ ಕೀ ಅಂತ ಕರಿತೀವಿ. ಗಾರ್ಡಿಯನ್ ಐ ಡಿ ಏನು ಕರಿತೀವಿ? ಪ್ರೈಮರಿ ಕೀ. ಸೊ ಇದು ರಿಪೀಟ್ ಆಗಬಾರ್ದು. ಎಲ್ಲ ಗಾರ್ಡಿಯನ್ಗೂ ಸಪ್ರೇಟ್ ಐ ಡಿ ಇದೆ, ಅದು ಯಾವುದಕ್ಕೂ ರಿಪೀಟ್ ಆಗಲ್ಲ, ಅದು ಪ್ರೈಮರಿ ಕೀ. ಪ್ರೈಮರಿ ಕೀ ರಿಪಿಟೇಷನ್ ಆಗಬಾರ್ದು ಆ್ಯಂಡ್ ಎಂಟಿ ಇರಬಾರ್ದು, ನಲ್ ಇರಬಾರ್ದು. ಪ್ರೈಮರಿ ಕೀ ಇಲ್ಲಿ ನಲ್ ಹಾಕ್ಬಾರ್ದು ನೀವು, ಅಥವಾ ಎಂಟಿ ಬಿಡೋಂಗಿಲ್ಲ, ಆಯಿತಾ? ನೆಕ್ಸ್ಟು ಇಲ್ಲಿ ಫಾರಿನ್ ಕೀ ಬರುತ್ತಲ್ಲ, ಗಾರ್ಡಿಯನ್ ಐ ಡಿ ಎಲ್ಲಿ ರೆಫರ್ ಮಾಡ್ತಾ ಇರೋ? ಸ್ಟೂಡೆಂಟ್ ಟೇಬಲಲ್ಲಿ. ಸೊ ಗಾರ್ಡಿಯನ್ ಐ ಡಿ ಯಾವುದಕ್ಕೆ ರೆಫರ್ ಮಾಡ್ತಿದೆ? ಮೇನ್ ಟೇಬಲ್ಗೆ ರೆಫರ್ ಮಾಡ್ತಿದೆ. ಸೊ ಇದು ಫಾರಿನ್ ಕೀ ಇಲ್ಲಿ. ಸೊ ಈ ವ್ಯಾಲ್ಯೂಸ್ ಎಲ್ಲಿಂದ ಬರ್ತಿದೆ ಅಂದರೆ ಪ್ರೈಮರಿ ಕೀಯಿಂದ ಬರ್ತಿದೆ. ಗಾರ್ಡಿಯನ್ ಐ ಡಿ ಇಲ್ಲಿ 1, 2, 3 ಇದ್ದರೆ ನೀವು ಇಲ್ಲಿ ಗಾರ್ಡಿಯನ್ ಐ ಡಿ 5 ಕೊಟ್ಟರೆ ಎರರ್ ಬರುತ್ತೆ. ಓಕೆ, ಇಲ್ಲಿ ಏನೇನು ಗಾರ್ಡಿಯನ್ ಐ ಡಿ ಇದೆ ಅದೇ ಗಾರ್ಡಿಯನ್ ಐ ಡಿ ಇಲ್ಲಿ ಯೂಸ್ ಮಾಡಬೇಕು. ಯಾಕೆ? ಲಿಂಕ್ ಮಾಡಿದ್ದೀವಿ. ಈಗ ಗಾರ್ಡಿಯನ್ ಐ ಡಿ ಸ್ಟೂಡೆಂಟ್ ಟೇಬಲಲ್ಲಿ ಮತ್ತು ಗಾರ್ಡಿಯನ್ ಟೇಬಲಲ್ಲಿ ಲಿಂಕ್ ಆಗಿದೆ. ಸೊ ಗಾರ್ಡಿಯನ್ ಐ ಡಿ ಪ್ರೈಮರಿ ಕೀಯಲ್ಲಿ ಏನಿದೆ ಅದೇ ಫಾರಿನ್ ಕೀಯಲ್ಲೂ ಇರಬೇಕು. ಫಾರಿನ್ ಕೀಯಲ್ಲಿ ಬೇರೆ ಹಾಕೋಂಗಿಲ್ಲ. ಬಟ್ ಫಾರಿನ್ ಕೀ ನಲ್ ಇರ್ಬೋದು. ನೀವೇನು ಲಿಂಕ್ ಮಾಡಿಲ್ಲ ಅಂದರೆ ಸ್ಟೂಡೆಂಟ್ಸ್ ಫಾರಿನ್ ಕೀ ನಲ್ ಅಂತ ಹಾಕ್ಬೋದು, ಬಟ್ ಪ್ರೈಮರಿ ಕೀ ನಲ್ ಅಂತ ಹಾಕೋಂಗಿಲ್ಲ, ಆಯಿತಾ? ಸೊ ಈ ಟೇಬಲ್ ಸ್ಟ್ರಕ್ಚರ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇದೇ ಥರ ನಾವು ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ಫಸ್ಟು ಸ್ಟೂಡೆಂಟ್ ಟೇಬಲಲ್ಲಿ 4 ಕಾಲಮ್ ಕ್ರಿಯೇಟ್ ಮಾಡ್ತೀವಿ. ಗಾರ್ಡಿಯನ್ ಟೇಬಲಲ್ಲಿ ನೆಕ್ಸ್ಟ್ 4 ಕಾಲಮ್ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಅಟೆಂಡೆನ್ಸ್ ಟೇಬಲಲ್ಲಿ 3 ಕಾಲಮ್ ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ಲಿಂಕ್ ಮಾಡ್ತೀವಿ. ಪ್ರೈಮರಿ ಕೀ ಯಾವುದು, ಫಾರಿನ್ ಕೀ ಯಾವುದು, ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಪ್ರೈಮರಿ ಕೀ ಯಾವಾಗಲೂ ಯೂನಿಕ್ ಆಗಿರಬೇಕು. ಲೈಕ್ ಮೊಬೈಲ್ ನಂಬರ್, ಸ್ಟೂಡೆಂಟ್ಸ್ಗೆ ಒಂದೊಂದೇ ಮೊಬೈಲ್ ನಂಬರ್ ಇರೋದು. ಈಗ 2 ಫೋನ್ ಇರುತ್ತೆ, ಬಟ್ ಎಲ್ಲ ಫೋನ್ ನಂಬರ್ ಸೇಮ್ ಇರಲ್ಲ, ಯೂನಿಕ್ ಆಗಿರುತ್ತೆ. ಹಾಗೆ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಯೂನಿಕ್ ಆಗಿದೆ. ಡೇಟ್ ಆಫ್ ಬರ್ತು ಒಂದೊಂದ್ಸಲಿ ರಿಪೀಟ್ ಆಗ್ಬೋದು, ರೋಲ್ ನಂಬರ್ ರಿಪೀಟ್ ಆಗಲ್ಲ. ರೋಲ್ ನಂಬರೇ ನೀವು ಪ್ರೈಮರಿ ಕೀಯಾಗಿ ತೊಗೊಬೇಕಾಗತ್ತೆ, ಆಯಿತಾ? ನೆಕ್ಸ್ಟು ಗಾರ್ಡಿಯನ್ ಐ ಡಿ ಫಾರಿನ್ ಕೀ ಆಗುತ್ತೆ. ಯಾಕೆ? ಸೊ ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಅನ್ನೋದು ಮೇಯ್ನು. ಸೊ ಅದು ರಿಪೀಟ್ ಆಗಲ್ಲ, ಎಲ್ಲ ಗಾರ್ಡಿಯನ್ಗೂ ಸಪ್ರೇಟ್ ಐ ಡಿ ಇರುತ್ತೆ. ಆ ಗಾರ್ಡಿಯನ್ ಐ ಡಿ ಇಲ್ಲಿ ರಿಪೀಟ್ ಆಗುತ್ತೆ. ಸೊ ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ರಿಪೀಟ್ ಆಗುತ್ತೆ. ಸೊ ಆವಾಗ ಅದನ್ನು ಫಾರಿನ್ ಕೀ ಅಂತ ಕರಿತೀವಿ. ಸೊ ಒಂದು ಸ್ಟೂಡೆಂಟ್ಗೆ ಯಾವ ಗಾರ್ಡಿಯನ್ ಐ ಡಿ ಇದೆ ಅಂತ ನಾವು ಸ್ಟೂಡೆಂಟ್ ಟೇಬಲಿಂದನೇ ನೋಡ್ಬೋದು. ಇಲ್ಲಿ ರೆಫರೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ? ನೆಕ್ಸ್ಟು ಅಟೆಂಡೆನ್ಸ್ ಟೇಬಲಲ್ಲಿ ಯಾವುದು ಪ್ರೈಮರಿ ಕೀ? ಇಲ್ಲಿ ಪ್ರೈಮರಿ ಕೀ ಯಾವುದು ಇಲ್ಲ. ಸೊ ರಿಪೀಟ್ ಆಗುತ್ತೆ. ಒಂದು 5 ದಿನ ರೋಲ್ ನಂಬರ್ಸ್ ರಿಪೀಟ್ ಆಗುತ್ತಲ್ವಾ? ಸೊ ಫಸ್ಟ್ ಡೇ 1, 2, 3, 4, 5 ರೋಲ್ ನಂಬರ್ ರಿಪೀಟ್ ಆಗುತ್ತೆ. ಸೆಕೆಂಡ್ ಡೇ ಮತ್ತೆ 1, 2, 3, 4, 5 ರಿಪೀಟ್ ಆಗುತ್ತೆ. ಸೊ ರಿಪೀಟ್ ಆಗೋದನ್ನ ಫಾರಿನ್ ಕೀ ಅಂತ ಕರಿತೀವಿ. ಸೊ ಎಲ್ಲಿಂದ ಬರ್ತಿದೆ ಈ ವ್ಯಾಲ್ಯೂಸು? ಮೇನ್ ಟೇಬಲಲ್ಲಿರೋ ರೋಲ್ ನಂಬರ್ ಇದರಿಂದ ಇಲ್ಲಿ ವ್ಯಾಲ್ಯೂಸ್ ನಾವು ಹಾಕ್ತೀವಿ. ಸೊ ಈ ರೋಲ್ ನಂಬರ್ ಇನ್ ದ ಅಟೆಂಡೆನ್ಸ್ ಟೇಬಲ್ನ ಫಾರಿನ್ ಕೀ ಅಂತ ಕರಿತೀವಿ. ಬಿಕಾಸ್ ಇಟ್ ಇಸ್ ರೆಫರೆನ್ಸಿಂಗ್ ದ ಮೇನ್ ಟೇಬಲ್. ಅದನ್ನು ರೆಫರ್ ಮಾಡ್ತಿದೆ, ಈ ಹಳೆ ವ್ಯಾಲ್ಯೂಸ್ನ ರೆಫರ್ ಮಾಡ್ತಿದೆ. ಸೊ ಇದು ಡೇಟಾ ಲಿಂಕಿಂಗ್ ಅಂತ ಕರಿತೀವಿ, ಅಥವಾ ಟೇಬಲ್ ಲಿಂಕಿಂಗ್ ಅಂತ ಕರಿತೀವಿ. ಸೊ ಈ ಥರ ನಾವು ಟೇಬಲ್ಸ್ನ ಕ್ರಿಯೇಟ್ ಮಾಡ್ತೀವಿ ಯೂಸಿಂಗ್ DBMS ಅಥವಾ ಯೂಸಿಂಗ್ ದ ಡೇಟಾ ಬೇಸ್. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಈಗ ಫೈಲ್ ಸಿಸ್ಟಮ್ ಟು DBMS ಟ್ರಾನ್ಸ್ಫಾರ್ಮೇಷನ್ಸ್ ನೋಡಿದ್ವಲ್ಲ. ಈಗ ಟೇಬಲ್ ಸ್ಟ್ರಕ್ಚರ್ ಚೇಂಜ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಡೇಟಾ ಬೇಸಲ್ಲಿ ಹೆಂಗೆ ಟೇಬಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಯಿತು. ಸ್ನ್ಯಾಪ್ ಶಾಟ್ ಅದು ಸ್ಟೂಡೆಂಟ್ ಟೇಬಲ್. ಈಗ ಸ್ಟೂಡೆಂಟ್ ಟೇಬಲಲ್ಲಿ 4 ಬರಬೇಕು ಕಾಲಮ್ಸು. ಸ್ಟೂಡೆಂಟ್, ರೋಲ್ ನಂಬರು, ಡೇಟ್ ಆಫ್ ಬರ್ತು, ನೇಮು, ಆಮೇಲೆ ಗಾರ್ಡಿಯನ್ ಐ ಡಿ 4 ಬರಬೇಕಲ್ವ. ಸೊ ಈ ಟೇಬಲ್ ನೋಡ್ಬೋಣ. ಈಗ ಜಸ್ಟ್ ಈ 4 ಕಾಲಮ್ಸ್ ಮಾತ್ರ ಇದೆ. ಸೊ ನಮ್ಮ ಗಾರ್ಡಿಯನ್ ಡೀಟೇಲ್ಸು, ಗಾರ್ಡಿಯನ್ ನೇಮು, ಗಾರ್ಡಿಯನ್ ಅಡ್ರೆಸ್ ಯಾವುದೂ ಇಲ್ಲ ಇಲ್ಲಿ. ಗಾರ್ಡಿಯನ್ ಡೀಟೇಲ್ಸ್ ಸಪ್ರೇಟ್ ಟೇಬಲ್ ಇದೆ ನಮಗಲ್ವಾ. ಸೊ ಈ ಗಾರ್ಡಿಯನ್ ಐ ಡಿ ಅನ್ನೋದು ಎಲ್ಲಿಂದ ಬರ್ತಿದೆ ಇದಕ್ಕೆ ವ್ಯಾಲ್ಯೂಸು? ಸೊ ಗಾರ್ಡಿಯನ್ ಟೇಬಲ್ಸಿಂದ ಬರ್ತಿದೆ ವ್ಯಾಲ್ಯೂಸು. ಈ ವ್ಯಾಲ್ಯೂಸು ಗಾರ್ಡಿಯನ್ ಟೇಬಲಲ್ಲೂ ಇರಬೇಕಿದು. ಇದಿಲ್ಲ ಅಂದರೆ ಎರರ್ಸ್ ಬರುತ್ತೆ. ಓಕೆ, ಬಟ್ ಈ ಫಾರಿನ್ ಕೀ ಇದು. ಸೊ ಇದು ಮೇನ್ ಟೇಬಲ್ನ ರೆಫರೆನ್ಸ್ ಮಾಡ್ತಿದೆ, ಫಾರಿನ್ ಕೀ ಇದು. ಯಾಕೆ ಸರ್ ಇದು ಗಾರ್ಡಿಯನ್ ಐ ಡಿ ಫಾರಿನ್ ಕೀಯಾಗಿ ತೊಗೊಂಡಿವಿ? ಸೊ ಸ್ಟೂಡೆಂಟ್ಸ್, 1 ಸ್ಟೂಡೆಂಟ್ಗೆ ಅಥವಾ 2 ಸ್ಟೂಡೆಂಟ್ಗೆ ಒಂದೇ ಗಾರ್ಡಿಯನ್ ಇರ್ಬೋದಲ್ವಾ.
ಸೊ ಅಣ್ಣ ತಮ್ಮ ಆಗಿದ್ರೆ ಸೊ ಒಂದೇ ಗಾರ್ಡಿಯನ್ ಇರ್ಬೋದು. ಸೊ ಇವನು ಈ ಸ್ಟೂಡೆಂಟ್ ಆಮೇಲೆ ಈ ಸ್ಟೂಡೆಂಟ್ ಅಣ್ಣ ತಮ್ಮ ಅನ್ಕೊಳ್ಳೋಣ. ಸೊ ಅವಾಗ ಗಾರ್ಡಿಯನ್ ಐ ಡಿ ಸೇಮ್ ಆಗುತ್ತಲ್ವಾ. ಸೊ ಈ ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಸೇಮ್ ಆಗ್ಬೋದು, ಅದಕ್ಕೆ ಇದು ಫಾರಿನ್ ಕೀ. ಬಟ್ ಗಾರ್ಡಿಯನ್ ಟೇಬಲಲ್ಲಿ ಒಂದೇ ಯೂನಿಕ್ ಆಗಿರಬೇಕು. ಗಾರ್ಡಿಯನ್ ಐ ಡಿ ಸೇಮ್ ಅಂದರೆ ಸೇಮ್ ಇರಬಾರ್ದು, ಡಿಫ್ರೆಂಟ್ ಇರ್ಬೋದು. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಫಾರಿನ್ ಕೀ. ಗಾರ್ಡಿಯನ್ ಐ ಡಿ ಅನ್ನೋದು ಫಾರಿನ್ ಕೀ, ರೋಲ್ ನಂಬರ್ ಅನ್ನೋದು ಪ್ರೈಮರಿ ಕೀ ಇಲ್ಲಿ. ಸೊ ರೋಲ್ ನಂಬರ್ ಅನ್ನೋದು ಪ್ರೈಮರಿ ಕೀ, ರಿಪೀಟ್ ಆಗಲ್ಲ. 1 2 3 4 5 ಎಲ್ಲ ಸ್ಟೂಡೆಂಟ್ಗೂ ಡಿಫ್ರೆಂಟ್ ರೋಲ್ ನಂಬರ್ಸ್ ಇದೆ. ಸೊ ಈ ಗಾರ್ಡಿಯನ್ ಐ ಡಿಯಿಂದ ಅವ್ರ ಗಾರ್ಡಿಯನ್ ಯಾರು ಅಂತ ತಿಳ್ಕೊಬೋದು. ಸೊ ಇದೇ ಟೇಬಲ್ ನೋಡಿ, ಈ ಸ್ಟೂಡೆಂಟ್ ಗಾರ್ಡಿಯನ್ ಐ ಡಿ ಇದೆಯಲ್ಲ, ಈ ಗಾರ್ಡಿಯನ್ ಐ ಡಿ ಯಾರು, ಅವ್ರ ಹೆಸರೇನು ಅಂತ ಹೆಂಗೆ ತಿಳ್ಕೊಳ್ಳೋದು. ಸೊ ಇಲ್ಲಿ ಗಾರ್ಡಿಯನ್ ಐ ಡಿ ಅನ್ನೋದು ಇಟ್ ಈಸ್ ನಾಟ್ ಯೂನಿಕ್, ಇಲ್ಲಿ ರಿಪೀಟ್ ಆಗ್ಬೋದು, ಬಟ್ ಮೇನ್ ಟೇಬಲಲ್ಲಿ ರಿಪೀಟ್ ಆಗಲ್ಲ. ಸೊ ಗಾರ್ಡಿಯನ್ ಟೇಬಲ್ಗೆ ನೆಕ್ಸ್ಟ್ ಹೋಗ್ಬೋಣ. ಗಾರ್ಡಿಯನ್ ಟೇಬಲಲ್ಲಿ ನೋಡ್ಬೋದು ಈ 4 4 4 4 ನೆಕ್ಸ್ಟ್ ಈ ಗಾರ್ಡಿಯನ್ ಐ ಡಿಸ್ ಎಲ್ಲ ಆ ಹಳೆ ಟೇಬಲಲ್ಲಿ ಇರಬೇಕು. ಸೊ ಗಾರ್ಡಿಯನ್ ಐ ಡಿ ಇಲ್ಲಿ ಯೂನಿಕ್, ಇದು ಪ್ರೈಮರಿ ಕೀ ಈ ಟೇಬಲ್ಗೆ. ಸೊ ಪ್ರೈಮರಿ ಕೀ ಈ ಟೇಬಲ್ಗೆ ಯೂನಿಕ್. ಇಲ್ಲಿ ಎಲ್ಲ ಗಾರ್ಡಿಯನ್ಸ್ಗೂ ಬೇರೆ 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 ಐ ಡಿಸ್ ಇರುತ್ತೆ. ಬಟ್ ನಾನು ಹೇಳ್ದಂಗೆ 2 ಸ್ಟೂಡೆಂಟ್ ಅಣ್ಣ ತಮ್ಮ ಆಗಿದ್ರೆ ಗಾರ್ಡಿಯನ್ ಸೇಮ್ ಬರುತ್ತೆ. ಸೊ ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ರಿಪೀಟ್ ಆಗ್ಬೋದು, ಬಟ್ ಗಾರ್ಡಿಯನ್ ಟೇಬಲಲ್ಲಿ ರಿಪೀಟ್ ಆಗಬಾರ್ದು, ಇಲ್ಲಿ ರಿಪೀಟೇಷನ್ ಆಗಬಾರ್ದು. ಸೊ ಇಲ್ಲಿ ಇದೆಲ್ಲ ಯೂನಿಕು. ಸೊ ಎಲ್ಲ ಗಾರ್ಡಿಯನ್ಗೂ ಒಂದು ಐ ಡಿ ಇದೆ, ಕರೆಕ್ಟಾ. ಸೊ ಎಲ್ಲ ಗಾರ್ಡಿಯನ್ಗೂ ಐ ಡಿ ಇದೆ. ಸೊ ಇದು ಯೂನಿಕ್ ಆಗಿರಬೇಕು, ಇಲ್ಲಿ ರಿಪೀಟ್ ಆಗಬಾರ್ದು. ಇಲ್ಲಿ 4 4 4 ಇದೆ, ಇಲ್ಲೂ 4 4 4 ಬರೋಂಗಿಲ್ಲ, ಇಲ್ಲಿ ಬೇರೆ ಬೇರೆ ನೀವು ಇನ್ಸರ್ಟ್ ಮಾಡಬೇಕಾಗತ್ತೆ ಡೇಟಾನ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಫೋನ್ ನಂಬರ್, ನೇಮ್, ಅಡ್ರೆಸ್. ಈಗ ಫೋನ್ ನಂಬರ್ ಕೂಡ ಯೂನಿಕ್ ಆಗ್ಬೋದು, ಫೋನ್ ನಂಬರ್ ಕೂಡ ರಿಪೀಟ್ ಮಾಡೋಂಗಿಲ್ಲ, ಕರೆಕ್ಟಾ. ಸೊ ಈ ಗಾಡಿನೇ ಬೇರೆ, ಇವರೇ ಬೇರೆ, ಇವರೇ ಬೇರೆ, ಇವರೇ ಬೇರೆ, ಇವರೇ ಬೇರೆ, ಎಲ್ಲರಿಗೂ ಫೋನ್ ನಂಬರ್ ಬೇರೆ ಇರುತ್ತೆ. ಇದು ಕೂಡ ನೀವು ಪ್ರೈಮರಿ ಕೀ ಆಗಿ ತೊಗೊಬೋದು, ಇದು ಕೂಡ ನೀವು ರಿಪೀಟ್ ಮಾಡಬಾರ್ದು, ಇಲ್ಲಿ ಪ್ರೈಮರಿ ಕೀ ಆಗಿ ತೊಗೊಬೋದು. ಓಕೆ, ಸೊ ಪ್ರೈಮರಿ ಕೀ ತೊಗೊಂಡಾಗ ಇಲ್ಲಿ ಎಮ್ ಟಿ ಬರಬಾರ್ದು, ಎಮ್ ಟಿ ಬಂದರೆ ರಾಂಗ್ ಆಗುತ್ತೆ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ಇದು ಗಾರ್ಡಿಯನ್ ಟೇಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಟೆಂಡೆನ್ಸ್ ಟೇಬಲ್ ನೋಡ್ಬೋಣ. ಅಟೆಂಡೆನ್ಸ್ ಟೇಬಲಲ್ಲಿ 3 ಕಾಲಮ್ ಬರುತ್ತಲ್ವಾ. ಸೊ 3 ಕಾಲಮ್, ಡೇಟ್ ರಿಪೀಟ್ ಆಗ್ಬೋದು, ಡೇಟ್ ರಿಪೀಟ್ ಆಗೇ ಆಗುತ್ತೆ. ರೋಲ್ ನಂಬರ್ ಕೂಡ ಇಲ್ಲಿ ರಿಪೀಟ್ ಆಗುತ್ತೆ. ಯಾಕೆ ಸರ್ ರೋಲ್ ನಂಬರ್ ರಿಪೀಟ್ ಆಗುತ್ತೆ? ಸೊ ಒಂದೇ ದಿನ ಲೆಟ್ಸ್ ಸೇ 5 ಸ್ಟೂಡೆಂಟ್ ರೋಲ್ ನಂಬರ್ ತೊಗೊಂಡಿದ್ದೀವಿ, ನೆಕ್ಸ್ಟ್ ಡೇ ಮತ್ತೆ ರೋಲ್ ನಂಬರ್ ರಿಪೀಟ್ ಆಗುತ್ತಲ್ವಾ. ಸೊ ಇಲ್ಲಿ 1 and 1 ಮತ್ತೆ ರಿಪೀಟ್ ಆಗುತ್ತೆ. ಸೊ ಆವಾಗ ರೋಲ್ ನಂಬರ್ ಇಸ್ ಫಾರಿನ್ ಕೀ, ರಿಪೀಟ್ ಆಗ್ತಿದೆಯಲ್ಲ, ಇದು ಲಿಂಕ್ ಮಾಡಾದ್ಮೇಲೆ ಇದು ಫಾರಿನ್ ಕೀ ಆಗುತ್ತೆ. ಸೊ ಎಲ್ಲಿಂದ ಬರ್ತಿದೆ ಈ ರೋಲ್ ನಂಬರ್ಸು? 1 2 3 4 5 6 ಮತ್ತೆ 1 2 3 ಎಲ್ಲಿಂದ ಬರ್ತಿದೆ? ಸ್ಟೂಡೆಂಟ್ ಟೇಬಲಿಂದ ಬರ್ತಿದೆ ಅಲ್ವಾ. ಈ ವ್ಯಾಲ್ಯೂಸ್ ಎಲ್ಲಿಂದ ತೊಗೊತಾಯಿವಿ ನಾವು? ರೋಲ್ ನಂಬರ್ಗೆ ವ್ಯಾಲ್ಯೂಸ್ದು ಮೇನ್ ಟೇಬಲ್, ಸ್ಟೂಡೆಂಟ್ ಟೇಬಲಿಂದ ರೋಲ್ ನಂಬರ್ಸ್ ವ್ಯಾಲ್ಯೂ ತೊಗೊತಾಯಿವಲ್ವಾ. ಸೊ ಇಲ್ಲಿ ನೋಡಿ 1 2 3 4 5 6 ಎಲ್ಲಿಂದ ಬರ್ತಿದೆ? ಸೊ ಇಲ್ಲಿಂದ ಬರ್ತಿದೆ ಅಲ್ವಾ. ಸೊ ಇಲ್ಲಿಂದ ಬರ್ತಿದೆ. ಸೊ ಇದು ಪ್ರೈಮರಿ ಕೀ, ಈ ವ್ಯಾಲ್ಯೂಸ್ನ ಫಾರಿನ್ ಕೀ ತೊಗೊತಿದೆ, ಹೌದಾ. ಸೊ ಫಾರಿನ್ ಕೀ ತೊಗೊತಿದೆ ಈ ವ್ಯಾಲ್ಯೂಸ್ನ. ಈ 1 2 3 4 5 6 ಎಲ್ಲಿಂದ ಬರ್ತಿದೆ? ಇದು ಪ್ರೈಮರಿ ಕೀ ಟೇಬಲಿಂದ ಬರ್ತಿದೆ, ಕರೆಕ್ಟಾ. ಬಟ್ ಈ ಫಾರಿನ್ ಕೀ ರಿಪೀಟ್ ಆಗ್ಬೋದು. ಯಾಕೆ ರಿಪೀಟ್ ಆಗ್ಬೋದು? ಸೊ ಎವ್ರಿ ಡೇ ಎಲ್ಲ ಸ್ಟೂಡೆಂಟು ರೋಲ್ ನಂಬರ್ ಮತ್ತೆ 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 ಕರೀತಾ ಇರ್ತಾರೆ. ಸೊ ಇದು ರಿಪೀಟ್ ಆಗ್ಬೋದು. ಸೊ ಸ್ಟೇಟಸ್ ಕೂಡ ರಿಪೀಟ್ ಆಗುತ್ತೆ. ಸೊ ಇದೇನಿಲ್ಲ, ಸೊ ಇದು ಯಾವ ರಿಲೇಷನು ಇಲ್ಲ. ಈ ರೋಲ್ ನಂಬರ್ ನೀವು ಮೈನ್ ಟೇಬಲ್ಗೆ ರಿಲೇಟ್ ಮಾಡ್ತಾ ಇದ್ದೀರಾ, ಆಫ್ ದ ರೋಲ್ ನಂಬರ್ ಆಫ್ ದ ಸ್ಟೂಡೆಂಟ್ ಟೇಬಲ್ಗೆ ರಿಲೇಟ್ ಮಾಡ್ತೀರಾ. ಸೊ ಇದು ಫಾರಿನ್ ಕೀ ಅಂತ ಹೇಳ್ತೀವಿ. ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈ 3 ಟೇಬಲು ನಾವು ಡೇಟಾ ಬೇಸ್ನಲ್ಲಿ ಈ ರೀತಿ ಕ್ರಿಯೇಟ್ ಮಾಡ್ತೀವಿ. ಸೊ ಫಸ್ಟ್ ಟೇಬಲ್ ಸ್ಟೂಡೆಂಟ್ ಟೇಬಲ್, ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಅನ್ನೋದು ಪ್ರೈಮರಿ ಕೀ ಮತ್ತು ಗಾರ್ಡಿಯನ್ ಐ ಡಿ ಅನ್ನೋದು ಫಾರಿನ್ ಕೀ. ನೆಕ್ಸ್ಟು ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಅನ್ನೋದು ಪ್ರೈಮರಿ ಕೀ, ಗಾರ್ಡಿಯನ್ ಐ ಡಿ ಪ್ರೈಮರಿ ಕೀ ಇದೆಯಲ್ಲ. ಸೊ ಆ ವ್ಯಾಲ್ಯೂಸ್ ಎಲ್ಲ ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ರೆಫರ್ ಮಾಡ್ತಿದೆ. ಓಕೆ, ನೆಕ್ಸ್ಟ್ ಅಟೆಂಡೆನ್ಸ್ ಟೇಬಲಲ್ಲಿ ಏನು? ಅಟೆಂಡೆನ್ಸ್ ಟೇಬಲಲ್ಲಿ ರೋಲ್ ನಂಬರ್ ಅನ್ನೋದು ಫಾರಿನ್ ಕೀ. ಈ ರೋಲ್ ನಂಬರ್ ಎಲ್ಲಿ ರೆಫರೆನ್ಸ್ ಮಾಡ್ತಿದೆ? ಸ್ಟೂಡೆಂಟ್ ಟೇಬಲಲ್ಲಿ ಇರೋ ರೋಲ್ ನಂಬರ್ ಕಾಲಮ್ನ ರೆಫರೆನ್ಸ್ ಮಾಡಿ ವ್ಯಾಲ್ಯೂಸ್ನ ನಾವು ಇನ್ಸರ್ಟ್ ಮಾಡ್ತಾ ಇದೀವಿ, ಕರೆಕ್ಟಾ. ಸೊ ಈ 3 ಟೇಬಲ್ಸು ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ನಾವು ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಆಯಿತು. ನೆಕ್ಸ್ಟ್ ಏನು ಬರುತ್ತೆ ಸರ್? ಸೊ ಸ್ಟೂಡೆಂಟ್ ಅಟೆಂಡೆನ್ಸ್ ಡೇಟಾಬೇಸ್ ಎನ್ವಿರಾನ್ಮೆಂಟ್. ಸೊ ಸ್ಟೂಡೆಂಟ್ ಅಟೆಂಡೆನ್ಸ್ ಡೇಟಾಬೇಸ್ ಎನ್ವಿರಾನ್ಮೆಂಟ್ ಅಂದರೆ ಈ ಪ್ರೋಸೆಸ್ ಇದೆಯಲ್ಲ, ಈ DBMS ಸಾಫ್ಟ್ವೇರ್ ಇರ್ಬೋದು, ಅದಕ್ಕೆ ಕ್ವೇರಿ ಬರೆಯೋದು, ಆಮೇಲೆ ಆ ಕ್ವೇರಿ ಮುಖಾಂತರ ನಾವು ಟೇಬಲ್ಸ್ ಆಕ್ಸೆಸ್ ಮಾಡೋದು, ಈ ಪ್ರೋಸೆಸ್ ಒಂದ್ಸಲಿ ನೋಡ್ಬೋಣ ಹೆಂಗಾಗುತ್ತೆ ಅಂತ. ಸೊ ಈ ಡೈಗ್ರಾಮ್ ನೋಡ್ಬೋದು ಸ್ಟೂಡೆಂಟ್ಸ್. ಟೀಚರ್ಸ್ ಮತ್ತು ಆಫೀಸ್ ಸ್ಟಾಫ್ ಎಲ್ಲ ಡೇಟಾನ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಯಾರೆ ಅನ್ಕೊಳ್ಳೋಣ. ಈಗ ಈ ಡೇಟಾಬೇಸ್ ಹೆಂಗೆ ಆಕ್ಸೆಸ್ ಮಾಡ್ತಾರೆ? ಅವರು ಫಸ್ಟ್ ಕ್ವೇರಿ ಬರಿಬೇಕು. ಕ್ವೇರಿ ಅಂದರೆ ಏನು ಸರ್? ಕಮಾಂಡ್ ಕೊಡಬೇಕಲ್ವಾ ಡೇಟಾಬೇಸ್ ಸಾಫ್ಟ್ವೇರ್ಗೆ, ನನಗೆ ಈ ಡೇಟಾ ಕೊಡು ಅಂತ. ಸೊ ಫಸ್ಟು ಕ್ವೇರಿ ಮಾಡ್ತಾರೆ. ಯಾವುದಕ್ಕೆ? DBMS ಸಾಫ್ಟ್ವೇರ್ಗೆ. ಆ DBMS ಸಾಫ್ಟ್ವೇರ್ ಆ ಕ್ವೇರಿ ತೊಗೊಂಡು ಪ್ರೋಸೆಸ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಏನಪ್ಪ ಈ ಕ್ವೇರಿ ಹಿಂಗಿದೆ, ಅನಲೈಸ್ ಮಾಡುತ್ತೆ. ಅನಲೈಸ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ನೆಕ್ಸ್ಟು ಡೇಟಾಬೇಸ್ ಅಲ್ಲಿರೋ ಡೇಟಾ ಆಕ್ಸೆಸ್ ಮಾಡುತ್ತೆ. ಆಮೇಲೆ ಡೇಟಾಬೇಸ್ ನೆಕ್ಸ್ಟು ಈ ಟೇಬಲ್ಸ್ನ ಆಕ್ಸೆಸ್ ಮಾಡುತ್ತೆ. ಸ್ಟೂಡೆಂಟ್ ಟೇಬಲ್ ಆಗಲಿ, ಗಾರ್ಡಿಯನ್ ಟೇಬಲ್ ಆಗಲಿ, ಅಟೆಂಡೆನ್ಸ್ ಟೇಬಲ್ ಆಗಲಿ, ನೀವು ಇಲ್ಲೆಲ್ಲ ರೆಕಾರ್ಡ್ಸ್ನ ಸ್ಟೋರ್ ಮಾಡಿರ್ತೀರಾ ಅಥವಾ ಡೇಟಾ ಎಲ್ಲ ಸ್ಟೋರ್ ಮಾಡಿರ್ತೀರಾ ಇಲ್ಲಿ, ಕರೆಕ್ಟಾ.
ಅದಾದಮೇಲೆ ಅದು ರಿಸಲ್ಟ್ನ ರಿಟರ್ನ್ ಮಾಡುತ್ತೆ. ಸೊ ಇದನ್ನು ಸ್ಟೂಡೆಂಟ್ ಅಟೆಂಡೆನ್ಸ್ ಡೇಟಾಬೇಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀತಿ ಇದು ಪ್ರೋಸೆಸ್ ನಡೆಯುತ್ತೆ. ಸೊ ಫಸ್ಟು ಆಫೀಸ್ ಸ್ಟಾಫ್ ಅಥವಾ ಪೇರೆಂಟ್ಸ್ ಅಥವಾ ಯು ಕ್ಯಾನ್ ಸೇ ಟೀಚರ್ಸ್ ಏನು ಮಾಡ್ತಾರೆ, ಸೊ ರಿಕ್ವೆಸ್ಟ್ ಕಳಿಸ್ತಾರೆ ಡೇಟಾಬೇಸ್ಗೆ ಇನ್ ದ ಫಾರ್ಮ್ ಆಫ್ ಕ್ವೇರಿ ಅಂದರೆ ಫಸ್ಟ್ ರಿಕ್ವೆಸ್ಟ್ ಕಳಿಸ್ತಾರೆ, ನನಗೆ ಇಂತಿಂಥ ಸ್ಟೂಡೆಂಟ್ ಡೇಟಾ ಬೇಕು ಅಂತ. DBMS ಸಾಫ್ಟ್ವೇರ್ ನೀವು ಕೊಡೋ ಕಮ್ಯಾಂಡ್ಸ್ನ ಪ್ರೋಸೆಸ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಅದಾದಮೇಲೆ ಡೇಟಾಬೇಸ್ಗೆ ರಿಕ್ವೆಸ್ಟ್ ಕಳಿಸುತ್ತೆ. ಡೇಟಾಬೇಸ್ ಅದಾದಮೇಲೆ ಟೇಬಲ್ಸ್ಗೆ ರಿಕ್ವೆಸ್ಟ್ ಕಳಿಸಿ ಟೇಬಲ್ಸ್ ಆ ಡೇಟಾನ ಮತ್ತೆ ನಿಮಗೆ ರೆಸ್ಪಾನ್ಸ್ ಆಗಿ ವಾಪಸ್ ಕೊಡುತ್ತೆ. ಕರೆಕ್ಟಾ? ಸೊ ಈ ಟೇಬಲ್ಸ್ ನಿಮಗೆ ರಿಸಲ್ಟ್ ಆಗಿ ರೆಸ್ಪಾನ್ಸ್ ವಾಪಸ್ ಕೊಡುತ್ತೆ. ಸೊ ಈ ಥರ ಈ ಡೇಟಾಬೇಸ್ ಸಿಸ್ಟಮ್ಸ್ ವರ್ಕ್ ಆಗುತ್ತೆ ಅಥವಾ ಡೇಟಾಬೇಸ್ ಸಾಫ್ಟ್ವೇರ್ಸ್ ಈ ರೀತಿ ವರ್ಕ್ ಆಗುತ್ತೆ. ಫಸ್ಟ್ ನೀವು ಕ್ವೆರಿ ಕಳಿಸ್ತೀರಾ, ಸೊ ಅದಾದಮೇಲೆ DBMS ಸಾಫ್ಟ್ವೇರ್ ಅದನ್ನು ಪ್ರೋಸೆಸ್ ಮಾಡುತ್ತೆ. DBMS ಸಾಫ್ಟ್ವೇರ್ ನೆಕ್ಸ್ಟ್ ಆ ಕ್ವೆರಿನ ಡೇಟಾಬೇಸ್ಗೆ ಕಳಿಸುತ್ತೆ. ಡೇಟಾಬೇಸ್ ನೆಕ್ಸ್ಟು ಟೇಬಲ್ಸಲ್ಲಿರೋ ಡೇಟಾ ಫೆಚ್ ಮಾಡಿ ನಿಮಗೆ ರಿಸಲ್ಟ್ನ ಕೊಡುತ್ತೆ. ಓಕೆ, ಸೊ ಇದು ಅರ್ಥ ಏನಾದ್ರು ಭಾವಿಸ್ತೀನಿ ಸ್ಟೂಡೆಂಟ್ಸ್? ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ನೆಕ್ಸ್ಟು ಕೀ ಕಾನ್ಸೆಪ್ಟ್ಸ್ ಇನ್ DBMS. ಸೊ ಇಲ್ಲಿ ಕೆಲವೊಂದು ಟರ್ಮ್ಸ್ ನೋಡ್ತೀವಿ ಸ್ಟೂಡೆಂಟ್ಸ್, ಸ್ಕೀಮಾ ಆಗಿರ್ಬೋದು, ಕನ್ಸ್ಟೆಂಟ್ ಆಗಿರ್ಬೋದು. ಸೊ ಇದೆಲ್ಲ ಮುಖ್ಯ. 1 ಮಾರ್ಕ್ ಕೇಳ್ತಾರೆ ಅಥವಾ 5 ಮಾರ್ಕ್ಸಲ್ಲೂ ಈ ಡಿಫೈನ್ ದ ಟರ್ಮ್ಸ್ ಅಂತ ಕೇಳ್ಬೋದು, ಆಯಿತಾ? ಸೊ ಇದು 5 ಮಾರ್ಕ್ ಅಥವಾ 1 ಮಾರ್ಕ್ ಕೇಳ್ಬೋದು. ಡಿಫೈನ್ ಅಥವಾ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ABCDE ಅಂತ ಕೇಳ್ಬೋದು, ಆಯಿತಾ? ಸೊ ಈ ಟರ್ಮ್ಸ್ ಏನೇನು ಬರುತ್ತೆ ಅಂತ ನೋಡ್ಬೋಣ. ಡೇಟಾಬೇಸ್ ಸ್ಕೀಮಾ ಏನು ಸರ್ ಇದು? ಡೇಟಾಬೇಸ್ ಸ್ಕೀಮಾ ಡೇಟಾಬೇಸ್ ಡಿಸೈನ್ ಮಾಡ್ತೀವಲ್ಲ ಸ್ಟೂಡೆಂಟ್ಸ್, ಈ ಕಾಲಮ್ ಇರಬೇಕು, ಈ ಕಾಲಮಲ್ಲಿ ಇಂಥದೇ ವ್ಯಾಲ್ಯೂಸ್ ಬರಬೇಕು, ಈ ಕಾಲಮಲ್ಲಿ ಇಂಟೀಜರ್ ವ್ಯಾಲ್ಯೂಸೇ ಬರಬೇಕು, ರೋಲ್ ನಂಬರಲ್ಲಿ ಇಂಟೇ ಬರಬೇಕು. ಸೊ ಇದು ಡಿಸೈಡ್ ಮಾಡ್ತಾ ಇವಲ್ಲ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್ ಅಥವಾ ಡಿಸೈನ್ ಆಫ್ ದ ಡೇಟಾಬೇಸ್, ಇದನ್ನು ಸ್ಕೀಮಾ ಅಂತ ಕರಿತೀವಿ. ಡೇಟಾಬೇಸ್ ಸ್ಕೀಮಾ ಈಸ್ ದ ಡಿಸೈನ್ ಆಫ್ ದ ಡೇಟಾಬೇಸ್. It is the skeleton of the database that represents the structure. ಸೊ ಇದು skeleton of the database ಅಂತೀವಿ. ಇದು ಒಂದು ಸ್ಟ್ರಕ್ಚರ್ನ ರೆಪ್ರೆಸೆಂಟ್ ಮಾಡ್ತಿದೆ. ಅಂದರೆ ಟೇಬಲ್ ನೇಮ್ಸ್ ಏನಿರಬೇಕು, ಆಮೇಲೆ ಯಾವ್ಯಾವ ಕಾಲಮ್ಸ್ ಇರಬೇಕು, ಇದನ್ನು ನಾವು ಡಿಸೈಡ್ ಮಾಡೋದನ್ನ ಸ್ಕೀಮಾ ಅಂತ ಕರಿತೀವಿ, ಆಯಿತಾ? ಸೊ ದ ಟೈಪ್ ಆಫ್ ಡೇಟಾ ಇನ್ ಈಚ್ ಕಾಲಮ್. ಸೊ ಯಾವ ಡೇಟಾ ಹೋಲ್ಡ್ ಮಾಡ್ಬೋದು ಈಚ್ ಕಾಲಮ್. ಈಗ ಅಟೆಂಡೆನ್ಸ್ ಡೇಟಲ್ಲಿ ಬರೀ ಡೇಟಾ ಮಾತ್ರ ಹಾಕಬೇಕಲ್ವ. ಅಟೆಂಡೆನ್ಸ್ ಡೇಟ್ ಕಾಲಮಲ್ಲಿ ನೀವು ಅಲ್ಲಿ ABCD ಅಂತ ಹಾಕಿದ್ರೆ ಅದು ತೊಗೊಬಾರ್ದು, ಕರೆಕ್ಟಾ? ಆವಾಗ ನಾವು ರೆಸ್ಟ್ರಿಕ್ಷನ್ಸ್ ಹಾಕಬೇಕಲ್ಲಿ. ಓಕೆ, ಸೊ ಕನ್ಸ್ಟ್ರೇನ್ಸ್ ಅಂತ ಹೇಳ್ತೀವಲ್ಲ, ಆ ಕನ್ಸ್ಟ್ರೇಂಟ್ ಅಂದರೆ ರೆಸ್ಟ್ರಿಕ್ಷನು. ಅಟೆಂಡೆನ್ಸ್ ಡೇಟ್ ಕಾಲಮಲ್ಲಿ ಗುರು ನೀನು ABCD ಎಲ್ಲ ಹಾಕಬೇಡ, ನಂಗೆ ಡೇಟ್ ಹಾಕು ಅಷ್ಟೇ ಸಾಕು, ಕರೆಕ್ಟಾ? ಅಲ್ಲಿ ನೀವು ರೆಸ್ಟ್ರಿಕ್ಷನ್ಸ್ ಹಾಕಬೇಕು ಆ ಕಾಲಮ್ಗೆ, ಬರೀ ಡೇಟ್ ಮಾತ್ರ ಎಂಟರ್ ಮಾಡಿ ಅಂತ. ಸೊ ಅದನ್ನು ಕನ್ಸ್ಟ್ರೇನ್ಸ್ ಅಂತ ಕರಿತೀವಿ. ಆನ್ ಸ್ಟೋರ್ಡ್ ಆ್ಯಂಡ್ ದ ರಿಲೇಷನ್ಶಿಪ್ ಅಮಂಗ್ ದ ಟೇಬಲ್ಸ್. ಸೊ ಟೇಬಲ್ ಮಧ್ಯ, ಎರಡು ಟೇಬಲ್ ಮಧ್ಯ ಫಾರಿನ್ ಕೀ ಪ್ರೈಮರಿ ಕೀ ರಿಲೇಷನ್ಶಿಪ್ಸ್ ಕೂಡ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದನ್ನು ಸ್ಕೀಮಾ ಅಂತ ಕರಿತೀವಿ. ಇಟ್ ಎಕ್ಸ್ಪ್ಲೇನ್ಸ್ ದ ಡಿಸೈನ್ ಆಫ್ ದ ಡೇಟಾಬೇಸ್ ಆರ್ ದ ಸ್ಟ್ರಕ್ಚರ್. ಸೊ ಇಲ್ಲಿ ಹೆಂಗೆ ಒಂದು ಡೇಟಾ ಇನ್ನೊಂದು ಡೇಟಾಗೆ ರಿಲೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಸ್ಟೂಡೆಂಟ್ಸ್, ಡೇಟಾಬೇಸ್ ಕನ್ಸ್ಟ್ರೇಂಟ್ ಅಥವಾ ಡೇಟಾ ಕನ್ಸ್ಟ್ರೇಂಟ್. ಕನ್ಸ್ಟ್ರೇಂಟ್ ಅಂದರೆ ಇಲ್ಲಿ ನೋಡಿದ್ವಿ ಆಲ್ರೆಡಿ, ನಾವೇ ಲಿಮಿಟೇಷನ್ಸ್ ಹಾಕೋದು. ಈ ಕಾಲಮ್ಗೆ ಇಂತಿಂಥ ಡೇಟಾನೇ ಬರಬೇಕು, ನೀವು ಬೇರೆ ಡೇಟಾ ಇನ್ಸರ್ಟ್ ಮಾಡಿದ್ರೆ ಅದು ತೊಗೊಳ್ಬಾರ್ದು. ಈಗ ಮೊಬೈಲ್ ನಂಬರ್ಗೆ 10 ಡಿಜಿಟ್ಸ್ ಮಾತ್ರ ಇರಬೇಕು. ನೀವು 20 ಡಿಜಿಟ್ ಇನ್ಸರ್ಟ್ ಮಾಡೋಕೆ ಹೋದರೆ ಅದು ಇನ್ಸರ್ಟ್ ಆಗಬಾರ್ದು, ಕರೆಕ್ಟಾ? ಸೊ ಇಲ್ಲಿ ಡೆಫಿನೇಷನ್ ನೋಡ್ಬೋಣ. ಸಮ್ಟೈಮ್ಸ್ ವಿ ಪುಟ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ or limitations on the type of data that can be inserted in one or more columns of the table. ಸೊ ನೀವು ಟೇಬಲ್ ಕ್ರಿಯೇಟ್ ಮಾಡೋವಾಗಲೇ ನೀವು ರೆಸ್ಟ್ರಿಕ್ಷನ್ಸ್ ಹಾಕ್ಬಿಡ್ಬೇಕು. ಏನಂತ ರೆಸ್ಟ್ರಿಕ್ಷನ್ ಹಾಕಬೇಕು? ಮೊಬೈಲ್ ನಂಬರ್ಗೆ ಬರೀ 10 ಡಿಜಿಟ್ಸೇ ಇರಬೇಕು, 20 ಡಿಜಿಟ್ ಯಾದರೂ ಇನ್ಸರ್ಟ್ ಮಾಡಿದ್ರೆ ತೊಗೊಬಾರ್ದು. ಆ್ಯಂಡ್ ಮೊಬೈಲ್ ನಂಬರ್ 10 ಡಿಜಿಟ್ ಅಂದರೆ 9ಇಂದ ಸ್ಟಾರ್ಟ್ ಆಗ್ಬೋದು ಅಥವಾ 8ಇಂದ ಸ್ಟಾರ್ಟ್ ಆಗ್ಬೋದು ಅಥವಾ 7ಇಂದ ಸ್ಟಾರ್ಟ್ ಆಗ್ಬೋದು. ನೀವು ಆ ರೆಸ್ಟ್ರಿಕ್ಷನ್ಸ್ ಹಾಕ್ಬೋದು. ಸೊ ಅದನ್ನು ನಾವು ಕನ್ಸ್ಟ್ರೇಂಟ್ ಅಂತ ಕರಿತೀವಿ. ಓಕೆ, ಸೊ this is done by specifying one or more constraints on that column while creating the table. ನೀವು ಆ ಕಾಲಮ್ಗೆ ಕನ್ಸ್ಟ್ರೇಂಟ್ ಹಾಕ್ಬಿಡಿ. ಮೊಬೈಲ್ ನಂಬರ್ ಕಾಲಮ್ಗೆ ಬರೀ 10 ಡಿಜಿಟ್ಸೇ ಹಾಕಬೇಕು ಆ್ಯಂಡ್ 7, 8, 9ಇಂದನೇ ಸ್ಟಾರ್ಟ್ ಆಗಬೇಕು, 4, 5, 6ಇಂದ ಸ್ಟಾರ್ಟ್ ಆಗಬಾರ್ದು ಅಂತ ನೀವು ಆ ಕನ್ಸ್ಟ್ರೇಂಟ್ ಹಾಕ್ಬೋದು, ಆಯಿತಾ? ಕ್ರಿಯೇಟ್ ಮಾಡುವಾಗ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್, ಒನ್ ಕ್ಯಾನ್ ಡಿಫೈನ್ ದ ಕನ್ಸ್ಟ್ರೇಂಟ್ that the column mobile number can have only non-negative integer values of exactly 10 digits. ಸೊ non-negative ಅಂದರೆ ನೆಗೆಟಿವ್ ನಂಬರ್ಸ್ ಹಾಕಬಾರ್ದು ಮೊಬೈಲ್ ನಂಬರ್ ಕಾಲಮಲ್ಲಿ ಅಂತ ನೀವು ಕನ್ಸ್ಟ್ರೇಂಟ್ ಹಾಕ್ಬೋದು. ಸೊ ಈ ಡೆಫಿನೇಷನ್ ಅರ್ಥ ಇದೆ ಭಾವಿಸ್ತೀನಿ. ಸ್ಕೀಮಾ ಅಂದ್ರೇನು? ಅಗೇನ್ 1 ಮಾರ್ಕ್ ಕೇಳ್ಬೋದು ಇದು, ಅಥವಾ 5 ಮಾರ್ಕಲ್ಲಿ ಎಕ್ಸ್ಪ್ಲೇನ್ ಆಲ್ ದ ಕೀ ಕಾನ್ಸೆಪ್ಟ್ಸ್ ಇನ್ ಡೇಟಾಬೇಸ್ ಅಂತ ಕೇಳ್ಬೋದು. ಅವಾಗ ನೀವು ಸ್ಕೀಮಾ ಮತ್ತು ಕನ್ಸ್ಟ್ರೇಂಟ್ ಮತ್ತು ಇನ್ನೊಂದು ಬರುತ್ತೆ ಡಿಕ್ಷನರಿ. ಸೊ ಅದು ಕಾನ್ಸೆಪ್ಟ್ಸ್ ಎಲ್ಲ ಹೇಳಬೇಕಾಗುತ್ತೆ, ಆಯಿತಾ? ಸೊ ಸ್ಕೀಮಾ ಅಂದರೆ ಏನು ಸ್ಟೂಡೆಂಟ್ಸ್? ಸೊ ಸ್ಕೀಮಾ ಅಂದರೆ ಇಟ್ ಎಕ್ಸ್ಪ್ಲೇನ್ಸ್ ದ ಡಿಸೈನ್ ಆಫ್ ದ ಡೇಟಾಬೇಸ್, ವಾಟ್ ಡೇಟಾ ಈಚ್ ಕಾಲಮ್ ಕ್ಯಾನ್ ಹೋಲ್ಡ್. ಒಂದು ಕಾಲಮ್ ಯಾವ್ಯಾವ ಡೇಟಾ ಹೋಲ್ಡ್ ಮಾಡ್ಬೋದು, ರಿಲೇಷನ್ಶಿಪ್ ಅಮಂಗ್ ದ ಟೇಬಲ್ಸ್, ಇದನ್ನು ಸ್ಕೀಮಾ ಅಂತ ಕರಿತೀವಿ. ಕನ್ಸ್ಟ್ರೇಂಟ್ ಅಂದರೆ ಲಿಮಿಟೇಷನ್ಸ್, ಆ ಕಾಲಮ್ಗೆ ರೆಸ್ಟ್ರಿಕ್ಷನ್ ಕೊಡೋದು. ನೀವು ಈ ಡೇಟಾನೇ ಬರಬೇಕು ಈ ಕಾಲಮಲ್ಲಿ ಅಂತ. ಇಫ್ ಯು ಗಿವ್ ರೆಸ್ಟ್ರಿಕ್ಷನ್ಸ್ ಆನ್ ದ ಕಾಲಮ್ ವೈಲ್ ಕ್ರಿಯೇಟಿಂಗ್ ದ ಟೇಬಲ್, ಇದನ್ನು ಕನ್ಸ್ಟ್ರೇಂಟ್ ಅಂತ ಕರಿತೀವಿ, ಆಯಿತಾ? ನೆಕ್ಸ್ಟ್ ಡೆಫಿನೇಷನ್ ನೋಡ್ಬೋಣ. ಸೊ ಇಲ್ಲಿ ನೋಡ್ಬೋದು ಡೇಟಾ ಕನ್ಸ್ಟ್ರೇಂಟ್ ಅಲ್ಲಿ, ಸೊ ಮೊಬೈಲ್ ನಂಬರ್ಗೆ ಈ ಥರ ವ್ಯಾಲ್ಯೂಸ್ ಇದ್ದರೆ ಮಸ್ಟ್ ಬಿ 10 ಡಿಜಿಟ್ಸ್ ಅಂತ ನೀವು ಎರರ್ ಡಿಸ್ಪ್ಲೇ ಮಾಡೋ ಥರ ನೀವು ಕನ್ಸ್ಟ್ರೇಂಟ್ ಹಾಕ್ಬೋದು ಆನ್ ದ ಕಾಲಮ್ ನೇಮ್. ಓಕೆ,
ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಡೇಟಾ ಕನ್ಸ್ಟೆಂಟ್ ಆ್ಯಂಡ್ ಡೇಟಾ ಬೇಸ್ ಸ್ಕೀಮಾ. ಈಗ ನೆಕ್ಸ್ಟ್ ಡೆಫಿನೇಷನ್ಗೆ ಹೋಗೋಣ. ಡೇಟಾ ಡಿಕ್ಷನರಿ ಅಥವಾ ಮೆಟಾ ಡೇಟಾ ಅಂತ ಕೂಡ ಕರಿತೀವಿ. ಏನು ಸರ್ ಇದು ಮೆಟಾ ಡೇಟಾ ಆ್ಯಂಡ್ ಡೇಟಾ ಡಿಕ್ಷನರಿ? ಸೊ ಇಲ್ಲಿ ಮೆಟಾ ಡೇಟಾ ಆ್ಯಂಡ್ ಡೇಟಾ ಡಿಕ್ಷನರಿ ಬಗ್ಗೆ ತಿಳ್ಕೊಂಬೋಣ. ದ ಡೇಟಾ ಬೇಸ್ ಸ್ಕೀಮಾ along with various constraints on the data is stored by the DBMS in a catalog or dictionary called as metadata ಅಂತ ಹೇಳ್ತಿದ್ದಾರೆ. ಈ ಡೇಟಾಬೇಸ್ ಸ್ಕೀಮ್ ಆಯ್ತಲ್ಲ, ಡಿಸೈನ್ ಆಫ್ ದ ಡೇಟಾಬೇಸ್, ಈ ಡಿಸೈನ್ ಆಫ್ ದ ಡೇಟಾಬೇಸ್ ಮತ್ತು ಸ್ಟ್ರಕ್ಚರ್ ಅಂತ ಕರಿತೀವಲ್ಲ, ಯಾವ ಕಾಲಮಲ್ಲಿ ಯಾವ ಡೇಟಾ ಹೋಗಬೇಕು, ಈ ಡೇಟಾ ಇದೆಯಲ್ಲ, ಈ ಡೇಟಾ ಮತ್ತು ಕನ್ಸ್ಟ್ರೆಂಟ್ ಅವೆರಡೂ ನಾವು ಡೇಟಾಬೇಸ್ ಕ್ಯಾಟಲಾಗ್ ಅಥವಾ ಡಿಕ್ಷನರಿ ಸ್ಟೋರ್ ಮಾಡ್ತೀವಿ. ಸೊ ಇದನ್ನು ವಿ ಕಾಲ್ ಇಟ್ ಆಸ್ ಡೇಟಾ ಡಿಕ್ಷನರಿ ಅಥವಾ ಮೆಟಾ ಡೇಟಾ. ಸೊ ಮೆಟಾ ಡೇಟಾಗೆ ಇನ್ನೊಂದು ಡೆಫಿನೇಷನ್ ಹೇಳ್ಬೋದು, ಇಸ್ ಡೇಟಾ ಅಬೌಟ್ ದ ಡೇಟಾ. ಡೇಟಾನೇ ನೀವು ಡಿಸ್ಕ್ರೈಬ್ ಮಾಡಿದ್ರೆ ಇದನ್ನು ಮೆಟಾ ಡೇಟಾ ಅಂತ ಹೇಳ್ತೀವಿ, ಆಯಿತಾ. ಇದು SQL ಕಾನ್ಸೆಪ್ಟಲ್ಲಿ ಸ್ಟೂಡೆಂಟ್ ಕಮಾಂಡ್ ಇದೆ DSC ಅಂತ. DSC ಆ್ಯಂಡ್ ಟೇಬಲ್ ನೇಮ್ ನೀವು ಸ್ಪೆಸಿಫೈ ಮಾಡಿದ್ರೆ ಸೊ ಅದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡುತ್ತೆ ಅಬೌಟ್ ದ ಕಾಲಮ್ಸ್. ಈ ಕಾಲಮ್ ಯಾವ ಡೇಟಾ ಟೈಪು, ಈ ಕಾಲಮಲ್ಲಿ ನಲ್ ವ್ಯಾಲ್ಯೂಸ್ ಹಾಕ್ಬೋದಾ ಹಾಕಬಾರ್ದಾ ಅದೆಲ್ಲ ಕೊಡುತ್ತೆ. ಈಗ ನಾನು ಡೈಗ್ರಾಮ್ ಹಾಕ್ತೀನಿ, ಡೈಗ್ರಾಮ್ ಮುಖಾಂತರ ನೀವು ನೋಡ್ಬೋದು. ಮೆಟಾ ಡೇಟಾ ಇಲ್ಲಿ ನೋಡ್ಬೋದು. DSC ಆ್ಯಂಡ್ ಟೇಬಲ್ ನೇಮ್ ಕೊಡ್ತೀವಿ. DSC ಅಂದರೆ ಡಿಸ್ಕ್ರಿಪ್ಷನ್ ಅಂತ, ಅದು SQL ಕಾನ್ಸೆಪ್ಟಲ್ಲಿ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ, ಆಯಿತಾ. ಸೊ DSC ಟೇಬಲ್ ನೇಮ್ ಹೇಳಿದ್ರೆ ನಿಮಗೆ ಕಾಲಮ್ ನೇಮ್ ತೋರಿಸುತ್ತೆ, ರೋಲ್ ನಂಬರ್, ನೇಮ್, ಏಜ್, ಕಾಲಮ್ ನೇಮ್ಸ್ ಏನಿದೆ ಅದನ್ನು ತೋರಿಸುತ್ತೆ. ಪ್ಲಸ್ ಯಾವ ಡೇಟಾ ಟೈಪ್, ರೋಲ್ ನಂಬರ್ ಯಾವ ಟೈಪಲ್ಲಿ ನೀವು ಇನ್ಸರ್ಟ್ ಮಾಡಬೇಕು, ಇಂಟೀಜರ್, ನೀವು ABCD ಅಂತ ಹಾಕಿದ್ರೆ ಎರರ್ ಬರ್ತಾವಾಗ. ನೆಕ್ಸ್ಟು ನೇಮ್, ವ್ಯಾರ್ ಕ್ಯಾರ್ ಅಂತಿದೆ. ವ್ಯಾರ್ ಕ್ಯಾರ್ ಏನು ಅಂತ ನಾನು SQL ಕಾನ್ಸೆಪ್ಟಲ್ಲಿ ಹೇಳ್ತೀನಿ. ವ್ಯಾರ್ ಕ್ಯಾರ್ ಅಂದರೆ ನೀವು ನಂಬರ್ಸು ಕ್ಯಾರೆಕ್ಟರ್ಸ್ ಎಲ್ಲ ಎಂಟರ್ ಮಾಡ್ಬೋದು ಅಂತ ಅರ್ಥ. ಏಜ್ ಇಂಟೀಜರಲ್ಲೇ ಇರಬೇಕು, ಕರೆಕ್ಟಾ. ಆ್ಯಂಡ್ ನಲ್ ವ್ಯಾಲ್ಯೂಸ್ ಇರಬೇಕಾ ಇರಬಾರ್ದಾ ಅದೆಲ್ಲ ನೀವು ಟೇಬಲ್ ಕ್ರಿಯೇಟ್ ಮಾಡೋವಾಗ ಸೆಟ್ ಮಾಡ್ಬೋದು, ಆಯಿತಾ. ಮೆಟಾ ಡೇಟಾ ಅಂದರೆ ಏನು, ಶಾರ್ಟ್ ಫಾರ್ಮಲ್ಲಿ ಡೇಟಾ ಅಬೌಟ್ ದ ಡೇಟಾ. ಡೇಟಾನೇ ಡಿಸ್ಕ್ರೈಬ್ ಮಾಡಿದ್ರೆ ಅಥವಾ ಈ ಕಾಲಮ್ಸ್ನೇ ಡಿಸ್ಕ್ರೈಬ್ ಮಾಡಿದ್ರೆ ವಿ ಕಾಲ್ ಇಟ್ ಮೆಟಾ ಡೇಟಾ, ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಬೋಣ ಅಥವಾ ನೆಕ್ಸ್ಟ್ ಡೆಫಿನೇಷನ್ ನೋಡ್ಬೋಣ. ಡೇಟಾಬೇಸ್ ಇನ್ಸ್ಟೆನ್ಸ್. ಏನು ಸರ್ ಇದು ಡೇಟಾಬೇಸ್ ಇನ್ಸ್ಟೆನ್ಸ್? ನೀವು ಫಸ್ಟು ಡೇಟಾಬೇಸ್ ಕ್ರಿಯೇಟ್ ಮಾಡ್ತಿರಲ್ಲ ಸ್ಟೂಡೆಂಟ್ಸ್, ಅಥವಾ ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡ್ತಿರಲ್ಲ, ಆ ಡೇಟಾಲಿ ಏನೂ ಇರಲ್ಲ ಅಥವಾ ಆ ಟೇಬಲಲ್ಲಿ ಏನೂ ಇರಲ್ಲ, ಹೌದಾ. ಸೊ ಇಲ್ಲಿ ನೋಡ್ಬೋದು, ವೆನ್ ವಿ ಡಿಫೈನ್ ಡೇಟಾಬೇಸ್ ಸ್ಟ್ರಕ್ಚರ್ ಆರ್ ಸ್ಕೀಮಾ ದ ಸ್ಟೇಟ್ ಆಫ್ ದ ಡೇಟಾಬೇಸ್ ಇಸ್ ಎಂಟಿ. ಏನು ಕಾಲಮ್ಸಲ್ಲಿ ಅಥವಾ ಏನು ರೋಸಲ್ಲಿ ಏನು ವ್ಯಾಲ್ಯೂಸ್ ಇರಲ್ಲ. ಸೊ ನೀವು ಲೋಡ್ ಮಾಡಿದ್ರೆ ಡೇಟಾನ ಅಥವಾ ನೀವು ಇನ್ಸರ್ಟ್ ಮಾಡಾದ್ಮೇಲೆ ಸೊ ಸ್ನ್ಯಾಪ್ಶಾಟ್ ಅಂತ ಹೇಳ್ತೀವಲ್ಲ, ಕ್ಯಾಮ್ರಲ್ಲಿ ಸ್ನ್ಯಾಪ್ಶಾಟ್ ಅಂತ ಹೇಳ್ತೀವಲ್ಲ. ಸೊ ಸ್ನ್ಯಾಪ್ಶಾಟ್ ಅಥವಾ ನೀವು ಲೋಡ್ ಮಾಡಾದ್ಮೇಲೆ ಸ್ನ್ಯಾಪ್ಶಾಟ್ ತೊಗೊಂಡ್ರೆ ಏನು ಬರುತ್ತೆ ಆ ಟೇಬಲಲ್ಲಿ ಅದನ್ನು ವಿ ಕಾಲ್ ಇಟ್ ಆಸ್ ಡೇಟಾಬೇಸ್ ಇನ್ಸ್ಟೆನ್ಸ್. ಎಲ್ಲ ಲೋಡ್ ಮಾಡಾದ್ಮೇಲೆ ಡೇಟಾ ಬರುತ್ತಲ್ಲ ಅದನ್ನು ವಿ ಕಾಲ್ ಇಟ್ ಡೇಟಾಬೇಸ್ ಇನ್ಸ್ಟೆನ್ಸ್, ಓಕೆ. ಸೊ ನೋ ಡೇಟಾ ಎಂಟ್ರಿ ಇಸ್ ದೇರ್, ಯಾವ ಡೇಟಾನೂ ಇರಲ್ಲ ಸ್ಟಾರ್ಟಿಂಗಲ್ಲಿ, ಹೌದಾ. ಆಫ್ಟರ್ ಲೋಡಿಂಗ್ ಡೇಟಾ ದ ಸ್ನ್ಯಾಪ್ಶಾಟ್ ಆಫ್ ದ ಡೇಟಾಬೇಸ್ ಅಟ್ ಎನಿ ಗಿವನ್ ಟೈಮ್ ಇಸ್ ದ ಡೇಟಾಬೇಸ್ ಇನ್ಸ್ಟೆನ್ಸ್. ನೀವೆಲ್ಲ ಡೇಟಾ ಇನ್ಸರ್ಟ್ ಮಾಡಾದ್ಮೇಲೆ ಮತ್ತೆ ಲೋಡ್ ಮಾಡ್ತಿರಲ್ಲ, ಮತ್ತೆ ಆ ಡೇಟಾ ರಿಟ್ರೀವ್ ಮಾಡ್ತಿರಲ್ಲ, ಸೊ ಆವಾಗ ಡೇಟಾ ಬರ್ತಲ್ಲ ಅದನ್ನು ಸ್ನ್ಯಾಪ್ಶಾಟ್ ಅಥವಾ ವಿ ಕಾಲ್ ಇಟ್ ಆಸ್ ಡೇಟಾಬೇಸ್ ಇನ್ಸ್ಟೆನ್ಸ್ ಅಂತ ಕರಿತೀವಿ, ಓಕೆ. ಸೊ ಇಟ್ ಕ್ಯಾನ್ ಚೇಂಜ್ ಆನ್ ಅಪ್ಡೇಷನ್ ಆರ್ ಡಿಲೀಷನ್ ಆಫ್ ಡೇಟಾ. ಸೊ ಇದು ಚೇಂಜ್ ಆಗ್ಬೋದು ಅಪ್ಡೇಟ್ ಮಾಡೋವಾಗ ನೀವು ಡೇಟಾನ, ಅಥವಾ ಒಂದು ಕಾಲಮಲ್ಲಿ ವ್ಯಾಲ್ಯೂ ಅಪ್ಡೇಟ್ ಮಾಡ್ತೀರಾ, ಒಂದು ರೋ ಇನ್ಸರ್ಟ್ ಮಾಡ್ತೀರಾ, ಆವಾಗ ಚೇಂಜ್ ಆಗ್ತಾ ಇರ್ತಲ್ವ, ಆವಾಗ ರಿಟ್ರೀವ್ ಮಾಡಿದ್ರೆ ರೀಸೆಂಟ್ಲಿ ಏನು ಅಪ್ಡೇಟ್ ಮಾಡಿದ್ರೆ ಆ ಡೇಟಾ ಬರುತ್ತೆ. ಸೊ ಏನು ಹೇಳ್ಬೋದು ಸ್ಟೂಡೆಂಟ್ಸ್, ಡೇಟಾಬೇಸ್ ಇನ್ಸ್ಟೆನ್ಸ್ನ ಸ್ನ್ಯಾಪ್ಶಾಟ್ ಆಫ್ ದ ಡೇಟಾಬೇಸ್ at any given point we call it as database instance ಅಂತ ಹೇಳ್ಬೋದು, ಓಕೆ. ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡ್ಬೋಣ. ಕ್ವೇರಿ. ಏನು ಸರ್ ಕ್ವೇರಿ? ಆಲ್ರೆಡಿ ಕ್ವೇರಿ ನೋಡಿದ್ವಲ್ಲ ಸ್ಟೂಡೆಂಟ್ಸ್, ರೆಟ್ರೀವಿಂಗ್ ದ ಡೇಟಾ ಫ್ರಮ್ ದ ಡೇಟಾಬೇಸ್ ಬೈ ಗಿವಿಂಗ್ ಸ್ಪೆಷಲ್ ಕಮ್ಯಾಂಡ್ಸ್, ಇದನ್ನು ಕ್ವೇರಿ ಅಂತ ಕರಿತೀವಿ. ಡೇಟಾಬೇಸಲ್ಲಿರೋ ಡೇಟಾನ ಆಕ್ಸೆಸ್ ಮಾಡೋಕ್ಕೆ ನಾವು ಕಮ್ಯಾಂಡ್ಸ್ ಬರೀಬೇಕು. ಆ ಕಮ್ಯಾಂಡ್ಸ್ ಬರೆದಾಗ ಡೇಟಾಬೇಸ್ ನಮಗೆ ಡೇಟಾ ರೆಸ್ಪಾನ್ಸ್ ಕೊಡುತ್ತೆ, ಸೊ ಅದನ್ನು ಕ್ವೇರಿ ಅಂತ ಹೇಳ್ತೀವಿ, ಹೌದಾ. ಸೊ ಕ್ವೇರಿ ಇಸ್ ಅ ರಿಕ್ವೆಸ್ಟ್ ಟು ದ ಡೇಟಾಬೇಸ್ ಫಾರ್ obtaining information in a desired way. Query can be made to get data from one or table or combination of tables. ಈ ಕ್ವೇರಿಯಿಂದ ನಾವು ಮಲ್ಟಿಪಲ್ ಟೇಬಲ್ಸ್ ಕೂಡ ರೆಫರೆನ್ಸ್ ಮಾಡ್ಬೋದು, ಅಥವಾ ಒಂದೇ ಟೇಬಲಲ್ಲಿರೋ ಡೇಟಾನ ರಿಕ್ವೆಸ್ಟ್ ಮುಖಾಂತರ ಕಳಿಸಿ ಡೇಟಾನ ಫೆಚ್ ಮಾಡ್ಬೋದು, ಕರೆಕ್ಟಾ. ಸೊ ಈ ಕ್ವೇರಿಗೆ ನಾವು ಕಮ್ಯಾಂಡ್ಸ್ನ ಕೊಡಬೇಕಾಗತ್ತೆ. ಏನು ಕಮ್ಯಾಂಡ್ಸ್ ಕೊಡಬೇಕು ಸರ್? SQL ಚಾಪ್ಟ್ರಲ್ಲಿ ಏನೇನು ಕಮ್ಯಾಂಡ್ಸ್ ಬರುತ್ತೆ, ಡೇಟಾಬೇಸ್ ಜೊತೆ ಹೆಂಗೆ ಇಂಟ್ರಾಕ್ಟ್ ಮಾಡೋದು, ಇದೆಲ್ಲ SQL ಚಾಪ್ಟ್ರಲ್ಲಿ ನೋಡೋಣ, ಆಯಿತಾ. ಸೊ ನೆಕ್ಸ್ಟ್ ಡೆಫಿನೇಷನ್ಗೆ ಹೋಗೋಣ. ಡೇಟಾ ಮ್ಯಾನಿಪುಲೇಷನ್. ಏನು ಸರ್ ಡೇಟಾ ಮ್ಯಾನಿಪುಲೇಷನ್ ಅಂದರೆ? ಸೊ ಟೇಬಲಲ್ಲಿರೋ ಡೇಟಾನ ನೀವು ಹೊಸ ಡೇಟಾ ಇನ್ಸರ್ಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು ಕಾಲಮ್ಸ್ನ, ಅಥವಾ ಡೇಟಾ ಡಿಲೀಟ್ ಕೂಡ ಮಾಡ್ಬೋದು. ಇದನ್ನು ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ. ಮಾಡಿಫಿಕೇಶನ್ ಆಫ್ ಡೇಟಾಬೇಸ್ ಕನ್ಸಿಸ್ಟ್ ಆಫ್ 3 ಆಪರೇಷನ್ಸ್: ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ಅಪ್ಡೇಷನ್. ಹೊಸ ಡೇಟಾ, ಹೊಸ ಸ್ಟೂಡೆಂಟ್ ಸ್ಕೂಲಿಗೆ ಜಾಯ್ನ್ ಆದ, ಸೊ ಹೊಸ ಡೇಟಾ ಇನ್ಸರ್ಟ್ ಮಾಡ್ತೀರಾ. ಸ್ಟೂಡೆಂಟ್ ನೇಮ್ ಏನಾದರೂ ಚೇಂಜ್ ಮಾಡಬೇಕು, ಡೇಟಾ ಅಪ್ಡೇಟ್ ಮಾಡ್ತೀರಾ. ಸೊ ಸ್ಟೂಡೆಂಟ್ ಸ್ಕೂಲ್ ಬಿಟ್ಟ ಆ ಡೇಟಾನ ರಿಮೂವ್ ಮಾಡ್ತೀರಾ ಅಥವಾ ಡಿಲೀಟ್ ಮಾಡ್ತೀರಾ. ಇದನ್ನು ಡೇಟಾ ಮಾಡಿಫಿಕೇಶನ್ ಅಂತ ಕರಿತೀವಿ, ಓಕೆ. ಸೊ ನೆಕ್ಸ್ಟು ಇಂಜಿನ್ ಅಂತ ಇದೆ, ಡೇಟಾಬೇಸ್ ಇಂಜಿನ್. ಏನು ಸರ್ ಡೇಟಾಬೇಸ್ ಇಂಜಿನ್ ಅಂದರೆ? ನಾವು ಗಾಡಿ ಓಡಿಸ್ತೀವಲ್ಲ ಆ ಇಂಜಿನಾ ಸರ್? ಆ ಇಂಜಿನ್ ಅಲ್ಲ. ಸೊ DBMS ಕೆಲವೊಂದು ಪ್ರೋಗ್ರಾಮ್ಸ್ ಮುಖಾಂತರ ಆಗಿದೆ, ಆ್ಯಂಡ್ ಆ ಪ್ರೋಗ್ರಾಮ್ಸಿಂದ ನಾವು ಡೇಟಾಬೇಸ್ ಆಕ್ಸೆಸ್ ಮಾಡ್ಬೋದು, ಓಕೆ. ಸೊ ಇದನ್ನು ಇಂಜಿನ್ ಅಂತ ಕರಿತೀವಿ. ಡೇಟಾಬೇಸ್ ಇಂಜಿನ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ಯೂಸ್ಡ್ ಬೈ DBMS ಟು ಕ್ರಿಯೇಟ್ ಡೇಟಾಬೇಸಸ್ ಆ್ಯಂಡ್ ಹ್ಯಾಂಡಲ್ ವೇರಿಯಸ್ ಕ್ವೇರೀಸ್ ಫಾರ್ ಡೇಟಾ ರಿಟ್ರೀವಲ್ ಆ್ಯಂಡ್ ಮ್ಯಾನಿಪುಲೇಷನ್. ಸೊ ಇದೇನಂತ ಹೇಳ್ತೀವಿ? It is nothing but collection of programs used by the DBMS
ಟು ಆಕ್ಸೆಸ್ ದ ಡೇಟಾಬೇಸ್ ಫಾರ್ ಸ್ಟೋರಿಂಗ್ ಆ್ಯಂಡ್ ರಿಟ್ರೀವಿಂಗ್ ದ ಡೇಟಾಬೇಸ್ ಆಕ್ಸೆಸ್ ಮಾಡಬೇಕಂದ್ರೆ ಕೆಲವೊಂದು ಪ್ರೋಗ್ರಾಮ್ಸ್ ಬೇಕು. ಆ ಪ್ರೋಗ್ರಾಮ್ಸ್ DBMS ಸಾಫ್ಟ್ವೇರ್ ಯೂಸ್ ಮಾಡ್ತಿದೆ ಟು ಆಕ್ಸೆಸ್ ದ ಡೇಟಾ, ಟು ಮಾಡಿಫೈ ದ ಡೇಟಾ, ಟು ಸ್ಟೋರ್ ದ ಡೇಟಾ, ಟು ರಿಟ್ರೀವ್ ದ ಡೇಟಾ ಅಂತ ಹೇಳ್ಬೋದು. ಆಯ್ತಾ? ಸೊ ಇದು ಡೆಫಿನೇಷನ್ಸ್ ಎಲ್ಲ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇದೆಲ್ಲ ನಿಮಗೆ ಡಿಫೈನ್ ದ ಫಾಲೋಯಿಂಗ್ ಅಂತ ಕೇಳ್ಬೋದು. ಡಿಫೈನ್ ದ ಫಾಲೋಯಿಂಗ್ ಅಂತ 5 ಕಾನ್ಸೆಪ್ಟ್ ಮುಖಾಂತರ ಅಥವಾ 5 ಟರ್ಮ್ಸ್ ಅಂತ ಕೇಳ್ಬೋದು. ಡಿಫೈನ್ ದ ಫಾಲೋಯಿಂಗ್, A ಸ್ಕೀಮಾ ಅಂತ ಕೇಳ್ಬೋದು, B ಕನ್ಸ್ಟೆಂಟ್ ಕೇಳ್ಬೋದು. ಈ ಥರ ನಿಮಗೆ 5 ಟರ್ಮ್ಸ್ ಕೇಳಿ ಡಿಫೈನ್ ಮಾಡಿಸ್ಬೋದು. ಓಕೆ, ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಡೆಫಿನೇಷನ್ಸು ಓದ್ಕೊಳ್ಳಿ. ಆಯಿತಾ? ಸೊ ಅರ್ಥ ಏನಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಆಯಿತು. ಇಲ್ಲಿ ನೋಡ್ಬೋದು ಡೇಟಾಬೇಸ್ ಇಂಜಿನ್ ಡಯಾಗ್ರಾಮ್ ಇದೆ. ಸೊ ಡೇಟಾಬೇಸ್ ಇಂಜಿನ್ಸ್ ಇಲ್ಲಿ ಇಷ್ಟೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಡೇಟಾಬೇಸ್ ಹೆಂಗಿರುತ್ತೆ ಅಂದರೆ ಈ ಥರ ಸರ್ಕಲ್ ಫಾರ್ಮ್ಯಾಟಲ್ಲಿ ಡೇಟಾಬೇಸ್ ಸ್ಟೋರ್ ಆಗಿರುತ್ತೆ. ಸೊ ಪ್ಲೇಟ್ ಹೇಳ್ತೀವಲ್ಲ, ಸೊ ಅರೇಂಜ್ಮೆಂಟ್ ಆಫ್ ಪ್ಲೇಟ್ ಥರ ಡೇಟಾಬೇಸ್ ಡಯಾಗ್ರಾಮ್ಸ್ ಈ ಥರ ಇರುತ್ತೆ. ಓಕೆ, ಸೊ ಡೇಟಾಬೇಸ್ ಇಂಜಿನ್ ಈ ಡೆಫಿನೇಷನ್ಸ್ ಎಲ್ಲ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ರಿಲೇಷನಲ್ ಡೇಟಾ ಮಾಡೆಲ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ 3 ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ಈ DBMS ಅಲ್ಲಿ ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಡೆಫಿನೇಷನ್ಸ್ ತಿಳ್ಕೊಳ್ಳಿ. ಸೊ DBMS ಅಂದ್ರೆ ಏನು? ಇಟ್ ಇಸ್ ಅ ಸಾಫ್ಟ್ವೇರ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಡೇಟಾಬೇಸ್. ಡೇಟಾಬೇಸ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ಫಾರ್ ಸ್ಟೋರಿಂಗ್ ಆ್ಯಂಡ್ ರಿಟ್ರೀವಿಂಗ್ ದ ಡೇಟಾ. ಸೊ ಅದಾದಮೇಲೆ 5 ಡೆಫಿನೇಷನ್ಸ್ ಓದ್ವಲ್ಲ, ಸ್ಕೀಮಾ, ಸೊ ಆಮೇಲೆ ಕನ್ಸ್ಟೆಂಟ್, ಆಮೇಲೆ ಡೇಟಾಬೇಸ್ ಇನ್ಸ್ಟೆನ್ಸ್, ಮತ್ತು ಡೇಟಾಬೇಸ್ ಇಂಜಿನ್, ಮತ್ತು ಕ್ವೇರಿ. ಸೊ ಈ ಡೆಫಿನೇಷನ್ಸ್ ಎಲ್ಲ ಓದಿ. ಆಯಿತಾ? 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟು ರಿಲೇಷನಲ್ ಡೇಟಾ ಮಾಡೆಲ್. ಏನು ಸರ್ ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ? ಸೊ ನಾವು ಡೇಟಾನ ಟೇಬಲ್ಸ್ ಮುಖಾಂತರ ಸ್ಟೋರ್ ಮಾಡ್ತಾ ಇದ್ದೀವಿ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಇದು ರಿಲೇಷನಲ್ ಡೇಟಾ ಮಾಡೆಲ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಕೆಲವೊಂದು ಡೆಫಿನೇಷನ್ಸ್ ಬರುತ್ತೆ. ಆ ಡೆಫಿನೇಷನ್ಸ್ ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ರಿಲೇಷನಲ್ ಡೇಟಾ ಮಾಡೆಲ್ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಇದು ನೋಡ್ತಾ ಬರೋಣ. ರಿಲೇಷನಲ್ ಡೇಟಾ ಮಾಡೆಲ್ ಏನು ಸರ್? ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ, ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ನಾವು ಡೇಟಾ ಎಲ್ಲ ಟೇಬಲ್ಸ್ ಮುಖಾಂತರ ಸ್ಟೋರ್ ಮಾಡ್ತೀವಿ ಆ್ಯಂಡ್ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಲಿಂಕ್ ಮಾಡ್ತೀವಿ. ಇದನ್ನು ರಿಲೇಷನಲ್ ಡೇಟಾ ಮಾಡೆಲ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲೇ ನೋಡ್ಬೋದು, ಕಸ್ಟಮರ್ ಟೇಬಲಲ್ಲಿ ಕಸ್ಟಮರ್ ID ಅನ್ನೋದು ಪ್ರೈಮರಿ ಕೀ. ಸೊ ಈ ಪ್ರೈಮರಿ ಕೀ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಮತ್ತೆ ಸೊ ಈ ಕಸ್ಟಮರ್ ID ಎಲ್ಲಿಂದ ಬರ್ತಿದೆ? ಈ ಕಸ್ಟಮರ್ ID ವ್ಯಾಲ್ಯೂಸ್ ಈ ಪ್ರೈಮರಿ ಟೇಬಲಿಂದ ಬರ್ತಿದೆ. ಕರೆಕ್ಟಾ? ಆರ್ಡರ್ಸ್ ಟೇಬಲಲ್ಲಿ ಆರ್ಡರ್ ID ಯೂನಿಕ್ ಆಗಿರುತ್ತೆ, ಅದು ಪ್ರೈಮರಿ ಕೀ. ಸೊ ಕಸ್ಟಮರ್ IDಗೆ ಇಲ್ಲಿಂದ ರೆಫರೆನ್ಸ್ ಮಾಡ್ತಾ ಇದೀವಿ. ಕರೆಕ್ಟಾ? ಸೊ ಇಲ್ಲಿ ಕಸ್ಟಮರ್ ID ಪ್ರೈಮರಿ ಕೀ ಅಂತ ಹೇಳ್ತೀವಿ. ಇದು ಫಾರಿನ್ ಕೀ ಪ್ರೈಮರಿ ಕೀನ ರೆಫರೆನ್ಸ್ ಮಾಡುತ್ತೆ. ಕರೆಕ್ಟ್? ನೆಕ್ಸ್ಟ್ ಪ್ರಾಡಕ್ಟ್ಸ್ ನೋಡ್ಬೋದು. ಪ್ರಾಡಕ್ಟ್ಸ್ ಟೇಬಲ್ಲಿ ಪ್ರಾಡಕ್ಟ್ ID ಪ್ರೈಮರಿ ಕೀ ಆಗುತ್ತೆ. ಸೊ ಐ ಥಿಂಕ್ ಇನ್ನೇನು ಯೂಸ್ ಮಾಡಿಲ್ಲ, ರೆಫರೆನ್ಸ್ ಆಗಿ ಇನ್ನೇನು ಯೂಸ್ ಮಾಡಿಲ್ಲ. ಕರೆಕ್ಟಾ? ಓಕೆ, ಸೊ ಫಾರಿನ್ ಕೀ ಪ್ರೈಮರಿ ಕೀ ಗೊತ್ತಾಯಿತು. ಇಲ್ಲಿ ಇದು ಪ್ರೈಮರಿ ಕೀ ಈ ಕಾಲಮ್ ಈ ಟೇಬಲಲ್ಲಿ. ಸೊ ರಿಲೇಷನಲ್ ಡೇಟಾ ಮಾಡೆಲ್ ಏನು ಅಂತ ನೋಡ್ಬೇಡ ಸ್ಟೂಡೆಂಟ್ಸ್. ಅ ಡೇಟಾ ಮಾಡೆಲ್ ಡಿಸ್ಕ್ರೈಬ್ಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್ ಇನ್ಕ್ಲೂಡಿಂಗ್ ಹೌ ಡೇಟಾ ಡಿಫೈನ್ಡ್ ಆ್ಯಂಡ್ ರೆಪ್ರೆಸೆಂಟೆಡ್, ರಿಲೇಷನ್ಶಿಪ್ಸ್ ಅಮಾಂಗ್ ದ ಡೇಟಾ ಆ್ಯಂಡ್ ಕನ್ಸ್ಟ್ರೇನ್ಸ್. ಸೊ ಡೇಟಾ ಮಾಡೆಲ್ ಅಂದರೆ ಏನು? ಡೇಟಾ ಮಾಡೆಲ್ ಅಂದರೆ ಇಟ್ ಡಿಸ್ಕ್ರೈಬ್ಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಯಾವ ಟೇಬಲ್ಸ್ ಇದೆ, ಆ ಟೇಬಲಲ್ಲಿ ವ್ಯಾಲ್ಯೂಸ್ ಏನಿದೆ, ಪ್ರೈಮರಿ ಕೀ ಫಾರಿನ್ ಕೀ ಹೆಂಗೆ ರಿಲೇಟ್ ಆಗಿದೆ, ಕನ್ಸ್ಟ್ರೇನ್ಸ್ ಏನಿದೆ. ಸೊ ಇದನ್ನು ನಾವು ಡೇಟಾ ಮಾಡೆಲ್ ಅಂತ ಕರಿತೀವಿ. ಅದರಲ್ಲಿ ಮೋಸ್ಟ್ ಕಾಮನ್ ಯಾವುದು? ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಸ್ ರಿಲೇಷನಲ್ ಡೇಟಾ ಮಾಡೆಲ್. ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ ನಾವು ಡೇಟಾನ ಟೇಬಲ್ಸಲ್ಲಿ ಸ್ಟೋರ್ ಮಾಡ್ತೀವಿ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಈ ರೋಸ್ಗೆ ಕಾಲಮ್ಸ್ಗೆ ಕೆಲವೊಂದು ನೇಮ್ಸ್ ಇದೆ. ಈ ನೇಮ್ಸ್ ಕೂಡ ನೋಡ್ಬೋಣ ಏನು ಅಂತ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ದ ರಿಲೇಷನಲ್ ಡೇಟಾ ಮಾಡೆಲ್ ಸ್ಟೋರ್ಸ್ ಡೇಟಾ ಇನ್ ದ ಫಾರ್ಮ್ ಆಫ್ ಟೇಬಲ್ಸ್. ಈ ಟೇಬಲ್ಸ್ನ ನಾವು ರಿಲೇಷನ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಟೇಬಲ್ಸ್ನ ಇನ್ನೊಂದು ಟರ್ಮ್ ಏನು ಅಂದರೆ ನಾವು ಡೇಟಾಬೇಸಲ್ಲಿ ರಿಲೇಷನ್ಸ್ ಅಂತ ಕರಿತೀವಿ ಇನ್ ದ ಫಾರ್ಮ್ ಆಫ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಟಪಲ್ಸ್. ಸೊ ಆಟ್ರಿಬ್ಯೂಟ್ಸ್ನ ಕಾಲಮ್ ನೇಮ್ಸ್ ಅಂತ ಕರಿತೀವಿ. ಆಟ್ರಿಬ್ಯೂಟ್ಸ್ ಅಥವಾ ಕಾಲಮ್ ನೇಮ್ಸ್ ಅಂತ ಕರಿತೀವಿ. ಇದನ್ನು ಫೀಲ್ಡ್ಸ್ ಅಂತ ಕೂಡ ಕರಿತೀವಿ. ಆಯಿತಾ? ಫೀಲ್ಡ್ಸ್, ಕಾಲಮ್ ನೇಮ್ಸ್ನ ಆಟ್ರಿಬ್ಯೂಟ್ಸ್ ಅಥವಾ ಫೀಲ್ಡ್ಸ್ ಅಂತ ಕರಿತೀವಿ. ರೋಸ್, ನೀವು ಡೇಟಾ ಇನ್ಸರ್ಟ್ ಮಾಡ್ತಿರಲ್ಲ ಒಂದು ರೋ ಆಫ್ಟರ್ ದಿ ಅದರ್ ರೋ, ಇದನ್ನು ಟಪಲ್ಸ್ ಅಂತ ಕರಿತೀವಿ ಅಥವಾ ರೆಕಾರ್ಡ್ಸ್ ಅಂತ ಕರಿತೀವಿ. ಆಯಿತಾ? ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗೆ ಇಲ್ಲ. ಟಪಲ್ಸ್ ಅಂದರೆ ಏನು ಸರ್? ಟಪಲ್ಸ್ ಅಂದರೆ ಡೇಟಾ ಟೈಪ್ ಅಲ್ವಾ ಸರ್? ಆ ಟಪಲ್ ಅಲ್ಲ, ನೀವು ಪ್ರೋಗ್ರಾಮಿಂಗಲ್ಲಿ ಮಾಡೋ ಟಪಲ್ ಅದಲ್ಲ. ಸೊ ಟಪಲ್ ಅಂದರೆ ಇಲ್ಲಿ ಡೇಟಾ ಇನ್ಸರ್ಟ್ ಮಾಡ್ತಿರಲ್ಲ ಒಂದೊಂದು ರೋ, ಅದನ್ನು ಟಪಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ ಸ್ಟೂಡೆಂಟ್ಸ್. ಏನಿದೆ ನೆಕ್ಸ್ಟ್ ಪಾಯಿಂಟು? ಸೊ ನೆಕ್ಸ್ಟ್ ಪಾಯಿಂಟ್, so it is important to note that relations in the database are not independent tables but are associated with each other. Database ಅಲ್ಲಿ ಟೇಬಲ್ಸ್ಗೆ ರಿಲೇಟ್ ಮಾಡಬೇಕು, ನೀವು ಲಿಂಕ್ ಎಸ್ಟಾಬ್ಲಿಷ್ ಮಾಡಬೇಕು. ಒಂದು ಟೇಬಲ್ಗೆ ಇನ್ನೊಂದು ಟೇಬಲ್ಗೆ ಪ್ರೈಮರಿ ಕೀ ಫಾರಿನ್ ಕೀ ಹೆಂಗೆ ರಿಲೇಟ್ ಆಗಿದೆ ಅದನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಇಲ್ಲಿ ಫೈಲ್ ಸಿಸ್ಟಮ್ ಥರ 2 ಸಪ್ರೇಟ್ ಫೈಲ್ಸು 3 ಸಪ್ರೇಟ್ ಫೈಲ್ಸ್ ಲಿಂಕ್ ಇಲ್ಲದೆ ಬಿಡಬಾರ್ದು. ಇಲ್ಲಿ ಲಿಂಕ್ ಮಾಡಬೇಕು ಟೇಬಲ್ಸ್ನ, ಆವಾಗಲೇ ಡೇಟಾ ಆರ್ಗನೈಸ್ಡ್ ಆಗಿರುತ್ತೆ. ಕರೆಕ್ಟಾ? ಸೊ ಫಾರ್ ಎಕ್ಸಾಂಪಲ್ ದ ರಿಲೇಷನ್ ಅಟೆಂಡೆನ್ಸ್ ಹ್ಯಾಸ್ ಆಟ್ರಿಬ್ಯೂಟ್ ರೋಲ್ ನಂಬರ್. ಈಗ
ರಿಲೇಷನ್ ಅಂದ್ರೆ ಏನು, ಟೇಬಲ್ ನೇಮ್, ರಿಲೇಷನ್ ಟೇಬಲ್ ಅಂತ ಕೂಡ ಕರಿತೀವಿ. ಈಗ ಅಟೆಂಡೆನ್ಸ್ ಟೇಬಲ್ ಅಲ್ಲಿ ಇಟ್ ಹ್ಯಾಸ್ ಆಟ್ರಿಬ್ಯೂಟ್, ಆಟ್ರಿಬ್ಯೂಟ್ ಅಂದ್ರೆ ಏನು, ಕಾಲಮ್ ನೇಮ್. ಈಗಲೇ ನೋಡಿದ್ವಿ ಕಾಲಮ್ ನೇಮ್, ರೋಲ್ ನಂಬರ್. ಈ ರೋಲ್ ನಂಬರ್ ಅನ್ನೋದು ಫಾರಿನ್ ಕೀ. ಎಲ್ಲಿಂದ ಬರ್ತಿದೆ ಈ ವ್ಯಾಲ್ಯೂಸ್ ರೋಲ್ ನಂಬರ್ಗೆ, ಮೇನ್ ಟೇಬಲ್ ಸ್ಟೂಡೆಂಟ್ ಟೇಬಲ್ ಅಲ್ಲಿಂದ ರೋಲ್ ನಂಬರ್ ಕಾಲಮ್ ಇಂದ ಬರ್ತಿದೆ, ಕರೆಕ್ಟಾ. ವಿಚ್ ಲಿಂಕ್ಸ್ ಇಟ್ ವಿತ್ ಕರೆಸ್ಪಾಂಡಿಂಗ್ ರೋಲ್ ನಂಬರ್ ರೆಕಾರ್ಡ್ ಇನ್ ರಿಲೇಷನ್ ಸ್ಟೂಡೆಂಟ್. ರಿಲೇಷನ್ ಸ್ಟೂಡೆಂಟ್ ಅಂದ್ರೆ ಟೇಬಲ್, ಸ್ಟೂಡೆಂಟ್ ಅಂದ್ರೆ ಇಲ್ಲಿ ರಿಲೇಷನ್ ಅಂದ್ರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಟೇಬಲ್ ನೇಮ್. ಟೇಬಲ್ ನೇಮ್ ನ ರಿಲೇಷನ್ ಅಂತ ಕೂಡ ಕರಿತೀವಿ, ಕರೆಕ್ಟಾ. ಸೊ ಈ ಅಟೆಂಡೆನ್ಸ್ ಟೇಬಲ್ ಅಲ್ಲಿರೋ ರೋಲ್ ನಂಬರ್ ಯಾವ್ದನ್ನ ರೆಫರೆನ್ಸ್ ಮಾಡ್ತಿದೆ, ಸ್ಟೂಡೆಂಟ್ ಟೇಬಲ್ ಅಲ್ಲಿರೋ ರೋಲ್ ನಂಬರ್ನ ರೆಫರೆನ್ಸ್ ಮಾಡ್ತಿದೆ, ಕರೆಕ್ಟಾ. ಸೊ ಸ್ಟೂಡೆಂಟ್ ಟೇಬಲ್ ಅಲ್ಲಿರೋ ರೋಲ್ ನಂಬರ್ ಯುನೀಕು, ಎಲ್ಲ ಸ್ಟೂಡೆಂಟ್ಗೂ ಸೆಪರೇಟ್ ರೋಲ್ ನಂಬರ್ ಇರುತ್ತೆ, ಅದು ಪ್ರೈಮರಿ ಕೀ. ಸೊ ಅಟೆಂಡೆನ್ಸ್ ಟೇಬಲ್ ಅಲ್ಲಿರೋ ರೋಲ್ ನಂಬರ್ ರಿಪೀಟ್ ಆಗುತ್ತೆ. ಒಂದ್ ದಿನ 5 ಸ್ಟೂಡೆಂಟ್ ಅಟೆಂಡ್ ಆಗಿದ್ದಾರೆ, ನೆಕ್ಸ್ಟ್ ಡೇ ಅದೇ 5 ಸ್ಟೂಡೆಂಟ್ ಅಟೆಂಡ್ ಆಗ್ಬೋದು. ಸೊ ಅಲ್ಲಿ ರಿಪೀಟ್ ಆಗುತ್ತೆ. ರಿಪೀಟ್ ಆಗೋದು ಫಾರಿನ್ ಕೀ ಅಂತ ನೀವು ಹೇಳಬೇಕಾಗತ್ತೆ. ಫಾರಿನ್ ಕೀ ಆಮೇಲೆ ಪ್ರೈಮರಿ ಕೀ ನೀವು ರಿಲೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಡೇಟಾ ಮಾಡೆಲ್ ಡೆಫಿನೇಷನ್ ತಿಳ್ಕೊಳ್ಳಿ, 1 ಮಾರ್ಕ್ಗೆ ಕೇಳ್ತಾರೆ. So data model is nothing but it is how database is structured, which values can go in the column, ಯಾವ ವ್ಯಾಲ್ಯೂ ಹೋಗ್ಬೇಕು ಕಾಲಮ್ ಅಲ್ಲಿ. ಸೊ ಇದನ್ನೆಲ್ಲ ಡೇಟಾಬೇಸ್ ಡಿಸೈನ್ ಅಂತ ಹೇಳ್ಬೋದು, ಅಥವಾ ವಿ ಕಾಲ್ ಇಟ್ ಆಸ್ ಡೇಟಾಬೇಸ್ ಡೇಟಾ ಮಾಡೆಲ್ ಅಂತ ಕರಿತೀವಿ. ಡೇಟಾ ಬೇಸ್ ಅಲ್ಲ, ಡೇಟಾ ಮಾಡೆಲ್ ಅಂತ ಕರಿತೀವಿ, ಆಯ್ತಾ. ಸೊ ಇದು ಕನ್ಸ್ಟೆನ್ಸ್ ಹೆಂಗೆ ರಿಲೇಟ್ ಆಗಿದೆ, ಪ್ರೈಮರಿ ಕೀ ಫಾರಿನ್ ಕೀ ಹೆಂಗೆ ರಿಲೇಟ್ ಆಗಿದೆ, ಇದನ್ನ ವಿ ಕಾಲ್ ಇಟ್ ಆಸ್ ಡೇಟಾ ಮಾಡೆಲ್. ಅದರಲ್ಲಿ ಕಾಮನ್ ಆಗಿರೋದು ರಿಲೇಷನಲ್ ಡೇಟಾ ಮಾಡೆಲ್. ರಿಲೇಷನಲ್ ಡೇಟಾ ಮಾಡೆಲ್ ಅಂದ್ರೆ ನೀವು ಡೇಟಾ ಟೇಬಲ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇರ ಇನ್ ದ ಫಾರ್ಮ್ ಆಫ್ ಆಟ್ರಿಬ್ಯೂಟ್ಸ್ ಅಂಡ್ ಟಪಲ್ಸ್. ಆಟ್ರಿಬ್ಯೂಟ್ಸ್ ನ ಕಾಲಮ್ ನೇಮ್ಸ್, ಟಪಲ್ಸ್ ನ ರೋಸ್ ಅಂತ ಹೇಳ್ತೀವಿ. ಓಕೆ, ಸೊ ಆಯ್ತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಕಾನ್ಸೆಪ್ಟ್ ಅಂತ ಏನಿ, ಸಿಮಿಲರ್ಲಿ ಆಟ್ರಿಬ್ಯೂಟ್ GUID is placed with student table for extracting guardian details of a particular student. So GUID ಆಲ್ರೆಡಿ ಸ್ಟೂಡೆಂಟ್ ಟೇಬಲ್ ಅಲ್ಲಿ ನೋಡಿದ್ವಲ್ಲ, ಅದಕ್ಕೆ ವ್ಯಾಲ್ಯೂಸ್ ಅಲ್ಲಿಂದ ಬರ್ತಿದೆ, ಗಾರ್ಡಿಯನ್ ಟೇಬಲ್ ಇಂದ ಬರ್ತಿದೆ. ಸೊ ಆ ಗಾರ್ಡಿಯನ್ ಐಡಿ ಇಂದ ನಾವು ಸ್ಟೂಡೆಂಟ್ ಟೇಬಲ್ ಅಲ್ಲೇ ಹೇಳ್ಬೋದು ಯಾರು ಈ ಗಾರ್ಡಿಯನ್ ಅಂತ, ಅಲ್ವಾ. ಸೊ ಆ ಗಾರ್ಡಿಯನ್ ಐಡಿ ಲಿಂಕ್ ಆಗಿರಬೇಕು, ಕರೆಕ್ಟಾ. ಪ್ರೈಮರಿ ಕೀ ಫಾರಿನ್ ಕೀ ಲಿಂಕ್ ಆಗಿರಬೇಕು. ಆಯ್ತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಅಥವಾ ನೆಕ್ಸ್ಟ್ ಟರ್ಮ್ಸ್ಗೆ ಹೋಗೋಣ. ರಿಲೇಷನಲ್ ಡೇಟಾ ಮಾಡೆಲ್ ಅಲ್ಲಿ if linking attributes are not there in appropriate relations, it will not be possible to keep the database in current state and receive valid information in the database. So ನೀವು ಲಿಂಕ್ ಮಾಡಿಲ್ಲ ಅಂದರೆ, ಸ್ಟೂಡೆಂಟ್ಸ್ ಟೇಬಲ್ಸ್ನ ಲಿಂಕ್ ಮಾಡಿಲ್ಲ, ಪ್ರೈಮರಿ ಕೀ ಫಾರಿನ್ ಕೀ ಲಿಂಕ್ ಮಾಡಿಲ್ಲ ಅಂದರೆ ನಮಗೆ ಡೇಟಾ ಕರೆಕ್ಟಾಗಿ ರಿಟ್ರೀವ್ ಆಗಲ್ಲ, ಕರೆಕ್ಟಾಗಿ ಡೇಟಾ ಆರ್ಗನೈಸ್ಡ್ ಆಗಿರಲ್ಲ. ಓಕೆ, ಸೊ ಅರ್ಥ ಇದೆ ಅನ್ಕೊಂತೀನಿ. ನೆಕ್ಸ್ಟು ಈ ಟೇಬಲ್ಸ್ ಹೆಂಗೆ ಲಿಂಕ್ ಆಗಿದೆ ಅಂತ ಡೈಗ್ರಾಮಲ್ಲಿ ನೋಡ್ಬೋದು. ನಾನು ಎಲ್ಲೋಲಿ ಏನೇನು ಹೈಲೈಟ್ ಮಾಡೀನಿ ಅದೆಲ್ಲ ಪ್ರೈಮರಿ ಕೀ, ಅದೆಲ್ಲ ಯೂನಿಕ್ ಆಗಿರಬೇಕು, ಅದು ರಿಪೀಟ್ ಆಗಬಾರ್ದು. ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ಐಡಿ, ಎಲ್ಲ ಗಾರ್ಡಿಯನ್ಗೂ ಸಪ್ರೇಟ್ ಐಡಿ ಇರುತ್ತೆ, ಇದು ಪ್ರೈಮರಿ ಕೀ. ಈ ವ್ಯಾಲ್ಯೂಸ್ ಎಲ್ಲಿ ರೆಫರೆನ್ಸ್ ಮಾಡ್ತಾ ಇದ್ವಿ ನಾವು, ಸ್ಟೂಡೆಂಟ್ ಟೇಬಲಲ್ಲಿ. ಸ್ಟೂಡೆಂಟ್ ಟೇಬಲಲ್ಲಿ ನಾನು ಪಿಂಕಲ್ಲಿ ಹೈಲೈಟ್ ಮಾಡಿರೋದೆಲ್ಲ ಫಾರಿನ್ ಕೀ, ಇದು ಫಾರಿನ್ ಕೀ ಅಂತ ಹೇಳ್ಬೋದು. ಇದಕ್ಕೆ ವ್ಯಾಲ್ಯೂಸ್ ಎಲ್ಲಿಂದ ಬರ್ತಿದೆ, ಈ ಕಾಲಮಿಂದ ಬರ್ತಿದೆ ವ್ಯಾಲ್ಯೂಸು. ಸೊ ಸ್ಟೂಡೆಂಟ್ ಟೇಬಲಲ್ಲಿ ನೀವು ಯಾರು ಈ ಸ್ಟೂಡೆಂಟ್, ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅನ್ಕೊಳ್ಳೋಣ, ಅಥರ್ವ್ ಅಂತ ಒಬ್ಬ ಸ್ಟೂಡೆಂಟ್ ನೋಡಿದ್ವಿ ಅಲ್ವಾ. ಸ್ಟೂಡೆಂಟ್ ಟೇಬಲಲ್ಲಿ ಇವ್ನ ಗಾರ್ಡಿಯನ್ ಯಾರಪ್ಪ ಅಂತ ನೀವು ಅಟೆಂಡೆನ್ಸ್, ನೀವು ಗಾರ್ಡಿಯನ್ ಟೇಬಲಲ್ಲಿ ನೋಡಬಾರ್ದು, ಸ್ಟೂಡೆಂಟ್ ಟೇಬಲಿಂದಾನೇ ನೀವು ಡಿಟರ್ಮೈನ್ ಮಾಡ್ಬೋದು. ಸೊ ಅಥರ್ವ್ಗೆ ಗಾರ್ಡಿಯನ್, ಲೆಟ್ಸ್ ಸೇ ಗಾರ್ಡಿಯನ್ ಐಡಿ 3 ಇದ್ದಾರೆ. ಸೊ ಅದಾದಮೇಲೆ 3 ಗಾರ್ಡಿಯನ್ ಐಡಿ ಏನು ಅಂತ ಇಲ್ಲಿ ನೀವು ನೋಡಿ ಗಾರ್ಡಿಯನ್ ನೇಮ್ ಏನು ಅಂತ ಕಂಡುಹಿಡಿಬೋದು, ಕರೆಕ್ಟಾ. ಸೊ ನೆಕ್ಸ್ಟು ಅಟೆಂಡೆನ್ಸ್ ಟೇಬಲಲ್ಲಿ ಕೂಡ ಪಿಂಕ್ ಇದೆ, ರೋಲ್ ನಂಬರ್ ಎಲ್ಲಿಂದ ಬರ್ತಿದೆ ಸ್ಟೂಡೆಂಟ್ಸ್, ಅಗೇನ್ ಇದು ಸ್ಟೂಡೆಂಟ್ ಟೇಬಲಿಂದ ಬರ್ತಿದೆ, ಕರೆಕ್ಟಾ. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಟೇಬಲಿಂದ ರೋಲ್ ನಂಬರ್ ನಾವು ತೊಗೊತಾ ಇದ್ದೀವಿ. ಸೊ ಈ ರೋಲ್ ನಂಬರ್ ಇಟ್ ಈಸ್ ಫಾರಿನ್ ಕೀ, ಇದು ಎಲ್ಲಿಂದ ಬರ್ತಿದೆ, ಸ್ಟೂಡೆಂಟ್ ಟೇಬಲಿಂದ ನಾವು ಆ ರೋಲ್ ನಂಬರ್ನ ರೆಫರೆನ್ಸ್ ಮಾಡ್ತಾ ಇದ್ದೀವಿ, ಅಥವಾ ಆ ರೋಲ್ ನಂಬರ್ಸ್ನ ತೊಗೊತಾ ಇದ್ದೀವಿ. ಓಕೆ, ಸೊ ಈ ಡೇಟಾಬೇಸ್ ಡಿಸೈನ್ನ ನಾವು SQL ಯೂಸ್ ಮಾಡಿ ಅಥವಾ MySQL ಯೂಸ್ ಮಾಡಿ ಈ ಥರ ಟೇಬಲ್ಸ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಯೂಸಿಂಗ್ ಫಾರಿನ್ ಕೀ ಆ್ಯಂಡ್ ಪ್ರೈಮರಿ ಕೀ ಟೇಬಲ್ಸ್ನ ಲಿಂಕ್ ಮಾಡಬೇಕಾಗತ್ತೆ ಈ ಥರ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ರಿಲೇಷನಲ್ ಡೇಟಾ ಮಾಡೆಲ್ ಅಲ್ಲಿ ಲೆಟ್ ಅಸ್ ನಾವು ಅಂಡರ್ಸ್ಟ್ಯಾಂಡ್ ದ ಕಾಮನ್ಲಿ ಯೂಸ್ ಟರ್ಮಿನಾಲಜೀಸ್ ಇನ್ ರಿಲೇಷನಲ್ ಡೇಟಾ ಮಾಡೆಲ್. ಇಲ್ಲಿ ಕೆಲವೊಂದು ಟರ್ಮ್ಸ್ ಬರುತ್ತೆ, ಆಟ್ರಿಬ್ಯೂಟ್ ಆಗಿರ್ಬೋದು, ಕಾರ್ಡಿನಾಲಿಟಿ ಇರ್ಬೋದು. ಸೊ ಇದೆಲ್ಲ ನಾವು ಡೆಫಿನೇಷನ್ಸ್ ತಿಳ್ಕೊಂಬೋಣ, ಆಯ್ತಾ. ಈ ಡೆಫಿನೇಷನ್ಸ್ ಇಂಪಾರ್ಟೆಂಟ್, 1 ಮಾರ್ಕ್ ಕೇಳ್ತಾರೆ. ಆಟ್ರಿಬ್ಯೂಟ್ ಅಂದ್ರೆ ಏನು ಆಲ್ರೆಡಿ ನೋಡಿದ್ವಿ, ಕಾಲಮ್ ನೇಮ್ಸ್ನ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಅ ಕಾಲಮ್ ಇನ್ ಅ ರಿಲೇಷನ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಎಸ್ ಫೀಲ್ಡ್ಸ್. ಸೊ ಆಟ್ರಿಬ್ಯೂಟ್ ಅಂದ್ರೆ ಕಾಲಮ್ ನೇಮ್ಸ್ ಇದೆಯಲ್ಲ, ಸೊ ಸ್ಟೂಡೆಂಟ್ ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಈ ಕಾಲಮ್ ನೇಮ್ಸ್ನ ಆಟ್ರಿಬ್ಯೂಟ್ ಅಂತ ಕರಿತೀವಿ ಅಥವಾ ಫೀಲ್ಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗಾರ್ಡಿಯನ್ ಐಡಿ, ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಫೋನ್, ಗಾರ್ಡಿಯನ್ ಅಡ್ರೆಸ್ ಆದ ಆಟ್ರಿಬ್ಯೂಟ್ಸ್ ಆಫ್ ರಿಲೇಷನ್ ಗಾರ್ಡಿಯನ್. ಸೊ ಗಾರ್ಡಿಯನ್ ಟೇಬಲಲ್ಲಿ ಏನೇನು ಕಾಲಮ್ಸ್ ಇದೆ, ಸೊ ಗಾರ್ಡಿಯನ್ ಐಡಿ ಇದೆ, ಗಾರ್ಡಿಯನ್ ನೇಮ್ ಇದೆ, ಗಾರ್ಡಿಯನ್ ಡೇಟ್ ಆಫ್ ಬರ್ತ್ ಇದೆ, ಗಾರ್ಡಿಯನ್ ಅಡ್ರೆಸ್ ಇದೆ, ಕರೆಕ್ಟಾ. ಸೊ ಇದೆಲ್ಲ ಅರ್ಥ ಇದೆ ಅಂತ ಭಾವಿಸ್ತೀನಿ. ಡೇಟ್ ಆಫ್ ಬರ್ತ್ ಅಲ್ಲ, ಗಾರ್ಡಿಯನ್ ಫೋನ್ ಇದೆ. ಸೊ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಇರೋದು, ಇಲ್ಲಿ ಗಾರ್ಡಿಯನ್ ಫೋನ್ ಅಂತ ಕಾಲಮ್ ಇದೆ. ಓಕೆ, ಸೊ ಆಟ್ರಿಬ್ಯೂಟ್ ಕಾಲಮ್, ಆಟ್ರಿಬ್ಯೂಟ್ ಡೆಫಿನೇಷನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಗಾರ್ಡಿಯನ್ ಟೇಬಲಲ್ಲಿ ಏನೇನು ಬರುತ್ತೆ ಆಟ್ರಿಬ್ಯೂಟ್ಸ್, ಗಾರ್ಡಿಯನ್ ಐಡಿ ಬರುತ್ತೆ, ಇದು ಪ್ರೈಮರಿ ಕೀ, ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಫೋನ್ ಆ್ಯಂಡ್ ಗಾರ್ಡಿಯನ್ ಅಡ್ರೆಸ್, ಕರೆಕ್ಟಾ. ಸೊ ಇದು ಅರ್ಥ ಇದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಆಟ್ರಿಬ್ಯೂಟ್ ಅಂದ್ರೆ ಏನು, ಕಾಲಮ್ ನೇಮ್ಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಆಟ್ರಿಬ್ಯೂಟ್ಸ್. ನೆಕ್ಸ್ಟ್ ಏನು ಬರುತ್ತೆ ಸರ್,
ಟಪಲ್, ಇದು ಆಲ್ರೆಡಿ ನೋಡಿದ್ವಿ. ಈಚ್ ರೆಕಾರ್ಡ್ ಅಥವಾ ಈಚ್ ರೋ ಇಸ್ ಕಾಲ್ಡ್ ಎಸ್ ಟಪಲ್. ಒಂದು ರೋ ಇನ್ಸರ್ಟ್ ಮಾಡ್ತಿರಲ್ಲ ಟೇಬಲ್ ಅಲ್ಲಿ, ಅದನ್ನ ಟಪಲ್ ಅಂತ ಹೇಳ್ತೀವಿ. ಈಚ್ ರೋ ಆಫ್ ದ ಡೇಟಾ ಇನ್ ಅ ರಿಲೇಷನ್ ಇಸ್ ಕಾಲ್ಡ್ ಅ ಟಪಲ್ ಆರ್ ರೆಕಾರ್ಡ್. ಓಕೆ, ಸೊ ಟಪಲ್ ಅಂದ್ರೆ ಏನು, ಎವ್ರಿ ರೋ ನೀವು ಇನ್ಸರ್ಟ್ ಮಾಡ್ತಿರಲ್ಲ ಅದನ್ನ ಟಪಲ್ ಅಂತ ಕರಿತೀವಿ ಅಥವಾ ರೆಕಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಏನ್ ಬರುತ್ತೆ ಸರ್, ಡೊಮೇನ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಒಂದು ಕಾಲಮ್ ಅಲ್ಲಿ ಎಲ್ಲ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ತಿರಲ್ಲ, ಫಾರ್ ಎಕ್ಸಾಂಪಲ್ ಈಗ ಯಾವ ಕಾಲಮ್ ಇದೆ ಇಲ್ಲಿ, ಗಾರ್ಡಿಯನ್ ಐಡಿ, ಗಾರ್ಡಿಯನ್ ಐಡಿಲಿ ಎಲ್ಲ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ತಿರಲ್ಲ 1 2 3 4 5 6, ಆ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ ಎಲ್ಲ ನಾವು ಡೊಮೇನ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಇಸ್ ಅ ಸೆಟ್ ಆಫ್ ವ್ಯಾಲ್ಯೂಸ್ ಫ್ರಮ್ ವಿಚ್ ಅನ್ ಆಟ್ರಿಬ್ಯೂಟ್ ಕ್ಯಾನ್ ಟೇಕ್ ಅ ವ್ಯಾಲ್ಯೂ ಇನ್ ಈಚ್ ರೋ. ಇಟ್ ಇಸ್ ಅ ಸೆಟ್ ಆಫ್ ವ್ಯಾಲ್ಯೂಸ್ ಇನ್ ಅ ಕಾಲಮ್. ಸೊ ಒಂದು ಕಾಲಮ್ ಅಲ್ಲಿ ಸೆಟ್ ಆಫ್ ವ್ಯಾಲ್ಯೂಸ್ ಇರ್ತಲ್ಲ ಅದನ್ನು ಡೊಮೇನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, in student relation the attribute roll number takes integer values and hence its domain is a set of integer values. ಆ ಡೊಮೇನ್ ಏನು ಬರುತ್ತೆ ಆ ಕಾಲಮ್ಗೆ ರೋಲ್ ನಂಬರ್ ಅಲ್ಲಿ ಬರೀ ಇಂಟೀಜರ್ ವ್ಯಾಲ್ಯೂಸ್ ಬರೋದು. ಸೊ ಆ ರೋಲ್ ನಂಬರ್ ಕಾಲಮ್ ಅಲ್ಲಿ ಡೊಮೇನ್ ವಿ ಕ್ಯಾನ್ ಸೇ ಇಟ್ ಇಸ್ ಸೆಟ್ ಆಫ್ ಇಂಟೀಜರ್ಸ್. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಕೂಡ ಇದೆ, ಇಲ್ಲಿ ನೋಡ್ಬೋದು. ರೋಲ್ ನಂಬರ್ ಕಾಲಮ್ ಅಲ್ಲಿ ನಾವು ಬರೀ ಇಂಟೀಜರ್ಸ್ ಹಾಕ್ತಾ ಹೋಗ್ತೀವಿ 1 2 3 4 5 6. ಸೊ ನಾವೇನು ಹೇಳ್ಬೋದು, ಈ ರೋಲ್ ನಂಬರ್ ಕಾಲಮ್ಗೆ ಡೊಮೇನ್ ಏನ್ಬೋದು, ಈ ಸೆಟ್ ಆಫ್ ವ್ಯಾಲ್ಯೂಸ್ ಏನಂತ ಹೇಳ್ಬೋದು, ಇಟ್ ಇಸ್ ಸೆಟ್ ಆಫ್ ಇಂಟೀಜರ್ಸ್ ಅಂತ ಹೇಳ್ಬೋದು ಡೊಮೇನ್. ಕರೆಕ್ಟಾ? ಸೊ ಡೊಮೇನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಡೊಮೇನ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ವ್ಯಾಲ್ಯೂಸ್ ಫಾರ್ ಅ ಪರ್ಟಿಕ್ಯುಲರ್ ಕಾಲಮ್. ಆ್ಯಂಡ್ ಈ ಡೊಮೇನ್ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಇಂಟೀಜರ್ಸ್ ಅಥವಾ ಕ್ಯಾರೆಕ್ಟರ್ಸ್ ಆದರೂ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಲಮ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಡೆಫಿನೇಷನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಡೆಫಿನೇಷನ್ ಏನಿದೆ ಸರ್, ಸೊ ಇನ್ನು ಕೆಲವೊಂದು ಟರ್ಮಿನಾಲಜೀಸ್ ಇದೆ. ಸೊ ನೆಕ್ಸ್ಟ್ ಟರ್ಮಿನಾಲಜಿ ನೋಡ್ಬೋಣ, ಡಿಗ್ರಿ. ಏನು ಸರ್ ಡಿಗ್ರಿ, ಎಷ್ಟು ಕಾಲಮ್ಸ್ ಇದೆ ನಿಮ್ಮ ಡೇಟಾ ಬೇಸಲ್ಲಿ ಅಥವಾ ಟೇಬಲ್ ಅಲ್ಲಿ, ಅದನ್ನು ಡಿಗ್ರಿ ಅಂತ ಕರಿತೀವಿ. ಆಯ್ತಾ? ಸೊ ದ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಅ ರಿಲೇಷನ್ ಇಸ್ ಕಾಲ್ಡ್ ಡಿಗ್ರಿ ಆಫ್ ದ ರಿಲೇಷನ್. ಫಾರ್ ಎಕ್ಸಾಂಪಲ್, ರಿಲೇಷನ್ ಗಾರ್ಡಿಯನ್ ಹ್ಯಾಸ್ 4 attributes and the relation degree is 4. ಸೊ ಡಿಗ್ರಿ ಅಂದರೆ ಏನು, ಎಷ್ಟು ಕಾಲಮ್ಸ್ ಇದೆ. ನಾವು ರಿಲೇಷನ್ ಟೇಬಲಲ್ಲಿ ಎಷ್ಟು ಕಾಲಮ್ಸ್ ನೋಡಿದ್ವಿ, ರಿಲೇಷನ್ ಟೇಬಲ್ ಅಂತೀನಿ, ಗಾರ್ಡಿಯನ್ ರಿಲೇಷನಲ್ಲಿ ಎಷ್ಟು ಕಾಲಮ್ಸ್ ನೋಡಿದ್ವಿ, ಗಾರ್ಡಿಯನ್ ಐ ಡಿ ನೋಡಿದ್ವಿ, ಗಾರ್ಡಿಯನ್ ನೇಮ್ ನೋಡಿದ್ವಿ, ಐ ಥಿಂಕ್ ಗಾರ್ಡಿಯನ್ ಅಡ್ರೆಸ್ ಒಂದು ನೋಡಿದ್ವಿ, ಇನ್ನೊಂದು ನೋಡಿದ್ವಿ. ಸೊ ಅಡ್ರೆಸ್, ಆಮೇಲೆ ಇನ್ನೊಂದು ಯಾವುದೋ ಕಾಲಮ್ ಇತ್ತಲ್ವಾ, ಸೊ ಇನ್ನೊಂದು ಏನಿತ್ತು ಕಾಲಮ್, ಹಾಂ, ಸೊ ಗಾರ್ಡಿಯನ್ ಐ ಡಿ, ಗಾರ್ಡಿಯನ್ ನೇಮ್, ಗಾರ್ಡಿಯನ್ ಫೋನ್ ಆ್ಯಂಡ್ ಗಾರ್ಡಿಯನ್ ಅಡ್ರೆಸ್. ಸೊ 4 ಅಲ್ವಾ. ಸೊ ಆ ಡಿಗ್ರಿ ಏನು, ಎಷ್ಟು ಕಾಲಮ್ಸ್ ಇದೆ ಅದನ್ನು ವಿ ಕಾಲ್ ಇಟ್ ಆಸ್ ಡಿಗ್ರಿ. ಓಕೆ, ಸೊ ವಾಪಸ್ ಬಂದ್ಬೋಣ. ಸೊ ಡಿಗ್ರಿ ಅಂದರೆ ಎಷ್ಟು ಆಟ್ರಿಬ್ಯೂಟ್ಸ್ ಇದೆ ಒಂದು ಟೇಬಲಲ್ಲಿ, ಅದನ್ನು ಡಿಗ್ರಿ ಅಂತೀವಿ. ಸೊ ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಇದೆ, ಗಾರ್ಡಿಯನ್ ನೇಮ್ ಇದೆ, ಗಾರ್ಡಿಯನ್ ಫೋನ್ ಇದೆ, ಗಾರ್ಡಿಯನ್ ಅಡ್ರೆಸ್ ಇದೆ. ಸೊ 4 ಕಾಲಮ್ ಇರೋದ್ರಿಂದ ಡಿಗ್ರಿ 4 ಅಂತ ಹೇಳ್ಬೋದು ಆಫ್ ದ ಗಾರ್ಡಿಯನ್ ಟೇಬಲ್. ಸೊ ಅಟೆಂಡೆನ್ಸ್ ಟೇಬಲಲ್ಲಿ ಎಷ್ಟಿದೆ ಡಿಗ್ರಿ, ಅಟೆಂಡೆನ್ಸ್ ಡೇಟ್ ಇದೆ, ರೋಲ್ ನಂಬರ್ ಇದೆ, ಅಟೆಂಡೆನ್ಸ್ ಸ್ಟೇಟಸ್ ಇದೆ, 3 ಹೇಳ್ಬೋದು ಡಿಗ್ರಿ ಆಫ್ ದ ಅಟೆಂಡೆನ್ಸ್ ಟೇಬಲ್. ಕರೆಕ್ಟಾ? ಸ್ಟೂಡೆಂಟ್ ಟೇಬಲಲ್ಲಿ ಏನಿದೆ ಸರ್, ಸ್ಟೂಡೆಂಟ್ ಐ ಡಿ ಅಂದರೆ ರೋಲ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ. ಸೊ ಅದಾದಮೇಲೆ ಗಾರ್ಡಿಯನ್ ಐ ಡಿ ಇದೆ ಸ್ಟೂಡೆಂಟ್ ಟೇಬಲಲ್ಲೂ. ಸೊ ವಿ ಕ್ಯಾನ್ ಸೇ ಡಿಗ್ರಿ ಇಸ್ 4. ಹೌದಾ? ಸೊ ಎಷ್ಟು ಕಾಲಮ್ಸ್ ಇದೆ ಅದನ್ನು ಡಿಗ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಡಿನಾಲಿಟಿ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಈ ಡಯಾಗ್ರಾಮ್ ವಿತ್ ದ ಡಿಗ್ರಿ. ಹೌದಾ? ನೆಕ್ಸ್ಟ್ ಕಾರ್ಡಿನಾಲಿಟಿ ಅಂತ ಇದೆ. ಸೊ ಕಾರ್ಡಿನಾಲಿಟಿ ಅಂದರೆ ಏನು ಸರ್, ಸೊ ಎಷ್ಟು ರೋಸ್ ಇದೆ ನಿಮ್ಮ ಟೇಬಲಲ್ಲಿ ಅದನ್ನು ಕಾರ್ಡಿನಾಲಿಟಿ ಅಂತ ಕರಿತೀವಿ. ದ ನಂಬರ್ ಆಫ್ ಟಪಲ್ಸ್ ಇನ್ ಅ ರಿಲೇಷನ್ ಇಸ್ ಕಾಲ್ಡ್ ಕಾರ್ಡಿನಾಲಿಟಿ ಆಫ್ ದ ರಿಲೇಷನ್. ಫಾರ್ ಎಕ್ಸಾಂಪಲ್, ದ ಕಾರ್ಡಿನಾಲಿಟಿ ಆಫ್ ದ ರಿಲೇಷನ್ ಗಾರ್ಡಿಯನ್ ಇಸ್ 5 as there are 5 tuples in the table. ಸೊ ಏನಂತ ಹೇಳ್ತಾರೆ, ಎಷ್ಟು ರೋಸ್ ಇದೆ ಒಂದು ಟೇಬಲಲ್ಲಿ ಅದನ್ನು ಕಾರ್ಡಿಯಾಲಿಟಿ ಅಥವಾ ಕಾರ್ಡಿನಾಲಿಟಿ ಅಂತ ಹೇಳ್ತಾರೆ. ಕಾರ್ಡಿನಾಲಿಟಿ ಇಸ್ ಕಾಲ್ಡ್ ದ ನಂಬರ್ ಆಫ್ ಟಪಲ್ಸ್ ಇನ್ ದ ರಿಲೇಷನ್ ಅಥವಾ ಇನ್ ದ ಟೇಬಲ್ ಅಂತ ಹೇಳ್ಬೋದು. ಈಗ ಗಾರ್ಡಿಯನ್ ಟೇಬಲಲ್ಲಿ 5 ಅಂತ ಹೇಳ್ತಾ ಇದ್ದಾರೆ ಟಪಲ್ಸ್. ಸೊ ಗಾರ್ಡಿಯನ್ ಟೇಬಲಲ್ಲಿ 5 ರೋ ಇದೆಯಾ ನೋಡ್ಬೋಣ. ಸೊ ಗಾರ್ಡಿಯನ್ ಟೇಬಲ್ಗೆ ಹೋಗೋಣ. ಆಲ್ರೆಡಿ ಫೈಲ್ಸಲ್ಲಿ ನೋಡಿದ್ವಿ ಗಾರ್ಡಿಯನ್ ಟೇಬಲ್. ಸೊ ಗಾರ್ಡಿಯನ್ ಟೇಬಲಲ್ಲಿ ಎಷ್ಟು ರೋಸ್ ಇದೆ, ಸೊ ಇಲ್ಲಿ ನೋಡ್ಬೋದು 5 ರೋಸ್ ಇತ್ತು ಗಾರ್ಡಿಯನ್ ಟೇಬಲಲ್ಲಿ. ಸೊ ನಾವೇನು ಹೇಳ್ಬೋದು, ಕಾರ್ಡಿನಾಲಿಟಿ ಇದಕ್ಕೆ 5 ಅಂತ ಹೇಳ್ಬೋದು. ಕಾರ್ಡಿನಾಲಿಟಿ ಇಸ್ 5 ಅಂತ ಹೇಳ್ಬೋದು ಆಫ್ ದ ಗಾರ್ಡಿಯನ್ ಟೇಬಲ್. ಸೊ ಇದಕ್ಕೆ ಎಷ್ಟು ಆಟ್ರಿಬ್ಯೂಟ್ಸ್ ಇದೆ ಅಥವಾ ಡಿಗ್ರಿ ಎಷ್ಟು ಇದರದು, ಎಷ್ಟು ಕಾಲಮ್ಸ್ ಇದೆ, 1 2 3 4. ಸೊ ಡಿಗ್ರಿ ಏನು ಹೇಳ್ಬೋದು, ಡಿಗ್ರಿ ಇಸ್ 4 ಅಂತ ಹೇಳ್ಬೋದು. 4 ಕಾಲಮ್ ಇದೆ, 5 ರೋ ಇದೆ. ಕರೆಕ್ಟಾ? ಸೊ ಡಿಗ್ರಿ ಅಂದರೆ ನಂಬರ್ ಆಫ್ ಕಾಲಮ್ಸ್, ಕಾರ್ಡಿನಾಲಿಟಿ ಅಂದರೆ ನಂಬರ್ ಆಫ್ ರೋಸ್ ಅಥವಾ ನಂಬರ್ ಆಫ್ ಟಪಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಮತ್ತೆ ಬಂದ್ಬೋಣ ನಮ್ಮ ಸ್ಲೈಡ್ಗೆ. ಓಕೆ, ಹಾಂ, ಸೊ ಇದಿಷ್ಟು ಡೆಫಿನೇಷನ್ಸ್ ಅರ್ಥ ಮಾಡ್ಕೊಬೇಕು ಸ್ಟೂಡೆಂಟ್ಸ್. ಈ ಡೆಫಿನೇಷನ್ಸ್ ಎಲ್ಲ ತುಂಬ ಮುಖ್ಯ. ಸೊ 5 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಗೆ ಈ ಡೆಫಿನೇಷನ್ಸ್ ಕೇಳ್ತಾರೆ, ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಸೊ 5 ಮಾರ್ಕರಲ್ಲಿ ಡಿಫೈನ್ ದ ಫಾಲೋಯಿಂಗ್ ಅಂತ ಕೇಳ್ಬಿಟ್ಟು, ಸೊ ಡಿಫೈನ್ ಆಟ್ರಿಬ್ಯೂಟ್, ಡಿಫೈನ್ ಡಿಗ್ರಿ, ಡಿಫೈನ್ ಕಾರ್ಡಿನಾಲಿಟಿ, ಸೊ ಇದೆಲ್ಲ ಕೇಳ್ತಾರೆ. ಡಿಫೈನ್ ಸ್ಕೀಮಾ ಆಲ್ರೆಡಿ ಡೆಫಿನೇಷನ್ಸ್ ನೋಡಿದ್ವಿ. ಸೊ ಇದೆಲ್ಲ ಡೆಫಿನೇಷನ್ಸ್, ಟಪಲ್, ಇದೆಲ್ಲ ನೀವು ತಿಳ್ಕೊಬೇಕಂತ ಆಯ್ತಾ. 1 ಮಾರ್ಕ್ ಡೆಫಿನೇಷನ್ಸ್, 1 ಲೈನ್ ಪ್ಲಸ್ 1 ಎಕ್ಸಾಂಪಲ್ ತಿಳ್ಕೊಂಡಿದ್ರೆ ತುಂಬ ಉತ್ತಮ ಆಯ್ತಾ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗ್ಬೋಣ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸರ್, 3 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ರಿಲೇಷನ್. ಟೇಬಲಲ್ಲಿ 3 ಪ್ರಾಪರ್ಟೀಸ್ ಇರುತ್ತೆ. ಒಂದು ಕಾಲಮ್ ಪ್ರಾಪರ್ಟಿ, ಒಂದು ರೋ ಪ್ರಾಪರ್ಟಿ, ಒಂದು ವ್ಯಾಲ್ಯೂ ಪ್ರಾಪರ್ಟಿ. ಕಾಲಮ್ಸ್ಗೆ ಏನೇನು ರೂಲ್ಸ್ ಇದೆ, ರೋಸ್ಗೆ ಏನೇನು ರೂಲ್ಸ್ ಇದೆ, ಪ್ಲಸ್ ವ್ಯಾಲ್ಯೂಸ್ಗೆ ಏನೇನು ರೂಲ್ಸ್ ಇದೆ. ಇದು
3 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಇಲ್ಲಿ 3 ಮಾರ್ಕರ್ ಇದೆ ಈ ಚಾಪ್ಟ್ರಲ್ಲಿ. ಪ್ರಾಪರ್ಟೀಸ್ ಆಫ್ ರಿಲೇಷನ್ ಏನು ಅಂತ ಬೇಗ ನೋಡ್ಬೋಣ. ಸೊ ಪ್ರಾಪರ್ಟೀಸ್ ಆಫ್ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಅಂದರೆ ಏನು ಸರ್? ಕಾಲಮ್ ನೇಮ್ಸ್. ಈ ಕಾಲಮ್ ನೇಮ್ಸ್ಗೆ ಏನೇನು ಕೊಡ್ಬೋದು ನೋಡ್ತಾ ಹೋಗೋಣ. ಏನೇನು ಪ್ರಾಪರ್ಟೀಸ್ ಇದೆ. ಆಟ್ರಿಬ್ಯೂಟ್ ನೇಮ್ಸ್ ಮಸ್ಟ್ ಬಿ ಡಿಸ್ಟಿಂಕ್ಟ್. ಫಸ್ಟ್ ಪಾಯಿಂಟು, ಕಾಲಮ್ ನೇಮ್ಸು ಡಿಸ್ಟಿಂಕ್ಟ್ ಆಗಿರಬೇಕು. ಯಾವುದೇ ಒಂದು ಕಾಲಮ್ ನೇಮ್ ರಿಪೀಟ್ ಆಗಬಾರ್ದು. ಈಗ ಅಟೆಂಡೆನ್ಸ್ ಟೇಬಲ್ ಇದೆ, ಅಟೆಂಡೆನ್ಸ್ ಸ್ಟೇಟಸ್ ಇದೆ, ಅಟೆಂಡೆನ್ಸ್ ಡೇಟ್ ಇದೆ, ಮತ್ತೆ ಅಟೆಂಡೆನ್ಸ್ ಡೇಟ್ ಅಂತ ಇನ್ನೊಂದು ಕಾಲಮ್ ನೀವು ಕ್ರಿಯೇಟ್ ಮಾಡಬಾರ್ದು ಒಂದೇ ಸಲ. ಇಟ್ ಶುಡ್ ಬಿ ಡಿಸ್ಟಿಂಕ್ಟ್. ಓಕೆ, ಕಾಲಮ್ಸ್ ರಿಪೀಟ್ ಆಗಬಾರ್ದು. ಆಯಿತು. ದ ಆರ್ಡರ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಅ ರಿಲೇಷನ್ ಡಸ್ ನಾಟ್ ಮ್ಯಾಟರ್. ನೀವು ಯಾವುದೇ ಆರ್ಡ್ರಲ್ಲಿ ಹಾಕಿ, ಫಸ್ಟು ರೋಲ್ ನಂಬರೇ ಹಾಕಿ ಅಥವಾ ಫಸ್ಟ್ ಸ್ಟೂಡೆಂಟ್ ನೇಮೇ ಹಾಕಿ, ಆಮೇಲೆ ನೀವು ರೋಲ್ ನಂಬರ್ ಹಾಕಿ, ಮ್ಯಾಟ್ರ್ ಆಗಲ್ಲ. ಸೊ ಕಾಲಮ್ ಯಾವುದೇ ಸೀಕ್ವೆನ್ಸಲ್ಲಿ ಇರಲಿ, ಆರ್ಡರ್ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಏನು ಮ್ಯಾಟ್ರ್ ಆಗುತ್ತೆ? ನೇಮು. ಕಾಲಮ್ ನೇಮ್ ರಿಪೀಟ್ ಆಗಬಾರ್ದು. ಎಲ್ಲೂ ಒಂದು ಕಾಲಮ್ಗೆ ಒಂದೇ ನೇಮ್ ಇರಬೇಕು. ಕರೆಕ್ಟಾ? ಸೊ ಇದು ಪ್ರಾಪರ್ಟೀಸ್ ಆಫ್ ಆಟ್ರಿಬ್ಯೂಟ್ಸ್ ಅಥವಾ ಕಾಲಮ್ಸ್ ಅಂತೀವಿ. ನೆಕ್ಸ್ಟು ಟಪಲ್ಸ್ಗೆ ಏನು ಸರ್? ಪ್ರಾಪರ್ಟೀಸ್ ಆಫ್ ಟಪಲ್ಸ್ ಏನು? ಅಥವಾ ರೋಗೆ ಏನು ರೂಲ್ ಇಲ್ವಾ? 2 ರೋ ರಿಪೀಟ್ ಆಗಬಾರ್ದು. 2 ರೋ ಅಲ್ಲಿ ವ್ಯಾಲ್ಯೂಸ್ ಏನಾದರೂ ಇದ್ದರೆ ವ್ಯಾಲ್ಯೂಸ್ ರಿಪೀಟ್ ಆಗಕೂಡ್ದು. 2 ರೋಲು ವ್ಯಾಲ್ಯೂಸ್ ಡಿಫ್ರೆಂಟ್ ಆಗಿರಬೇಕು. ಅದು ಫಸ್ಟ್ ಪಾಯಿಂಟ್. ನೋಡ್ತಾ ಹೋಗೋಣ. ಆಲ್ ಟಪಲ್ಸ್ ಇನ್ ಅ ರಿಲೇಷನ್ ಮಸ್ಟ್ ಬಿ ಯುನೀಕ್. ಸೊ 5 ರೋ ಇದ್ರೆ 5 ರೋನು ಯೂನಿಕ್ ಆಗಿರಬೇಕು, ವ್ಯಾಲ್ಯೂಸ್ ರಿಪೀಟ್ ಆಗಕೂಡ್ದು. ಓಕೆ, ದಟ್ ಇಸ್ ದ ಫಸ್ಟ್ ರೂಲ್. ಎರಡನೇ ರೂಲ್ ಏನು? ದ ಆರ್ಡರ್ ಆಫ್ ದ ಟಪಲ್ಸ್ ಇನ್ ಅ ರಿಲೇಷನ್ ಡಸ್ ನಾಟ್ ಮ್ಯಾಟರ್. ಸೊ ನೀವು ಇನ್ಸರ್ಟ್ ಮಾಡೋ ಡೇಟಾ ಕಾಲಮ್ ನೇಮ್ಸ್ ಅಥವಾ ಕಾಲಮ್ ನೇಮ್ಸ್ ಅಂತೀನಿ, ಟಪಲ್ಸ್ ಅಥವಾ ರೋಸ್ ಅಂತೀವಲ್ಲ, ಆ ರೋಸ್ ಆರ್ಡರ್ ಮ್ಯಾಟ್ರ್ ಆಗಲ್ಲ. ನೀವು ಹೆಂಗಾದರೂ ಇನ್ಸರ್ಟ್ ಮಾಡಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ರೋಸ್ ಅಲ್ಲಿ ವ್ಯಾಲ್ಯೂಸ್ ಇರೋದು ಡಿಫ್ರೆಂಟ್ ಆಗಿರಬೇಕು. 2 ರೋ ವ್ಯಾಲ್ಯೂ ರಿಪೀಟ್ ಆಗಬಾರ್ದು. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಟಪಲ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಏನು ಪ್ರಾಪರ್ಟೀಸ್ ಆಫ್ ಟಪಲ್ಸ್? ಸೊ 2 ರೋಸ್ ಅಥವಾ ಆಲ್ ದ ರೋಸ್ ಕೆನಾಟ್ ಬಿ ಸೇಮ್ ಆಗಿರೋಂಗಿಲ್ಲ. ನೆಕ್ಸ್ಟ್, ದ ಸೀಕ್ವೆನ್ಸ್ ಆರ್ ಆರ್ಡರ್ ಇನ್ ದ ಟಪಲ್ಸ್ ಡಸ್ ನಾಟ್ ಮ್ಯಾಟರ್. ಆರ್ಡರ್ ಮ್ಯಾಟ್ರ್ ಆಗಲ್ಲ. ನೀವು ಫಸ್ಟ್ ರೋ ಫಸ್ಟ್ ಇನ್ಸರ್ಟ್ ಮಾಡ್ಬೋದು, ಆಮೇಲೆ 3ನೇ ರೋಗೆ ಇನ್ಸರ್ಟ್ ಮಾಡ್ಬೋದು, ಲಾಸ್ಟಲ್ಲಿ ನೆಕ್ಸ್ಟ್ 2ನೇ ರೋಗೆ ಇನ್ಸರ್ಟ್ ಮಾಡ್ಬೋದು. ಸೊ ಫಸ್ಟು ID1 ಇನ್ಸರ್ಟ್ ಮಾಡ್ಬೋದು, ಆಮೇಲೆ ID3 ಇನ್ಸರ್ಟ್ ಮಾಡ್ಬೋದು, ಆಮೇಲೆ ID2 ಇನ್ಸರ್ಟ್ ಮಾಡ್ಬೋದು. ಮ್ಯಾಟ್ರ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಆರ್ಡರ್ ನಾವೇನು ಫಾಲೋ ಮಾಡೋದಿಲ್ಲ. ಸೊ ಪ್ರಾಪರ್ಟೀಸ್ ಆಫ್ ಆಟ್ರಿಬ್ಯೂಟ್ಸ್ ಆಮೇಲೆ ಟಪಲ್ಸ್ ಗೊತ್ತಾಯಿದೆ ಅಂತ ಭಾವಿಸ್ತೀನಿ. ಈಗ ವ್ಯಾಲ್ಯೂಸ್ ನೋಡ್ಬೋಣ. ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್ ಏನು ಬರುತ್ತೆ? ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್ ಏನೇನು ಇನ್ಸರ್ಟ್ ಮಾಡಬೇಕು ಇದನ್ನು ಕೂಡ ತಿಳ್ಕೊಂಬೋಣ. ಸೊ ಎವ್ರಿ ವ್ಯಾಲ್ಯೂ ಇನ್ ಅ ಟಪಲ್ ಮಸ್ಟ್ ಬಿ ಅಟಾಮಿಕ್. ಸೊ ಏನು ಹೇಳ್ತಾ ಇದ್ದಾರೆ? ಒಂದು ಕಾಲಮಲ್ಲಿ ವ್ಯಾಲ್ಯೂಸ್ ಅಟಾಮಿಕ್, ಒಂದೇ ವ್ಯಾಲ್ಯೂ ಇರಬೇಕು. ಒಂದು ಕಾಲಮಲ್ಲಿ 2 ವ್ಯಾಲ್ಯೂ ಕಾಮ ಹಾಕಿ ನನಗೆ ಇನ್ನೊಂದು ಫೋನ್ ನಂಬರ್ ಇದೆ, ಇನ್ನೊಂದು ಫೋನ್ ನಂಬರ್ ಇನ್ಸರ್ಟ್ ಮಾಡ್ತೀನಿ ಅಂತ ಮಾಡಬಾರ್ದು. ಓಕೆ, ಒಂದು ಕಾಲಮಲ್ಲಿ ಒಂದೇ ವ್ಯಾಲ್ಯೂ ಇರಬೇಕು. ಸೊ ಎವ್ರಿ ವ್ಯಾಲ್ಯೂ ಇನ್ ಅ ಟಪಲ್ ಮಸ್ಟ್ ಬಿ ಅಟಾಮಿಕ್. ಡಿವೈಡ್ ಮಾಡೋಕ್ಕಾಗಬಾರ್ದು, 2 ವ್ಯಾಲ್ಯೂ ಬರಬಾರ್ದು. ಓಕೆ, ಸೊ ಇಲ್ಲಿ ಡೈಗ್ರಾಮ್ ಇದೆ, ಈ ಡೈಗ್ರಾಮ್ ನೋಡ್ಬಿಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಡೈಗ್ರಾಮ್ ನೋಡ್ಬೋಣ. ಸೊ ನೋಡಿ, ಇಲ್ಲಿ ಇದು ರಾಂಗ್ ವೇ ಅಂತ ಹೇಳ್ತೀವಿ. ಸ್ಟೂಡೆಂಟ್ ID 101 ಇದೆ, 2 ಫೋನ್ ನಂಬರ್ ಹಾಕೋಂಗಿಲ್ಲ. ಒಂದು ಕಾಲಮಲ್ಲಿ ಒಂದೇ ನಂಬರ್ ಇರಬೇಕು. ಓಕೆ, ಅಟಾಮಿಕ್ ಆಗಿರಬೇಕು. ಸೊ ಕರೆಕ್ಟು ಏನು? ಸ್ಟೂಡೆಂಟ್ ID 101ಗೆ ಫಸ್ಟ್ ನಂಬರ್ ಒಂದು ಟಪಲಲ್ಲಿ ಇನ್ಸರ್ಟ್ ಮಾಡ್ತೀರಾ. ಅದೇ ಸ್ಟೂಡೆಂಟ್ ID 101ಗೆ 2ನೇ ನಂಬರ್ ಇನ್ಸರ್ಟ್ ಮಾಡ್ತೀರಾ. ಸೊ 2 ರೋ ಅಲ್ಲಿ ಅದು ಹೋಗಬೇಕು. ಒಂದೇ ಕಾಲಮ್ ಅಥವಾ ಒಂದೇ ಕಾಲಮ್ ಅಲ್ಲಿ ಯು ಕೆನಾಟ್ ಪುಟ್ 2 ವ್ಯಾಲ್ಯೂಸ್. ಕಾಮ ಹಾಕಿ 2 ವ್ಯಾಲ್ಯೂ ಹಾಕಂಗಿಲ್ಲ. ಓಕೆ, ಸೊ ಅಂದರೆ ಒಂದೇ ಕಾಲಮ್ ಅಲ್ಲಿ 2 ವ್ಯಾಲ್ಯೂ ಕಾಮ ಹಾಕಿ ನೀವು ಇನ್ಸರ್ಟ್ ಮಾಡಬಾರ್ದು. ಒಂದೇ ವ್ಯಾಲ್ಯೂ ಇರಬೇಕು ಒಂದು ರೋ ಅಲ್ಲಿ. ಓಕೆ, ಸೊ ಈ ಥರ ಕಾಮ ಹಾಕಿ ನೀವು ಹಾಕಂಗಿಲ್ಲ. ಎವ್ರಿ ವ್ಯಾಲ್ಯೂ ಇನ್ ದ ಟಪಲ್ ಹ್ಯಾಸ್ ಟು ಬಿ ಅಟಾಮಿಕ್. ಸೊ ಒಂದೇ ವ್ಯಾಲ್ಯೂ ಒಂದು ಕಾಲಮಲ್ಲಿ ಹೋಗ್ಬೋದು. ಓಕೆ, ಅಥವಾ ಒಂದೇ ವ್ಯಾಲ್ಯೂ ಒಂದು ಸೆಲ್ಲಲ್ಲಿ ಹೋಗ್ಬೋದು ಅಂತ ಹೇಳ್ಬೋದು. ಒಂದು ಸೆಲ್ ಅಂದರೆ ಜಸ್ಟ್ ಈ ಸೆಲ್ಲಲ್ಲಿ ಒಂದೊಂದು ವ್ಯಾಲ್ಯೂಸ್ ಮಾತ್ರ ಇರಬೇಕು, 2 ವ್ಯಾಲ್ಯೂಸ್ ನೀವು ಹಾಕಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ರಿಲೇಷನ್ ನೋಡ್ಬೋಣ ಅಥವಾ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ವ್ಯಾಲ್ಯೂಸ್ ಮೇ ಬಿ ನಲ್ ಟು ರೆಪ್ರೆಸೆಂಟ್ ಮಿಸ್ಸಿಂಗ್ ಆರ್ ಅನ್ನೋನ್ ಇನ್ಫಾರ್ಮೇಷನ್. ನೀವು ವ್ಯಾಲ್ಯೂಸ್ ನಲ್ ಹಾಕ್ಬೋದು, ಏನು ವ್ಯಾಲ್ಯೂ ಇಲ್ಲ ಅಂದರೆ ಕಾಲಮ್ಗೆ ನಲ್ ಹಾಕ್ಬೋದು. ಬಟ್ ಪ್ರೈಮರಿ ಕೀಗೆ ನಲ್ ಹಾಕಬಾರ್ದು ನೀವು. ಪ್ರೈಮರಿ ಕೀ ಅಂದ್ರೇನು? ಯೂನಿಕ್. ಸೊ ಅದು ಚೇಂಜ್ ಆಗ್ತಾ ಇರಬೇಕು. ನೀವು ಪ್ರೈಮರಿ ಕೀಗೆ ಎಂಟಿ ಬಿಡೋಂಗಿಲ್ಲ. ಬಟ್ ಯಾವುದೇ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ, ಫೋನ್ ನಂಬರ್ ಗೊತ್ತಿಲ್ಲ, ಇದನ್ನ ನಲ್ ಬಿಡ್ಬೋದು ನೀವು. ಓಕೆ, ಇದು ಪ್ರೈಮರಿ ಕೀ ನೀವು ತೊಗೊಂಡಿಲ್ಲ ಅಂದರೆ, ತೊಗೊಂಡ್ರೆ ಬಿಡೋಂಗಿಲ್ಲ ನಲ್ಲು. ಸೊ ಇದು ನಾನು ಪ್ರೈಮರಿ ಕೀ ತೊಗೊಳ್ಳಲ್ಲ ಸರ್, ಈ ಟೇಬಲಲ್ಲಿ ನಾನು ತೊಗೊಳ್ಳಲ್ಲ ಅಂತಿದ್ರೆ, ಸೊ ನೀವು ಅದನ್ನು ನೀವು ಎಂಟಿ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ನೀವು ಏನಾದರೂ ಪ್ರೈಮರಿ ಕೀ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಪ್ರೈಮರಿ ಕೀ ಅಲ್ವಾ, ರೋಲ್ ನಂಬರ್ ಎಂಟಿ ಬಿಡೋಂಗಿಲ್ಲ. ಎಲ್ಲ ಸ್ಟೂಡೆಂಟ್ಗೂ ರೋಲ್ ನಂಬರ್ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಆಯಿತು, ನೆಕ್ಸ್ಟ್ ಪಾಯಿಂಟ್ ನೋಡ್ಬೇಡ. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ ವ್ಯಾಲ್ಯೂಸ್ ಏನು ಬರುತ್ತೆ? ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, all values in the column must be from the same domain type. So column ಅಲ್ಲಿ ಡೊಮೇನ್ ಅಂದ್ರೆ ಏನು? ಲಿಸ್ಟ್ ಆಫ್ ವ್ಯಾಲ್ಯೂಸ್ ಇನ್ ದ ಸೇಮ್ ಕಾಲಮ್. ಒಂದೇ ಕಾಲಮ್ ಅಲ್ಲಿ ವ್ಯಾಲ್ಯೂಸ್ ಇದೆಯಲ್ಲ ಅದು ಒಂದೇ ಟೈಪ್ ಇರಬೇಕು. ಸೊ ಒಂದು ಕಡೆ ಇಂಟೀಜರ್ ಹಾಕೋದು, ಒಂದೇ ಕಾಲಮ್ ಅಲ್ಲಿ ನೆಕ್ಸ್ಟ್ ಸ್ಟ್ರಿಂಗ್ ಹಾಕೋದು, ಆ ಥರ ಮಾಡಬಾರ್ದು. ಓಕೆ, ಆ ಡಯಾಗ್ರಾಮ್ ತೋರಿಸ್ಬಿಡ್ತೀನಿ, ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊತೀರಾ ನೀವು. ಸೊ ರೋಲ್ ನಂಬರ್ ಇದೆ ಒಂದು ಕಾಲಮ್ ಅಲ್ಲಿ 1 2 3 ಎಲ್ಲ ಇಂಟೀಜರ್ಸ್ ಇದೆ, ನೋ ಪ್ರಾಬ್ಲಮ್. ಇಂಟೀಜರ್ಸ್ ಇದ್ರೆ ತೊಂದರೆ ಇಲ್ಲ. ಮಾರ್ಕ್ಸ್ ಕಾಲಮ್ ಅಲ್ಲಿ ಒಂದು ಕಡೆ ಇಂಟೀಜರ್ 85 ಅನ್ನೋದು, ಇದು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಕಡೆ 90 ಅನ್ನೋದು ಸ್ಟ್ರಿಂಗ್ ಆಗ್ತಿದೆ, ಇಲ್ಲಿ ಕ್ಯಾರೆಕ್ಟರ್ಸ್ ಹಾಕ್ಬೇಡಿ, ಇಲ್ಲಿ ನಂಬರೇ ಹಾಕಿ. ಓಕೆ, ಸೊ ಅಥವಾ ಎಲ್ಲಾನು ಕ್ಯಾರೆಕ್ಟರ್ ಹಾಗೆ ಹಾಕಿ. ಸೊ
ಒಂದ್ ಕಡೆ ಇಂಟ್ ಹಾಕೋದು, ಒಂದ್ ಕಡೆ ಸ್ಟ್ರಿಂಗ್ ಹಾಕೋದು, ಇನ್ನೊಂದ್ ಕಡೆ ಫ್ಲೋಟ್ ಹಾಕೋದು. ಸೊ ಈ ತರ ಡೊಮೇನ್ ವ್ಯಾಲ್ಯೂಸ್ ಅಲ್ಲಿ ಯು ಶುಡ್ ನಾಟ್ ಪುಟ್. ಓಕೆ, ಎಲ್ಲ ಡೊಮೇನ್ ವ್ಯಾಲ್ಯೂಸ್ ಒಂದೇ ಡೇಟಾ ಟೈಪ್ ಇರಬೇಕು. ಸೊ ಇಲ್ಲಿ ಇಂಟ್ ಇದ್ರೆ ಎಲ್ಲಾ ಕಡೆ ಇಂಟೇ ಇರಬೇಕು. ಸೊ ಒಂದ್ ಕಡೆ ಇಂಟು ಇನ್ನೊಂದ್ ಕಡೆ ಕ್ಯಾರೆಕ್ಟರ್ ಹಾಕಿದ್ರೆ ಯು ವಿಲ್ ಗೆಟ್ ಎರರ್. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್. ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಎವ್ರಿ ವ್ಯಾಲ್ಯೂ ಇನ್ ದ ಟಪಲ್ ಅಥವಾ ಎವ್ರಿ ಸೆಲ್ ಶುಡ್ ಹ್ಯಾವ್ ಅಟಾಮಿಕ್ ವ್ಯಾಲ್ಯೂಸ್, ಅಂದ್ರೆ ಒಂದೇ ವ್ಯಾಲ್ಯೂ ಇರಬೇಕು. ಸೊ ಎರಡನೇ ಪಾಯಿಂಟ್ ಏನು, ಎವ್ರಿ ಕಾಲಮ್ ಅಥವಾ ಎವ್ರಿ ವ್ಯಾಲ್ಯೂ ಕ್ಯಾನ್ ಬಿ ನಲ್ ಇರ್ಬೋದು. ಸೊ ವ್ಯಾಲ್ಯೂಸ್ ಮೇ ಬಿ ನಲ್ ಟು ರೆಪ್ರೆಸೆಂಟ್ ಮಿಸ್ಸಿಂಗ್ ಆರ್ ಅನ್ನೋನ್ ಇನ್ಫಾರ್ಮೇಶನ್. ವ್ಯಾಲ್ಯೂ ನಲ್ ಇರ್ಬೋದು ಕಾಲಮ್ ಅಲ್ಲಿ, ನನಗೆ ಈ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಾನು ನಲ್ ಅಂತ ಬಿಡ್ಬೋದು, ಅನ್ಲೆಸ್ ಅದು ಪ್ರೈಮರಿ ಕೀ ಆಗಿರಬಾರ್ದು. ಮಾರ್ಕ್ಸ್ ಅಲ್ಲಿ ಪ್ರೈಮರಿ ಕೀ ಆಗಲ್ಲ ಬಿಡಿ, ಮಾರ್ಕ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ ಎಲ್ರಿಗೂ ಅಲ್ವಾ. ಸೊ ಮಾರ್ಕ್ಸ್ ಅನ್ನೋದು ಪ್ರೈಮರಿ ಕೀ ಆಗೋದಿಲ್ಲ. ಲಾಸ್ಟ್ ಪಾಯಿಂಟ್ ಏನು, ಸೊ ಆಲ್ ದ ವ್ಯಾಲ್ಯೂಸ್ ಇನ್ ದ ಡೊಮೇನ್ ಶುಡ್ ಬಿ ಆಫ್ ದ ಸೇಮ್ ಟೈಪ್. ಒಂದು ಡೊಮೇನ್ ಅಲ್ಲಿ ಕಾಲಮ್ ವ್ಯಾಲ್ಯೂಸ್ ಒಂದೇ ಟೈಪ್ ಇರಬೇಕು, ಒಂದ್ ಕಡೆ ಇಂಟು ಒಂದ್ ಕಡೆ ಸ್ಟ್ರಿಂಗ್, ಆ ಥರ ನೀವು ಹಾಕಬಾರ್ದು. ಓಕೆ, ಸೊ ಇದಿಷ್ಟು ಅರ್ಥ ಇದೆ ಅಂತ ಭಾವಿಸ್ತೀನಿ. ಪ್ರಾಪರ್ಟೀಸ್ ಆಫ್ ರಿಲೇಷನ್ ತುಂಬಾ ಮುಖ್ಯ. ಸೊ ಪ್ರಾಪರ್ಟೀಸ್ ಆಫ್ ಆಟ್ರಿಬ್ಯೂಟ್ಸ್ ಏನು ಬರುತ್ತೆ, ಸೊ ಆಟ್ರಿಬ್ಯೂಟ್ ನೇಮ್ ಯೂನಿಕ್ ಆಗಿರಬೇಕು, ಆರ್ಡರ್ ಮ್ಯಾಟರ್ ಆಗಲ್ಲ. ಪ್ರಾಪರ್ಟೀಸ್ ಆಫ್ ಟಪಲ್ಸ್ ಏನು ಬರುತ್ತೆ, ಸೊ ಟಪಲ್ 2 ಟಪಲ್ ಅಥವಾ 3 ಟಪಲ್ಸ್ ಇದ್ರೆ 3 ರೋಸ್ ರಿಪೀಟ್ ಆಗಬಾರ್ದು, ಆಯ್ತಾ. ಆಮೇಲೆ ಆರ್ಡರ್ ಮ್ಯಾಟರ್ ಆಗಲ್ಲ, ನೀವು ಫಸ್ಟ್ ರೋಲ್ ನಂಬರ್ 1 ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ರೋಲ್ ನಂಬರ್ 3 ಇನ್ಸರ್ಟ್ ಮಾಡಿ. ಪ್ರಾಪರ್ಟೀಸ್ ಆಫ್ ಟಪಲ್ ಅಲ್ಲಿ ಮ್ಯಾಟರ್ ಆಗಲ್ಲ. ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್ ಏನು, ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಎವ್ರಿ ವ್ಯಾಲ್ಯೂ ಶುಡ್ ಬಿ ಅಟಾಮಿಕ್. ಒಂದು ಕಾಲಮ್ ಅಲ್ಲಿ ಅಥವಾ ಒಂದು ರೋ ಅಲ್ಲಿ ನೀವು ಈಚ್ ಸೆಲ್ಲಲ್ಲಿ ಒಂದೇ ವ್ಯಾಲ್ಯೂ ಹಾಕಬೇಕಾಗತ್ತೆ, 2 ವ್ಯಾಲ್ಯೂ ಹಾಕಂಗಿಲ್ಲ. ಆಮೇಲೆ ನಲ್ ವ್ಯಾಲ್ಯೂಸ್ ಹಾಕ್ಬೋದು, ನಿಮ್ಗೆ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದರೆ, ಅನ್ಲೆಸ್ ಅದು ಪ್ರೈಮರಿ ಕೀ ಆಗಿಲ್ಲ ಅಂದರೆ ನಲ್ ಹಾಕ್ಬೋದು, ಪ್ರೈಮರಿ ಕೀ ಆದರೆ ನಲ್ ಹಾಕೋಂಗಿಲ್ಲ. ಮೂರನೇ ಪಾಯಿಂಟಲ್ಲಿ ಆಲ್ ವ್ಯಾಲ್ಯೂಸ್ ಆಫ್ ದ ಡೊಮೇನ್ ಮಸ್ಟ್ ಬಿ ಆಫ್ ದ ಸೇಮ್ ಡೇಟಾ ಟೈಪ್. ಒಂದು ಡೊಮೇನಲ್ಲಿ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಒಂದೇ ಡೇಟಾ ಟೈಪ್ ಇರಬೇಕು. ಓಕೆ, ಸೊ ಈ ಪ್ರಾಪರ್ಟೀಸ್ ಆಫ್ ರಿಲೇಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ದಿಸ್ ಇಸ್ ಆಲ್ ಅಬೌಟ್ ದ ರಿಲೇಷನಲ್ ಡೇಟಾ ಮಾಡೆಲ್. ರಿಲೇಷನಲ್ ಡೇಟಾ ಮಾಡೆಲ್ ಅಲ್ಲಿ ಏನೇನು ಓದ್ಬೇಕು ಸರ್, ಸೊ ಈ ಡೆಫಿನೇಷನ್ಸ್ ಎಲ್ಲ ಓದ್ಬೇಕು ನೀವು. ರಿಲೇಷನಲ್ ಡೇಟಾ ಮಾಡೆಲ್ ಅಂದರೆ ಏನು, ಅದಾದಮೇಲೆ ಟರ್ಮ್ಸ್ ನೋಡಿದ್ವಲ್ಲ, ಆಟ್ರಿಬ್ಯೂಟ್ ಅಂದ್ರೆ ಏನು, ಟಪಲ್ ಅಂದ್ರೆ ಏನು, ಕಾರ್ಡಿನಾಲಿಟಿ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು. ಸೊ ಈ ಡೆಫಿನೇಷನ್ಸು, ಪ್ರಾಪರ್ಟೀಸ್ ಆಫ್ ರಿಲೇಷನ್ಸ್, ಇದೆಲ್ಲ ನೀವು ಓದಬೇಕು. ಇದೆಲ್ಲ ತುಂಬಾ ತುಂಬಾ ಮುಖ್ಯ. ಇದೆಲ್ಲ 3 ಮಾರ್ಕರ್ಸ್ ಅಥವಾ 5 ಮಾರ್ಕರ್ಸ್ಗೆ ಗ್ಯಾರಂಟಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಆಯ್ತಾ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಲಾಸ್ಟ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಕೀಸ್ ಇನ್ ರಿಲೇಷನಲ್ ಡೇಟಾಬೇಸ್. ಈ ಕೀಸ್ ಇನ್ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಡೆಫಿನೇಷನ್ಸ್ ತಿಳ್ಕೊಬೇಕು. ಪ್ರೈಮರಿ ಕೀ ಅಂದ್ರೆ ಏನು, ಫಾರಿನ್ ಕೀ ಅಂದ್ರೆ ಏನು, ಸೊ ಆಲ್ಟರ್ನೇಟ್ ಕೀ ಅಂದ್ರೆ ಏನು, ಕಾಂಪೋಸಿಟ್ ಪ್ರೈಮರಿ ಕೀ ಅಂದ್ರೆ ಏನು, ಇದೆಲ್ಲ ಡೆಫಿನೇಷನ್ಸ್ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಕೀಸ್ ಇನ್ ರಿಲೇಷನಲ್ ಡೇಟಾಬೇಸಸ್. ಏನು ಸರ್, ಕೀ ಅಂದರೆ ನಾರ್ಮಲ್ ಕೀನಾ? ಆ ಕೀ ಅಲ್ಲ. ಓಕೆ, ಯೂನಿಕ್ಲಿ ನೀವು ಟಪಲ್ಸ್ನ ಅಥವಾ ರೋಸ್ನ ಐಡೆಂಟಿಫೈ ಮಾಡೋಕ್ಕೆ ಪ್ರೈಮರಿ ಕೀ, ಫಾರಿನ್ ಕೀ ಇದೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನೋಡ್ಬೋಣ, ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಸೊ ದ ಟಪಲ್ಸ್ ವಿತ್ ಇನ್ ಅ ರಿಲೇಷನ್ ಮಸ್ಟ್ ಬಿ ಡಿಸ್ಟಿಂಕ್ಟ್. ರೋಸ್ ಇದೆಯಲ್ಲ, 2 ರೋಸ್ ಅಥವಾ 3 ರೋಸ್ ಒಂದೇ ವ್ಯಾಲ್ಯೂಸ್ ಇರೋಂಗಿಲ್ಲ, ಡಿಸ್ಟಿಂಕ್ಟ್, ಡಿಫ್ರೆಂಟ್ ಆಗಿರಬೇಕು. ಕರೆಕ್ಟಾ? ಇಟ್ ಮೀನ್ಸ್ ನೋ 2 ಟಪಲ್ಸ್ ಇನ್ ದ ಟೇಬಲ್ ಮಸ್ಟ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಫಾರ್ ಆಲ್ ದ ಆಟ್ರಿಬ್ಯೂಟ್ಸ್. 2 ಅಥವಾ 3 ರೋ ಇದ್ರೆ ಟೇಬಲ್ ಅಲ್ಲಿ ಎಲ್ಲ ವ್ಯಾಲ್ಯೂಸ್ ಫಾರ್ ಈಚ್ ಆಫ್ ದ ಕಾಲಮ್ಸ್ ಬೇರೆ ಬೇರೆ ಇರಬೇಕು, ಸೇಮ್ ಇರಬಾರ್ದು, ಹೌದಾ. ಸೊ ಕೀಸ್ ಹೆಲ್ಪ್ ಯೂನಿಕ್ಲಿ ಐಡೆಂಟಿಫೈ ರೆಕಾರ್ಡ್ಸ್ ಅಂಡ್ ಮೇಂಟೈನ್ ರಿಲೇಷನ್ಶಿಪ್ಸ್. ಸೊ ಕೀಸ್ ಏನ್ ಮಾಡುತ್ತೆ ಸ್ಟೂಡೆಂಟ್ಸ್, ಈ ಪ್ರೈಮರಿ ಕೀ ಆಗಲಿ ಅಥವಾ ಫಾರಿನ್ ಕೀ ಆಗಲಿ, ಇಟ್ ಹೆಲ್ಪ್ಸ್ ಅಸ್ ಟು ಐಡೆಂಟಿಫೈ ಯೂನಿಕ್ ರೆಕಾರ್ಡ್ಸ್, ಯೂನಿಕ್ ಆಗಿರೋ ವ್ಯಾಲ್ಯೂಸ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಾ. ಸೊ ಆ್ಯಂಡ್ ಮೇಂಟೈನ್ ದ ರಿಲೇಷನ್ಶಿಪ್ಸ್, ಒಂದು ಟೇಬಲ್ಗೆ ಇನ್ನೊಂದು ಟೇಬಲ್ಗೆ ರಿಲೇಷನ್ಶಿಪ್ಸ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಕೀಸ್ ನೋಡ್ಬೋಣ, ಏನೇನು ಕೀ ಇದೆ. ಫಸ್ಟ್ ಕ್ಯಾಂಡಿಡೇಟ್ ಕೀ ಅಂತ ಇದೆ. ಏನು ಸರ್ ಇದು ಕ್ಯಾಂಡಿಡೇಟ್ ಕೀ? 2 or more ಕೀಸ್ ಯೂನಿಕ್ ಆಗಿದ್ರೆ ಅಥವಾ ಒಂದು ಟೇಬಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಫೋನ್ ನಂಬರ್ ಆಮೇಲೆ ರೋಲ್ ನಂಬರ್, ಸ್ಟೂಡೆಂಟ್ ಟೇಬಲ್ ಅಲ್ಲಿ ಏನೇನಿದೆ, ಸೊ ಫೋನ್ ನಂಬರ್ ಆ್ಯಂಡ್ ರೋಲ್ ನಂಬರ್ 2 ಯೂನಿಕ್ ಅಲ್ವಾ, 2 ರಿಪೀಟ್ ಆಗಲ್ಲ. ಸೊ ಮೋರ್ ದೆನ್ 1 ಯೂನಿಕ್ ಕೀ ವಿಚ್ ಕ್ಯಾನ್ ಬಿ ಚೋಸನ್ ಫಾರ್ ಪ್ರೈಮರಿ ಕೀ, ಇದು ಪ್ರೈಮರಿ ಕೀ ಆಗೋ ಚಾನ್ಸಸ್ ಇದೆ. ಸೊ 2 ಅಥವಾ 3 ಕೀ ಯಾವುದು ಚಾನ್ಸಸ್ ಇದೆ ಪ್ರೈಮರಿ ಕೀ ಆಗೋಕ್ಕೆ, ಅದನ್ನು ಕ್ಯಾಂಡಿಡೇಟ್ ಕೀ ಅಂತ ಹೇಳ್ತೀವಿ. ಓಕೆ, ಸೊ ಕ್ಯಾಂಡಿಡೇಟ್ ಕೀ ಇಸ್ ಅನ್ ಆಟ್ರಿಬ್ಯೂಟ್ ಆರ್ ಕಾಂಬಿನೇಷನ್ ದಟ್ ಕ್ಯಾನ್ ಯೂನಿಕ್ಲಿ ಐಡೆಂಟಿಫೈ ಟಪಲ್ಸ್ ಇನ್ ಅ ರಿಲೇಷನ್. 2 ಅಥವಾ 3 ಕಾಲಮ್ಸ್ ಇರ್ಬೋದು ಕ್ಯಾಂಡಿಡೇಟ್ ಕೀ, ಬಟ್ ಆ 3 ಕಾಲಮ್ಸು ಯೂನಿಕ್ ಆಗಿರಬೇಕು, ಅದನ್ನು ಕ್ಯಾಂಡಿಡೇಟ್ ಕೀ ಅಂತ ಕರಿತೀವಿ. ಕ್ಯಾಂಡಿಡೇಟ್ ಕೀಯಿಂದ ನಮಗೆ ಪ್ರೈಮರಿ ಕೀ ಬರುತ್ತೆ. ಓಕೆ, ಸೊ ಕ್ಯಾಂಡಿಡೇಟ್ ಕೀ ಅಂದರೆ ಎಕ್ಸಾಂಪಲ್ ಏನು ಬರುತ್ತೆ, ಗಾರ್ಡಿಯನ್ ಐ ಡಿ, ಗಾರ್ಡಿಯನ್ ಫೋನ್ ಇನ್ ಗಾರ್ಡಿಯನ್. ಸೊ ಗಾರ್ಡಿಯನ್ ಐ ಡಿ ಮತ್ತೆ ಗಾರ್ಡಿಯನ್ ಫೋನ್ ಅಂತ ಇದೆಯಲ್ಲ, ಅವೆರಡು ಯೂನಿಕ್ ಅಲ್ವಾ. ಗಾರ್ಡಿಯನ್ ಐ ಡಿ ಗಾರ್ಡಿಯನ್ ಟೇಬಲ್ಗೆ ಯೂನಿಕ್, ಮತ್ತೆ ಫೋನ್ ನಂಬರ್ ಒಂದೇ ಗಾರ್ಡಿಯನ್ಗೆ ಡಿಫ್ರೆಂಟ್ ಫೋನ್ ನಂಬರ್ಸ್, ಎಲ್ಲ ಗಾರ್ಡಿಯನ್ಸ್ಗೂ ಬೇರೆ ಬೇರೆ ಫೋನ್ ನಂಬರ್ಸ್ ಇರುತ್ತೆ. ಸೊ ಗಾರ್ಡಿಯನ್ ಐ ಡಿ, ಗಾರ್ಡಿಯನ್ ಫೋನ್ 2 ಕ್ಯಾಂಡಿಡೇಟ್ ಕೀ, ಅದರಲ್ಲಿ ನೀವು ಯಾವ್ದಾದ್ರು ಒಂದು ಮಾತ್ರ ಪ್ರೈಮರಿ ಕೀ ಆಗಿ ಚೂಸ್ ಮಾಡಬೇಕು. ಕರೆಕ್ಟಾ? ಸೊ ನೆಕ್ಸ್ಟ್ ಏನಿದೆ ನೋಡ್ಬೋಣ. ಹೆನ್ಸ್ ದೀಸ್ 2 attributes ಆರ್ ದ ಕ್ಯಾಂಡಿಡೇಟ್ ಕೀಸ್ ಆಸ್ ದೇ ಬೋತ್ ಆರ್ ಕ್ಯಾಂಡಿಡೇಟ್ಸ್ ಫಾರ್ ದ ಪ್ರೈಮರಿ ಕೀ. ಇವೆರಡು ಪ್ರೈಮರಿ ಕೀ ಆಗೋ ಕ್ಯಾಂಡಿಡೇಟ್ಸ್, ಇವೆರಡು ಪ್ರೈಮರಿ ಕೀ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಕ್ಯಾಂಡಿಡೇಟ್ ಕೀ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಸೊ ಕ್ಯಾಂಡಿಡೇಟ್ ಕೀ ಆದ್ಮೇಲೆ ಏನು ಬರುತ್ತೆ ಸರ್, ಪ್ರೈಮರಿ ಕೀ ಬರುತ್ತೆ. ಕ್ಯಾಂಡಿಡೇಟ್ ಕೀಯಿಂದ ನಮಗೆ ಪ್ರೈಮರಿ ಕೀ ಬರುತ್ತಲ್ವಾ. ಸೊ ಇವೆರಡಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು, ಗಾರ್ಡಿಯನ್ ಐ ಡಿ ಅಥವಾ ಗಾರ್ಡಿಯನ್ ಫೋನ್, ಯಾವುದಾದ್ರೂ ನೀವು ಚೂಸ್ ಮಾಡ್ಬೋದು ಆಸ್ ದ ಪ್ರೈಮರಿ ಕೀ ಆಫ್ ದ ಟೇಬಲ್. ಓಕೆ, ಸೊ ಈಗ ಪ್ರೈಮರಿ ಕೀ ಏನು ಅಂತ ನೋಡ್ಬೋಣ. ಪ್ರೈಮರಿ ಕೀ ಡೆಫಿನೇಷನ್,
out of the one or more candidate keys, the attribute chosen by the database designer to uniquely identify tuples in a relation is called primary key. So out of the candidate key 3-4 ಯುನೀಕ್ ಕಾಲಮ್ಸ್ ಇರ್ಬೋದು, ಅದರಲ್ಲಿ ನೀವು ಡೇಟಾಬೇಸ್ ಡಿಸೈನರ್ ಯಾವ್ದಾದ್ರು ಒಂದು ಕಾಲಮ್ ಚೂಸ್ ಮಾಡ್ತಾನೆ ಆಸ್ ದ ಪ್ರೈಮರಿ ಕೀ ಫಾರ್ ಐಡೆಂಟಿಫೈಯಿಂಗ್ ಟಪಲ್ಸ್ ಇನ್ ಅ ರಿಲೇಷನ್ ಅಥವಾ ಫಾರ್ ಐಡೆಂಟಿಫೈಯಿಂಗ್ ರೋಸ್ ಇನ್ ಅ ರಿಲೇಷನ್. ಇದನ್ನ ಪ್ರೈಮರಿ ಕೀ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಪ್ರೈಮರಿ ಕೀ ನಲ್ ಇರೋಂಗಿಲ್ಲ ಅಂದರೆ ಎಂಟಿ ಬಿಡಬಾರ್ದು ನೀವು. ಸೊ ಎಂಟಿ ಇರಲ್ಲ ಪ್ರೈಮರಿ ಕೀ, ಅಥವಾ ನಲ್ ವ್ಯಾಲ್ಯೂ ಕೊಡೋಂಗಿಲ್ಲ ನೀವು ಪ್ರೈಮರಿ ಕೀಗೆ. ಇವೆರಡು ವ್ಯಾಲ್ಯೂನು ಪ್ರೈಮರಿ ಕೀಯಲ್ಲಿ ಯಾವಾಗಲೂ ವ್ಯಾಲ್ಯೂಸ್ ಇರಬೇಕು. ಸೊ ಪ್ರೈಮರಿ ಕೀ ಅಂದರೆ ಏನು? ಔಟ್ ಆಫ್ ದ ಕ್ಯಾಂಡಿಡೇಟ್ ಕೀಸ್ the database designer selects one as the primary key for uniquely identifying tuples in a relation ಅಂತ ಹೇಳ್ಬೋದು. ಓಕೆ, ಸೊ in the relation guardian, suppose guardian ID is chosen as the primary key, then guardian phone is called the alternate key. ಸೊ alternate key ಅಂದರೆ ಏನಿಲ್ಲಿ, ಈಗ ಗಾರ್ಡಿಯನ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಯೂನಿಕ್ ಇದೆ, ಮತ್ತು ಫೋನ್ ನಂಬರ್ಸ್ ಕೂಡ ಗಾರ್ಡಿಯನ್ಸ್ಗೆ ಯೂನಿಕ್ ಆಗಿದೆ. ನಾನು ಗಾರ್ಡಿಯನ್ ಐ ಡಿ ಪ್ರೈಮರಿ ಕೀ ಚೂಸ್ ಮಾಡಿದ್ರೆ ಇನ್ ಗಾರ್ಡಿಯನ್ ಫೋನ್ ಉಳಿತಲ್ಲ, ಅದನ್ನು ಆಲ್ಟರ್ನೇಟ್ ಕೀ ಅಂತ ಹೇಳ್ತೀವಿ. ಓಕೆ, ಸೊ ಗಾರ್ಡಿಯನ್ ಫೋನ್ ಅವಾಗ ಏನಂತ ಕರಿತೀವಿ? ಆಲ್ಟರ್ನೇಟ್ ಕೀ. ಇಲ್ಲಿ ನೋಡ್ಬೋದು, ದೆನ್ ಗಾರ್ಡಿಯನ್ ಫೋನ್ ವಿಲ್ ಬಿ ಕಾಲ್ಡ್ ಆಲ್ಟರ್ನೇಟ್ ಕೀ. ಪ್ರೈಮರಿ ಕೀ ಕೆನಾಟ್ ಬಿ ನಲ್. ಇದು ಕೂಡ ಮುಖ್ಯ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಕ್ಯಾಂಡಿಡೇಟ್ ಕೀ ಅಂದ್ರೇನು? ಸೊ ಕ್ಯಾಂಡಿಡೇಟ್ ಕೀ ಮೇ ಬಿ ಅ ಕಾಂಬಿನೇಷನ್ ಆಫ್ 1 or more ಕಾಲಮ್ಸ್, 3-4 ಕಾಲಮ್ ಇರ್ಬೋದು, ವಿಚ್ ಆರ್ ಯೂನಿಕ್ಲಿ ಐಡೆಂಟಿಫೈಯಿಂಗ್ ಟಪಲ್ಸ್ ಇನ್ ಅ ರಿಲೇಷನ್. ಇದು ಕ್ಯಾಂಡಿಡೇಟ್ ಕೀ. ಸೊ ಕ್ಯಾಂಡಿಡೇಟ್ ಕೀಯಿಂದ ನಮಗೆ ಪ್ರೈಮರಿ ಕೀ ಬರುತ್ತೆ. ಸೊ ಪ್ರೈಮರಿ ಕೀ ಅಲ್ದಿರೋ ಕೀ ಆಲ್ಟರ್ನೇಟ್ ಕೀ ಅಂತ ಹೇಳ್ತೀವಿ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಡೆಫಿನೇಷನ್ಗೆ ಹೋಗೋಣ. ಕಾಂಪೋಸಿಟ್ ಪ್ರೈಮರಿ ಕೀ. ಏನು ಸರ್ ಕಾಂಪೋಸಿಟ್ ಪ್ರೈಮರಿ ಕೀ ಅಂದರೆ? ಸೊ ಇಫ್ ನೋ ಸಿಂಗಲ್ ಆಟ್ರಿಬ್ಯೂಟ್ ಇನ್ ಅ ರಿಲೇಷನ್ ಇಸ್ ಏಬಲ್ ಟು ಯೂನಿಕ್ಲಿ ಡಿಸ್ಟಿಂಗ್ವಿಶ್ ಟಪಲ್ಸ್, then more than one attributes are taken together as the primary key. ಈಗ ಯಾವುದೇ ಒಂದು ಟೇಬಲಲ್ಲಿ ನನಗೆ ಯೂನಿಕ್ ವ್ಯಾಲ್ಯೂಸ್ ಬರ್ತಿಲ್ಲ, ನನಗೆ ಪ್ರೈಮರಿ ಕೀ ಹುಡ್ಕೋಕೆ ಆಗ್ತಿಲ್ಲ, ಪ್ರೈಮರಿ ಕೀ ಸಿಗ್ತಿಲ್ಲ ಅಂದರೆ ಸ್ಟೂಡೆಂಟ್ಸ್ 2 ಕಾಲಮ್ನ ನೀವು ಕಂಬೈನ್ ಮಾಡಿ ಆ ವ್ಯಾಲ್ಯೂಸ್ನ ಪ್ರೈಮರಿ ಕೀ ಅಂತ ತೊಗೊಬೋದು. ಫಾರ್ ಎಕ್ಸಾಂಪಲ್ ಅಟೆಂಡೆನ್ಸ್ ಟೇಬಲ್ ನೋಡಿದ್ವಲ್ಲ, ಅಟೆಂಡೆನ್ಸ್ ನಂಬರ್ ಇದೆ ಅಥವಾ ಅಟೆಂಡೆನ್ಸ್ ಡೇಟ್ ಇದೆ, ಆಮೇಲೆ ಇನ್ನೇನಿದೆ ರೋಲ್ ನಂಬರ್ ಇದೆ. ರೋಲ್ ನಂಬರ್ ಅಲ್ಲಿ ಫಾರಿನ್ ಕೀ, ಸೊ ಅದು ಸ್ಟೂಡೆಂಟ್ ಟೇಬಲಿಂದ ವ್ಯಾಲ್ಯೂಸ್ ಬರ್ತಿದೆ. ಆಮೇಲೆ ಇನ್ನೇನಿತ್ತು? ಅಟೆಂಡೆನ್ಸ್ ಸ್ಟೇಟಸ್ ಅಂತ ಇರ್ತು. ಇಲ್ಲಿ ನಮ್ಗೆ ಪ್ರೈಮರಿ ಕೀ ಸಿಗ್ತಿಲ್ಲ, ಏನು ಮಾಡ್ಬೋದು? 2 ಕಾಲಮ್ನು ಜಾಯಿನ್ ಮಾಡಿ ಕಾಂಪೋಸಿಟ್ ಪ್ರೈಮರಿ ಕೀ ಅಂತ ಹೇಳ್ಬೋದು. ಆ ವ್ಯಾಲ್ಯೂಸ್ ಯೂನಿಕ್ ಅಂತ ಹೇಳ್ಬೋದು. ಇವಾಗ ಡೇಟು ಪ್ಲಸ್ ರೋಲ್ ನಂಬರ್ 2018 ಸೆಪ್ಟೆಂಬರ್ 1, ಆಮೇಲೆ ರೋಲ್ ನಂಬರ್ 1, ಈ 2 ಕಾಲಮ್ನು ಜಾಯಿನ್ ಮಾಡಿ ನಾವು ಇದು ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ ನೋಡ್ಬೋದು. ಸಚ್ ಪ್ರೈಮರಿ ಕೀ ಕನ್ಸಿಸ್ಟಿಂಗ್ ಆಫ್ ಮೋರ್ ದೆನ್ ಒನ್ ಆಟ್ರಿಬ್ಯೂಟ್ ಇಸ್ ಕಾಲ್ಡ್ ಕಾಂಪೋಸಿಟ್ ಪ್ರೈಮರಿ ಕೀ. ಕಾಂಪೋಸಿಟ್ ಪ್ರೈಮರಿ ಕೀ ಅಂದರೆ ಮೋರ್ ದೆನ್ 1 ಕಾಲಮ್ 2 ಜಾಯಿನ್ ಮಾಡಿ ಆ ವ್ಯಾಲ್ಯೂಸ್ ಬರ್ತಲ್ಲ, ಜಾಯಿನ್ ಮಾಡಾದ್ಮೇಲೆ ಅದನ್ನ ಪ್ರೈಮರಿ ಕೀ ಅಂತ ನಾವು ತೊಗೊಬೋದು. ಓಕೆ, ಸೊ ಎಕ್ಸಾಂಪಲ್ ನೋಡ್ಬಿಡೋದು ಇಲ್ಲಿ. In relation attendance, roll number cannot be used as primary key as roll number of same student will appear in another row of different data. ಅಥವಾ ಡಿಫ್ರೆಂಟ್ ಡೇಟ್ ಅಂತ ಹೇಳ್ಬೋದು. ಡಿಫ್ರೆಂಟ್ ಡೇಟ್ ಅನ್ನೋಕ್ಕಿಂತ ಡೇಟಾ, ಸೊ ಅದು ಸ್ಟೂಡೆಂಟ್ ಟೇಬಲ್ಗೆ ರೆಫರೆನ್ಸ್ ಆಗ್ತಿದೆ. ಕರೆಕ್ಟಾ? ಸೊ ಈ ರೋಲ್ ನಂಬರ್ ಇದೆಯಲ್ಲ, ಈ ರೋಲ್ ನಂಬರ್ನ ನಾವು ಪ್ರೈಮರಿ ಕೀ ಆಗಿ ತೊಗೊಳಕ್ಕಾಗಲ್ಲ ಅಟೆಂಡೆನ್ಸ್ ಟೇಬಲಲ್ಲಿ, ಯಾಕಂದರೆ ಅದು ಸ್ಟೂಡೆಂಟ್ ಟೇಬಲ್ನ ರೆಫರ್ ಮಾಡ್ತಿದೆ. ಕರೆಕ್ಟಾ? ಸೊ ಸಿಮಿಲರ್ಲಿ ಇನ್ ರಿಲೇಷನ್ ಅಟೆಂಡೆನ್ಸ್ ಡೇಟ್ ಕೆನಾಟ್ ಬಿ ಯೂಸ್ಡ್ ಎಸ್ ಪ್ರೈಮರಿ ಕೀ. ಅಟೆಂಡೆನ್ಸ್ ಡೇಟು ಪ್ರೈಮರಿ ಕೀ ಆಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಡೇಟ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಕರೆಕ್ಟಾ? ಸೊ 1 ಡೇ, ನೆಕ್ಸ್ಟ್ ಡೇ, ಮತ್ತೆ ನೆಕ್ಸ್ಟ್ ವರ್ಷ ಅದೇ ಡೇ ರಿಪೀಟ್ ಆಗ್ಬೋದು. ಸೊ ರಿಪೀಟ್ ಆಗುತ್ತೆ ಡೇಟ್ಸು. ಡೇಟ್ ಕೂಡ ನಾವು ತೊಗೊಳಂಗಿಲ್ಲ, because the same date is repeated for each roll number. So ಒಂದೇ ಡೇಗೆ ರೋಲ್ ನಂಬರ್ಸ್ ರಿಪೀಟ್ ಆಗುತ್ತೆ. ಹೌದಾ? ಸೊ ಆ ಡೇಟ್ ಕೂಡ ನಾವು ತೊಗೊಳಕ್ಕಾಗಲ್ಲ ಆಸ್ ದ ಪ್ರೈಮರಿ ಕೀ. ಇನ್ನೇನು ತೊಗೊಬೋದು? ಇವೆರಡು ಕಾಂಬಿನೇಷನ್ ತೊಗೊಬೋದಲ್ಲ, ಅಟೆಂಡೆನ್ಸ್ ಡೇಟ್ ಆಮೇಲೆ ರೋಲ್ ನಂಬರ್ 2 ಕಂಬೈನ್ ಮಾಡಿ ಒಂದು ಕಾಂಪೋಸಿಟ್ ಪ್ರೈಮರಿ ಕೀ ಅಂತ ತೊಗೊಬೋದು. ಓಕೆ, ಸೊ ಅದು ನೆಕ್ಸ್ಟ್ ಪಾಯಿಂಟಲ್ಲಿ ಇದೆ ನೋಡ್ಬೋದು. ಹೆನ್ಸ್ ರೋಲ್ ನಂಬರ್ ಆ್ಯಂಡ್ ಅಟೆಂಡೆನ್ಸ್ ಡೇಟ್ ವಿಲ್ ಮೇಕ್ ದ ಅಟೆಂಡೆನ್ಸ್ ರಿಲೇಷನ್ ಕಾಂಪೋಸಿಟ್ ಪ್ರೈಮರಿ ಕೀ. ಸೊ ಕಾಂಪೋಸಿಟ್ ಪ್ರೈಮರಿ ಕೀಲಿ ನೀವು ಅಟೆಂಡೆನ್ಸ್ ಡೇಟು ಪ್ಲಸ್ ರೋಲ್ ನಂಬರ್ 2 ಕಂಬೈನ್ ಮಾಡಿ ಒಂದು ಕಾಲಮ್ ಆಗಿ ತೊಗೊಬೋದು. ಅದನ್ನು ಆ ಕಾಲಮ್ನ ವಿ ಕ್ಯಾನ್ ಸೇ ಕಾಂಪೋಸಿಟ್ ಪ್ರೈಮರಿ ಕೀ. ಓಕೆ, ಸೊ ಡೈಗ್ರಾಮ್ ಇದೆ, ಡೈಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಕಾಲಮಲ್ಲಿ ಈಗ ಇವೆರಡು ಕಾಲಮ್ನು ನಾವು ಜಾಯಿನ್ ಮಾಡಿದ್ರೆ ಇಲ್ಲಿ ಬರೋ ವ್ಯಾಲ್ಯೂಸ್ನ ನಾವು ಕಾಂಪೋಸಿಟ್ ಪ್ರೈಮರಿ ಕೀ ಅಂತ ಹೇಳ್ಬೋದು. ಓಕೆ, ಸೊ ಇದು ಅರ್ಥ ಏನಿಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಕಾಂಪೋಸಿಟ್ ಪ್ರೈಮರಿ ಕೀ ಅಂದರೆ ನಮ್ಗೆ ಒಂದು ಟೇಬಲಲ್ಲಿ ಯಾವುದು ಪ್ರೈಮರಿ ಕೀ, ಯಾವುದು ಯುನೀಕ್ ವ್ಯಾಲ್ಯೂಸ್ ಇಲ್ಲ ಅಂದರೆ ನಾವು 2 ಕಾಲಮ್ನ ಜಾಯಿನ್ ಮಾಡಿ ಅದನ್ನೇ ನಾವು ಆ ವ್ಯಾಲ್ಯೂಸ್ನ ಪ್ರೈಮರಿ ಕೀ ಆಗಿ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇನ್ನೊಂದು ಕೀ ಬರುತ್ತೆ, ಲಾಸ್ಟ್ ಕೀ ಫಾರಿನ್ ಕೀ. ಫಾರಿನ್ ಕೀ ಅಂದರೆ ಏನು? ಇಟ್ ಇಸ್ ರೆಫರಿಂಗ್ ದ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಹೌದಾ? ಸೊ ಈ ಫಾರಿನ್ ಕೀ ಇರೋದು 2 ಟೇಬಲ್ ಲಿಂಕ್ ಮಾಡೋಕ್ಕೆ ಈ ಫಾರಿನ್ ಕೀ ಇದೆ. ಸೊ ಫಾರಿನ್ ಕೀ ಏನು ಅಂತ ನೋಡ್ಬೋಣ. ಫಾರಿನ್ ಕೀ ಅಂದರೆ ಏನು ಸರ್? ಇಟ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ಟೇಬಲ್ಸ್ ಅಥವಾ 2 ರಿಲೇಷನ್ಸ್.
ಸೊ 2 ಟೇಬಲ್ ಲಿಂಕ್ ಮಾಡೋಕ್ಕೆ ಫಾರಿನ್ ಕೀ ಇದೆ, ಕರೆಕ್ಟಾ? ಸೊ ಅ ಫಾರಿನ್ ಕೀ ಇಸ್ ಅನ್ ಆಟ್ರಿಬ್ಯೂಟ್ ಹೂಸ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಸೊ ಎಲ್ಲಿಂದ ಬರ್ತಿದೆ ಫಾರಿನ್ ಕೀ ವ್ಯಾಲ್ಯೂಸು? ಈಗ ಅಟೆಂಡೆನ್ಸ್ ಟೇಬಲಲ್ಲಿ ರೋಲ್ ನಂಬರ್ ಎಲ್ಲಿಂದ ಬರ್ತಿದೆ? ಅದು ಸ್ಟೂಡೆಂಟ್ ಟೇಬಲಿಂದ ವ್ಯಾಲ್ಯೂಸ್ ಬರ್ತಿದೆ ಅಲ್ಲಿಗೆ, ಕರೆಕ್ಟಾ? ಸೊ ಇಟ್ ಈಸ್ ಅನ್ ಆಟ್ರಿಬ್ಯೂಟ್ ವಿಚ್ ರೆಫರ್ಸ್ ಟು ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಬೇರೆ ಟೇಬಲ್ ಪ್ರೈಮರಿ ಕೀಗೆ ರೆಫರ್ ಮಾಡ್ತಿದೆ ಈ ಫಾರಿನ್ ಕೀ ಅಂತ ಅರ್ಥ. ಓಕೆ, ಇನ್ ಸಮ್ ಕೇಸಸ್ ಫಾರಿನ್ ಕೀ ಕ್ಯಾನ್ ಟೇಕ್ ನಲ್ ವ್ಯಾಲ್ಯೂ ಇಫ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಪ್ರೈಮರಿ ಕೀ ಆಫ್ ಪ್ರೈಮರಿ ಟೇಬಲ್. ಸೊ ಇಲ್ಲಿ ಫಾರಿನ್ ಕೀ ನಲ್ ಇರ್ಬೋದು, ಯಾವಾಗ ಅದು ಪ್ರೈಮರಿ ಕೀ ರೆಫರೆನ್ಸ್ ಮಾಡ್ತಿಲ್ಲ ಅಂದರೆ ಆ ಫಾರಿನ್ ಕೀ ನಲ್ ಇರ್ಬೋದು. ರೆಫರೆನ್ಸ್ ಮಾಡಿದ್ರೆ ಸೊ ನಲ್ ಹಾಕ್ಬಾರ್ದು ನೀವು, ಆಯ್ತಾ? ಸೊ ಫಾರಿನ್ ಕೀ ಕೂಡ ನಲ್ ಇರ್ಬೋದು ಇಫ್ ಇಟ್ ಇಸ್ ನಾಟ್ ರೆಫರೆನ್ಸಿಂಗ್ ದ ಪ್ರೈಮರಿ ಕೀ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, guardian ID and roll number are foreign keys in the students and attendance table. So guardian ID already ನೋಡಿದ್ವಿ, ಸ್ಟೂಡೆಂಟ್ ಟೇಬಲ್ ಅಲ್ಲಿ guardian ID ಫಾರಿನ್ ಕೀ ಎಲ್ಲಿಂದ ಬರ್ತಿದೆ ಅದಕ್ಕೆ ವ್ಯಾಲ್ಯೂಸು ಗಾರ್ಡಿಯನ್ ಟೇಬಲ್ ಇಂದ ವ್ಯಾಲ್ಯೂಸ್ ಬರ್ತಿದೆ. ಅಂಡ್ ಅಟೆಂಡೆನ್ಸ್ ಟೇಬಲ್ ಅಲ್ಲಿ ರೋಲ್ ನಂಬರ್ಗೆ ಎಲ್ಲಿಂದ ಬರ್ತಿದೆ ವ್ಯಾಲ್ಯೂಸು? ರೋಲ್ ನಂಬರ್ ಕಾಲಮ್ಗೆ. ಸೊ ಸ್ಟೂಡೆಂಟ್ ಟೇಬಲ್ ಇಂದ ರೋಲ್ ನಂಬರ್ ಕಾಲಮ್ ಇಂದ ವ್ಯಾಲ್ಯೂಸ್ ಬರ್ತಿದೆ ಅದಕ್ಕೆ, ಕರೆಕ್ಟಾ? ಇಲ್ಲಿ ಲಿಂಕ್ ಮಾಡಿದೀವಿ, 3 ಟೇಬಲ್ನು ಲಿಂಕ್ ಆಗಿದೆ ಇವಾಗ, ಕರೆಕ್ಟಾ? ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್? ಫಾರಿನ್ ಕೀ ಏನ್ ತಿಳ್ಕೊಬೇಕು? ಇವೆಲ್ಲ ಡೆಫಿನೇಷನ್ಸ್ ತಿಳ್ಕೊಬೇಕು. ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ಫಾರಿನ್ ಕೀ, ಕಾಂಪೋಸಿಟ್ ಪ್ರೈಮರಿ ಕೀ, ಈ 4 ಡೆಫಿನೇಷನ್ ನೀವು ತಿಳ್ಕೊಬೇಕು. ಸೊ ಇದರಲ್ಲಿ ಎನಿ 3 ಕೇಳ್ಬೋದು ನಿಮಗೆ ಡಿಫೈನ್ ಮಾಡೋಕ್ಕೆ, ಅಥವಾ 5 ಮಾರ್ಕ್ಸಲ್ಲಿ ಗಿವ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಆವಾಗ ನೀವು ಟೇಬಲ್ ಇಟ್ಕೊಂಡು ಇದೇ ಫಾರಿನ್ ಕೀ, ಇದೇ ಪ್ರೈಮರಿ ಕೀ, ಹಿಂಗೆ ಲಿಂಕ್ ಮಾಡಿದ್ದೀವಿ 3 ಟೇಬಲ್ಸು ಅಂತ ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈಗ ಈ ಟೇಬಲ್ ಮತ್ತೆ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಇಲ್ಲಿ ಪ್ರೈಮರಿ ಕೀ ಯಾವುದು, ಫಾರಿನ್ ಕೀ ಯಾವುದು ಅಂತ ಗೊತ್ತು ಅನ್ಕೊಂತೀನಿ. ಗಾರ್ಡಿಯನ್ ಟೇಬಲ್ ಇಂದ ಸ್ಟಾರ್ಟ್ ಮಾಡೋಣ. ಗಾರ್ಡಿಯನ್ ID ಎಲ್ಲ ಗಾರ್ಡಿಯನ್ಗೂ ಡಿಫ್ರೆಂಟ್ ಕೀಸ್ ಇರುತ್ತೆ. ಇದು ಪ್ರೈಮರಿ ಕೀ, ಇದು ಯೂನಿಕ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ನೆಕ್ಸ್ಟು ಗಾರ್ಡಿಯನ್ ಫೋನ್, ಅದು ಕೂಡ ಚಾನ್ಸಸ್ ಇದೆ, ಅದು ಕೂಡ ಪ್ರೈಮರಿ ಕೀ ಆಗೋಕ್ಕೆ. ಸೊ ಇಲ್ಲಿ ಗಾರ್ಡಿಯನ್ ID ಮತ್ತು ಗಾರ್ಡಿಯನ್ ಫೋನ್ ನಾವೇನಂತ ಹೇಳ್ತೀವಿ? ಕ್ಯಾಂಡಿಡೇಟ್ ಕೀ ಅಂತ ಹೇಳ್ತೀವಿ. ಕಾಂಬಿನೇಷನ್ ಆಫ್ ದ ಆಟ್ರಿಬ್ಯೂಟ್ಸ್ ಅಥವಾ ಕಾಂಬಿನೇಷನ್ ಆಫ್ ಕಾಲಮ್ಸ್, ಇದು ಕ್ಯಾಂಡಿಡೇಟ್ ಕೀ. ಈ ಕ್ಯಾಂಡಿಡೇಟ್ ಕೀನ ನಾವು ಯಾವುದು ಚೂಸ್ ಮಾಡಿದ್ವಿ? ಪ್ರೈಮರಿ ಕೀನ ಗಾರ್ಡಿಯನ್ ID ಚೂಸ್ ಮಾಡಿದ್ವಿ ಆಸ್ ದ ಪ್ರೈಮರಿ ಕೀ. ಸೊ ಈ ಗಾರ್ಡಿಯನ್ ಫೋನ್ ಏನಾಗುತ್ತೆ? ಇದು ಆಲ್ಟರ್ನೇಟ್ ಕೀ ಆಗುತ್ತೆ, AK. ಸೊ ವಿಚ್ ಎವರ್ ಇಸ್ ನಾಟ್ ಚೋಸನ್ ಎಸ್ ದ ಪ್ರೈಮರಿ ಕೀ ಬಿಕಮ್ಸ್ ದ ಆಲ್ಟರ್ನೇಟ್ ಕೀ. ನಾವು ಪ್ರೈಮರಿ ಕೀ ಯಾವುದನ್ನು ಚೂಸ್ ಮಾಡಿಲ್ಲ ಅದು ಆಲ್ಟರ್ನೇಟ್ ಕೀ ಆಗುತ್ತೆ. ಓಕೆ, ಸೊ ಇದರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಪ್ರೈಮರಿ ಕೀ ಯಾವುದು ಅಂತ ಗೊತ್ತಿಲ್ಲ. ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಇಸ್ ದ ಪ್ರೈಮರಿ ಕೀ, ಇದು ನಮ್ಗೆ ಗೊತ್ತು. ಸೊ ಗಾರ್ಡಿಯನ್ ID ಇಸ್ ದ ಫಾರಿನ್ ಕೀ. ಯಾಕೆ? ಇದು ಈ ಮೇನ್ ಟೇಬಲ್ನ ರೆಫರ್ ಮಾಡ್ತಿದೆ ವ್ಯಾಲ್ಯೂಸ್ಗೆ, ಅದಕ್ಕೆ ಗಾರ್ಡಿಯನ್ ID ನಾವು ಫಾರಿನ್ ಕೀ ಅಂತ ಹೇಳ್ತೀವಿ. ನೆಕ್ಸ್ಟು ಅಟೆಂಡೆನ್ಸ್ ಟೇಬಲಲ್ಲಿ ಸ್ಟೂಡೆಂಟ್ಸ್ ರೋಲ್ ನಂಬರ್ ಇಸ್ ದ ಫಾರಿನ್ ಕೀ, ಇಟ್ ಇಸ್ ರೆಫರಿಂಗ್ ದ ಸ್ಟೂಡೆಂಟ್ ಟೇಬಲ್. ಸೊ ಸ್ಟೂಡೆಂಟ್ ಟೇಬಲ್ ರೋಲ್ ನಂಬರ್ನ ಅದು ವ್ಯಾಲ್ಯೂಸ್ನ ರೆಫರ್ ಮಾಡ್ತಿದೆ, ಅದಕ್ಕೆ ರೋಲ್ ನಂಬರ್ ವಿ ಕಾಲ್ ಇಟ್ ಆಸ್ ಫಾರಿನ್ ಕೀ ಇನ್ ದ ಅಟೆಂಡೆನ್ಸ್ ಟೇಬಲ್. ಸೊ ಈಗ ಎಲ್ಲ ಟೇಬಲ್ಸು ಲಿಂಕ್ ಆಗಿದೆ ಅಲ್ವಾ? ಪ್ರೈಮರಿ ಕೀ, ಫಾರಿನ್ ಕೀ ಇಂದ ಲಿಂಕ್ ಆಗಿದೆ. ನಾವು ಟೇಬಲ್ಸ್ ಹಿಂಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ, ಆಮೇಲೆ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ಫಸ್ಟು ಪ್ರೈಮರಿ ಕೀಯಲ್ಲಿ ವ್ಯಾಲ್ಯೂಸ್ ಇದ್ದರೆ ಫಾರಿನ್ ಕೀಗೂ ಹೋಗುತ್ತೆ. ಪ್ರೈಮರಿ ಕೀಯಲ್ಲಿ ವ್ಯಾಲ್ಯೂಸ್ ಇಲ್ಲ ಅಂದರೆ ಫಾರಿನ್ ಕೀಗೂ ಹಾಕಂಗಿಲ್ಲ. ನಾನು ಹೇಳಿದನಲ್ಲ ಎಕ್ಸಾಂಪಲ್, ಪ್ರೈಮರಿ ಕೀ, ಪ್ರೈಮರಿ ಟೇಬಲ್ ಕಾಲಮ್ ರೋಲ್ ನಂಬರಲ್ಲಿ ರೋಲ್ ನಂಬರ್ 1 2 ಇದ್ದರೆ 1 2 3 ಇದ್ದರೆ ಫಾರಿನ್ ಕೀಯಲ್ಲೂ ಕೂಡ 1 2 3 ಇರ್ಬೋದು. ಅಥವಾ ನೀವು ಇಲ್ಲಿ 4 5 6 ಹಾಕಂಗಿಲ್ಲ. ಯಾಕೆ ಹಾಕಂಗಿಲ್ಲ? ಮೇನ್ ಟೇಬಲಲ್ಲಿ ಆ ವ್ಯಾಲ್ಯೂಸ್ ಇಲ್ಲ, ನೀವು ಹಾಕಬಾರ್ದು. ಮೇನ್ ಟೇಬಲಲ್ಲಿ 4 5 6 ಇದ್ದರೆ ರೋಲ್ ನಂಬರ್ಸ್ ಆವಾಗ ಹಾಕ್ಬೋದು, ಇಲ್ಲಾಂದರೆ ನೀವು ರೆಫರೆನ್ಸ್ ಮಾಡಿದ್ರೆ ಎರರ್ ಬರುತ್ತೆ. ಓಕೆ, ಬಟ್ ಫಾರಿನ್ ಕೀ ಇಲ್ಲಿ ರೆಫರೆನ್ಸ್ ಮಾಡಿಲ್ಲ ಅಂದರೆ ಇದು ನಲ್ ಕೂಡ ಇರ್ಬೋದು ಫಾರಿನ್ ಕೀ. ಬಟ್ ಪ್ರೈಮರಿ ಕೀ ನೀವು ನಲ್ ಹಾಕಂಗಿಲ್ಲ. ಪ್ರೈಮರಿ ಕೀ ಕೆನಾಟ್ ಬಿ ನಲ್ ಇರಬಾರ್ದು. ಪ್ರೈಮರಿ ಕೀ ಯಾವಾಗಲೂ ವ್ಯಾಲ್ಯೂಸ್ ಇರಬೇಕು ಪ್ರೈಮರಿ ಕೀಗೆ. ಓಕೆ, ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಪ್ರೈಮರಿ ಕೀ, ಫಾರಿನ್ ಕೀ, ಕ್ಯಾಂಡಿಡೇಟ್ ಕೀ ಮತ್ತು ಕಾಂಪೋಸಿಟ್ ಪ್ರೈಮರಿ ಕೀ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಆಯಿತಾ? ಸೊ ಎಲ್ಲ ಕಾನ್ಸೆಪ್ಟ್ಸು ಮಾಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಇಂಟ್ರೊಡಕ್ಷನಿಂದ ಹಿಡಿದು ಫೈಲ್ ಸಿಸ್ಟಮ್ ಡ್ರಾಬ್ಯಾಕ್ಸ್ ನೋಡಿದ್ವಿ. ಫೈಲ್ ಸಿಸ್ಟಮ್ ಡ್ರಾಬ್ಯಾಕ್ಸ್ ಆಮೇಲೆ DBMS ಏನು ಅಂತ ತಿಳ್ಕೊಂಡ್ವಿ, ಅದರ ಡೆಫಿನೇಷನ್ಸ್ ತಿಳ್ಕೊಂಡ್ವಿ. ಡೇಟಾಬೇಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಟೇಬಲ್ಸ್ ಹೆಂಗೆ ಲಿಂಕ್ ಮಾಡೋದು ಅಂತ ತಿಳ್ಕೊಂಡ್ವಿ. ಟೇಬಲ್ಸ್ ಲಿಂಕ್ ಮಾಡಾದ್ಮೇಲೆ ಸೊ ಟರ್ಮ್ಸ್ ನೋಡಿದ್ವಿ, ಕೆಲವೊಂದು ಸ್ಕೀಮಾ ನೋಡಿದ್ವಿ, ಕನ್ಸ್ಟ್ರೇಂಟ್ ನೋಡಿದ್ವಿ. ಸೊ ಅದಾದಮೇಲೆ ಡೇಟಾಬೇಸ್ ಸ್ನ್ಯಾಪ್ಶಾಟ್ ಅಥವಾ ಇನ್ಸ್ಟೆನ್ಸ್ ನೋಡಿದ್ವಿ. ಸೊ ಈ ಡೆಫಿನೇಷನ್ಸ್ ಎಲ್ಲ ತಿಳ್ಕೊಳ್ಳಿ, ಮರಿಬೇಡಿ. ಸೊ ಡೇಟಾ ಮಾಡೆಲ್ ಏನು ಅಂತ ತಿಳ್ಕೊಂಡ್ವಿ. ಡೇಟಾ ಮಾಡೆಲಲ್ಲಿ ಏನೇನು ಡೆಫಿನೇಷನ್ ಬರುತ್ತೆ, ಆಟ್ರಿಬ್ಯೂಟ್ ಆಗಿರ್ಬೋದು, ಟಪಲ್ ಆಗಿರ್ಬೋದು, ಸೊ ಡಿಗ್ರಿ ಆಗಿರ್ಬೋದು, ಕಾರ್ಡಿನಾಲಿಟಿ ಆಗಿರ್ಬೋದು, ಇದೆಲ್ಲ ಡೆಫಿನೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಪ್ರಾಪರ್ಟೀಸ್ ಆಫ್ ರಿಲೇಷನ್ ನೋಡಿದ್ವಿ, ಪ್ರಾಪರ್ಟೀಸ್ ಆಫ್ ಆಟ್ರಿಬ್ಯೂಟ್ಸ್, ಪ್ರಾಪರ್ಟೀಸ್ ಆಫ್ ಟಪಲ್ಸ್, ಪ್ರಾಪರ್ಟೀಸ್ ಆಫ್ ವ್ಯಾಲ್ಯೂಸ್, ಇದೆಲ್ಲ ನೋಡಿದ್ವಿ. ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಲಾಸ್ಟಲ್ಲಿ ಕೀಸ್ ಕಾನ್ಸೆಪ್ಟ್ ಕೂಡ ನೋಡಿದ್ವಿ. ಪ್ರೈಮರಿ ಕೀ, ಫಾರಿನ್ ಕೀ, ಆಲ್ಟರ್ನೇಟ್ ಕೀ ಮತ್ತು ಕ್ಯಾಂಡಿಡೇಟ್ ಕೀ, ಕಾಂಪೋಸಿಟ್ ಪ್ರೈಮರಿ ಕೀ, ಡೆಫಿನೇಷನ್ಸ್ ಗ್ಯಾರಂಟಿ ಕೇಳ್ತಾರೆ. ಓಕೆ, ಸೊ 11 ಮಾರ್ಕ್ಸ್ ಬರ್ತಿದೆ ಸ್ಟೂಡೆಂಟ್ಸ್. ಆದಷ್ಟು ಫೈಲ್ ಸಿಸ್ಟಮ್ ಡ್ರಾಬ್ಯಾಕ್ಸ್ ಓದಿ, DBMS ಅಲ್ಲಿ ಡೆಫಿನೇಷನ್ಸ್ ಎಲ್ಲ ಓದಿ. ಸೊ ಇದಾದಮೇಲೆ
ರಿಲೇಷನಲ್ ಡೇಟಾ ಮಾಡೆಲಲ್ಲಿ ಅಗೇನ್ ಡೆಫಿನೇಷನ್ಸ್ ಬರುತ್ತೆ, ಆಟ್ರಿಬ್ಯೂಟ್, ಟಪಲ್, ಆಮೇಲೆ ಕಾರ್ಡಿನಾಲಿಟಿ, ಡಿಗ್ರಿ ಇದೆಲ್ಲ ಓದಿ. ಕೀಸಲ್ಲಿ ಪ್ರೈಮರಿ ಕೀ, ಫಾರಿನ್ ಕೀ, ಆಲ್ಟರ್ನೇಟ್ ಕೀ, ಕ್ಯಾಂಡಿಡೇಟ್ ಕೀ ಇದೆಲ್ಲ ಓದಿ. ಓಕೆ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಆಯಿತಾ. ಈಗ ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡ್ಬೋಣ. ಓಕೆ, ಸೊ ಏನು ಬರ್ತದೆ ಸರ್ ಎಕ್ಸಸೈಸ್ ಪ್ರಾಬ್ಲಮ್ಸ್? ಫಸ್ಟ್ ನೋಡ್ಬೋಣ ಸ್ಟೂಡೆಂಟ್ಸ್. ವೈ ಫಾರಿನ್ ಕೀ ಆರ್ ಅಲೌಡ್ ಟು ಹ್ಯಾವ್ ನಲ್ ವ್ಯಾಲ್ಯೂಸ್, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಫಾರಿನ್ ಕೀಗೆ ನಲ್ ವ್ಯಾಲ್ಯೂಸ್ ಇರ್ಬೋದು, ಯಾವಾಗ ಅದು ಪ್ರೈಮರಿ ಕೀನ ರೆಫರೆನ್ಸ್ ಮಾಡದೇ ಇರೋದಾಗ ಆವಾಗ ನಲ್ ವ್ಯಾಲ್ಯೂಸ್ ಬರ್ಬೋದು, ಹೌದಾ? ಸೊ ರೆಫರ್ ಮಾಡಿದಾಗ ನೀವು ನಲ್ ವ್ಯಾಲ್ಯೂಸ್ ಹಾಕಬಾರ್ದು. ಓಕೆ, ಸೊ ಇದು ಎಕ್ಸಾಂಪಲ್ ವಿತ್ ಅನ್ ಎಕ್ಸಾಂಪಲೇ ನೋಡ್ಬೋಣ. ಸೊ ಫಾರಿನ್ ಕೀಸ್ ಆರ್ ಅಲೌಡ್ ಟು ಹ್ಯಾವ್ ನಲ್ ವ್ಯಾಲ್ಯೂಸ್ ಬಿಕಾಸ್ ದೇ ಆರ್ ನಾಟ್ ನೆಸೆಸರಿಲಿ ಪಾರ್ಟ್ ಆಫ್ ದ ಪ್ರೈಮರಿ ಕೀ. ಸೊ ಪ್ರೈಮರಿ ಕೀ ಪಾರ್ಟ್ ಆಗಿಲ್ಲ ಅಂದರೆ ಅಥವಾ ರೆಫರೆನ್ಸ್ ಮಾಡಿಲ್ಲ ಅಂದರೆ ನಲ್ ಇರ್ಬೋದು. ಓಕೆ, ಸೊ ದ ಫಾರಿನ್ ಕೀ ರೆಫರೆನ್ಸಿಂಗ್ ಟೇಬಲ್, ಸೊ ಅದು ರೆಫರ್ ಮಾಡ್ತಿಲ್ಲ ಅಂದರೆ ಫಾರಿನ್ ಕೀ ಟೇಬಲಿಂದ ಮೇನ್ ಟೇಬಲ್ ರೆಫರ್ ಮಾಡ್ತಿಲ್ಲ ಅಂದರೆ ನಲ್ ವ್ಯಾಲ್ಯೂಸ್ ಇರ್ಬೋದು, ಕರೆಕ್ಟಾ? ಇಫ್ ಅ ರೆಕಾರ್ಡ್ ಡಸ್ ನಾಟ್ ಹ್ಯಾವ್ ಅ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇನ್ ದ ರೆಫರೆನ್ಸ್ ಟೇಬಲ್, ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಲ್ಲ ಅಂದರೆ ರೆಫರೆನ್ಸ್ ಟೇಬಲಲ್ಲಿ ನಲ್ ವ್ಯಾಲ್ಯೂಸ್ ಇರ್ಬೋದು, ಯಾವುದಕ್ಕೆ? ಫಾರಿನ್ ಕೀಗೆ, ಕರೆಕ್ಟ್? ಸೊ ಎಕ್ಸಾಂಪಲ್ ನೋಡಿದ್ರೆ the foreign key can be set up to be null. For example, if a student has no guardian, ಈಗ ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಇತ್ತಲ್ವಾ, ಸ್ಟೂಡೆಂಟ್ ಟೇಬಲಲ್ಲಿ ಗಾರ್ಡಿಯನ್ ಐ ಡಿ ಇತ್ತು. ಸೊ ಸ್ಟೂಡೆಂಟ್ ಟೇಬಲಲ್ಲಿ ಏನೇನಿತ್ತು? ಸೊ ಫಸ್ಟು ರೋಲ್ ನಂಬರ್ ಇತ್ತು, ರೋಲ್ ನಂಬರ್ ಆದಮೇಲೆ ನೇಮ್ ಇತ್ತು ಸ್ಟೂಡೆಂಟ್ದು, ಆಮೇಲೆ ಡೇಟ್ ಆಫ್ ಬರ್ತ್ ಇತ್ತು. ಸೊ ಇದಾದಮೇಲೆ ನಮಗೆ ಲಾಸ್ಟಲ್ಲಿ ಗಾರ್ಡಿಯನ್ ಐ ಡಿ ಇತ್ತು. ಗಾರ್ಡಿಯನ್ ಐ ಡಿ ಅನ್ನೋದು ಏನಿಲ್ಲಿ ಫಾರಿನ್ ಕೀ, ಅದು ಎಲ್ಲಿಂದ ಬರ್ತಿದೆ? ಗಾರ್ಡಿಯನ್ ಟೇಬಲಿಂದ ವ್ಯಾಲ್ಯೂಸ್ ಬರ್ತಿದೆ. ಈ ಗಾರ್ಡಿಯನ್ ಐ ಡಿ ನಲ್ ಇರ್ಬೋದು ಯಾವಾಗ? ಇಫ್ ಇಟ್ ಇಸ್ ನಾಟ್ ರೆಫರ್ ಮಾಡ್ತಿಲ್ಲ ಅಂದರೆ ಯಾವುದನ್ನ? ಸೊ ಪ್ರೈಮರಿ ಕೀ ಅಂದರೆ ಗಾರ್ಡಿಯನ್ ಟೇಬಲ್ನ ರೆಫರ್ ಮಾಡ್ತಿಲ್ಲ ಅಂದರೆ ನಲ್ ಇರ್ಬೋದು ಅದು. ಓಕೆ, ಅದೇ ಎಕ್ಸಾಂಪಲ್ ಇಲ್ಲಿ ಹೇಳ್ತಿರೋದು. ಇಫ್ ಅ ಸ್ಟೂಡೆಂಟ್ ಡಸ್ ನಾಟ್ ಹ್ಯಾವ್ ಗಾರ್ಡಿಯನ್ ಇನ್ಫಾರ್ಮೇಷನ್, ಗಾರ್ಡಿಯನ್ ಐ ಡಿ ಇನ್ ದ ಸ್ಟೂಡೆಂಟ್ ಟೇಬಲ್ ಕ್ಯಾನ್ ಬಿ ನಲ್. ಸೊ ಇವಾಗ ನಂಗೆ ಗಾರ್ಡಿಯನ್ ಇಲ್ಲ ಯಾರೂ, ಏನು ಮಾಡೋಣ? ಸ್ಟೂಡೆಂಟ್ ಟೇಬಲಲ್ಲಿ ಈ ಗಾರ್ಡಿಯನ್ ಐ ಡಿ ನಲ್ ಹಾಕ್ಬೋದು, ಯಾವಾಗ? ಅದು ಮೇನ್ ಟೇಬಲ್ನ ರೆಫರೆನ್ಸ್ ಮಾಡದೇ ಇರೋವಾಗ. ಸೊ ಗಾರ್ಡಿಯನ್ ಐ ಡಿ ಗಾರ್ಡಿಯನ್ ಟೇಬಲ್ನ ರೆಫರೆನ್ಸ್ ಮಾಡದೇ ಇದ್ರೆ ನಲ್ ಇರ್ಬೋದು ಇದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಫಸ್ಟ್ ಕ್ವೆಶನ್, ಫಾರಿನ್ ಕೀ ನಲ್ ಇರ್ಬೋದು ಇಫ್ ಇಟ್ ಇಸ್ ನಾಟ್ ರೆಫರೆನ್ಸಿಂಗ್ ದ ಮೈನ್ ಟೇಬಲ್, ಅಥವಾ ಅದು ಪ್ರೈಮರಿ ಕೀನ ರೆಫರೆನ್ಸ್ ಮಾಡ್ತಿಲ್ಲ ಅಂದರೆ ಯು ಕ್ಯಾನ್ ಗಿವ್ ಫಾರಿನ್ ಕೀ ಇಸ್ ನಲ್. ಎಕ್ಸಾಂಪಲ್, ಸ್ಟೂಡೆಂಟ್ಗೆ ಗಾರ್ಡಿಯನ್ ಐ ಡಿ ಅನ್ನೋದು ಇಲ್ಲಿ ಫಾರಿನ್ ಟೇಬಲ್ ಫಾರಿನ್ ಕೀ ಇಲ್ಲಿ ಸ್ಟೂಡೆಂಟ್ ಟೇಬಲಲ್ಲಿ ಅದು ನಲ್ ಇರ್ಬೋದು. ಓಕೆ, ಇಫ್ ಇಟ್ ಇಸ್ ನಾಟ್ ರೆಫರೆನ್ಸಿಂಗ್. ಓಕೆ, ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. Compared to the file system, how does a database management system avoid redundancy through a database? So file system compare ಮಾಡಿದ್ರೆ ಸೊ DBMS ಹೆಂಗೆ ರಿಡಂಡೆನ್ಸಿ ಅವಾಯ್ಡ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಇನ್ ಥ್ರೂ ಅ ಡೇಟಾಬೇಸ್ ಅಂದರೆ ಡೇಟಾಬೇಸಿಂದ ಸೊ ಹೆಂಗೆ ರಿಡಂಡೆನ್ಸಿ ಅವಾಯ್ಡ್ ಮಾಡ್ತೀವಿ? ಇಲ್ಲ ಆನ್ಸರ್ ನೋಡ್ಬೋದು. DBMS ಅವಾಯ್ಡ್ಸ್ ರಿಡಂಡೆನ್ಸಿ ಬೈ ಆರ್ಗನೈಸಿಂಗ್ ಡೇಟಾ. ನಾವು ಡೇಟಾನ ಆರ್ಗನೈಸ್ ಮಾಡ್ತೀವಿ ಆ್ಯಂಡ್ ಲಿಂಕ್ ಕೂಡ ಮಾಡ್ತೀವಿ. ಪ್ರೈಮರಿ ಕೀ, ಫಾರಿನ್ ಕೀ ಈ ಥರ ಟೇಬಲ್ಸ್ನ ಲಿಂಕ್ ಮಾಡೋದ್ರಿಂದ ಸೊ ನಮಗೆ ರಿಡಂಡೆನ್ಸಿ ಹೋಗುತ್ತೆ, ಕರೆಕ್ಟಾ? ಸೊ DBMS ಅವಾಯ್ಡ್ಸ್ ರಿಡಂಡೆನ್ಸಿ ಬೈ ಆರ್ಗನೈಸಿಂಗ್ ಡೇಟಾ in related tables, referencing common data using keys. ಸೊ ಕಾಮನ್ ಆಗಿರೋ ಕಾಲಮ್ಸ್ನ ನಾವು ಕೀಸ್ ಅಂತ ರೆಫರೆನ್ಸ್ ಮಾಡ್ತೀವಿ, ಪ್ರೈಮರಿ ಕೀ, ಫಾರಿನ್ ಕೀ ಅಂತ ರೆಫರೆನ್ಸ್ ಮಾಡ್ತೀವಿ. ಸೊ ನಮಗೆ ಡೂಪ್ಲಿಕೇಶನ್ ಅಥವಾ ಡೂಪ್ಲಿಕೇಟ್ ಡೇಟಾ ಅವಾಯ್ಡ್ ಆಗುತ್ತೆ, ಕರೆಕ್ಟಾ? ಸೊ ಫಾರ್ ಎಕ್ಸಾಂಪಲ್, ಗಾರ್ಡಿಯನ್ ಡೀಟೇಲ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಒನ್ಸ್ ಇನ್ ಅ ಸೆಪರೇಟ್ ಟೇಬಲ್ ಆ್ಯಂಡ್ ರೆಫರ್ಡ್ ಯೂಸಿಂಗ್ ಗಾರ್ಡಿಯನ್ ಐ ಡಿ ಅವಾಯ್ಡಿಂಗ್ ರಿಪಿಟೇಷನ್ ಆಫ್ ದ ಸೇಮ್ ಡೇಟಾ. ಸೊ ಗಾರ್ಡಿಯನ್ ಡೀಟೇಲ್ಸು ನಾವು ಗಾರ್ಡಿಯನ್ ಟೇಬಲಲ್ಲೇ ಸ್ಟೋರ್ ಮಾಡ್ತೀವಿ. ಸೊ ರೆಫರೆನ್ಸ್ ಮಾಡ್ತೀವಿ ಬೇರೆ ಟೇಬಲ್ಗೆ, ಕರೆಕ್ಟಾ? ರಿಪೀಟ್ ಮಾಡೋದಿಲ್ಲ, ರೆಫರೆನ್ಸ್ ಮಾಡ್ತೀವಿ. ಸೊ ರಿಪಿಟೇಷನ್ ಅವಾಯ್ಡ್ ಆಗುತ್ತೆ. ಇಲ್ಲಿ ಡೂಪ್ಲಿಕೇಶನ್ ಅಥವಾ ರಿಡಂಡೆನ್ಸಿ ಅವಾಯ್ಡ್ ಆಗುತ್ತೆ DBMS ಅಲ್ಲಿ. ಯಾಕಂದರೆ ನಾವು ಎಲ್ಲ ಟೇಬಲ್ನು ಲಿಂಕ್ ಮಾಡ್ತೀವಿ, ಪ್ರೈಮರಿ ಕೀಯಿಂದ ಫಾರಿನ್ ಕೀಯಿಂದ ಲಿಂಕ್ ಮಾಡ್ತೀವಿ. ಸೊ ರಿಡಂಡೆನ್ಸಿ ಅವಾಯ್ಡ್ ಆಗುತ್ತೆ, ಜಸ್ಟ್ ನಾವು ರೆಫರ್ ಮಾಡ್ತಾ ಇದ್ದೀವಿ. ಸೊ ಪ್ರೈಮರಿ ಕೀಯಲ್ಲಿರೋ ವ್ಯಾಲ್ಯೂಸ್ ಫಾರಿನ್ ಕೀ ರೆಫರ್ ಮಾಡ್ತಿದೆ ಅಷ್ಟೇ, ಸೊ ರಿಪೀಟ್ ಆಗ್ತಿಲ್ಲ. ಓಕೆ, ಸೊ ಇಲ್ಲಿಂದ ನಮಗೆ ರಿಡಂಡೆನ್ಸಿ ಅವಾಯ್ಡ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಈ ಕ್ವೆಶನ್ ತುಂಬ ಸುಲಭ ಅಲ್ವಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇನ್ ಅ ಮಲ್ಟಿಪ್ಲೆಕ್ಸ್ ಮೂವೀಸ್ ಆರ್ ಸ್ಕ್ರೀನ್ ಇನ್ ಡಿಫ್ರೆಂಟ್ ಆಡಿಟೋರಿಯಮ್ಸ್. ಒಂದು ಮಲ್ಟಿಪ್ಲೆಕ್ಸ್ ಇದೆ ಅನ್ಕೊಳ್ಳೋಣ, 3-4 ಆಡಿಟೋರಿಯಮ್ಸ್ ಇದೆ. 3-4 ಆಡಿಟೋರಿಯಮ್ಸಲ್ಲಿ ಮೂವಿ ಸ್ಕ್ರೀನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಒನ್ ಮೂವಿ ಕ್ಯಾನ್ ಬಿ ಶೋನ್ ಇನ್ ಮೋರ್ ದೆನ್ ಒನ್ ಆಡಿಟೋರಿಯಮ್. ಒಂದೇ ಮೂವಿ ಮೋರ್ ದೆನ್ ಒನ್ ಆಡಿಟೋರಿಯಮಲ್ಲಿ ರನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ ಆರ್ಡರ್ ಟು ಮೇಂಟೈನ್ ದ ರೆಕಾರ್ಡ್ ಆಫ್ ಮೂವೀಸ್, ದ ಮಲ್ಟಿಪ್ಲೆಕ್ಸ್ ಮೇಂಟೈನ್ಸ್ ಅ ರಿಲೇಷನಲ್ ಡೇಟಾಬೇಸ್ ಕನ್ಸಿಸ್ಟಿಂಗ್ ಆಫ್ 2 ರಿಲೇಷನ್ಸ್. ಸೊ ಈ ಡೇಟಾ ಎಲ್ಲ ಮೇಂಟೈನ್ ಮಾಡೋಕ್ಕೆ 2 ಟೇಬಲ್ ತೊಗೊಂಡಿದ್ದಾರೆ ಅಥವಾ 2 ರಿಲೇಷನ್ ತೊಗೊಂಡಿದ್ದಾರೆ. ಯಾವ್ದು? ಸೊ ಮೂವಿ ಆ್ಯಂಡ್ ಆಡಿ. ಮೂವಿ ಅಂತ ಒಂದು ಟೇಬಲ್ ತೊಗೊಂಡಿದ್ದಾರೆ, ಆಡಿಟೋರಿಯಮ್ಗೆ ಶಾರ್ಟ್ ಫಾರ್ಮ್ ಆಡಿ ಅಂತ ಇನ್ನೊಂದು ಟೇಬಲ್ ನೇಮ್ ತೊಗೊಂಡಿದ್ದಾರೆ. ಸೊ ಏನೇನಿದೆ ಮೂವಿ ಟೇಬಲಲ್ಲಿ? ಮೂವಿ ಐ ಡಿ ಇದೆ, ಮೂವಿ ನೇಮ್ ಇದೆ, ರಿಲೀಸ್ ಡೇಟ್ ಇದೆ.
ಕರೆಕ್ಟಾ? ಸೊ ಇಲ್ಲಿ ಮೂವಿ ಐ ಡಿ ಅನ್ನೋದು ಏನು ಸ್ಟೂಡೆಂಟ್ಸ್, ಮೂವಿ ಐ ಡಿ ಅನ್ನೋದು ಪ್ರೈಮರಿ ಕೀ ಆಗಬೇಕಲ್ವಾ? ಸೊ ಮೂವಿ ಟೇಬಲಲ್ಲಿ ಒಂದು 10 ಮೂವೀಸ್ ಇದೆ ಅನ್ಕೊಳ್ಳೋಣ, ಅಥವಾ 10 ಮೂವೀಸ್ ಅಥವಾ 10 ಮೂವಿ ನೇಮ್ಸ್ ಇದೆ ಅನ್ಕೊಳ್ಳೋಣ. ಅದು ಒಂದೊಂದು ಮೂವಿ ನೇಮ್ಗೂ ಬೇರೆ ಬೇರೆ ಐ ಡಿ ಇರುತ್ತಲ್ವಾ? ಸೊ ಯಾವುದು ರಿಪೀಟ್ ಆಗಲ್ಲ ಐ ಡಿಸು. ಸೊ ಮೂವಿ ಐ ಡಿ ಅನ್ನೋದು ಪ್ರೈಮರಿ ಕೀ ಅಂತ ತೊಗೊಬೋದು. ಓಕೆ, ಸೊ ನೆಕ್ಸ್ಟು ಆಡಿಟೋರಿಯಂ ಅಥವಾ ಆಡಿಟೋರಿಯಂ ಕಾಲಮಲ್ಲಿ ಆಡಿಟೋರಿಯಂ ನಂಬರ್ ಇದೆ, ಮೂವಿ ಐ ಡಿ ಇದೆ, ಆ್ಯಂಡ್ ಸೀಟ್ಸ್, ಸ್ಕ್ರೀನ್ ಟೈಪ್, ಟಿಕೆಟ್ ಪ್ರೈಸ್ ಇದೆ. ಇಲ್ಲಿ ಮೂವಿ ಐ ಡಿ ರಿಪೀಟ್ ಆಗಿದೆ ಅಲ್ವಾ? ಈ ಮೂವಿ ಐ ಡಿ ಎಲ್ಲಿಂದ ಬರ್ತಿದೆ? ಸೊ ಇಲ್ಲಿಂದ ಬರ್ತಿದೆ, ಮೇನ್ ಟೇಬಲಿಂದ. ಸೊ ಈ ಮೂವಿ ಐ ಡಿ ಫಾರಿನ್ ಕೀ ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಇಲ್ಲಿ ಕ್ವೆಶನ್ ಏನು ತೊಗೊಂಡ್ಯಾರೆ, ಇಸ್ ಇಟ್ ಕರೆಕ್ಟ್ ಟು ಅಸೈನ್ ಮೂವಿ ಐ ಡಿ ಎಸ್ ದ ಪ್ರೈಮರಿ ಕೀ ಇನ್ ದ ಮೂವಿ ರಿಲೇಷನ್? ಸೊ ಈ ಮೂವಿ ಟೇಬಲಲ್ಲಿ ಮೂವಿ ಐ ಡಿ ಪ್ರೈಮರಿ ಕೀ ತೊಗೊಬೋದಲ್ವಾ? ಸೊ 10 ಮೂವೀಸ್ ಇದ್ರೆ ಒಂದು ಟೇಬಲಲ್ಲಿ ಎಲ್ಲ ಮೂವೀಸ್ಗೂ ಒಂದೊಂದು ಐ ಡಿಸ್ ಇರುತ್ತಲ್ವ, ಬೇರೆ ಬೇರೆ ಐ ಡಿಸ್. ಸೊ ಮೂವಿ ಐ ಡಿ ಅನ್ನೋದು ಪ್ರೈಮರಿ ಕೀ ಯಾವುದರಲ್ಲಿ? ಮೂವಿ ಟೇಬಲಲ್ಲಿ ತೊಗೊಬೋದು. ಇಫ್ ನೋ ಸಜೆಸ್ಟ್ ಅಪ್ರೋಪ್ರಿಯೇಟ್ ಪ್ರೈಮರಿ ಕೀ, ಇಲ್ಲ. ಸೊ ಮೂವಿ ಐ ಡಿ ಇಸ್ ದ ಪ್ರೈಮರಿ ಕೀ ಇನ್ ದ ಮೂವಿ ಟೇಬಲ್. ಓಕೆ, ಸೊ ಇದು ಆನ್ಸರ್ ಕರೆಕ್ಟ್ ಆಗಿದೆ, ಎಸ್ ಅಂತ ಹೇಳ್ಬೋದು. ಸೊ ಎ ಕ್ವೆಶನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಮೂವಿ ಐ ಡಿ ಪ್ರೈಮರಿ ಕೀ ಆಗಿ ತೊಗೊಬೋದು. ನೆಕ್ಸ್ಟ್ ಏನಿದೆ, ಇಸ್ ಇಟ್ ಕರೆಕ್ಟ್ ಟು ಅಸೈನ್ ಆಡಿ ನಂಬರ್ ಆಸ್ ದ ಪ್ರೈಮರಿ ಕೀ ಇನ್ ದ ಆಡಿ ರಿಲೇಷನ್? ಸೊ ಸ್ಟೂಡೆಂಟ್ಸ್, ಆಡಿಟೋರಿಯಂ ನಂಬರ್ನ ನೀವು ಪ್ರೈಮರಿ ಕೀ ಆಗಿ ತೊಗೊಬೋದಾ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಬಿ ಅಲ್ಲಿ. ಇಫ್ ನೋ ದೆನ್ ಸಜೆಸ್ಟ್ ಅಪ್ರೋಪ್ರಿಯೇಟ್ ಪ್ರೈಮರಿ ಕೀ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಟೇಬಲಲ್ಲಿ, ಮೂವಿ ಟೇಬಲಲ್ಲಿ ಏನೇನಿದೆ? ಮೂವಿ ಟೇಬಲಲ್ಲಿ ಸೊ ಮೂವಿ ಐ ಡಿ ಇದೆ, ಆಮೇಲೆ ಮೂವಿ ನೇಮ್ ಅಂತ ಇದೆ. ಕರೆಕ್ಟಾ? ಸೊ ಒಂದು 5 ಮೂವೀಸ್ ರಿಲೀಸ್ ಆಗ್ತಿದೆ ಅನ್ಕೊಳ್ಳೋಣ. ಸೊ 5 ಮೂವೀಸ್ಗೆ 5 ಡಿಫ್ರೆಂಟ್ ಐ ಡಿ ಇದೆ ಅಲ್ವಾ? 1 2 3 4 5 ಅಂತ ತೊಗೊಳ್ಳೋಣ. ಮೂವಿ ನೇಮ್ ಎ ಬಿ ಸಿ ಡಿ ಇ ಅಂತ ಜಸ್ಟ್ ತೊಗೊಳ್ಳೋಣ. ಆಡಿಟೋರಿಯಂ ಟೇಬಲಲ್ಲಿ ಸ್ಟೂಡೆಂಟ್ಸ್ ಆಡಿಟೋರಿಯಂ ನಂಬರ್ ಅಂತ ಇದೆ. ಸೊ ಆಡಿಟೋರಿಯಂ ನಂಬರ್, ಆಮೇಲೆ ಇನ್ನೇನಿದೆ? ಸೊ ಮೂವಿ ಐ ಡಿ ಅಂತಿದೆ. ಸೊ ಮೂವಿ ಐ ಡಿ ಎಲ್ಲಿಂದ ಬರ್ತಿದೆ? ಸೊ ಮೂವಿ ಐ ಡಿ ನಮಗೆ ಪ್ರೈಮರಿ ಕೀಯಿಂದ ಬರ್ತಿದೆ, ಈ ಐ ಡಿಯಿಂದ ಬರ್ತಿದೆ. ಸೊ ಒಂದೇ ಐ ಡಿ ಅಥವಾ ಒಂದೇ ಮೂವಿ ಆಡಿಟೋರಿಯಮಲ್ಲಿ ರನ್ ಆಗ್ಬೋದಲ್ವಾ? ಸೊ ಇಲ್ಲಿ ಏನು ಹೇಳಿದ್ದಾರೆ? ಸೊ ಒನ್ ಮೂವಿ ಕ್ಯಾನ್ ಬಿ ಶೋನ್ ಇನ್ ಮೋರ್ ದೆನ್ ಒನ್ ಆಡಿಟೋರಿಯಂ. ಸೊ ಆಡಿಟೋರಿಯಮಲ್ಲಿ ರಿಪೀಟ್ ಆಗೋದಿಲ್ಲ ಅಲ್ವಾ? ಒಂದೇ ಆಡಿಟೋರಿಯಮಲ್ಲಿ, ಇವಾಗ ಆಡಿಟೋರಿಯಂ ನಂಬರ್ 3 ಅನ್ಕೊಳ್ಳೋಣ, ಮೂವಿ 1 ರನ್ ಆಗ್ತಿದೆ. ನೆಕ್ಸ್ಟ್ ಆಡಿಟೋರಿಯಂ 4 ಅಲ್ಲಿ ಮತ್ತೆ ಸೇಮ್ ಮೂವಿ ರನ್ ಆಗ್ತಿದೆ. ಸೊ ಸೇಮ್ ಮೂವಿ ಮಲ್ಟಿಪಲ್ ಆಡಿಟೋರಿಯಮ್ಸಲ್ಲಿ ರನ್ ಆಗ್ತಿದೆ ಅಲ್ವಾ? ಸೊ ಅದು ಆಡಿಟೋರಿಯಂ ನಂಬರ್ ನಾವು ಪ್ರೈಮರಿ ಕೀಯಾಗಿ ತೊಗೊಳಕ್ಕಾಗೋದಿಲ್ಲ ಅಲ್ವಾ? ಸೊ ಈ ಕ್ವೆಶನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಬಿಕಾಸ್ ಮಲ್ಟಿಪಲ್ ಮೂವೀಸ್ ಅಥವಾ ಮಲ್ಟಿಪಲ್ ಸೇಮ್ ಮೂವೀಸ್ ಇಸ್ ರನ್ನಿಂಗ್ ಆನ್ ಮಲ್ಟಿಪಲ್ ಆಡಿಟೋರಿಯಮ್ಸ್. ಒಂದೇ ಮೂವಿ ಮಲ್ಟಿಪಲ್ ಆಡಿಟೋರಿಯಮ್ಸಲ್ಲಿ ರನ್ ಆಗ್ಬೋದು. ಸೊ ಆಡಿಟೋರಿಯಂ ನಂಬರ್ ನಾವು ಪ್ರೈಮರಿ ಕೀಯಾಗಿ ಬಳಸೋಂಗಿಲ್ಲ. ಓಕೆ, ಸೊ ಇದು ನೋಡ್ಬೋಣ ಆನ್ಸರ್ಸು. ಎಸ್, ಇಫ್ ಮೂವಿ ಐ ಡಿ ಇಸ್ ಯುನೀಕ್ ಫಾರ್ ಈಚ್ ಮೂವಿ. ಸೊ ಫಸ್ಟಲ್ಲಿ ಮೂವಿ ಕಾಲಮಲ್ಲಿ ಮೂವಿ ಐ ಡಿ ನಾವು ಪ್ರೈಮರಿ ತೊಗೊಬೋದು, ಯಾಕಂದರೆ ಡಿಫ್ರೆಂಟ್ ಮೂವೀಸ್ಗೆ ಡಿಫ್ರೆಂಟ್ ಐ ಡಿಸ್ ಇರುತ್ತೆ. ಸೆಕೆಂಡ್ ಕ್ವೆಶನು ನಾವು ನೋ ಅಂತ ಹೇಳ್ತೀವಿ, ಬಿಕಾಸ್ ಒನ್ ಮೂವಿ ಕ್ಯಾನ್ ಬಿ ಶೋನ್ ಇನ್ ಮಲ್ಟಿಪಲ್ ಆಡಿಟೋರಿಯಮ್ಸ್ ಅಂತ ಹೇಳ್ತೀವಿ. ಯೂಸ್ ಕಾಂಬಿನೇಷನ್ ಆಫ್ ಆಡಿಟೋರಿಯಂ ನಂಬರ್ ಆ್ಯಂಡ್ ಮೂವಿ ಐ ಡಿ ಎಸ್ ಕಾಂಪೋಸಿಟ್ ಪ್ರೈಮರಿ ಕೀ. ನಾವು ಏನು ಮಾಡ್ಬೋದು? ಇವೆರಡೂ ಕಂಬೈನ್ ಮಾಡಿ ಇದನ್ನು ಕಾಂಪೋಸಿಟ್ ಪ್ರೈಮರಿ ಕೀ ಆಗಿ ತೊಗೊಬೋದು. ಯಾವುದನ್ನ? ಆಡಿಟೋರಿಯಂ ನಂಬರ್ನ, ಆಮೇಲೆ ಮೂವಿ ಐ ಡಿನ. ಆಡಿಟೋರಿಯಂ ನಂಬರ್ ಒಂದೇ ಆಡಿಟೋರಿಯಮಲ್ಲಿ ಒಂದು ಮೂವಿ ರನ್ ಆಗ್ತಿಲ್ಲ ಇಲ್ಲಿ. ಸೊ ಮಲ್ಟಿಪಲ್ ಮೂವೀಸ್ ಬೇರೆ ಬೇರೆ ಆಡಿಟೋರಿಯಮಲ್ಲಿ ರನ್ ಆಗ್ಬೋದು. ಸೊ ಇವೆರಡು ಕಂಬೈನ್ ಮಾಡಿದಾಗ ಸ್ಟೂಡೆಂಟ್ಸ್ ನಮಗೆ ಯೂನಿಕ್ ವ್ಯಾಲ್ಯೂ ಸಿಗುತ್ತೆ. 3 1 4 1 5 1 ಕಾಂಬಿನೇಷನ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಸಿಗುತ್ತೆ. ಸೊ ನಾವು ಅದನ್ನು ಕಾಂಪೋಸಿಟ್ ಪ್ರೈಮರಿ ಕೀ ಆಗಿ ತೊಗೊಬೋದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಆಯಿತಾ? ಸೊ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಡೇಟಾಬೇಸ್ ಕಾನ್ಸೆಪ್ಟ್ಸ್ 11 ಮಾರ್ಕ್ಸ್ ಬರ್ತಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಫೈಲ್ ಸಿಸ್ಟಮ್ ಡ್ರಾಬ್ಯಾಕ್ಸ್ ತಿಳ್ಕೊಳ್ಳಿ. ಸೊ ಅದಾದಮೇಲೆ ಕೀಸ್, ಎಲ್ಲ ಕೀಸು ತಿಳ್ಕೊಳ್ಳಿ. ಪ್ರೈಮರಿ ಕೀ, ಫಾರಿನ್ ಕೀ, ಕಾಂಪೋಸಿಟ್ ಪ್ರೈಮರಿ ಕೀ. ಸೊ ಅದಾದಮೇಲೆ ರಿಲೇಷನಲ್ ಡೇಟಾ ಟೇಬಲ್ ಅಂದರೆ ರಿಲೇಷನಲ್ ಡೇಟಾ ಮಾಡೆಲಲ್ಲಿ ಸೊ ಡೆಫಿನೇಷನ್ಸ್ ತಿಳ್ಕೊಳ್ಳಿ. ಆಟ್ರಿಬ್ಯೂಟ್ ಅಂದರೆ ಏನು, ಟಪಲ್ ಅಂದರೆ ಏನು, ಡೊಮೇನ್ ಅಂದರೆ ಏನು, ಮತ್ತು ಕಾರ್ಡಿನಾಲಿಟಿ, ಡಿಗ್ರಿ, ಇದೆಲ್ಲ ಡೆಫಿನೇಷನ್ಸ್ ತಿಳ್ಕೊಳ್ಳಿ. DBMSಗೆ ಬಂದರೆ DBMS ಡೆಫಿನೇಷನ್ಸ್ ತಿಳ್ಕೊಳ್ಳಿ. ಅದಾದಮೇಲೆ ಡೇಟಾಬೇಸ್ ಡಿಸೈನು, ಡೇಟಾಬೇಸ್ ಸ್ಕೀಮಾ, ಡಿಸೈನ್ ಅಲ್ಲ, ಡೇಟಾಬೇಸ್ ಸ್ಕೀಮಾ ಅಂದರೆ ಏನು, ಇನ್ಸ್ಟೆನ್ಸ್ ಅಂದರೆ ಏನು, ಸೊ ಕಾನ್ಸ್ಟೆಂಟ್ ಅಂದರೆ ಏನು. ಸೊ ಈ ಡೆಫಿನೇಷನ್ಸ್ ಎಲ್ಲ ತಿಳ್ಕೊಳ್ಳಿ, ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಸಾಧನೆ ನಮ್ಮ ಗೆಲುವು.